ಯಾವುದೇ ಸ್ಟ್ರಾಟಜಿನ ಸ್ಟಡಿ ಮಾಡಿ ಅದಕ್ಕೆ ಸ್ಕಿನ್ನರ್ ಅನ್ನೋದು ಮಸ್ಟ್ ಇರಬೇಕು. ಸ್ಟ್ರಾಟಜಿ 50% ವೇಟೇಜ್ ಕೊಟ್ಟರೆ ಸ್ಕಿನ್ನರ್ಗೆ 50% ವೇಟೇಜ್ ಕೊಡ್ತೀವಿ. ಇವೆರಡು ಇದ್ರೆ ಮಾತ್ರ ನಾವು ಈಕ್ವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಅಷ್ಟೊಂದು ಸ್ಟಾಕ್ಸ್ ಇರೋದ್ರಿಂದ ಮ್ಯಾನ್ಯುಯಲ್ ಆಗಿ ಎವ್ರಿ ಡೇ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ಕ್ಯಾನರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೈಕೆನಾಶಿ ಟ್ರೇಡಿಂಗ್ ಸಿಸ್ಟಮ್, ರೆಂಕೋ ಟ್ರೇಡಿಂಗ್ ಸಿಸ್ಟಮ್, ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್, ಈ ಮೂರನ್ನ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್ಸ್ ಅಥವಾ ಇನ್ಸ್ಟಿಟ್ಯೂಷನ್ ಫಾಲೋ ಮಾಡುವಂತ ಒಂದು ಟ್ರೇಡಿಂಗ್ ಸ್ಟ್ರಾಟಜೀಸ್ ಅಂತ ಕರಿತೀವಿ. ನೋಡಿ ಸ್ನೇಹಿತರೆ, ಇಚಿಮುಕು ಇಸ್ ದ ಓನ್ಲಿ ಇಂಡಿಕೇಟರ್ ನಮಗೆ ಫಾರ್ವರ್ಡ್ ಡಾಟಾನ ಫ್ಲಾಟ್ ಮಾಡಿ ತೋರಿಸೋದು. ಫಸ್ಟ್ ಟಾರ್ಗೆಟ್ ನ 1:2 ಇಟ್ಕೊಂತೀವಿ, ಸೆಕೆಂಡ್ ಟಾರ್ಗೆಟ್ 1:4 ಇಟ್ಕೊಂತೀವಿ. ನನ್ನ ಎಂಟ್ರಿ ಕ್ಲಾರಿಟಿ ಇದೆ, ನಾನು ಎಲ್ಲಿ ಎಂಟ್ರಿ ತಗೋಬೇಕು, ನನ್ನ ರಿಸ್ಕ್ ಕ್ಲಾರಿಟಿ ಇದೆ, ನನ್ನ ರಿವಾರ್ಡು ಸಹ ಕ್ಲಾರಿಟಿ ಇದೆ. ಈ ಮೂರು ಯಾವಾಗ ಕ್ಲಾರಿಟಿ ಇರುತ್ತೋ ಅವಾಗ ಮಾತ್ರ ನಾವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಕ್ ಸಾಧ್ಯ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸೆಷನ್ಲಿ ನಾವು ಕಂಪ್ಲೀಟ್ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಹೈಕೆನಾಶಿ ಟ್ರೇಡಿಂಗ್ ಸಿಸ್ಟಮ್, ರೆಂಕೋ ಟ್ರೇಡಿಂಗ್ ಸಿಸ್ಟಮ್, ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್, ಈ ಮೂರನ್ನ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್ಸ್ ಅಥವಾ ಇನ್ಸ್ಟಿಟ್ಯೂಷನ್ ಫಾಲೋ ಮಾಡುವಂತ ಒಂದು ಟ್ರೇಡಿಂಗ್ ಸ್ಟ್ರಾಟಜೀಸ್ ಅಂತ ಕರಿತೀವಿ. ಸುಮಾರು ಜನ ಇಚಿಮುಕು ಟ್ರೇಡಿಂಗ್ ಸ್ಟ್ರಾಟಜಿನ ಕಲಿಯಕ್ಕೆ ಕಷ್ಟಪಡ್ತಾರೆ, ಯಾಕಂದ್ರೆ ಆ ಸ್ಟ್ರಾಟಜಿನಲ್ಲಿ ಇರುವಂತ ಕಾಂಪ್ಲೆಕ್ಸಿಟಿ. ನಾನು ಇಚಿಮುಕುನ ಲೀಡರ್ ಆಫ್ ದ ಆಲ್ ದ ಇಂಡಿಕೇಟರ್ಸ್ ಅಂತಾನು ಕರಿತೀನಿ. ಹೀಗೆ ನೀವು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಂಡಿಕೇಟರ್ ಸೆಕ್ಷನ್ ಹೋಗ್ಬಿಟ್ಟು ಇಲ್ಲಿ ಇಚಿಮುಕು ಅಂತ ಇರುತ್ತೆ, ಟೈಪ್ ಮಾಡಿ ಇಚಿಮುಕು ಕ್ಲೌಡ್ ಅಂತ. ಸೊ ಏನ್ ಈ ಇಂಡಿಕೇಟರ್ ನೋಡ್ತಾ ಇದ್ದೀರಾ, ಈ ಇಂಡಿಕೇಟರ್ ಬಂದು ಬೇಸಿಕಲಿ ಈಗ ನಾನು ಫಾರ್ ಎಕ್ಸಾಂಪಲ್ RSI ಇಂಡಿಕೇಟರ್ ಸ್ಟಡಿ ಮಾಡ್ತೀನಿ. RSI ಇಂಡಿಕೇಟರ್ ಇಸ್ ಅ ಒನ್ ಇಂಡಿಕೇಟರ್. ಈಗ ನೋಡಿ, ಈಗ ನಾನು ಇಲ್ಲಿ ಹೋಗಿ ಇಂಡಿಕೇಟರ್ ಸೆಕ್ಷನ್ ಅಲ್ಲಿ RSI ಅಂತ ಟೈಪ್ ಮಾಡ್ತೀನಿ. ಸೊ RSI ಕಲಿಯುವಾಗ ನಾವು ಇದು ಒಂದೇ ಇಂಡಿಕೇಟರ್ ನ ಕಲಿತೀವಿ, ಕರೆಕ್ಟ್ ಅಲ್ವಾ? ಬಾಟಮ್ ಅಲ್ಲಿ ನಿಮಗೆ ಇದು ಓವರ್ ಬಾಟ್ ಮತ್ತೆ ಓವರ್ ಸೋಲ್ಡ್ ಏನ್ ಈ ಲೊಕೇಶನ್ಸ್ ಇದೆ, ಸೊ ಇದು ಬಂದು ನಮಗೆ ಓವರ್ ಬಾಟ್ ಅಂತ ಕರಿತೀವಿ. ಈ ಬಾಟಮ್ ಲೊಕೇಶನ್ ಏನಿದೆ ಇದು ಬಂದು ಓವರ್ ಸೋಲ್ಡ್ ಅಂತ ಕರಿತೀವಿ. ಇದು ಬಂದು ಕಂಪ್ಲೀಟ್ ಒನ್ ಇಂಡಿಕೇಟರ್ ಆಗಿರುತ್ತೆ, ಅರ್ಥ ಆಯ್ತಾ? ಅದೇ ರೀತಿ ನಾವು ಇಚಿಮುಕು ಅಂತ ಬಂದಾಗ ಕಾಂಬಿನೇಷನ್ ಆಫ್ 5 ಇಂಡಿಕೇಟರ್ಸ್ ಅಂತ ಕರಿತೀವಿ. ಅಂದ್ರೆ 5 ಇಂಡಿಕೇಟರ್ ನ ಮರ್ಜ್ ಮಾಡಿ ಒಂದು ಟ್ರೇಡಿಂಗ್ ಇಂಡಿಕೇಟರ್ ಆಗಿ ಬಿಲ್ಡ್ ಮಾಡಿರೋದು. ಸೊ ಅದು ಏನೇನು ಅಂತ ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ, ಎಷ್ಟು ಇಂಡಿಕೇಟರ್ಸ್ ಇಲ್ಲಿ ಮರ್ಜ್ ಮಾಡಿ ಈ ಒಂದು ಇಂಡಿಕೇಟರ್ ನ ಬಿಲ್ಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಟೈಮ್ ನೀವು ನೋಡುವಾಗ ಇದು ತುಂಬಾ ಕ್ಲಮ್ಸಿ ಇರುತ್ತೆ. ಕ್ಲಮ್ಸಿ ಅಂದ್ರೆ ಅಲ್ಲಲ್ಲಿ ಸಿಕ್ಕಾಪಟ್ಟೆ ಗೆರೆಗಳು ಕ್ರಾಸ್ ಓವರ್ ಮತ್ತೆ ಬ್ರೇಕ್ ಡೌನ್ ಬ್ರೇಕ್ಔಟ್ ಅಂತ ಆಗ್ತಿರತ್ತೆ. ಈ ಕ್ಲೌಡ್ ಫಾರ್ಮೇಶನ್ ತರಾನು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇದನ್ನ ನಮ್ಗೆ ಕ್ಲಾರಿಟಿ ಇರಲ್ಲ ಯಾವ ತರ ಈ ಒಂದು ಇಂಡಿಕೇಟರ್ ನ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ನಾನೇನ್ ಮಾಡ್ತೀನಿ, ಈ ಇಂಡಿಕೇಟರ್ ನ ಡಿಕೋಡ್ ಮಾಡಿ ಕ್ಲಿಯರ್ ಆಗಿ ನೀಟಾಗಿ 1 by 1 ಇದರಲ್ಲಿ ನಾವು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ 4 ಪಾರ್ಟ್ ಅಲ್ಲಿ ಹೈಲಿ ಕ್ವಾಲಿಫೈಡ್ ಸ್ಟ್ರಾಟಜೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಈ ಒಂದು ಇಂಡಿಕೇಟರ್ ಅಲ್ಲಿ ಬರುವಂತ ಇಂಡಿಕೇಟರ್ಸ್ ಯಾವ್ದು, ಅದು ಯಾವ ಬೇಸ್ ಮೇಲೆ ಅದು ಫ್ಲಾಟ್ ಆಗುತ್ತೆ ಅಂತ ಹೇಳ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಇಚಿಮುಕು ಇಸ್ ದ ಓನ್ಲಿ ಇಂಡಿಕೇಟರ್ ನಮ್ಗೆ ಫಾರ್ವರ್ಡ್ ಡಾಟಾನ ಫ್ಲಾಟ್ ಮಾಡಿ ತೋರಿಸೋದು. ಅಂದ್ರೆ ನೀವು ಯಾವುದೇ ಒಂದು ಇಂಡಿಕೇಟರ್ ಸ್ಟಡಿ ಮಾಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಕರೆಂಟ್ ಡಾಟಾ ಮತ್ತೆ ಬ್ಯಾಕ್ವರ್ಡ್ ಡಾಟಾ ಇಷ್ಟಕ್ಕೆ ಮಾತ್ರ ಅಪ್ಲೈ ಆಗುತ್ತೆ ಹೊರತು ಫಾರ್ವರ್ಡ್ ಡಾಟಾಗೆ ಅಪ್ಲೈ ಆಗಲ್ಲ. ಅದು ಹೇಗೆ ಅಂತಂದ್ರೆ, ಈಗ ಲೆಟ್ಸ್ ಸೇ ನಾನು ಯಾವುದೊಂದು ಬೋಲಿಂಜೆ ಬ್ಯಾಂಡ್ ಅನ್ನೋ ಒಂದು ಇಂಡಿಕೇಟರ್ ತಗೊಂತಾ ಇದ್ದೀನಿ, ಲೀಡಿಂಗ್ ಇಂಡಿಕೇಟರ್. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ಬೋಲಿಂಜೆ ಬ್ಯಾಂಡ್ ಈಗ ಇಚಿಮುಕುನ ಆಫ್ ಮಾಡ್ತಾನೆ. ಸೊ ಈ ಬೋಲಿಂಜೆ ಬ್ಯಾಂಡ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತದೆ ಇಲ್ಲಿ ನೋಡಿ, ಇವತ್ತಿನ ಕ್ಯಾಂಡಲ್ ಏನಿದೆ, ಇವತ್ತಿನ ಕ್ಯಾಂಡಲ್ಗೆ ಅಷ್ಟೇ ಅಪ್ಪರ್ ಬ್ಯಾಂಡ್ ಮತ್ತೆ ಲೋವರ್ ಬ್ಯಾಂಡ್ ಅದು ಫ್ಲಾಟ್ ಆಗಿದೆ. ಮುಂದೆ ಒಂದು 10 ಕ್ಯಾಂಡಲ್ ಬರುವಂತ ಫಾರ್ವರ್ಡ್ ಒಂದು 10 ದಿನಕ್ಕೆ ಡಾಟಾ ಅನ್ನೋದು ಫ್ಲಾಟ್ ಆಗಿಲ್ಲ. ಸೊ ನಾಳೆ ಮತ್ತೆ ಕ್ಯಾಂಡಲ್ ಬರುತ್ತೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಮಂಡೇ. ಸೊ ಅವತ್ತಿನ ಡಾಟಾಗ ಮಾತ್ರ ಆ ಬ್ಯಾಂಡ್ ಅಥವಾ ಆವರೇಜ್ ಏನ್ ಮಿಡಲ್ ಲೈನ್ ಆವರೇಜ್ ಲೈನ್ ಅಂತ ಕರಿತೀವಿ, ಇದು ಫ್ಲಾಟ್ ಆಗುತ್ತೆ. ಇದು ಬೋಲಿಂಜೆ ಬ್ಯಾಂಡ್ ಅಂತಾನೆ ಅಲ್ಲ, ಆಲ್ಮೋಸ್ಟ್ ಎಲ್ಲಾ ಇಂಡಿಕೇಟರ್ಸ್ ಅವತ್ತಿನ ದಿನದ ಮಾತ್ರ ಡಾಟಾ ರೆಪ್ರೆಸೆಂಟ್ ಮಾಡುತ್ತೆ. ಆದ್ರೆ ಇಚಿಮುಕು ಏನ್ ಮಾಡ್ತಾ ಇದೆ, ಇಚಿಮುಕು ನೀವು ಅಬ್ಸರ್ವ್ ಮಾಡಿ, ಫಾರ್ವರ್ಡ್ ಡಾಟಾ ಇವತ್ತು ನಮ್ ಕ್ಯಾಂಡಲ್ ಟ್ರೇಡ್ ಆಗ್ತಿರೋದು ಇಲ್ಲಿ, ಆದ್ರೆ ನೆಕ್ಸ್ಟ್ ಇನ್ 26 ದಿನದಲ್ಲಿ ಎಲ್ಲಿ ತನಕ ಆದ್ರೆ ಟ್ರೆಂಡಿ ಇರತ್ತಾ ಸ್ಟಾಕ್, ಸೈಡ್ ವೇಸ್ ಇರತ್ತಾ ಸ್ಟಾಕ್ ಅಂತ ಇವತ್ತೇ ನಾವು ಪ್ರಿಡಿಕ್ಟ್ ಮಾಡ್ತೀವಿ. ಸೊ ಇಚಿಮುಕು ಇಸ್ ದ ಓನ್ಲಿ ಇಂಡಿಕೇಟರ್ ನಮಗೆ ಫಾರ್ವರ್ಡ್ ಡಾಟಾನ ಇವತ್ತೇ ಅಂದ್ರೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಫ್ಲಾಟ್ ಮಾಡಿ ತೋರಿಸೋದು. ಪ್ರಿಡಿಕ್ಷನ್ ಅಲ್ಲ, ಫ್ಲಾಟೇ ಮಾಡ್ಬಿಡುತ್ತೆ ಒಂದು ಕ್ಲೌಡ್ ಫಾರ್ಮೇಶನ್ ನ. ಸೊ ಅದನ್ನು ಸಹ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಡಿಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಈ ಇಚಿಮುಕುನಲ್ಲಿ ಎಷ್ಟು ಇಂಡಿಕೇಟರ್ ಇದೆ ಅಂತ ಹೇಳ್ತೇನೆ. ಆ ಇಂಡಿಕೇಟರ್ಸ್ ನ 1 by 1 ನಾವು ಡಿಕೋಡ್ ಮಾಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಆ ಇಂಡಿಕೇಟರ್ಸ್ ನ ಯೂಸ್ ಮಾಡ್ಕೊಂಡು ಯಾವ ತರ ನಾವು ಟ್ರೇಡ್ ಮಾಡೋದಂತ ಡಿಟೇಲ್ಡ್ ಆಗಿ 1 by 1 ತಿಳ್ಕೊಂತ ಹೋಗೋಣ. ಈಗ ನೋಡಿ, ಫಸ್ಟ್ ಇಂಡಿಕೇಟರ್ ಇಚಿಮುಕುನಲ್ಲಿ ಟೆಂಕಿನ್ಸನ್ ಅಂತ ಕರಿತೀವಿ. ಏನು ಇಲ್ಲೊಂದು ಬ್ಲೂ ಲೈನ್ ನೋಡ್ತಿದ್ರಲ್ವಾ, ನೋಡಿ ಇಲ್ಲೊಂದು ಬ್ಲೂ ಲೈನ್ ಇದೆಯಲ್ವಾ, ಇದನ್ನ ಬಂದು ನಾವು TS ಅಂತ ಕರಿತೀವಿ, ಟೆಂಕಿನ್ಸನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲೊಂದು ನೋಡಿ ರೆಡ್ ಕಲರ್ ಲೈನ್ ಏನ್ ಕಾಣಿಸ್ತದೆ, ಇದನ್ನ ಬಂದು ಕಿಜಿನ್ಸನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಲ್ಯಾಗಿಂಗ್ ಸ್ಪ್ಯಾನ್ ಅಂತ ಕರಿತೀವಿ. ಗ್ರೀನ್ ಕಲರ್ ಲೈನ್ ಏನ್ ನೋಡ್ತಿದ್ರ ಇದನ್ನ ಲ್ಯಾಗಿಂಗ್ ಸ್ಪ್ಯಾನ್ ಅಂತ ಕರಿತೀವಿ ಅಥವಾ ಚಿಕೋ ಸ್ಪ್ಯಾನ್ ಅಂತ ಕರಿತೀವಿ. ಸೊ ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ಇದು ಬಂದು ಕಿಜಿನ್ಸನ್ ಆಗಿರುತ್ತೆ ಈ ರೆಡ್ ಲೈನ್, ಅಂಡ್ ಈ ಬ್ಲೂ ಲೈನ್ ಬಂದು ನಮಗೆ ಟೆಂಕಿನ್ಸನ್ ಆಗಿರುತ್ತೆ. ಅಂಡ್ ಏನ್ ಈ ಗ್ರೀನ್ ಲೈನ್ ನೋಡ್ತಿದ್ರ ಇದು ಬಂದು ನಮಗೆ
ಚಿಕೋ ಸ್ಪ್ಯಾನ್ ಅಂತ ಕರಿತೀವಿ, ಅಥವಾ ಲ್ಯಾಗಿಂಗ್ ಸ್ಪ್ಯಾನ್ ವೆಸ್ಟರ್ನ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ನಾನು ಜಾಪನೀಸ್ ಲ್ಯಾಂಗ್ವೇಜ್ ತಗೋತೀನಿ, ಚಿಕೋ ಸ್ಪ್ಯಾನ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಕ್ಲೌಡ್ ಫಾರ್ಮೇಶನ್ ಏನ್ ನೋಡ್ತಿದ್ರ, ಇದು ಬಂದು ಎರಡು ಇಂಡಿಕೇಟರ್ SSA SSB ಅನ್ನುವಂತಹ ಎರಡು ಇಂಡಿಕೇಟರ್ ನ ಕ್ಲಬ್ ಮಾಡಿ ಬಿಲ್ಡ್ ಆಗಿರುವಂತಹ ಒಂದು ಕ್ಲೌಡ್ ಇದು. ಅದನ್ನ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ ಅದು ಯಾವ ಬೇಸ್ ಮೇಲೆ ಅಂತ ಹೇಳ್ಬಿಟ್ಟು. ಸೊ SSA ಅಂತಂದ್ರೆ ಸೆಂಕು ಎ ಅಂತ ಕರಿತೀವಿ ಜಪಾನ್ ಲ್ಯಾಂಗ್ವೇಜ್ ಅಲ್ಲಿ, SSB ಅಂದ್ರೆ ಸೆಂಕು ಬಿ ಅಂತ. ಸೊ ನಾನು ನಿಮ್ಗೆ ಇದನ್ನ ಫಸ್ಟ್ ಡಿಟೇಲ್ಡ್ ಆಗಿ ನಾವು ಬೇಸಿಕ್ಸ್ ನ ತಿಳ್ಕೊಳ್ಳೋಣ, ಇಚ್ಚಿಮುಕು ಯಾವ ಬೇಸ್ ಮೇಲೆ ಫ್ಲಾಟ್ ಆಗುತ್ತೆ ಅಂತ. ಸೊ ಅವಾಗ ಮಾತ್ರ ನಮ್ಗೆ ಇಚ್ಚಿಮುಕುನಲ್ಲಿ ಒಳ್ಳೆ ಸ್ಟ್ರಾಟಜೀಸ್ ನ ಬಿಲ್ಡ್ ಮಾಡಕ್ ಆಗೋದು. ಸೊ ಫಸ್ಟ್ ನಾನು ಏನ್ ಮಾಡ್ತೇನೆ, ಈ ಇಂಡಿಕೇಟರ್ಸ್ ನ ಡೀಟೇಲ್ಡ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ, ಇದು ಯಾವ ತರ ಕರೀತಾರೆ ಅಂತ ಹೇಳ್ಬಿಟ್ಟು. ಈ ಒಂದು ಇಂಡಿಕೇಟರ್ ಅಲ್ಲಿ ಫಸ್ಟ್ ಇಂಡಿಕೇಟರ್ ನೇಮ್ ಬಂದು ನಾನು ನಿಮ್ಗೆ ಏನ್ ಹೇಳಿದೆ, ಇದು ಕಾಂಬಿನೇಷನ್ ಆಫ್ 5 ಇಂಡಿಕೇಟರ್. ಯಾವ್ದಾವ್ದು ಟೆಂಕೆನ್ಸನ್, ಕಿಜಿನ್ಸನ್, SSA, SSB ಮತ್ತೆ ಚಿಕೋ ಸ್ಪ್ಯಾನ್. ಈ ಒಂದು 5 ಇಂಡಿಕೇಟರ್ ನ ಕ್ಲಬ್ ಮಾಡಿ ನಾವು ಒಂದು ಇಂಡಿಕೇಟರ್ ನ ಫ್ಲಾಟ್ ಮಾಡೋದೇ ಇಚ್ಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನಾರ್ಮಲಿ ನಾನು CCA ಸ್ಟಡಿ ಮಾಡುವಾಗ CCA ಮಾತ್ರ ಸ್ಟಡಿ ಮಾಡ್ತೀನಿ, RSI ಸ್ಟಡಿ ಮಾಡುವಾಗ RSI ಮಾತ್ರ ಸ್ಟಡಿ ಮಾಡ್ತೀನಿ, VWAP ಸ್ಟಡಿ ಮಾಡುವಾಗ VWAP ಅಂದ್ರೆ ವಾಲ್ಯೂಮ್ ಮತ್ತೆ ಪ್ರೈಸ್ ಎರಡನ್ನ ಕ್ಲಬ್ ಮಾಡಿ ಸ್ಟಡಿ ಮಾಡ್ತೀನಿ. ಅವಾಗ ಅಲ್ಲಿ ಎಷ್ಟು ಬಂತು ನಮ್ಗಲ್ಲಿ 2 ಇಂಡಿಕೇಟರ್. ನಾನು DMI ಸ್ಟಡಿ ಮಾಡುವಾಗ ಪ್ಲಸ್ DI ಮೈನಸ್ DI ಮತ್ತೆ ADX 3 ಲೈನ್ ನ ಸ್ಟಡಿ ಮಾಡ್ತೀನಿ. ಸೊ 3 ಲೈನ್ ಅಂದ್ರೆ ನಮಗೆ 3 ಇಂಡಿಕೇಟರ್ ಬಂತಲ್ಲಿ. ಬಟ್ ಇಚ್ಚಿಮುಕು ಅಂತ ಬಂದಾಗ 3 ಅಲ್ಲ 5 ಇಂಡಿಕೇಟರ್ ಇಲ್ಲಿ ನಾವು ಕ್ಲಬ್ ಮಾಡ್ತಾ ಇರೋದು. ಅದಕ್ಕೆ ಇದನ್ನ ಲೀಡರ್ ಆಫ್ ಆಲ್ ದ ಇಂಡಿಕೇಟರ್ಸ್ ಅಂತ ಕರಿತೀವಿ, ಅಥವಾ ಒನ್ ಆಫ್ ದ ಬೆಸ್ಟ್ ಪ್ರೀಮಿಯಂ ಇಂಡಿಕೇಟರ್ ಅಂತಾನು ಕರಿತೀವಿ. ಸೊ ಈಗ ಇನ್ನು ಬೇರೆ ಇಂಡಿಕೇಟರ್ಸ್ ನ ಹೇಳುವಾಗ ನಾನೇನ್ ಹೇಳ್ತೇನೆ, RSI ಇಂಡಿಕೇಟರ್, ಬೋಲಿಂಜರ್ ಬ್ಯಾಂಡ್ ಇಂಡಿಕೇಟರ್, CCI ಇಂಡಿಕೇಟರ್ ಅಂತ ಹೇಳ್ತೇನೆ. ಅದೇ ಇಚ್ಚಿಮುಕು ಅಂತ ಬಂದಾಗ ಇಚ್ಚಿಮುಕು ಇಂಡಿಕೇಟರ್ ಅಂತ ಹೇಳಲ್ಲ ನಾವು, ಇಚ್ಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಯಾಕಂತಂದ್ರೆ ಟ್ರೇಡಿಂಗ್ ಇಂಡಿಕೇಟರ್ ನಮಗೆ ಅಕ್ಯುರೇಸಿ ಸ್ವಲ್ಪ ಕಡಿಮೆ ಇರಬಹುದು, ಬಟ್ ಟ್ರೇಡಿಂಗ್ ಸಿಸ್ಟಮ್ ಯಾವತ್ತು ನಮಗೆ ಒಂದು ಪ್ಯೂರ್ ಅಂಡ್ ಮೋರ್ ಅಕ್ಯುರೇಸಿ ಕೊಡುತ್ತೆ, ಅಂದ್ರೆ ಸ್ವಲ್ಪ ಜಾಸ್ತಿ ಅಕ್ಯುರೇಸಿ ಕೊಡುತ್ತೆ. ಸೊ ಅದಕ್ಕೆ ನಾವು ಇಚ್ಚಿಮುಕ್ನ ನಾವು ಯಾವತ್ತು ಟ್ರೇಡಿಂಗ್ ಸಿಸ್ಟಮ್ ಆಗಿ ಕರೀತೀವಿ. ಸೊ ಈಗ ಇದರಲ್ಲಿರೋ ಫಸ್ಟ್ ಇಂಡಿಕೇಟರ್ ಹೇಳ್ತೀನಿ ನೋಡಿ, ಟೆಂಕೆನ್ಸನ್ ಅಂತ. ಸೆಕೆಂಡ್ ಒನ್ ಬಂದು ಕಿಜಿನ್ಸನ್ ಅಂತ. ಥರ್ಡ್ ಒನ್ ಬಂದು SSA ಅಂತ ಕರಿತೀವಿ, ಸೆಂಕು ಎ ಅಂತ ಇದ್ರ ಹೆಸರು. ಅಂಡ್ ಫೋರ್ತ್ ಒನ್ ಬಂದು SSB ಅಂಡ್ ಫಿಫ್ತ್ ಒನ್ ಬಂದು ಚಿಕೋ ಸ್ಪ್ಯಾನ್. ಓಕೆನಾ. ಸೊ ಇದನ್ನ ವೆಸ್ಟರ್ನ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ತರ ಕರೀತಾರೆ ಅಂತಾನು ಹೇಳ್ತೀನಿ ನೋಡಿ. ಟೆಂಕೆನ್ಸನ್ ಅಂತ ಏನಿದೆ ಇಂಡಿಕೇಟರ್, ಇದನ್ನ ಬಂದು ನಾವು ಕನ್ವರ್ಜನ್ ಲೈನ್ ಅಂತ ಕರಿತೀವಿ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಅದು ಸೆಟ್ಟಿಂಗ್ಸ್ ಅಲ್ಲಿ ನೀಟಾಗಿ ಕಾಣಿಸುತ್ತೆ. ಕಿಜಿನ್ಸನ್ ಏನಿದೆ ಇದನ್ನ ಬಂದು ಬೇಸ್ ಲೈನ್ ಅಂತ ಕರಿತೀವಿ. ಇಲ್ಲಿ SSA ಅಂತ ಏನಿದೆ ಇದನ್ನ ಬಂದು ನಾವು ಲೀಡಿಂಗ್ ಸ್ಪ್ಯಾನ್ ಎ ಅಂತ ಕರಿತೀವಿ, SSB ನ ಲೀಡಿಂಗ್ ಸ್ಪ್ಯಾನ್ ಬಿ ಅಂತ ಕರಿತೀವಿ, ಚಿಕೋ ಸ್ಪ್ಯಾನ್ ನ ಲ್ಯಾಗಿಂಗ್ ಸ್ಪ್ಯಾನ್ ಅಂತ ಕರಿತೀವಿ. ಸೊ ಇದಿಷ್ಟು ಬಂದು ಜಾಪನೀಸ್ ನೇಮ್ಸ್. ಈ 5 ಇಂಡಿಕೇಟರ್ ನ ಕ್ಲಬ್ ಮಾಡಿ ಬಿಲ್ಡ್ ಆಗಿರುವುದು ಇಚ್ಚಿಮುಕು ಟ್ರೇಡಿಂಗ್ ಸಿಸ್ಟಮ್. ಇದು ಯಾವ ಬೇಸ್ ಮೇಲೆ ಫ್ಲಾಟ್ ಆಗುತ್ತೆ, ಫಾರ್ಮುಲಾ ಏನು ಅಂತ ಏನಾದ್ರು ಕೇಳೋದಾದ್ರೆ 9 ಡೇಸ್ ಫಸ್ಟ್ ಇದೇನಿದೆ ಟೆಂಕೆನ್ಸನ್ 9 ಡೇಸ್ ಹೈಯೆಸ್ಟ್ ಪಾಯಿಂಟ್ ಪ್ಲಸ್ 9 ಡೇಸ್ ಲೋಯೆಸ್ಟ್ ಪಾಯಿಂಟ್, 9 ಡೇಸ್ ಲೋಯೆಸ್ಟ್ ಪಾಯಿಂಟ್ ಡಿವೈಡೆಡ್ ಬೈ 2 ಮಾಡಿದಾಗ ಬರುವಂತ ವ್ಯಾಲ್ಯೂ ಬಂದು ನಮಗೆ ಟೆಂಕೆನ್ಸನ್ ಆಗಿರುತ್ತೆ. ಸೇಮ್ ಫಾರ್ಮುಲಾ 26 ಡೇಸ್ ಹೈಯೆಸ್ಟ್ ಪಾಯಿಂಟ್ 26 ಡೇಸ್ ಲೋಯೆಸ್ಟ್ ಪಾಯಿಂಟ್ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ ಬರುವಂತದ್ದೇ ಕಿಜಿನ್ಸನ್ ಆಗಿರುತ್ತೆ. SSA ಬಂದು ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಡಿವೈಡ್ ಬೈ 2 ಮಾಡಿದಾಗ ನಮಗೆ SSA ಬರುತ್ತೆ. SSB ಬಂದು ಅಗೇನ್ ನಮಗೆ 56 ಡೇಸ್ ಆವರೇಜ್ ಅಂದ್ರೆ ಹೈಯೆಸ್ಟ್ ಪ್ರೈಸ್ ಲೋಯೆಸ್ಟ್ ಪ್ರೈಸ್ ಡಿವೈಡ್ ಬೈ 2 ಮಾಡಿದಾಗ ನಮಗೆ SSB ಬರುತ್ತೆ. ಸೊ ಇದಿಷ್ಟು ಫಾರ್ಮುಲಾಸ್ ಆಗಿರುತ್ತೆ. ಏನ್ ನಾವು ಇಚ್ಚಿಮುಕು ಟ್ರೇಡಿಂಗ್ ಸಿಸ್ಟಮ್ ನ ತಿಳ್ಕೊಂತೀವಿ ಅದರ ಒಂದು ಫಾರ್ಮುಲಾಸ್. ಇದು ಯಾವ್ದು ನೀವು ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಇದರಲ್ಲಿ ಒಳ್ಳೆ ಸ್ಟ್ರಾಟಜೀಸ್ ನ ಹೇಗೆ ಬಿಲ್ಡ್ ಮಾಡೋದಂತ ಗೊತ್ತಿದ್ರೆ ಸಾಕು. ಸೊ ಈಗ ನೀವು ಅಬ್ಸರ್ವ್ ಮಾಡಿ, ಏನ್ ಈ ಟ್ರೇಡಿಂಗ್ ಸಿಸ್ಟಮ್ ಇದೆ, ಇಚ್ಚಿಮುಕು ಇಂಡಿಕೇಟರ್ ಇದೆ, ಇದರಲ್ಲಿ ನಾನು ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ತೀನಿ. ಸೆಟ್ಟಿಂಗ್ಸ್ ಅಲ್ಲಿ ಹೋದಾಗ ನಿಮ್ಗೆ ಇಲ್ಲಿದೆ ನೋಡಿ, ಎಕ್ಸಾಕ್ಟ್ಲಿ ಈ ಲೊಕೇಶನ್ ನೋಡ್ತಿದ್ರ. ಫಸ್ಟ್ ಒಂದು ಕನ್ವರ್ಜನ್ ಲೈನ್. ಸೊ ಕನ್ವರ್ಜನ್ ಲೈನ್ ಈಸ್ ನಥಿಂಗ್ ಬಟ್ ಟೆಂಕೆನ್ಸನ್ ಅಂತ ಕರಿತೀವಿ. ಕನ್ವರ್ಜನ್ ಲೈನ್ ಅಂತಂದ್ರೆ ಇದನ್ನ ವೆಸ್ಟರ್ನ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಏನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ, ಜಪಾನೀಸ್ ಟೆಕ್ನಿಕ್ಸ್ ಮತ್ತೆ ಕ್ಯಾಂಡಲ್ ಸ್ಟಿಕ್ಸ್ ಮತ್ತೆ ಎಲ್ಲ ಒಂದು ಏನ್ ಪ್ಯಾಟರ್ನ್ಸ್ ಇದೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ನೇಮ್ ಇಟ್ಕೊಂಡಿದ್ದಾರೆ ವೆಸ್ಟರ್ನ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಆ ಒಂದು ಈಗ ಜಪಾನ್ ಅಲ್ಲಿ ಟ್ರಿಪಲ್ ಟಾಪ್ ಅಂತ ಒಂದು ಪ್ಯಾಟರ್ನ್ ಇದೆ ನಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ನಾವು ಟ್ರಿಪಲ್ ಟಾಪ್ ಅಂತ ಕರಿತೀವಿ. ಓಕೆನಾ. ಸೊ ಟ್ರಿಪಲ್ ಟಾಪ್ ಯಾವ ತರ ಫಾರ್ಮೇಶನ್ ಆಗುತ್ತೆ ಅಂದ್ರೆ ನಮಗೆ ಈ ತರ ಫಾರ್ಮೇಶನ್ ಆಗುತ್ತೆ, ಇದನ್ನ ಬಂದು ಟ್ರಿಪಲ್ ಟಾಪ್ ಅಂತ ಕರಿತೀವಿ. ಅದೇ ಜಪಾನ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ತ್ರೀ ಬುದ್ಧ ಪ್ಯಾಟರ್ನ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಅಂದ್ರೆ ಜಪಾನ್ ಲ್ಯಾಂಗ್ವೇಜ್ ಏನಿದೆ ಅದನ್ನ ವೆಸ್ಟರ್ನ್ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡುವಾಗ ಒಂದು 2 ಡಿಕೇಡ್ಸ್ ಬ್ಯಾಕ್ ಸೊ ಈ ಒಂದು ಎಂಟೈರ್ ನಾಲೆಜ್ ನ ಬೇರೆ ನೇಮ್ಸ್ ನ ಕೊಟ್ಟಿದ್ದಾರೆ, ಅಷ್ಟೇ ಡಿಫ್ರೆನ್ಸ್. ಸೊ ಈಗ ಕೆಲವು ನೇಮ್ಸ್ ನ ಬೇರೆ ನೇಮ್ ಕೊಟ್ಟಿದ್ರೆ, ಕೆಲವು ನೇಮ್ಸ್ ಹಂಗೆ ತಗೊಂಡಿದ್ದಾರೆ. ಕನ್ವರ್ಜನ್ ಲೈನ್ ಏನಿದೆ ಇದನ್ನ ನಾವು ಟೆಂಕೆನ್ಸನ್ ಅಂತ ಕರಿತೀವಿ. ಬೇಸ್ ಲೈನ್ ಏನಿದೆ ಇದನ್ನ ನಾವು ಕಿಜಿನ್ಸನ್ ಅಂತ ಕರಿತೀವಿ. ಲ್ಯಾಗಿಂಗ್ ಸ್ಪ್ಯಾನ್ ಅಂತ ಏನಿದೆ ಇದನ್ನ ಬಂದು ಚಿಕೋ ಸ್ಪ್ಯಾನ್ ಅಂತ ಕರಿತೀವಿ. ಲೀಡಿಂಗ್ ಸ್ಪ್ಯಾನ್ ಎ, ಲೀಡಿಂಗ್ ಸ್ಪ್ಯಾನ್ ಬಿ ಅಂತ ಏನಿದೆ ಇದನ್ನ ಬಂದು ಸೆಂಕು ಎ, ಸೆಂಕು ಬಿ ಅಂತ ನಾವು ಕರಿತೀವಿ ಜಪನೀಸ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಈಗ ಈ ಸೆಂಕು ಎ ಮತ್ತೆ ಸೆಂಕು ಬಿ ಅಂತ ಏನ್ ನೋಡ್ತಿದ್ರ, ಈ ಎರಡು ಇಂಡಿಕೇಟರ್ ನ ಕ್ಲಬ್ ಮಾಡಿದಾಗ ಬರುವಂತಹ ಒಂದು ಫಾರ್ಮೇಶನ್ ನಮ್ಗೆ ಈ ಕ್ಲೌಡ್ ಆಗಿರುತ್ತೆ. ಏನ್ ನೀವು ಇದನ್ನ ಕ್ಲೌಡ್ ಫಾರ್ಮೇಶನ್ ನೋಡ್ತಾ ಇದ್ದೀರಾ, ಇಟ್ಸ್ ನಥಿಂಗ್ ಬಟ್ ಲೀಡಿಂಗ್ ಸ್ಪ್ಯಾನ್ ಎ ಮತ್ತೆ ಸ್ಪ್ಯಾನ್ ಬಿ ಇವೆರಡನ್ನ ಮರ್ಜ್ ಮಾಡಿದಾಗ ಬರುವಂತಹದ್ದೇ ನಮ್ಗೆ ಕ್ಲೌಡ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಕನ್ವರ್ಜನ್ ಲೈನ್ ಮತ್ತೆ ಬೇಸ್ ಲೈನ್ ಏನಿದೆ ಇದನ್ನ ಬಂದು ಕನ್ವರ್ಜನ್ ಲೈನ್ ನ ಬಂದು ನಾವು ಫಾಸ್ಟ್ ಮೂವಿಂಗ್ ಅಂತ ಕರಿತೀವಿ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನ್ ಫಾಸ್ಟ್ ಮೂವಿಂಗ್ ಅಂತಂದ್ರೆ. ಬೇಸ್ ಲೈನ್ ನಾವು ಸ್ಲೋ ಮೂವಿಂಗ್ ಅಂತ ಕರಿತೀವಿ. ಸ್ಲೋ ಮೂವಿಂಗ್ ಅಂತಂದ್ರೆ ಫಾಸ್ಟ್ ಮೂವಿಂಗು ಸ್ಲೋ ಮೂವಿಂಗು
ಬೇಸಿಕಲಿ ನಾವು ಮೂವಿಂಗ್ ಆವರೇಜಸ್ ನ ಸ್ಟಡಿ ಮಾಡುವಾಗ ತಿಳ್ಕೊಂತೀವಿ. ಸೊ ಯಾವಾಗಾದ್ರೂ ಫಾಸ್ಟ್ ಮೂವಿಂಗ್ ಸ್ಲೋ ಮೂವಿಂಗ್ ನ ಕ್ರಾಸ್ ಮಾಡಿ ಮೇಲೆ ಬರ್ತಾ ಇದೆ ಅಂತಂದ್ರೆ ಅದನ್ನ ಬುಲ್ಲಿಶ್ ಕ್ರಾಸ್ ಓವರ್ ಅಂತ ಕರಿತೀವಿ. ಅದೇ ರೀತಿ ಫಾಸ್ಟ್ ಮೂವಿಂಗ್ ಸ್ಲೋ ಮೂವಿಂಗ್ ನ ಕ್ರಾಸ್ ಮಾಡಿ ಕೆಳಗಡೆ ಬರ್ತಾ ಇದೆ ಅಂತಂದ್ರೆ ಅದನ್ನ ಬೇರಿಶ್ ಕ್ರಾಸ್ ಓವರ್ ಅಂತ ಕರಿತೀವಿ. ಈಗ ನೀವು ಅಬ್ಸರ್ವ್ ಮಾಡಿ ಈವನ್ ಇಂಡಿಕೇಟರ್ಸ್ ಅಲ್ಲಿ ಫಸ್ಟ್ ಕೆಲಸ ನಮಗೆ ಲ್ಯಾಗಿಂಗ್ ಸ್ಪ್ಯಾನ್ ಅಂತ ಏನಿದೆ, ಈ ಲ್ಯಾಗಿಂಗ್ ಸ್ಪ್ಯಾನ್ ಫಸ್ಟ್ ನಾವು ಡಿಸೇಬಲ್ ಮಾಡ್ತೀವಿ. ಯಾಕಂದ್ರೆ ಲ್ಯಾಗಿಂಗ್ ಇಂಡಿಕೇಟರ್ ಆಗಿರೋದ್ರಿಂದ ಸೊ ನಾವು ಇದನ್ನ ಯೂಸ್ ಮಾಡಲ್ಲ. ಯಾಕೆ ಲ್ಯಾಗಿಂಗ್ ಇಂಡಿಕೇಟರ್ ಅಂತಾನು ಹೇಳ್ಕೊಡ್ತೀನಿ ನೋಡಿ. ಏನೀಗ ಕರೆಂಟ್ ಡಾಟಾ ಇಲ್ಲಿ ರನ್ ಆಗ್ತಾ ಇದೆ, ಈ ಕರೆಂಟ್ ಡಾಟಾಗೆ 26 ಕ್ಯಾಂಡಲ್ ಹಿಂದೆ ಬಂದು ಪ್ಲಾಟ್ ಆಗಿರುತ್ತೆ. ಅದು ಅಂದ್ರೆ ಕರೆಂಟ್ ಡಾಟಾನು ತೋರಿಸ್ತಾ ಇಲ್ಲ, ಫಾರ್ವರ್ಡ್ ಡಾಟಾನು ತೋರಿಸ್ತಾ ಇಲ್ಲ, ಇನ್ನು ಹಿಂದಕ್ಕೆ ಹೋಗಿ ನಮಗೆ ಸಿಗ್ನಲ್ ನ ಜನರೇಟ್ ಮಾಡ್ತಾ ಇದೆ. ಅದಕ್ಕೆ ನಾವು ಇದನ್ನ ಲ್ಯಾಗಿಂಗ್ ಸ್ಪ್ಯಾನ್ ಅಥವಾ ಚಿಕೋ ಸ್ಪ್ಯಾನ್ ಅಂತ ಕರಿತೀವಿ. ಸೊ ಈ ಒಂದು ಲ್ಯಾಗಿಂಗ್ ಸ್ಪ್ಯಾನ್ ನಾವು ಎಲ್ಲಿ ಯೂಸ್ ಮಾಡಲ್ಲ ಇಚ್ಚಿಮುಕು ಅನಾಲಿಸಿಸ್ಗೆ. ಸೊ ಅದಕ್ಕೆ ನಾನು ಇದನ್ನ ಡಿಸೇಬಲ್ ಮಾಡ್ತಾ ಇದ್ದೀನಿ. ಸೊ ಇದು ನಮಗೆ ಅವಶ್ಯಕತೆ ಇಲ್ಲ. ಕನ್ವರ್ಜನ್ ಲೈನ್ ಇದೆ, ಬೇಸ್ ಲೈನ್ ಇದೆ, ಲೀಡಿಂಗ್ ಸ್ಪ್ಯಾನ್ ಎ ಇದೆ, ಲೀಡಿಂಗ್ ಸ್ಪ್ಯಾನ್ ಬಿ ಇದೆ. ಇದು ಫ್ಲಾಟ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಎರಡು ಸ್ಪ್ಯಾನ್ ಎ ಮತ್ತೆ ಸ್ಪ್ಯಾನ್ ಬಿ ನ ಕ್ಲಬ್ ಮಾಡಿ ಒಂದು ಬ್ಯಾಕ್ ಗ್ರೌಂಡ್ ಅಂದ್ರೆ ಕ್ಲೌಡ್ ಫಾರ್ಮೇಶನ್ ಕೊಡೋದೆ ಇದು ಫ್ಲಾಟ್ ಬ್ಯಾಕ್ ಗ್ರೌಂಡ್ ಅಂತ ಕರಿತೀವಿ. ಇದು ಯಾವುದೇ ತರದ ಇಂಡಿಕೇಟರ್ ಅಲ್ಲ. ಸೊ ಈಗ ಈ ಕನ್ವರ್ಜನ್ ಲೈನ್ ಮತ್ತೆ ಬೇಸ್ ಲೈನ್ ನ ಇಟ್ಕೊಂಡು ನಾವು ಸ್ಟ್ರಾಟಜೀಸ್ ನ ಬಿಲ್ಡ್ ಮಾಡ್ತೀವಿ. ಅದಕ್ಕಿಂತ ಜಸ್ಟ್ ಬಿಫೋರ್ ನಾವು ಫಸ್ಟ್ ಕನ್ವರ್ಜನ್ ಲೈನ್ ಮತ್ತೆ ಬೇಸ್ ಲೈನ್ ನ ಡಿಸೇಬಲ್ ಮಾಡ್ತೀನಿ, ಕ್ಲೌಡ್ ನ ಅರ್ಥ ಮಾಡ್ಕೊಂಡು ಮತ್ತೆ ನಾವು ಸ್ಟ್ರಾಟಜಿಗೆ ವಾಪಸ್ ಬರೋಣ. ನೀವು ಅಬ್ಸರ್ವ್ ಮಾಡಿ ಏನ್ ನಮಗೆ ಲೀಡಿಂಗ್ ಸ್ಪ್ಯಾನ್ ಎ ಲೀಡಿಂಗ್ ಸ್ಪ್ಯಾನ್ ಬಿ ಅಂತ ಇದೆ, ಇಲ್ಲಿ ನಮಗೆ ಈ ಕ್ಲೌಡ್ ಅನ್ನೋದು ಫಾರ್ಮೇಶನ್ ಆಗ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ ಗ್ರೀನ್ ಕಲರ್ ಮತ್ತೆ ರೆಡ್ ಕಲರ್ ಕ್ಲೌಡ್ ಅನ್ನೋದು ಫಾರ್ಮೇಶನ್ ಆಗ್ತಾ ಇದೆ. ಯಾವಾಗ ನಮಗೆ ಲೀಡಿಂಗ್ ಸ್ಪ್ಯಾನ್ ಎ ಬಂದು ಸ್ಪ್ಯಾನ್ ಬಿ ಮೇಲ್ಗಡೆ ಇರತ್ತೋ, ಅಂದ್ರೆ ಏನ್ ನಾನು ನಿಮ್ಗೆ ಲೀಡಿಂಗ್ ಸ್ಪ್ಯಾನ್ ಎ ಸ್ಪ್ಯಾನ್ ಬಿ ತೋರಿಸ್ತೆ, ಸ್ಪ್ಯಾನ್ ಎ ಸ್ಪ್ಯಾನ್ ಬಿ ಮೇಲ್ಗಡೆ ಇದೆ ಅಂತಂದ್ರೆ ಎ ಗ್ರೇಟರ್ ದೆನ್ ಬಿ ಇದೆ ಅಂತಂದ್ರೆ ಸೊ ಅವಾಗ ನಮ್ಗೆ ಏನಾಗುತ್ತೆ, ಕ್ಲೌಡ್ ಬಂದು ಗ್ರೀನ್ ಕಲರ್ ಅಲ್ಲಿ ಫ್ಲಾಟ್ ಆಗುತ್ತೆ. ಅದೇ ರೀತಿ ನಮ್ಗೆ ಸ್ಪ್ಯಾನ್ ಎ ಕೆಳಗಡೆ ಇದೆ ಅಂತ ತಿಳ್ಕೊಳ್ಳೋಣ, ಸ್ಪ್ಯಾನ್ ಎ ಬಂದು ಕೆಳಗಡೆ ಇದೆ, ಬಿ ಬಂದು ಮೇಲ್ಗಡೆ ಇದೆ. ಸೊ ಅವಾಗ ನಮ್ಗೆ ರೆಡ್ ಕಲರ್ ಅಲ್ಲಿ ಕ್ಲೌಡ್ ಅನ್ನೋದು ಫಾರ್ಮೇಶನ್ ಆಗುತ್ತೆ. ಸೊ ಇದು ಬೇಸಿಕಲಿ ನಮ್ಗೆ ಸೆಂಟಿಮೆಂಟ್ ನ ತೋರಿಸುತ್ತೆ, ಮಾರ್ಕೆಟ್ ಅಲ್ಲಿ ಯಾವ ತರ ಸೆಂಟಿಮೆಂಟ್ ಇದೆ ಅಂತ ತೋರಿಸುತ್ತೆ ಈ ಒಂದು ಕ್ಲೌಡ್. ಸಮ್ಟೈಮ್ಸ್ ನಾವು ಕ್ಲೌಡ್ ಕಲರ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಫ್ಯೂಚರ್ ಅಲ್ಲಿ ನಾವು ಯಾವ ತರ ತಗೊಂತೀವಿ ಅಂದ್ರೆ ಟ್ರೆಂಡಿ ಬರುತ್ತಾ ಸೈಡ್ ವೇಸ್ ಬರುತ್ತಾ ಅಂತ ಇವತ್ತೇ ಪ್ರಿಡಿಕ್ಟ್ ಮಾಡ್ತೀವಿ. ಅದು ಹೇಗೆ ಅಂತಂದ್ರೆ ಈಗ ನೀವು ಅಬ್ಸರ್ವ್ ಮಾಡಿ ಕರೆಂಟ್ ಕ್ಯಾಂಡಲ್ ಏನ್ ರನ್ ಆಗ್ತಾ ಇದೆ, ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್, ನೆನ್ನೆನೂ ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್ ಸಿಕ್ಕಿತ್ತು. ಇದರ ಹಿಂದ್ಗಡೆನೂ ಸಹ ಡಾಟಾ ಏನ್ ತೋರಿಸ್ತಾ ಇದೆ, ನಮಗೆ ಒಂದು ಒಳ್ಳೆ ಬುಲ್ಲಿಶ್ ಮೊಮೆಂಟಮ್ ಅನ್ನು ಸಿಕ್ಕಿತ್ತು. ಈ ತರ ಒಂದು ಹೈಯರ್ ಲೋ ಫರ್ದರ್ ಹೈಯರ್ ಹೈ ಕಡೆ ಸ್ಟಾಕ್ ಅನ್ನೋದು ಹೋಗ್ತಾ ಇದೆ. ಆದ್ರೆ ಇದು ನೆಕ್ಸ್ಟ್ 26 ದಿನದಲ್ಲಿ ನಮ್ಗೆ ಏನ್ ಆಗಬಹುದು, ಯಾವ ತರ ಒಂದು ಫಾರ್ಮೇಶನ್ ಸಿಗಬಹುದು ಅಂತ ಇವತ್ತೇ ನಾವು ಪ್ರಿಡಿಕ್ಟ್ ಮಾಡ್ತೀವಿ ಇಚ್ಚಿಮುಖನ ಬೇಸ್ ಆಗಿ ಇಟ್ಕೊಂಡು. ಸೊ ಫಾರ್ವರ್ಡ್ ಡಾಟಾನ ಪ್ರಿಡಿಕ್ಟ್ ಮಾಡೋದು ಅಂದ್ರೆ ಫಾರ್ವರ್ಡ್ ಡಾಟಾಗೆ ಡೈರೆಕ್ಟ್ ಆಗಿ ಇಂಡಿಕೇಟರ್ ಫ್ಲಾಟ್ ಆಗೋ ಇಂಡಿಕೇಟರ್ ಯಾವ್ದು ಮಾರ್ಕೆಟ್ ಅಲ್ಲಿ ಇದೆ ಅಂತಂದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಇಚ್ಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಆಗಿರುತ್ತೆ, ಇಚ್ಚಿಮುಕು ಕ್ಲೌಡ್ ಆಗಿರುತ್ತೆ. ಸೊ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ನಮ್ಗೆ ಏನು ಅಪ್ಕಮಿಂಗ್ ಡೇಸ್ ಅಲ್ಲಿ ಏನ್ ನಾವು ನೋಡ್ತಿದೀವಿ ಅಂದ್ರೆ 26 ಡೇಸ್ ಅಲ್ಲಿ ಈ ಕ್ಲೌಡ್ ನ ಡಿಸ್ಟೆನ್ಸ್ ನೋಡ್ಕೊಳ್ಳಿ. ಏನ್ ನಮ್ಗೆ ಈ ಒಂದು ಡಿಸ್ಟೆನ್ಸ್ ಇದೆ, ಈ ಒಂದು SSA ಮತ್ತೆ SSB ಡಿಸ್ಟೆನ್ಸ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಟ್ರೆಂಡಿ ಇರುತ್ತೆ ಅಂತ ಅರ್ಥ. ಸೊ ಯಾವಾಗ SSA ಮತ್ತೆ SSB ನಮ್ಗೆ ಈ ತರ ಒಂದೇ ಟೈಟ್ ರೇಂಜ್ ಅಲ್ಲಿ ಇರುತ್ತೋ ಅವಾಗ ನಮ್ಗೆ ಆ ಒಂದು ಡ್ಯೂರೇಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನಮ್ಗೆ ಒಂದು ಟೈಟ್ ರೇಂಜ್ ಅಕ್ಯುಮುಲೇಷನ್ ಅಥವಾ ಸೈಡ್ ವೇಸ್ ಆಕ್ಷನ್ ಸಿಗಬಹುದು ಅಂತ ಅರ್ಥ. ಅಂದ್ರೆ ಬುಲ್ ಮತ್ತೆ ಬೇರ್ ಜೊತೆ ಫೈಟ್ ನಡೀತಾ ಇರಬಹುದು ಅಂತ ಅರ್ಥ. ಸೊ ಈ ತರ ಟ್ರೆಂಡಿ ಮಾರ್ಕೆಟ್ ಇರುತ್ತಾ ಅಥವಾ ಸೈಡ್ ವೇಸ್ ಆಕ್ಷನ್ ಇರುತ್ತಾ ಅಂತ ನಮ್ಗೆ ಇವತ್ತಿಂದಾನೇ ಪ್ರಿಡಿಕ್ಟ್ ಮಾಡ್ಕೊಂತೀವಿ. ಈಗ ನೆಕ್ಸ್ಟ್ ನಾನು 26 ಡೇಸ್ಗೆ ನಾನೇನಾದ್ರೂ ಇವತ್ತಿನ ಪ್ರೈಸ್ ಬೇಸ್ ಆಗಿ ಇಟ್ಕೊಂಡು ನೆಕ್ಸ್ಟ್ 26 ದಿನಕ್ಕೆ ಈ ಸ್ಟಾಕ್ ನ ನಾನೇನಾದ್ರೂ ಪ್ರಿಡಿಕ್ಟ್ ಮಾಡಬೇಕು ಅಂತಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಟ್ರೆಂಡಿ ಮೂವ್ ನ. ನೋಡಿ ನನ್ಗೆ ಇವತ್ತಿಗೆ ಲಾಸ್ಟ್ 3 ಡೇಸ್ ಇಂದ ಟ್ರೆಂಡಿ ಮೂವ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇದು ಬಂದು ಇಚ್ಚಿಮುಕುನಲ್ಲಿ ನೆಕ್ಸ್ಟ್ 26 ಡೇಸ್ ಅಲ್ಲಿ ಏನ್ ಆಗಬಹುದು ಅನ್ನೋದನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಇಂಡಿಕೇಟರ್. ಬಟ್ ಇದಕ್ಕೆ ನಾವು ತುಂಬಾ ಮಿನಿಮಲ್ ಇಂಪಾರ್ಟೆನ್ಸ್ ಕೊಡ್ತೀವಿ, ಯಾಕಂದ್ರೆ ಸುಮಾರು ಸಲ ಫ್ಯೂಚರ್ ಅನ್ಸರ್ಟನಿಟಿ ಅಂತ ಕರಿತೀವಿ. ಯಾವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫ್ಯೂಚರ್ ಇಸ್ ಅನ್ಸರ್ಟೈನ್. ಪ್ರೈಸಸ್ ನ ಬೇಸ್ಡ್ ಆನ್ ದ ಪಾಸ್ಟ್ ಡಾಟಾ ಮೇಲೆ ಪ್ರಿಡಿಕ್ಟ್ ಮಾಡ್ತೀವಿ, ಬಟ್ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಎವ್ರಿ ಟೈಮ್ ಅಕ್ಯುರೇಟ್ ಆಗಿ ವರ್ಕ್ ಆಗಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಇದಕ್ಕೆ ಮಿನಿಮಲ್ ಇಂಪಾರ್ಟೆನ್ಸ್ ಕೊಡ್ತೀವಿ, ಬಟ್ ಇನ್ನೂ ಬೆಟರ್ ಸ್ಟ್ರಾಟಜೀಸ್ ನ ಸ್ಟಡಿ ಮಾಡ್ತೀವಿ ಇಚ್ಚಿಮುಕುನ ಬೇಸ್ ಆಗಿ ಇಟ್ಕೊಂಡು. ಸೊ ಅದು ಫಸ್ಟ್ ಸ್ಟ್ರಾಟಜಿನ ಸ್ಟಡಿ ಮಾಡೋಣ, ತುಂಬಾ ಅದ್ಭುತವಾಗಿರುತ್ತೆ. ಅದು ಯಾವ್ದು ಅಂತ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ನಾವು ಇಚ್ಚಿಮುಕು ಸೆಟ್ಟಿಂಗ್ಸ್ ಗೆ ಹೋಗೋಣ. ಇಚ್ಚಿಮುಕು ಸೆಟ್ಟಿಂಗ್ಸ್ ಅಲ್ಲಿ ನಿಮ್ಗೆ ಲೀಡಿಂಗ್ ಸ್ಪ್ಯಾನ್ ಎ, ಲೀಡಿಂಗ್ ಸ್ಪ್ಯಾನ್ ಬಿ, ಫ್ಲಾಟ್ ಬ್ಯಾಕ್ ಗ್ರೌಂಡ್ ಈ ಮೂರನ್ನ ಡಿಸೇಬಲ್ ಮಾಡಿದೀನಿ ನೋಡಿ. ಟೋಟಲ್ 5 ಇಂಡಿಕೇಟರ್, ಒಂದು ಕನ್ವರ್ಜನ್ ಲೈನ್ ಅಥವಾ ಟೆಂಕಿನ್ಸನ್, ಬೇಸ್ ಲೈನ್ ಅಥವಾ ಕಿಜಿನ್ಸನ್, ಲ್ಯಾಗಿಂಗ್ ಸ್ಪ್ಯಾನ್ ಅಥವಾ ಚಿಕೋ ಸ್ಪ್ಯಾನ್, ಲೀಡಿಂಗ್ ಸ್ಪ್ಯಾನ್ ಎ, ಲೀಡಿಂಗ್ ಸ್ಪ್ಯಾನ್ ಬಿ ಅಂಡ್ SSA SSB ಅಂತಾನು ಕರಿತೀವಿ. ಸೊ ಈಗ ಈ 5 ಇಂಡಿಕೇಟರ್ ಅಲ್ಲಿ ನಮಗೆ ಫಸ್ಟ್ ಸ್ಟ್ರಾಟಜಿ ಬಂದು ಕನ್ವರ್ಜನ್ ಲೈನ್ ಮತ್ತೆ ಬೇಸ್ ಲೈನ್ ನ ಬೇಸ್ ಆಗಿ ಇಟ್ಕೊಂಡು ನಾವು ಸ್ಟ್ರಾಟಜಿನ ಬಿಲ್ಡ್ ಮಾಡ್ತೀವಿ. ಇದೊಂದು ಅದ್ಭುತವಾದ ಸ್ಟ್ರಾಟಜಿ ಅಥವಾ ಸ್ಟ್ರಾಟಜಿ ನಂಬರ್ 1 ಅಂತಾನು ಕರಿಬಹುದು ಇದನ್ನ. ಸೊ ನಾನು ಕ್ಲಿಕ್ ಆನ್ ಓಕೆ ಕೊಡ್ತಾ ಇದೀನಿ, ನನಗೆ 2 ಇಂಡಿಕೇಟರ್ ಫ್ಲಾಟ್ ಆಯ್ತು. ನಾನು ನಿಮ್ಗೆ ಮೂವಿಂಗ್ ಆವರೇಜಸ್ ನ ನೀವೇನಾದ್ರೂ ಸ್ಟಡಿ ಮಾಡಿದಾಗ ಮೂವಿಂಗ್ ಆವರೇಜಸ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ, ಫಾಸ್ಟ್ ಮೂವಿಂಗ್ ಮತ್ತೆ ಸ್ಲೋ ಮೂವಿಂಗ್ ಅಂತ ಇರುತ್ತೆ. ಸೊ ಬೇಸಿಕಲಿ ಮೂವಿಂಗ್ ಆವರೇಜ್ ಅಲ್ಲಿ ನಾವೇನ್ ನೋಡ್ತೀವಿ, ಒಂದು ಮೂವಿಂಗ್ ಆವರೇಜ್ ಇನ್ನೊಂದು ಮೂವಿಂಗ್ ಆವರೇಜ್ ನ ಕ್ರಾಸ್ ಓವರ್
ಮಾಡೋದು ಒಂದು ಲೊಕೇಶನ್ ನಾವು ಗೋಲ್ಡನ್ ಮತ್ತೆ ಡೆತ್ ಕ್ರಾಸ್ ಓವರ್ ಅಂತ ನಾವು ಹುಡುಕ್ತೀವಿ. ಏನಕ್ಕೆ ನಾವು ಆತರ ಒಂದು ಫಾರ್ಮೇಶನ್ ಹುಡುಕ್ತೀವಿ ಅಂತಂದ್ರೆ, ಯಾವಾಗ ಫಾಸ್ಟ್ ಮೂವಿಂಗ್ ಅಂತ ಏನ್ ಕರಿತೀವಿ, ಫಾಸ್ಟ್ ಮೂವಿಂಗ್ ನ ಲೀಸ್ಟ್ ಪೀರಿಯಡ್ ಮೂವಿಂಗ್ ಆವರೇಜ್ ಅಂತಾನು ಕರಿತೀವಿ. ಈಗ ಆ ಲೀಸ್ಟ್ ಮೂವಿಂಗ್ ಆವರೇಜ್ ಫಾಸ್ಟ್ ಮೂವಿಂಗ್ ನ ಕ್ರಾಸ್ ಮಾಡಿ ಮೇಲೆ ಹೋದಾಗ ಅದು ಬೈಯಿಂಗ್ ಸಿಗ್ನಲ್. ಈಗ ನಾನು ನಿಮ್ಗೆ ಇಚ್ಚಿಮುಖನಲ್ಲಿ ತೋರಿಸ್ಕೊಡೋದಾದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಏನ್ ಈ ಒಂದು ಲೊಕೇಶನ್ ನೀವು ನೋಡ್ತಾ ಇದ್ರಾ, ಎಕ್ಸಾಕ್ಟ್ಲಿ ಈ ಲೊಕೇಶನ್ ನೀವು ನೋಡ್ತಾ ಇದ್ರಾ. ಸೊ ಈ ಲೊಕೇಶನ್ ಬೇಸಿಕಲಿ ನಮಗೆ ಇದು ಬಂದು ಫಾಸ್ಟ್ ಮೂವಿಂಗ್ ಸ್ಲೋ ಮೂವಿಂಗ್ ನ ಕ್ರಾಸ್ ಮಾಡಿ ಮೇಲ್ಗಡೆ ಬರ್ತಾ ಇದೆ ಅಂತ ಅರ್ಥ. ಅದು ಹೇಗೆ ಅಂತಂದ್ರೆ, ನಾನು ನಿಮ್ಗೆ ಟೆಂಕೆನ್ಸನ್ ಅಥವಾ ಕನ್ವರ್ಜನ್ ಲೈನ್ ಏನ್ ಈ ಬ್ಲೂ ಲೈನ್ ಅಂತ ಹೇಳಿದೆ, ಇದು ಬಂದು 9 ಡೇಸ್ ಹೈಯೆಸ್ಟ್ ಪೀರಿಯಡ್ 9 ಡೇಸ್ ಲೋಯೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2 ಮಾಡಿದಾಗ ಬರೋದು. ಬೇಸಿಕಲಿ ಇಟ್ಸ್ 9 ಡೇಸ್ ಪೀರಿಯಡ್ ಆವರೇಜ್ ಅಂತಾನೆ ತಗೊಳ್ಳೋಣ. ನಮಗೆ ಈ ಒಂದು ರೆಡ್ ಲೈನ್ ಏನಿದೆ ಇದು 26 ಡೇಸ್ ಹೈಯೆಸ್ಟ್ ಪೀರಿಯಡ್ ಲೋಯೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2 ಮಾಡುವಂತದ್ದೇ ನಮಗೆ ಕಿಜಿನ್ಸನ್ ಆಗಿರುತ್ತೆ ಅಥವಾ ಬೇಸ್ ಲೈನ್ ಆಗಿರುತ್ತೆ. ಸೊ ಈಗ ಇದರಲ್ಲಿ ಲೀಸ್ಟ್ ಪೀರಿಯಡ್ ಯಾವುದು, ತುಂಬಾ ಕಡಿಮೆ ಪೀರಿಯಡ್ ಯಾವ್ದು ತೋರಿಸುತ್ತೆ ಅಂದ್ರೆ ನಮಗೆ 9 ಡೇಸ್ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಈ 9 ಡೇಸ್ ಯಾವಾಗ ಕ್ರಾಸ್ ಮಾಡಿ ಮೇಲೆ ಹೋಗುತ್ತೋ, ಏನ್ ಈ 26 ಡೇಸ್ ಕಿಜಿನ್ಸನ್ ಇದೆ ಇದನ್ನ ಬ್ರೇಕ್ ಮಾಡಿ ಯಾವಾಗ ಮೇಲ್ಗಡೆ ಬರುತ್ತೋ ಅದು ಬೇಸಿಕಲಿ ನಮಗೆ ಬುಲ್ಲಿಶ್ ಕ್ರಾಸ್ ಓವರ್ ಅಂತ ಕರಿತೀವಿ, ಅಥವಾ ಗೋಲ್ಡನ್ ಕ್ರಾಸ್ ಓವರ್ ಅಂತ ಕರಿತೀವಿ, ಅಥವಾ ಗೋಲ್ಡನ್ ಕ್ರಾಸ್ ಓವರ್ ಇನ್ ಇಚ್ಚಿಮುಖು ಅಂತಾನು ಕರಿತೀವಿ. ಸೊ ನಮಗೆ ಈ ಒಂದು ಫಾರ್ಮೇಶನ್ ಇಲ್ಲಿ ಸಿಕ್ಕಿದೆ. ಸೊ ಅದೇ ರೀತಿ ಪ್ರೀವಿಯಸ್ ಸಹ ನಮಗೆ ಇಲ್ಲೆಲ್ಲ ಒಂದು ಪ್ರೀವಿಯಸ್ ಲೊಕೇಶನ್ಸ್ ಅಲ್ಲಿ ಸಹ ನೀವು ಬ್ಯಾಕ್ ನೋಡಬಹುದು. ಸೊ ನಮಗೆ ಎಲ್ಲೆಲ್ಲ ಈ ಒಂದು ಫಾರ್ಮೇಶನ್ ಸಿಗ್ತಾ ಇತ್ತು ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡಿ, ಈ ಒಂದು ಲೊಕೇಶನ್ ಸಹ ನಮಗೆ ಗೋಲ್ಡನ್ ಕ್ರಾಸ್ ಓವರ್ ಅನ್ನೋದು ಸಿಕ್ಕಿದೆ. ಸೊ ಈ ಒಂದು ಲೊಕೇಶನ್ಸ್ ನಾವೇನಂತ ಕರಿತೀವಿ ಅಂದ್ರೆ ಗೋಲ್ಡನ್ ಕ್ರಾಸ್ ಓವರ್ ಇನ್ ಇಚ್ಚಿಮುಖು. ಟೆಂಕೆನ್ಸನ್ ಅನ್ನುವಂತ ಇಂಡಿಕೇಟರ್ ಕಿಜಿನ್ಸನ್ ನ ಬ್ರೇಕ್ ಮಾಡಿ ಮೇಲ್ಗಡೆ ಬಂದಿದೆ. ಸೊ ಇದು ಫಾಸ್ಟ್ ಮೂವಿಂಗ್ ಅಂತ ಏನ್ ಕರಿತೀವಿ ಇಚ್ಚಿಮುಖಲ್ಲಿ, ಫಾಸ್ಟ್ ಮೂವಿಂಗ್ ಸ್ಲೋ ಮೂವಿಂಗ್ ನ ಕ್ರಾಸ್ ಮಾಡಿ ಮೇಲ್ಗಡೆ ಬಂದಿದೆ ಅಂತ ಕರಿತೀವಿ. ಸೊ ಇದು ಬಂದು ನಮಗೆ ಗೋಲ್ಡನ್ ಕ್ರಾಸ್ ಓವರ್ ಆಗುತ್ತೆ. ಇಲ್ಲಿ ಬೇಸಿಕಲಿ ನಾವು ಬೈಯಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಎವ್ರಿ ಗೋಲ್ಡನ್ ಕ್ರಾಸ್ ಓವರ್ ಸಕ್ಸಸ್ ಆಗುತ್ತಾ? ಡೆಫಿನೆಟ್ಲಿ ಸಕ್ಸಸ್ ಆಗಲ್ಲ. ಅದಕ್ಕಿಂತ ನಾವು ಇನ್ನೂ ಒಂದಷ್ಟು ಅಡ್ವಾನ್ಸ್ಡ್ ಆಗಿ ಟ್ರೇಡಿಂಗ್ ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕಾಗಿರುತ್ತೆ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ನಿಮ್ಗೆ ಅರ್ಥ ಆಯ್ತಲ್ವಾ, ಯಾವಾಗ ಈ ತರ ಒಂದು ಗೋಲ್ಡನ್ ಕ್ರಾಸ್ ಓವರ್ ಬರುತ್ತೋ ಅವಾಗ ನಾವು ಬೈ ಸೈಡ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಪೋಸಿಟ್ ಕ್ರಾಸ್ ಓವರ್ ಯಾವಾಗ ಬರುತ್ತೋ ಅವಾಗ ಸೆಲ್ ಸೈಡ್, ಬೇಸಿಕಲಿ ನಾವು ಸೆಲ್ ಸೈಡ್ ಇಲ್ಲಿ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂದ್ರೆ, ಈಕ್ವಿಟಿ ಮಾರ್ಕೆಟ್ ಅಲ್ಲಿ ನಮಗೆ ಪೊಸಿಷನಲ್ ಶಾರ್ಟ್ ಸೆಲ್ಲಿಂಗ್ ಅನ್ನೋಂತಹ ಆಪ್ಷನ್ ಇಲ್ಲ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ನಾವೇನ್ ಮಾಡ್ತೀವಿ, ಗೋಲ್ಡನ್ ಕ್ರಾಸ್ ಓವರ್ ಆದಾಗ ನನಗೆ ಇಲ್ಲೊಂದು ಗೋಲ್ಡನ್ ಕ್ರಾಸ್ ಓವರ್ ಆಯ್ತು, ಅದೇ ಟೈಮ್ಗೆ ಪ್ರೈಸ್ ಅನ್ನೋದು ಅದೇ ಲೊಕೇಶನ್ ರಿಟ್ರೇಸ್ಮೆಂಟ್ ಆಗ್ತಾ ಇದೆ. ಸೊ ನಾನು ಇಲ್ಲೋ ಅಥವಾ ಫಸ್ಟ್ ಬ್ಯಾಂಕ್ ಕ್ಯಾಂಡಲ್ ನಾನು ಬೈ ಮಾಡ್ತೀನಿ. ಸೊ ಅಲ್ಲಿಂದ ಪ್ರೈಸ್ ಅನ್ನೋದು ಎಷ್ಟು ಅಪ್ರಿಸಿಯೇಷನ್ ಆಗ್ತಾ ಇದೆ, ಈ ಲೊಕೇಶನ್ ಇಂದ ಹಿಡಿದು ನನಗೆ ಅಪ್ರಿಸಿಯೇಷನ್ ನೋಡಿದಾಗ 15%, ಹಾರ್ಡ್ಲಿ 3 ದಿನ, ಬರೀ 3 ದಿನದಲ್ಲಿ 15% ಅನ್ನೋದು ಪ್ರೈಸ್ ಅಪ್ರಿಸಿಯೇಟ್ ಆಗ್ತಾ ಇದೆ. ಮೇ ಬಿ ಇಲ್ಲಿ ನಮ್ಗೆ ಒಂದು 40% ಪ್ರೈಸ್ ಅನ್ನೋದು ಅಪ್ರಿಸಿಯೇಟ್ ಆಗಿದೆ. ಸೊ ಈ ತರ ಒಂದು ಬಿಗ್ ಮೂವ್ಸ್ ನಾವು ಹೇಗೆ ಕ್ಯಾಪ್ಚರ್ ಮಾಡೋದು, ಟೆಂಕೆನ್ಸನ್ ನ ಮತ್ತೆ ಕಿಜಿನ್ಸನ್ ನ ಬೇಸ್ ಆಗಿ ಇಟ್ಕೊಂಡು ಅನ್ನೋದನ್ನ ಇವಾಗ ಡೀಟೇಲ್ಡ್ ಆಗಿ ತಿಳ್ಕೊಂತ ಹೋಗೋಣ. ಸೊ ಫಸ್ಟ್ ಸ್ಟ್ರಾಟಜಿ ನಂಬರ್ 1 ಏನ್ ಹೇಳಿದೆ, ಟೆಂಕೆನ್ಸನ್ ಕ್ರಾಸಿಂಗ್ ಎವೋ ಕಿಜಿನ್ಸನ್ ಅಂದ್ರೆ ಏನು, ಈ ಫಾಸ್ಟ್ ಮೂವಿಂಗ್ ಕ್ರಾಸ್ ಆಗಿ ಮೇಲ್ಗಡೆ ಬರುತ್ತೆ ಸ್ಲೋ ಮೂವಿಂಗ್ ನ, ಅದು ಬೈಯಿಂಗ್ ಸಿಗ್ನಲ್. ಬಟ್ ಈ ಬೈಯಿಂಗ್ ಸಿಗ್ನಲ್ ಬಂದಾಗ ನಾವು ಏನೆಲ್ಲ ಚೆಕ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ನಿಮಗೆ ಮಾರ್ಕೆಟ್ ಅಲ್ಲಿ ನಾನು ಪ್ರೀವಿಯಸ್ಲಿ ಅಕ್ಯುಮುಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋನಲ್ಲಿ. ಸೊ ಎಲ್ಲಿ ಮಾರ್ಕೆಟ್ ನಮಗೆ ಈ ತರ ಅಕ್ಯುಮುಲೇಟ್ ಆಗುತ್ತೋ, ಈ ಒಂದು ಲೊಕೇಶನ್ ಏನ್ ಕರಿತೀವಿ ಈ ಅಕ್ಯುಮುಲೇಷನ್ ಝೋನ್ ನ, ಸೊ ಇಲ್ಲಿ ಬೇಸಿಕಲಿ ಸುಮಾರು ಜನ ಪಾರ್ಟಿಸಿಪೆಂಟ್ಸ್ ಇಲ್ಲ, ಲಿಕ್ವಿಡಿಟಿ ಇಲ್ಲ ಅಂತ ಅನ್ಕೊಂತಾರೆ. ಸೊ ಅದು ರಾಂಗ್ ಆಕ್ಚುಲಿ. ಸೊ ಇಲ್ಲಿ ಅಕ್ಯುಮುಲೇಷನ್ ಝೋನ್ ಅಂತ ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ನಡೀತಾ ಇದೆ ಅಂತಂದ್ರೆ, ಸೊ ಈ ಅಕ್ಯುಮುಲೇಷನ್ ಝೋನ್ ಅಲ್ಲಿ ನಮ್ಗೆ ಏನ್ ಕನ್ಫರ್ಮೇಶನ್ ಆಗುತ್ತೆ ಅಂದ್ರೆ, ಇನ್ಸ್ಟಿಟ್ಯೂಷನ್ಸ್ ಅಥವಾ ಸ್ಮಾರ್ಟ್ ಮನಿ ಅಂತ ಏನ್ ಕರಿತೀವಿ, ಅವರು ಮೇಲ್ಗಡೆನೂ ಪ್ರೈಸ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ, ಸೆಲ್ಲಿಂಗ್ ಪ್ರೆಷರ್ ನ ಕ್ರಿಯೇಟ್ ಮಾಡಿ, ಬಾಟಮ್ ಅಲ್ಲಿ ಪ್ರೈಸ್ ನ ರೇಂಜ್ ನ ಕ್ರಿಯೇಟ್ ಮಾಡಿ, ಸೆಂಟರ್ ಅಲ್ಲಿ ಲಿಕ್ವಿಡಿಟಿ ನ ಕಲೆಕ್ಟ್ ಮಾಡ್ಕೊಂತ ಇದ್ದಾರೆ ಅಂತ ಕರಿತೀವಿ. ಸೊ ಈ ಲಿಕ್ವಿಡಿಟಿ ಎಷ್ಟು ಜಾಸ್ತಿ ಕಲೆಕ್ಟ್ ಆಗುತ್ತೋ ಅಷ್ಟು ಬಿಗ್ ಮೂವ್ ನಮಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಬರುತ್ತೆ ಅಂತ ಅರ್ಥ. ಸೊ ಕೆಲವು ಸ್ಟಾಕ್ಸ್ ಅಲ್ಲಿ ನೋಡಿ, ಈ ತರ ಒಂದು ಪ್ರೈಸ್ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಒಂದ್ಸರಿ ಬ್ರೇಕ್ಔಟ್ ಕೊಟ್ಟ ಅಂದ್ರೆ ಅಲ್ಲಿಂದ ಒಂದು 20-30% ಸಡನ್ ಆಗಿ ಮೂಮೆಂಟ್ ಅನ್ನೋದು ಬಂದ್ಬಿಡುತ್ತೆ. ಸೊ ಅದನ್ನ ನಾವು ಅಕ್ಯುಮುಲೇಷನ್ ಝೋನ್ ಅಂತ ಕರಿತೀವಿ. ಅಕ್ಯುಮುಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ನೀವು ಇನ್ನೊಂದು ಅಕ್ಯುಮುಲೇಷನ್ ಝೋನ್ ನಿಮ್ಗೆ ಯಾವುದೇ ತರದ ಕ್ಲಾರಿಟಿ ಕೊಡಲ್ಲ, ಬುಲ್ಲಿಶ್ ಸೈಡ್ ಹೋಗುತ್ತೆ ಬೇರಿಶ್ ಸೈಡ್ ಹೋಗುತ್ತೆ ಅಂತ ಕ್ಲಾರಿಟಿ ಕೊಡಲ್ಲ ಅಂಟಿಲ್ ಅನ್ಲೆಸ್ ನೀವು ಬ್ರೇಕ್ಔಟ್ ಸಿಗೋ ತನಕ. ಆದ್ರೆ ಇಚ್ಚಿಮುಖನ್ನ ನಾವು ಯೂಸ್ ಮಾಡ್ಕೊಂಡು ಫಸ್ಟ್ ನಾವು ಬೈಯರ್ಸ್ ಕಂಟ್ರೋಲ್ ಕನ್ಫರ್ಮೇಶನ್ ತಗೊಂಡ್ಬಿಡ್ತೀವಿ. ಓಕೆನಾ, ಆ ಸ್ಟಾಕ್ ಆಲ್ರೆಡಿ ಬೈಯರ್ಸ್ ಕಂಟ್ರೋಲ್ ಅಲ್ಲಿ ಇದೆ. ಆ ಬೈಯರ್ಸ್ ಕಂಟ್ರೋಲ್ ಬಂದ ಮೇಲೆ ಅಕ್ಯುಮುಲೇಟ್ ಆಗ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ನಮಗೆ ಬಿಗ್ ರ್ಯಾಲಿ ಅನ್ನೋ ಸಿಗುತ್ತೆ ಫ್ಯೂಚರ್ ಅಲ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ಅಕ್ಯುಮುಲೇಷನ್ ಅಲ್ಲಿ ನಾವು ಎಂಟ್ರಿ ತಗೊಂಡ್ಬಿಡ್ತೀವಿ. ಸೊ ಅಕ್ಯುಮುಲೇಷನ್ ನಾವು ಎಂಟ್ರಿ ತಗೊಂಡಾಗ ನಮ್ಗೆ ಅಲ್ಲಿಂದ ಒಂದು ಬಿಗ್ ಮೂವ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈಗ ನೀವು ಅಬ್ಸರ್ವ್ ಮಾಡಿ, ಯಾವ್ದಾದ್ರು ಒಂದು ಸ್ಟಾಕ್ ಫಸ್ಟ್ ರೂಲ್ ನಂಬರ್ 1 ಏನಂತಂದ್ರೆ, ಸ್ಟ್ರಾಟಜಿ ನಂಬರ್ 1 ಅಲ್ಲಿ, ಸೊ ಫಸ್ಟ್ ನಮಗೆ ಟೆಂಕೆನ್ಸನ್ ಅನ್ನೋದೇನಿದೆ ನಾನು ಝೂಮ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಇನ್ನು ಕ್ಲಿಯರ್ ಆಗಿ. ಸೊ ಟೆಂಕೆನ್ಸನ್ ಅಥವಾ ಈ ಬ್ಲೂ ಲೈನ್ ಏನಿದೆ, ಈ ಬ್ಲೂ ಲೈನ್ ರೆಡ್ ಲೈನ್ ನ ಕ್ರಾಸ್ ಮಾಡಿ ಮೇಲ್ಗಡೆ ಬರಬೇಕು. ಸೊ ನಾನು ನಿಮ್ಗೆ ಈ ಒಂದು ಥಿಕ್ನೆಸ್ ನ ಇನ್ನೂ ಜಾಸ್ತಿ ಮಾಡಿ ತೋರಿಸ್ಕೊಡ್ತೀನಿ, ಇನ್ನು ನೀಟಾಗಿ ಅರ್ಥ ಆಗುತ್ತೆ. ಲೆಟ್ಸ್ 3 ಇಟ್ಕೊಂತೀನಿ ಅಂಡ್ ಇದನ್ನು ಸಹ ನಾನು 3 ಇಟ್ಕೊಂತೀನಿ. ಸೊ ಇವಾಗ ನೋಡಿ, ಯಾವಾಗ ನಮ್ಗೆ ಈ ಒಂದು ಬ್ಲೂ ಲೈನ್ ಏನಿದೆ ಇದು ಕ್ರಾಸ್ ಮಾಡಿ ರೆಡ್ ಲೈನ್ ನ ಕ್ರಾಸ್ ಮಾಡಿ ಮೇಲ್ಗಡೆ ಬರುತ್ತೋ, ಸೊ ಅವಾಗ ನಾವು ಇದನ್ನ ಗೋಲ್ಡನ್ ಕ್ರಾಸ್ ಓವರ್ ಅಥವಾ ಬೈಯಸ್ ಕಂಟ್ರೋಲ್ ಅಲ್ಲಿ ಇದೆ ಸ್ಟಾಕ್ ಅಂತ ಕರಿತೀವಿ. ಬಟ್ ಸುಮಾರು ಸಲ ಏನಾಗುತ್ತೆ, ನಮ್ಗೆ ಈ ತರ ಬೈಯಸ್ ಕಂಟ್ರೋಲ್ ಬಂದ್ಮೇಲೆ ಸ್ಟಾಕ್ ಎಷ್ಟೊಂದ್ಸರಿ ಫೇಲ್ಯೂರ್ ಆಗ್ಬಿಡುತ್ತೆ, ಎಷ್ಟೊಂದ್ಸಲಿ ಡೌನ್ ಹೋಗುತ್ತೆ. ಬಟ್ ಅದು ನಮ್ಗೆ ಈಗ ಬೈಯಸ್ ಕಂಟ್ರೋಲ್ ಬಂದ್ಮೇಲೆ ನಮ್ಗೆ ಬಿಗ್ ರ್ಯಾಲಿ ಸಿಗ್ಬೇಕು. ಬಿಗ್ ರ್ಯಾಲಿ ಸಿಗ್ಬೇಕಂದ್ರೆ ಆ ಪ್ರೈಸ್ ಒಂದು ಬೈಯಸ್ ಕಂಟ್ರೋಲ್ ಸಿಕ್ತು. ಫಸ್ಟ್ ಕನ್ಫರ್ಮೇಶನ್ ಏನು, ನನಗೆ ಈ ಬ್ಲೂ ಲೈನ್ ಅನ್ನೋದು ರೆಡ್ ಲೈನ್ ನ ಕ್ರಾಸ್ ಮಾಡಿ ಮೇಲೆ ಬಂತು, ಇದು ಬಂದು ಫಸ್ಟ್ ಕನ್ಫರ್ಮೇಶನ್. ಸೆಕೆಂಡ್ ಕನ್ಫರ್ಮೇಶನ್ ಬಂದು ಆ ಸ್ಟಾಕ್
ಸ್ಟಾಕ್ ಅಕ್ಯುಮುಲೇಟ್ ಆಗಬೇಕು 15 to 20 ಡೇಸ್ ಆ ಒಂದು ರೇಂಜ್ ಅಲ್ಲೇ ಅಕ್ಯುಮುಲೇಟ್ ಆಗಬೇಕು. ಅಕ್ಯುಮುಲೇಟ್ ಅಂದ್ರೆ ನಮಗೆ ಆ ಸ್ಟಾಕ್ ಅಲ್ಲೇ ಅದೇ ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇರಬೇಕು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ನೀವು ಹೇಗೆ ಅಕ್ಯುಮುಲೇಷನ್ ಮಾರ್ಕ್ ಮಾಡೋದು ಅಂತಂದ್ರೆ, ಯಾವಾಗ ನಮ್ಗೆ ಈ ತರ ಒಂದು ಬ್ರೇಕ್ಔಟ್ ಸಿಗುತ್ತೋ, ಈ ತರ ಒಂದು ಏನು ಕ್ರಾಸ್ ಓವರ್ ಸಿಗುತ್ತೋ, ಕ್ರಾಸ್ ಓವರ್ ಸಿಕ್ಕಿದ್ಮೇಲೆ ಆ ಹೈಯೆಸ್ಟ್ ಪಾಯಿಂಟ್ ನ ಮತ್ತೆ ಕ್ರಾಸ್ ಓವರ್ ಸಿಕ್ಕಿಂತ ಬಿಫೋರ್ ಲೋಯೆಸ್ಟ್ ಪಾಯಿಂಟ್ ನ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಯಾವಾಗ ನಮ್ಗೆ ಇಲ್ಲಿ ಈ ತರ ಒಂದು ಕ್ರಾಸ್ ಓವರ್ ಸಿಗುತ್ತೋ, ಕ್ರಾಸ್ ಓವರ್ ಆದ್ಮೇಲೆ ನಿಮ್ಗೆ 3 ತರ ಸಿಚುವೇಶನ್ ಇರುತ್ತೆ. ಒಂದು ಕ್ರಾಸ್ ಓವರ್ ಆದ್ಮೇಲೆ ಈ ತರ ವೆರಿ ಬಿಗ್ ಬಾಯಿಂಗ್ ಸೈಡ್ ಕಂಟಿನ್ಯೂಸ್ ಆಗಿ ಗ್ರೀನ್ 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 ಅಂತ ಹೋಗ್ಬಿಡುತ್ತೆ ಮಾರ್ಕೆಟ್. ಎರಡನೇ ಸಿಚುವೇಶನ್ ಬಂದು ಇಲ್ಲ ಅಲ್ಲಿಂದ ಒಂದ್ 2 ಬೈಯಿಂಗ್ ಕ್ಯಾಂಡಲ್ ಬಂದು ಅಲ್ಲೇ ಅಕ್ಯುಮುಲೇಟ್ ಆಗ್ಬಿಡುತ್ತೆ, ಅಲ್ಲೇ ಕಂಪ್ಲೀಟ್ ಆಗಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿರುತ್ತೆ ಪ್ರೈಸ್. ಇನ್ನೊಂದು ಮೂರನೇ ಸಿಚುವೇಶನ್ ಈ ತರ ನಮಗೆ ಗೋಲ್ಡನ್ ಕ್ರಾಸ್ ಓವರ್ ಆದ್ಮೇಲೆ ಇಚಿಮುಕಲ್ಲಿ ಸಡನ್ ಆಗಿ ಪ್ರೈಸ್ ಬಿದ್ದೋಗುತ್ತೆ. ಸೊ ನಾನು ಸಡನ್ ಆಗಿ ಪ್ರೈಸ್ ಇಂಪಲ್ಸಿವ್ ಅಪ್ ಮೂವ್ ನಾನು ನೋಡ್ತಾ ಇಲ್ಲ, ಇಂಪಲ್ಸಿವ್ ಡೌನ್ ಮೂವ್ ನಾನು ನೋಡ್ತಾ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನು ಪ್ರೈಸ್ ಅಕ್ಯುಮುಲೇಷನ್. ಈ ಅಕ್ಯುಮುಲೇಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬಿಫೋರ್ ದ ಬಿಗ್ ಮೂವ್. ಸೊ ಆ ಬಿಗ್ ಮೂವ್ ಗೋಸ್ಕರ ನಾವು ಈ ಒಂದು ಅಕ್ಯುಮುಲೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಫಸ್ಟ್ ನನ್ನ ಕನ್ಫರ್ಮೇಷನ್ ಕ್ರಾಸ್ ಓವರ್, ಸೆಕೆಂಡ್ ಕನ್ಫರ್ಮೇಷನ್ ಅಕ್ಯುಮುಲೇಷನ್. ನನಗೆ ಆಲ್ಮೋಸ್ಟ್ ಒಂದು 15 to 20 ಡೇಸ್ ನನಗೆ ಈ ತರ ಒಂದು ಅಕ್ಯುಮುಲೇಷನ್ ಸಿಗ್ತಾ ಇದೆ ಅಂತಂದ್ರೆ ನಾನು ಈ ಒಂದು ರೇಂಜ್ ಬೋರ್ಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದು ಬಿಗ್ ರ್ಯಾಲಿ ಸಿಗುತ್ತೆ ಬೈಯಿಂಗ್ ಸೈಡ್ ಅಂತ. ಈಗ ನಾನು ಮಾರ್ಕ್ ಮಾಡೋದು ಹೇಗೆ ಸರ್? ಈಗ ನಾನು ಜಸ್ಟ್ ಲೈಕ್ ದಟ್ ನಾನು ಇಲ್ಲಿ ಹೈ ಮತ್ತೆ ಲೋನ ಮಾರ್ಕ್ ಮಾಡ್ಬಿಟ್ಟೆ, ಬಟ್ ಬಿಗಿನರ್ ಆಗಿ ನಾವು ಹೇಗೆ ಲೆವೆಲ್ಸ್ ನ ಮಾರ್ಕ್ ಮಾಡೋದು ಅಂತ ನೀವು ಕೇಳೋದಾದ್ರೆ ನೋಡಿ, ಈಗ ಇಲ್ಲೇನಾಗಿದೆ ಪ್ರೈಸ್ ಬ್ರೇಕ್ಔಟ್ ಕೊಟ್ಟಾದ್ಮೇಲೆ 2 ದಿನ ಬೈಯಿಂಗ್ ಕ್ಯಾಂಡಲ್ ಬಂದಿದೆ, ಅರ್ಥ ಆಯ್ತಾ? ಸೊ ಬೈಯಿಂಗ್ ಕ್ಯಾಂಡಲ್ ಬಂದ್ಮೇಲೆ ನಮ್ಗೆ ಏನಾಗಿದೆ, ಅಲ್ಲಿಂದ ಪ್ರೈಸ್ ಯೂ ಟರ್ನ್ ಆಗಿದೆ. ಯೂ ಟರ್ನ್ ಆದ್ಮೇಲೆ ಹೈ ಪಾಯಿಂಟ್ ಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಈಗ ಈ ಪ್ರೈಸ್ ಅನ್ನೋದು ಇಲ್ಲಿ ತನಕ ಅಪ್ಪು ಬಂದಿದೆಯಲ್ವಾ, ಈ ಅಪ್ಪು ಬರಕ್ಕೆ ಯಾವ್ದೋ ಒಂದು ಸ್ವಿಂಗ್ ಲೋ ಪಾಯಿಂಟ್ ಅಂತ ಇರುತ್ತಾ, ಯಾವ್ದೋ ಒಂದು ಲೋ ಪಾಯಿಂಟ್ ಇದ್ರೆ ತಾನೇ ನಮ್ಗೆ ಹೈ ಅನ್ನೋದು ಕ್ರಿಯೇಟ್ ಆಗೋದು. ಸೊ ಹೈ ಪಾಯಿಂಟ್ ಗೆ ರೀಚ್ ಆಗೋಕ್ಕಿಂತ ಬಿಫೋರ್ ಒಂದು ಲೋ ಪಾಯಿಂಟ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಪ್ರತಿಯೊಂದು ಸ್ಟಾಕ್ ಅಲ್ಲಿ ಫಾರ್ಮೇಷನ್ ಸಿಗುತ್ತೆ ನಿಮ್ಗೆ. ಆ ಲೋ ಪಾಯಿಂಟ್ ಅನ್ನು ಸಹ ನೀವು ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಈ ಬಿಟ್ವೀನ್ ನಮ್ಗೆ ಪ್ರೈಸ್ ಅನ್ನೋದು ಅಕ್ಯುಮುಲೇಟ್ ಆಗಬೇಕು ಅಪ್ ಟು 15 to 20 ಡೇಸ್ ಮಿನಿಮಮ್. ನಮಗೆ ಈ ಒಂದು ಪ್ರೈಸ್ ಅನ್ನೋದು ಆ ರೇಂಜ್ ಬೌಂಡ್ ಕ್ರಿಯೇಟ್ ಆಗಬೇಕು. ಒನ್ಸ್ ಈ ರೇಂಜ್ ಬೌಂಡ್ ನ ಕ್ರಿಯೇಟ್ ಆದ್ಮೇಲೆ ಈ ರೇಂಜ್ ಬೌಂಡ್ ಬ್ರೇಕ್ಔಟ್ ಅಲ್ಲಿ ನೀವು ಎಂಟ್ರಿ ತಗೋಬಹುದು. ಒಂದು ಇಲ್ಲ ನೀವು ಒಂದು 15 ಡೇಸ್ ನಂಗೆ ಕನ್ಫರ್ಮೇಶನ್ ಸಿಕ್ತು ಸರ್ ಪ್ರೈಸ್ ಅಲ್ಲೇ ಅಕ್ಯುಮುಲೇಟ್ ಆಗ್ತಿದೆ, ಇಲ್ಲಿ ಬಯಸ್ ಕಂಟ್ರೋಲ್ ಅಲ್ಲಿ ಇದೆ. ಸೊ ನೀವು ಆ 15 ಡೇಸ್ ಮುಗಿದ್ಮೇಲೆ ಯಾವ್ದಾದ್ರು ಒಂದು ಗ್ರೀನ್ ಕ್ಯಾಂಡಲ್ ಸಹ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ನೀವು ಎಂಟ್ರಿ ತಗೊಂಡು ಏನು ಸ್ವಿಂಗ್ ಲೋ ಅಂತ ಇಟ್ಕೊಂಡಿದಿರಲ್ವಾ, ಈ ಬಾಟಮ್ ಅಲ್ಲಿ ಏನು ಸ್ವಿಂಗ್ ಲೋ ಇಟ್ಕೊಂಡಿದ್ರ ಇದ್ರ ಕೆಳಗಡೆ ನೀವು ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡ್ಕೋಬಹುದು. ಸೊ ಈ ತರ ಒಂದು ಫಾರ್ಮೇಶನ್ ಯಾವಾಗಾದ್ರೂ ಬರ್ತಾ ಇದೆ ಅಂತಂದ್ರೆ ನಿಮಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದು ಬಿಗ್ ರ್ಯಾಲಿನ ಕ್ಯಾಪ್ಚರ್ ಮಾಡಬಹುದು ಅಂತ ಅರ್ಥ. ಸೊ ನಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಾವೇನ್ ಮಾಡೋಣ, ಬ್ರೇಕ್ಔಟ್ ತಗೊಳ್ಳೋಣ. ಬ್ರೇಕ್ಔಟ್ ನಮಗೆ ಮೋರ್ ಕ್ಲಾರಿಟಿ ಸಿಗುತ್ತೆ. ಸೊ ಈಗ ನೋಡಿ, ಈ ಕ್ಯಾಂಡಲ್ ನನಗೆ ಬ್ರೇಕ್ಔಟ್ ಸಿಗ್ತಾ ಇದೆ ಅಂಡ್ ರೀಸೆಂಟ್ ಸ್ವಿಂಗ್ ಲೋ ಬಂದ್ ನನಗೆ ಈ ಲೊಕೇಶನ್ ಇದೆ. ಡಿಸ್ಟೆನ್ಸ್ ನ ಚೆಕ್ ಮಾಡ್ಕೊಳ್ಳಿ, ವೆರಿ ಗುಡ್ ಡಿಸ್ಟೆನ್ಸ್ ಅನ್ನೋದು ನಮಗೆ SL ಸಿಗ್ತಾ ಇದೆ. ಸೊ ಇಲ್ಲಿ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ನಿಮ್ಗೆ ಯಾವತ್ತು ಬಿಟ್ ಲಾಂಗರ್ ಡ್ಯೂರೇಷನ್ ಅಲ್ಲಿ ನಾವು ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ತುಂಬಾ ಕಡಿಮೆ ಡ್ಯೂರೇಷನ್, ಶಾರ್ಟ್ ಡ್ಯೂರೇಷನ್ ಹೋದ್ರೆ ನಿಮ್ಗೆ ಏನಾಗುತ್ತೆ, ಫೇಲ್ಯೂರ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಇಚಿಮುಕು ಯಾವತ್ತೂ ಆಗ್ಲಿ ನಮಗೆ ಹೈಯರ್ ಟೈಮ್ ಫ್ರೇಮ್ ಗೆ ಬಿಲ್ಡ್ ಮಾಡಿರುವಂತ ಒಂದು ಟ್ರೇಡಿಂಗ್ ಸಿಸ್ಟಮ್. ಇದು ಯಾವುದೇ ತರದ ನಾವು ಸ್ಮಾಲರ್ ಟೈಮ್ ಫ್ರೇಮ್ ಗೆ ಬಿಲ್ಡ್ ಮಾಡಿರುವಂತದ್ದು ಅಲ್ಲ. ಸೊ ಈಗ ನೀವು ಅಬ್ಸರ್ವ್ ಮಾಡಿ, ಈ ಲೊಕೇಶನ್ ಏನಾದ್ರೂ ಎಂಟ್ರಿ ತಗೊಂತೀನಿ ಅಂತಂದ್ರೆ ಏನ್ ನನಗೆ ಬ್ರೇಕ್ಔಟ್ ಕ್ಯಾಂಡಲ್ ಸಿಕ್ಕಿದೆಯೋ ಇದು ಬ್ರೇಕ್ಔಟ್ ಕ್ಯಾಂಡಲ್ ಆಗಿದೆ. ಸಾರಿ, ಈ ಕ್ಯಾಂಡಲ್ ಬಂದಂಗೆ ಬ್ರೇಕ್ಔಟ್ ಕ್ಯಾಂಡಲ್ ಇದೆ. ನನ್ನ ಲೊಕೇಶನ್ ಯಾವುದು, ಎಕ್ಸಾಕ್ಟ್ಲಿ ಈ ಲೊಕೇಶನ್ ನನಗೆ ಬ್ರೇಕ್ಔಟ್ ಸಿಗ್ತಾ ಇದೆ ಅಂಡ್ ಈ ರೀಸೆಂಟ್ ಸ್ವಿಂಗ್ ಲೋ ಏನಿದೆ ಈ ಲೊಕೇಶನ್ ಬಂದು ಸ್ಟಾಪ್ ಲಾಸ್ ಪ್ಲೇಸ್ ಮಾಡ್ಕೊಂತಾ ಇದ್ದೀನಿ. ಸೊ ಈಗ ಫಸ್ಟ್ ಟಾರ್ಗೆಟ್ ನಾವೇನ್ ಇಟ್ಕೊಂತೀವಿ ಅಂದ್ರೆ 1:2. ಫಸ್ಟ್ ಟಾರ್ಗೆಟ್ ನ 1:2 ಇಟ್ಕೊಂತೀವಿ, ಸೆಕೆಂಡ್ ಟಾರ್ಗೆಟ್ 1:4 ಇಟ್ಕೊಂತೀವಿ. ಸೊ 1:2 ಇಟ್ಟಾಗಿದ ತಕ್ಷಣ ನಾವು 50% ಆಫ್ ಅವರ್ ಹೋಲ್ಡಿಂಗ್ಸ್ ನ ರಿಲೀಸ್ ಮಾಡ್ತೀವಿ. ರಿಮೈನಿಂಗ್ 2 ಟೈಮ್ಸ್ ಏನ್ ಟಾರ್ಗೆಟ್ ಇದೆ ಅದನ್ನ ಬಂದು 50% ನ ಟ್ರಯಲ್ ಮಾಡ್ತೀವಿ ಅಲ್ಲಿಗೆ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ನೀವು ಅಬ್ಸರ್ವ್ ಮಾಡಿ, ನನಗೆ ಈ ಒಂದು ಫಾರ್ಮೇಶನ್ ಇಂದ 1:2 ಅಂತ ನಾನು ನೋಡಿದಾಗ ಎಕ್ಸಾಕ್ಟ್ಲಿ ನನಗೆ ಈ ಲೊಕೇಶನ್ ಬಂದು 1:2 ಆಗಿರುತ್ತೆ. ಸೊ ಇಲ್ಲಿ ನನಗೆ ರಿಸ್ಕ್ ಅಂಡ್ ರಿವಾರ್ಡ್ ನಾನು ನೋಡೋದಾದ್ರೆ ನಂಗೆ ರಿಸ್ಕ್ ಎಷ್ಟಿದೆ, 8% ರಿಸ್ಕ್ ಇದೆ. ನೀವು ಅಬ್ಸರ್ವ್ ಮಾಡಿ, ಈ ಲೊಕೇಶನ್ ನಮಗೆ ರಿಸ್ಕ್ ಅಂತ ನಾವು ನೋಡಿದಾಗ ಜಸ್ಟ್ 8% ನನಗೆ ರಿಸ್ಕ್ ಇದೆ ಅಂಡ್ ರಿವಾರ್ಡ್ ಅಂತ ನೋಡಿದಾಗ ನನಗೆ 18%, 8.8 ರಿಸ್ಕ್ ಇದ್ರೆ 18% ನನಗೆ ರಿವಾರ್ಡ್ ಅನ್ನು ಸಿಗ್ತಾ ಇದೆ ಅಂಡ್ 1:2 ರಿವಾರ್ಡ್ ನನಗೆ ಸಿಕ್ತು. ಇನ್ನೂ ಆ ಸ್ಟಾಕ್ ಅಲ್ಲಿ ಬುಲ್ಲಿ ಸ್ಟ್ರೆಂತ್ ಇದೆ, ರ್ಯಾಲಿ ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ. ನಾನು ಇನ್ನೂ ಪಾರ್ಟಿಸಿಪೇಟ್ ಮಾಡ್ಬೇಕು ಆ ಸ್ಟಾಕ್ ಅಲ್ಲಿ. ಈಗ ಲೆಟ್ಸ್ ಅಸ್ಯೂಮ್ ನಾನು ಏನಾದ್ರು ಈ ಸ್ಟಾಕ್ ಅಲ್ಲಿ ಒಂದು 1 lakh rupees ನಾನು ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂತ ತಿಳ್ಕೊಳ್ಳೋಣ. ಸೊ 1 lakh rupees ನಾನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನ್ ನನಗೆ 1:2 ಅನ್ನೋದು ಪ್ರಾಫಿಟ್ ಸಿಗುತ್ತೋ ಅವಾಗ ನಾನೇನ್ ಮಾಡ್ತೀನಿ, ನನ್ನ 50% ಅಮೌಂಟ್ ನ ರಿಲೀಸ್ ಮಾಡ್ತೀನಿ. ಅಂದ್ರೆ 50,000 ರೂಪಾಯಲ್ಲಿ ಎಷ್ಟು ಪ್ರಾಫಿಟ್ ಬಂದಿರುತ್ತೋ ಅಷ್ಟು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀನಿ. ರಿಮೈನಿಂಗ್ 50K ಏನಿರುತ್ತೋ ನಮ್ಮ ಕ್ಯಾಪಿಟಲ್, ಇನ್ವೆಸ್ಟೆಡ್ ಕ್ಯಾಪಿಟಲ್, ಸೊ ಅದರಲ್ಲಿ ಇಫ್ ಇನ್ ಕೇಸ್ ಡೌನ್ ಬಂತ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್, ಅಂದ್ರೆ ನಾನು ಎಲ್ಲಿ ಬೈಯಿಂಗ್ ಮಾಡಿರ್ತೀನೋ ಅದೇ ಪ್ರೈಸ್ ಗೆ ಸ್ಟಾಪ್ ಲಾಸ್ ನ ಅಥವಾ GTT ಆರ್ಡರ್ ನ ಮೋಡಿಫೈ ಮಾಡಿರ್ತೀನಿ. ಅದೇ ಅಲ್ಲಿಂದ ಇನ್ನು ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಪ್ರೈಸ್, ಸೊ ರಿಮೈನಿಂಗ್ ಏನ್ 2 ಟೈಮ್ಸ್ ನನ್ನ ಎಕ್ಸ್ಪೆಕ್ಟೆಡ್ ಟಾರ್ಗೆಟ್ ಇರುತ್ತೆ. ಯಾಕಂದ್ರೆ ಇದು ಬುಲ್ ರನ್ ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆ ಇದು ಬುಲ್ ನ ರ್ಯಾಲಿನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ಬೈರ್ಸ್ ಕಂಟ್ರೋಲ್, ಎರಡನೇದು ಬಂದು ಅಕ್ಯುಮುಲೇಷನ್.
ಅಕ್ಯುಮುಲೇಷನ್, ಒಂದು ರೇಂಜ್ ಬೌಂಡ್ ಅಂತ ನಾವೇನ್ ನೋಡಿದ್ವಿ, ಈ ಅಕ್ಯುಮುಲೇಷನ್ ನಮಗೆ ಬೇಸಿಕಲಿ ರೆಪ್ರೆಸೆಂಟ್ ಮಾಡೋದೇ ಒಂದು ರ್ಯಾಲಿನ. ಸೊ ಅಲ್ಲಿಂದ ನಾವು ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡಿ 1:4 ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವು ನೋಡಿ 1:4 ನಮ್ ಟಾರ್ಗೆಟ್ ಈ ತರ ಒಂದು ಅಚೀವ್ ಆಗುತ್ತೆ. ಈ ತರ ಇಚಿಮುಕು ಬೇಸ್ ಆಗಿಟ್ಕೊಂಡು ನಾವು ವೆರಿ ಗುಡ್ ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಯೂಸ್ ಮಾಡ್ಕೊಂಡು ಒಳ್ಳೆ ಪ್ರಾಫಿಟೇಬಲ್ ಸ್ಟ್ರಾಟಜೀಸ್ ನ ಬಿಲ್ಡ್ ಮಾಡಬಹುದು. ಸೊ ನೋಡಿ ನನಗೆ ರಿಸ್ಕ್ ಅಂಡ್ ರಿವಾರ್ಡ್ ವೈಸ್ ನೋಡಿದಾಗ ರಿವಾರ್ಡ್ ನನಗೆ ಎಷ್ಟಿದೆ 35% ನನಗೆ ರಿವಾರ್ಡ್ ಇದೆ. ಸೊ ನಮಗೆ ರಿಸ್ಕ್ ಎಷ್ಟಿದೆ 8.8%. ಇಫ್ ಇನ್ ಕೇಸ್ ನನಗೆ ಅಗೇನೆಸ್ಟ್ ಹೋಯ್ತು ಟ್ರೆಂಡ್ 8% ರಿಸ್ಕ್, 35% ರಿವಾರ್ಡ್. 35% ರಿವಾರ್ಡ್ ಜಸ್ಟ್ ಲೈಕ್ ದಟ್ ಬುಕ್ ಮಾಡ್ತೀವಿ. ಇಲ್ಲ, ನಾವು ಎರಡು ಹಂತದಲ್ಲಿ ಬುಕ್ ಮಾಡ್ತೀವಿ ರಿವಾರ್ಡ್ ನ. ಮೊದಲನೇ ಹಂತದಲ್ಲಿ 1:2 ಬುಕ್ ಮಾಡ್ತೀವಿ, ಎರಡನೇ ಹಂತದಲ್ಲಿ 1:4 ಬುಕ್ ಮಾಡ್ತೀವಿ. ಸೊ ಈ ತರ ನಾವು ಇಚಿಮುಕು ಬೇಸ್ ಆಗಿ ಇಟ್ಕೊಂಡು ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ನಾನು ನಿಮ್ಗೆ ಇನ್ನೂ ಒಂದ್ ಎರಡು ಎಕ್ಸಾಂಪಲ್ ನ ತೋರಿಸ್ಕೊಡ್ತೀನಿ. ಇಚಿಮುಕನ ಬೇಸ್ ಆಗಿ ಇಟ್ಕೊಂಡು ನಾವು ಯಾವ ತರ ಈ ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಅಕ್ಯುಮುಲೇಷನ್ ನ ಬೇಸ್ ಆಗಿ ಇಟ್ಕೊಂಡು ಟ್ರೇಡ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಸೆಕೆಂಡ್ ಎಕ್ಸಾಂಪಲ್ ಬಂದು ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಎಕ್ಸಾಕ್ಟ್ಲಿ NTPC ಅನ್ನುವಂತ ಸ್ಟಾಕ್. ಸೊ ಈ NTPC ಸ್ಟಾಕ್ ನ ಅಬ್ಸರ್ವ್ ಮಾಡಿ ಎಕ್ಸಾಕ್ಟ್ಲಿ ಈ ಒಂದು ಲೊಕೇಶನ್ ನಮ್ಗೆ ಇಚಿಮುಕು ಟೆಂಕೆನ್ಸನ್ ಏನಿದೆ, ಸೊ ಟೆಂಕೆನ್ಸನ್ ಕಿಜಿನ್ಸನ್ ನ ಕ್ರಾಸ್ ಮಾಡಿ ಮೇಲೆ ಬರ್ತಾ ಇದೆ. ಸೊ ಯಾವಾಗ ನಮ್ಗೆ ಈ ತರ ಕ್ರಾಸ್ ಓವರ್ ಸಿಗುತ್ತೋ ನಾವು ಅದನ್ನ ಗೋಲ್ಡನ್ ಕ್ರಾಸ್ ಓವರ್ ಅಥವಾ ಬೈಯಸ್ ಕಂಟ್ರೋಲ್ ಅಂತ ಕರಿತೀವಿ. ಒಂದ್ಸ ನಮಗೆ ಬೈಯಸ್ ಕಂಟ್ರೋಲ್ ಅಂತ ಕನ್ಫರ್ಮೇಶನ್ ಆದ್ಮೇಲೆ ಈ ಹೈಯೆಸ್ಟ್ ಅಂದ್ರೆ ಅಲ್ಲಿಂದ ಒಂದು ಎರಡು ಬೈಯಿಂಗ್ ಕ್ಯಾಂಡಲ್ ಬರುತ್ತೆ. ಆದ್ಮೇಲೆ ಪ್ರೈಸ್ ಅನ್ನೋದು ಯೂಟರ್ನ್ ತಗೊಳುತ್ತೆ, ರೀಟ್ರೇಸ್ಮೆಂಟ್ ಆಗಿ ಶುರು ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ನಂಗೆ ಇಲ್ಲಿ ಪ್ರೈಸ್ ಅನ್ನೋದು ಯೂಟರ್ನ್ ಆಗ್ತಾ ಇದೆ, ಇದು ಬಂದು ಅಕ್ಯುಮುಲೇಟ್ ಆಯ್ತು. ಅದೇ ರೀತಿ ಇದಕ್ಕೆ ಒಂದು ಲೋಯೆಸ್ಟ್ ಪಾಯಿಂಟ್ ಅಂತ ಇರುತ್ತೆ. ಏನ್ ಈ ಪ್ರೈಸ್ ಇಲ್ಲಿ ತನಕ ಬಂದಿದೆ ಇದಕ್ಕೊಂದು ಸ್ವಿಂಗ್ ಲೋ ಅಂತ ಕ್ರಿಯೇಟ್ ಆಗಿರುತ್ತೆ. ಈ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದು ಸ್ವಿಂಗ್ ಲೋ. ಸೊ ಬ್ರೇಕ್ಔಟ್ ಕ್ಯಾಂಡಲ್ ಯಾವುದು, ಈ ಕ್ಯಾಂಡಲ್ ಬಂದಂಗೆ ಬ್ರೇಕ್ಔಟ್ ಕ್ಯಾಂಡಲ್ ಆಗಿರುತ್ತೆ. ನನ್ನ ಲೋಯೆಸ್ಟ್ ಪಾಯಿಂಟ್ ಅಲ್ಲಿದೆ, ಈ ಕ್ಯಾಂಡಲ್ ಬಂದಂಗೆ ಲೋಯೆಸ್ಟ್ ಪಾಯಿಂಟ್ ಆಗಿರುತ್ತೆ. ಈ ಕಂಪ್ಲೀಟ್ ಅಲ್ಲಿ ನನಗೆ ಮಿನಿಮಮ್ 15 ರಿಂದ 20 ದಿನ ಪ್ರೈಸ್ ಅನ್ನೋದು ಅಕ್ಯುಮುಲೇಟ್ ಆಗಬೇಕು. ಹಾರಿಜಾಂಟಲ್ ಟ್ರೆಂಡ್ ಅಥವಾ ಸೈಡ್ ವೇಸ್ ಆಕ್ಷನ್ ಅನ್ನೋದು ಕ್ರಿಯೇಟ್ ಆಗಬೇಕು. ಸೊ ಎಕ್ಸಾಕ್ಟ್ಲಿ ನಂಗೆ ಇಲ್ಲಿ ಏನಾಗ್ತದೆ, ಪ್ರೈಸ್ ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಇದೆ. ಸೊ ಈ ಅಕ್ಯುಮುಲೇಷನ್ ಆಗ್ತಾ ಇದೆ ಅಂತಂದ್ರೆ ಲಿಕ್ವಿಡಿಟಿ ಬೈಯಸ್ ಕಂಟ್ರೋಲ್ ಬಂದು ಲಿಕ್ವಿಡಿಟಿನ ಕಲೆಕ್ಟ್ ಮಾಡ್ಕೊಂತ ಇದ್ದಾರೆ ಅಂತ ಅರ್ಥ. ಸೊ ಈ ಒಂದು ಫಾರ್ಮೇಶನ್ ಯಾವಾಗ ಸಿಗುತ್ತೋ ಅವಾಗ ಇಮಿಡಿಯೇಟ್ಲಿ ನಾವೇನ್ ಮಾಡ್ತೀವಿ, ಈ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ಅಲ್ಲಿ ನಾವು ಎಂಟ್ರಿ ತಗೊಂತೀವಿ. ಎಕ್ಸಾಕ್ಟ್ಲಿ ನಾವು ಬ್ರೇಕ್ಔಟ್ ಕ್ಯಾಂಡಲ್ ಮಾರ್ಕ್ ಮಾಡೋದಾದ್ರೆ ಸೊ ಈ ಒಂದು ಲೊಕೇಶನ್ ಏನಿದೆ, ಸೊ ಈ ಕ್ಯಾಂಡಲ್ ನಮ್ ಎಂಟ್ರಿ ಇರುತ್ತೆ. ಅಂಡ್ ಆ ಸ್ವಿಂಗ್ ಲೋ ಪಾಯಿಂಟ್ ಏನಿದೆ, ಸ್ವಿಂಗ್ ಲೋ ಪಾಯಿಂಟ್ ಎಕ್ಸಾಕ್ಟ್ಲಿ ನನಗೆ ಈ ಪಾಯಿಂಟ್ ಬಂದಂಗೆ ಸ್ವಿಂಗ್ ಲೋಯೆಸ್ಟ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀವಿ. ಇಫ್ ಇನ್ ಕೇಸ್ ಈ ಸ್ಟಾಕ್ ಸರ್ ಸ್ಟಾಪ್ ಲಾಸ್ ಹಿಟ್ ಮಾಡ್ಬೇಕಂದ್ರೆ 8.4% ಇದೆ. ಜಸ್ಟ್ ಲೈಕ್ ದಟ್ ಇವತ್ತು ಬೈ ಮಾಡಿದ್ರೆ ನಾಳೆ ಸ್ಟಾಪ್ ಲಾಸ್ ಹಿಟ್ ಮಾಡಕ್ ಆಗಲ್ಲ. ಇವನ್ ಸ್ಟಾಪ್ ಲಾಸ್ ಹಿಟ್ ಮಾಡಕ್ಕೂ ಸಹ 20 ದಿನ 15 ದಿನ ಈ ತರ ಟೈಮ್ ತಗೊಳುತ್ತೆ. ಸೊ ಈ ಈಕ್ವಿಟಿ ಯಾವತ್ತು ನಮ್ಗೆ ಏನ್ ಹೇಳುತ್ತೆ, ಇಟ್ಸ್ ಆಲ್ ಅಬೌಟ್ ಗೇಮ್ ಆಫ್ ಪೇಷನ್ಸ್ ಅಂತ ಕರಿತೀವಿ. ಯಾರಿಗೆ ಜಾಸ್ತಿ ಪೇಷನ್ಸ್ ಇರುತ್ತೋ ಅವರೇ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಾರ್ಕೆಟ್ ಅಲ್ಲಿ ವಿನ್ ಆಗೋದು. ಯಾರಿಗೆ ಇಂಪಲ್ಸಿವ್ ಡಿಸಿಷನ್ಸ್ ತಗೊಂಡ್ಬಿಡ್ತಾರೆ, ಡೌನ್ ಹೋಗ್ಬಿಡ್ತು ಬುಕ್ ಮಾಡ್ಬಿಡ್ತೀನಿ ಲಾಸ್ ನ ಅಂತ, ಯಾರು ಈ ಬೇಸಿಕಲಿ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಸೊ ಈ ತರ ಇಂಪಲ್ಸಿವ್ ಮೈಂಡ್ ಯಾರಿಗಿರತ್ತೋ ಅವ್ರು ಮಾತ್ರ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗೋದು ತುಂಬಾ ಕಷ್ಟ ಆಗಿರುತ್ತೆ. ಸೊ ಅದಕ್ಕೆ ಅಬ್ಸರ್ವ್ ಮಾಡಿ ಈ ಲೊಕೇಶನ್ ಏನಿದೆ 8.4% ನಮಗೆ ಸ್ಟಾಪ್ ಲಾಸ್ ಸಿಗ್ತಾ ಇದೆ. ಅಂಡ್ ಟಾರ್ಗೆಟ್ 1:2 ಫಸ್ಟ್ ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ತೇನೆ. ಎಕ್ಸಾಕ್ಟ್ಲಿ ನಾವು ಅಬ್ಸರ್ವ್ ಮಾಡಿ. ಸೊ 1:2 ನನಗೆ ಈ ಒಂದು ಲೊಕೇಶನ್ಗೆ 1:2 ಟಾರ್ಗೆಟ್ ಅನ್ನು ಪ್ಲೇಸ್ ಆಗ್ತದೆ. ಎರಡನೇ ಟಾರ್ಗೆಟ್ ನಾವು ಎಲ್ಲಿ ತನಕ ಇಟ್ಕೊಂತೀವಿ, ಇಲ್ಲಿ ನಾನು 50% ಪ್ರಾಫಿಟ್ ನ ಬುಕ್ ಮಾಡ್ತಿದ್ದೀನಿ. ಬಟ್ ಇನ್ನು ಟ್ರೆಂಡ್ ಸ್ಟ್ರೆಂತ್ ಇದೆ. ರಿಮೈನಿಂಗ್ 50% ನಾನು ಏನ್ ಮಾಡ್ತೇನೆ ಅಂದ್ರೆ 1:4 ತನಕ ನಾನು ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅನ್ನು ನನಗೆ ಬಂದು 1:4 ಅನ್ನೋದು ಪ್ರಾಫಿಟ್ ಸಿಕ್ಕಿರುತ್ತೆ. ಸೊ ಈ 1:4 ಆದ್ಮೇಲೆ ಇದೊಂದೇ ಟ್ರೇಡಿಂಗ್ ಆಪರ್ಚುನಿಟಿನ ಸಿಕ್ಕಿರೋದು NTPC ಅಲ್ಲಿ, ಇಲ್ಲ ಇನ್ನೂ ಟ್ರೇಡಿಂಗ್ ಆಪರ್ಚುನಿಟೀಸ್ ಈ ತರ ಒಂದು ಫಾರ್ಮೇಶನ್ ಸಿಕ್ಕಿದೆಯಾ ಅಂತ ಜಸ್ಟ್ ನೀವು ಫಾರ್ವರ್ಡ್ ಟೆಸ್ಟಿಂಗ್ ನೀವು ಮಾಡಬಹುದು. ನೋಡಿ ಇಲ್ಲಿ ನನಗೆ ಬೇರಿಶ್ ಕ್ರಾಸ್ ಓವರ್ ಸಿಕ್ಕಿದೆ, ಯಾವುದೇ ತರದ ಕನ್ಫರ್ಮೇಶನ್ ಇಲ್ಲ. ಅದಾದ್ಮೇಲೆ ಈ ಲೊಕೇಶನ್ ಮತ್ತೆ ಟ್ರೆಂಡ್ ರೈಡ್ ಆಗ್ತಾ ಇದೆ. ನೋಡಿ ಬುಲ್ಲಿಶ್ ಕ್ರಾಸ್ ಸಿಕ್ಕಿ ಟ್ರೆಂಡ್ ವರ್ಟಿಕಲ್ ಆಗಿ ಮೂವ್ ಆಗ್ತಾ ಇದೆ. ಆದ್ರೆ ನಮ್ಮ ಒಂದು ಸ್ಟ್ರಾಟಜಿ ಪ್ರಕಾರ ಇದು ಅಕ್ಯುಮುಲೇಷನ್ ಅನ್ನು ಸಿಗ್ತಾ ಇಲ್ಲ. ಸೊ ಈ ಸ್ಟಾಕ್ ಅಲ್ಲಿ ನಾವು ಯಾವ ತರದ ಪಾರ್ಟಿಸಿಪೇಷನ್ ಮಾಡಲ್ಲ. ಸೊ ನನಗೆ ಈಗ ನೀವು ಕೇಳ್ಬೋದು, ಸರ್ ಇಲ್ಲಿ ಒಳ್ಳೆ ಮೂವ್ ಬಂದಿದೆಯಲ್ಲ ಸರ್, ಯಾಕೆ ಸರ್ ನಾವು ಈ ಟ್ರೇಡ್ ನ ಮಿಸ್ ಮಾಡ್ತೀವಿ ಅಂತಂದ್ರೆ, ನೋಡಿ ಇಲ್ಲಿ ಒಳ್ಳೆ ಮೂವ್ ಬಂದಿದೆ. ಬಟ್ ಇದೇ ರೀತಿ ನೀವು ಇನ್ನೊಂದು 4 ಸ್ಟಾಕ್ ಅಲ್ಲಿ ಇದೇ ತರ ಇಚಿಮುಕು ಕ್ರಾಸ್ ಓವರ್ ಆಗಿದೆ ಅಂತ ಇಮಿಡಿಯೇಟ್ ಆಗಿ ಬೈ ಮಾಡಕ್ ಹೋಗಿ ನಿಮ್ಗೆ ಎಷ್ಟೊಂದು ಸ್ಟಾಕ್ಸ್ ಡೌನೇ ಹೋಗುತ್ತೆ, ನಿಮ್ ಅಗೇನ್ಸ್ಟ್ ಟ್ರೆಂಡೇ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾವು ಈ ತರ ಒಂದು ಟ್ರೇಡ್ಸ್ ನಾವು ಯಾವುದೇ ತರದ ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ ಆಸ್ ಪರ್ ದಿ ಟೆಂಕೆನ್ಸನ್ ಕಿಜಿನ್ಸನ್ ಕ್ರಾಸ್ ಓವರ್ ಪ್ರಕಾರ. ಸೊ ಅದೇ ರೀತಿ ಮತ್ತೆ ಟ್ರೆಂಡ್ ಅನ್ನೋದು ಕಂಟಿನ್ಯೂಷನ್ ಆಗ್ತಾ ಇದೆ. ಬಟ್ ನೀವು ನೋಡಿ ಯಾವ ಲೊಕೇಶನ್ ನಮಗೆ ಟ್ರೆಂಡ್ ಅನ್ನೋದು ಅಕ್ಯುಮುಲೇಷನ್ ಆಗ್ತಾ ಇಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಯಾವ ತರದ ಅಕ್ಯುಮುಲೇಷನ್ ಆಗ್ತಿಲ್ಲ. ಸೊ ಇಲ್ಲಿ ಮತ್ತೆ ಅಕ್ಯುಮುಲೇಷನ್ ಆಗೋಕೆ ಶುರುವಾಯಿತು. ನೋಡಿ ಇಲ್ಲೇನಾಗಿದೆ, ನನಗೆ ಟೆಂಕೆನ್ಸನ್ ಕಿಜಿನ್ಸ್ ಅನ್ನ ಕ್ರಾಸ್ ಮಾಡಿ ಮೇಲೆ ಬಂತು. ಸೊ ಮೇಲೆ ಬಂದ್ಮೇಲೆ ನೆಕ್ಸ್ಟ್ ನನ್ಗೆ ಏನಾಯ್ತು, ನೋಡಿ ಈ ಹೈಯೆಸ್ಟ್ ಪಾಯಿಂಟ್ ಅಲ್ಲಿಂದ ನಮ್ಗೆ ಏನಾಯ್ತು, ಈ ತರ ಒಂದು ಹೈಯೆಸ್ಟ್ ಪಾಯಿಂಟ್ ಕ್ರಿಯೇಟ್ ಆಗಿ ಈ ಲೊಕೇಶನ್ ಮತ್ತೆ ಈ ಲೋಯೆಸ್ಟ್ ಪಾಯಿಂಟ್ ಒಂದು ಸ್ವಿಂಗ್ ಲೋ ಅಂತ ಇರುತ್ತಾ. ಸೊ ಸ್ವಿಂಗ್ ಲೋ ನನಗೆ ಇಲ್ಲಿ ತುಂಬಾ ಕೆಳಗಡೆ ಇದೆ. ಎಲ್ಲಿದೆ ಅಂದ್ರೆ ಈಗ ನಮ್ಗೆ ಏನು ಎಲೆಕ್ಷನ್ June 4 ಲಾಸ್ಟ್ ಇಯರ್ 2024 ರಿಸಲ್ಟ್ಸ್ ಬಂತು, ಅವತ್ತೊಂದು ಮೇಜರ್ ಕ್ರಾಶ್ ಅನ್ನೋದಾಯ್ತು ಮಾರ್ಕೆಟ್ ಅಲ್ಲಿ. ಸೊ ಆ ಒಂದು ಲೋಯೆಸ್ಟ್ ಪಾಯಿಂಟ್ ಗೆ ನನಗೆ ತುಂಬಾ ಡಿಸ್ಟೆನ್ಸ್ ಇದೆ.
ಇರ್ತದೆ. ಈ ಹೈಯೆಸ್ಟ್ ಪಾಯಿಂಟ್ ಗೆ ಹೆಲ್ಪ್ ಮಾಡಿರುವಂತ ಒಂದು ಸ್ವಿಂಗ್ ಪಾಯಿಂಟ್ ನ ತಗೊಳ್ಳಿ. ಆ ಸ್ವಿಂಗ್ ಪಾಯಿಂಟ್ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಆಗಿರುತ್ತೆ, ಇಲ್ಲ ಕಿಜನ್ಸನ್ ಇರುತ್ತೆ. ಸೊ ಈ ತರ ಈ ಒಂದು ಲೊಕೇಶನ್ಸ್ ಗೆ ನೀವು ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡ್ಕೋಬಹುದು. ಅದು ಹೇಗೆ ಅಂತಂದ್ರೆ, ಇನ್ ಕೇಸ್ ನಾನು ಎಂಟ್ರಿ ತಗೊಂತೀನಿ ಅಂದ್ರೆ ಬ್ರೇಕ್ಔಟ್ ಕ್ಯಾಂಡ್ಲು, ಎಕ್ಸಾಕ್ಟ್ಲಿ ಈ ಕ್ಯಾಂಡ್ಲು. ಯಾಕೆ ಈ ಕ್ಯಾಂಡ್ಲ್ ಅನ್ನ ತಗೊಂತಾ ಇದೀವಿ, ನಮ್ಮ ಏನ್ ಇಚ್ಚಿಮುಕು ಸಿಸ್ಟಮ್ ಇದೆಯೋ ಅದನ್ನ ಬ್ರೇಕ್ಔಟ್ ಕ್ಲಿಯರ್ ಆಗಿ ಮಾಡಿದಾನೆ. ಅಂಡ್ ನಮ್ಮ ಸ್ಟಾಪ್ ಲಾಸ್ ಅಂತ ಬಂದಾಗ ಎಕ್ಸಾಕ್ಟ್ಲಿ ಈ ಸ್ವಿಂಗ್ ಲೋಯೆಸ್ಟ್ ಪಾಯಿಂಟ್ ಅಥವಾ ಕಿಜನ್ಸನ್ ಏನಿದೆ ಇದು ಬಂದು ಸ್ಟಾಪ್ ಲಾಸ್ ಆಗಿ ಪ್ಲೇಸ್ ಮಾಡ್ಕೊಂತಾ ಇದೀನಿ. ಸೊ ಈ ಲೊಕೇಶನ್ ನಂಗೆ ಎಷ್ಟು ಸಿಕ್ಕಿದೆ, ನಿಯರ್ಲಿ 9.5% ನನಗೆ ಸ್ಟಾಪ್ ಲಾಸ್ ಸಿಗ್ತಾ ಇದೆ. ಅಂಡ್ ಟಾರ್ಗೆಟ್ ವೈಸ್ ನಾನು ಎಷ್ಟು ಪ್ಲೇಸ್ ಮಾಡಿ 1:2 ಫಸ್ಟ್ ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊಂತೀನಿ. ಎಕ್ಸಾಕ್ಟ್ಲಿ ನನಗೆ ಆಲ್ಮೋಸ್ಟ್ 1:1.5 ಪ್ರಾಫಿಟ್ ನ ಕೊಟ್ಟಿದ್ದಾನೆ. ಅದಾದ್ಮೇಲೆ ನಿಮ್ಗೆ ಲಾಸ್ ಇಲ್ಲಿ ಎಸ್ ಎಲ್ ಇಟ್ ಆಗಿದೆ. ಅರ್ಥ ಆಯ್ತಾ? ಏನೀಗ ರೀಸೆಂಟ್ ಆಗಿ ನಾವು ಬೇರ್ ಮಾರ್ಕೆಟ್ ಶುರು ಆಯ್ತು, ಅವಾಗ ನಮ್ಗೆ ಎಸ್ ಎಲ್ ಇಟ್ ಆಯ್ತು. ನೀವು ಅಬ್ಸರ್ವ್ ಮಾಡಿ, ಸರ್ ನಾನು 1:2 ಪ್ರಾಫಿಟ್ ಬುಕ್ ಆಗ್ಲಿಲ್ಲ. ಓಕೆ, ಲೆಟ್ಸ್ ಸೇ ಇದು ಓವರ್ ಆಲ್ ಮೊಮೆಂಟಮ್ ನಾವು ನೋಡೋದಾದ್ರೆ ನಮಗೆ 14% ರಿಟರ್ನ್ ಕೊಟ್ಟಿದೆ, ನಾವು ಬುಕ್ ಮಾಡಿಲ್ಲ. ಲಾಸ್ ಇಮಿಡಿಯೇಟ್ ಆಗಿ ಅಂತೂ ನಿಮ್ಗೆ ಸ್ಟಾಪ್ ಲಾಸ್ ಇಟ್ ಮಾಡ್ತಾ ಇಲ್ಲ ಅಲ್ವಾ? ಸೊ ಬೇಸಿಕಲಿ ಏನಾಗುತ್ತೆ ಇಲ್ಲಿ ನೋಡಿ, ಪ್ರೈಸ್ ಇಲ್ಲಿಂದ ಅಪ್ ಟ್ರೆಂಡ್ ಹೋಗಿ ಈ ತರ ಅಕ್ಯುಮುಲೇಟ್ ಆಗಿ ಮತ್ತೆ ಒಂದು ಹೈಯರ್ ಹ್ಯಾಂಡ್ ಸಿಕ್ಕಿದೆ. ಅದಾದ್ಮೇಲೆ ಮತ್ತೆ ನಿಮ್ಗೆ ಲಾಸ್ ಅನ್ನ ಸಿಗ್ತಾ ಇರುತ್ತೆ. ಯಾವಾಗ ನೀವು ಬುಕ್ ಮಾಡ್ತಿರೋದು, ನಿಮ್ಮ ಎಂಟ್ರಿ ಬಂದು ಆಗಸ್ಟ್ ಅಲ್ಲಿ ಇದ್ರೆ ನಿಮ್ಮ ಎಕ್ಸಿಟ್ ಬಂದು ಯಾವಾಗಿದೆ, ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ ಇದೆ ನಿಮ್ಮ ಎಕ್ಸಿಟ್ ಬಂದು. ಸೊ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 5 ತಿಂಗಳ ಕಾಲ ನೀವು ಒಂದೇ ಟ್ರೇಡ್ ಅಲ್ಲಿ ನೀವು ಹೋಲ್ಡ್ ಮಾಡಿರ್ತೀರಾ. ಓಕೆನಾ? ಸೊ ಇದನ್ನ ನಿಮ್ಗೆ ಪೇಷನ್ಸ್ ಅಂತ ಕರಿತೀವಿ ನಾವು. ಯಾವ ತರ ಈ ತರ ಪೇಷನ್ಸ್ ನ ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ವೆಯ್ಟ್ ಮಾಡ್ತೀವೋ ಅವಾಗ ನಮ್ಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ರಿಟರ್ನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ. ಸೊ ಈಗ ಈ ತರ ಒಂದು ಸೆನರಿಯಲ್ಲಿ ನಮ್ಗೆ ಏನಾಗುತ್ತೆ ಹೋದ್ರೆ, ಈಗ ಇಟ್ಸ್ ಆಲ್ ಅಬೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಈಗ ನಾನು ಇಲ್ಲಿ 1 lakh rupees ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನನಗೆ ಗೊತ್ತು ಇಫ್ ಇನ್ ಕೇಸ್ ನನ್ನ ಡೈರೆಕ್ಷನ್ ಅಪೋಸಿಟ್ ಹೋದಾಗ ನಾನು ಎಲ್ಲಿ ಹೊರಗಡೆ ಬರಬೇಕು, ನನ್ನ ಫೇವರಬಲ್ ಹೋದಾಗ ನಾನು ಎಲ್ಲಿ ಹೊರಗಡೆ ಬರಬೇಕು. ಇವೆರಡು ಕ್ಲಾರಿಟಿ ಇದ್ರೆ, ಅಂದ್ರೆ ನನ್ನ ಎಂಟ್ರಿ ಕ್ಲಾರಿಟಿ ಇದೆ, ನಾನು ಎಲ್ಲಿ ಎಂಟ್ರಿ ತಗೋಬೇಕು, ನನ್ನ ರಿಸ್ಕ್ ಕ್ಲಾರಿಟಿ ಇದೆ, ನನ್ನ ರಿವಾರ್ಡ್ ಸಹ ಕ್ಲಾರಿಟಿ ಇದೆ. ಈ ಮೂರು ಯಾವಾಗ ಕ್ಲಾರಿಟಿ ಇರುತ್ತೋ ಅವಾಗ ಮಾತ್ರ ನಾವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಕ್ ಸಾಧ್ಯ. ಸರ್ ಎಂಟ್ರಿ ತಗೊಂಡ್ಬಿಟ್ಟಿದೀನಿ ಸರ್, ನನಗೆ ಎಕ್ಸಿಟ್ ಗೊತ್ತಿಲ್ಲ, ಎಲ್ಲಿ ಎಕ್ಸಿಟ್ ಮಾಡ್ಬೇಕು ಗೊತ್ತಿಲ್ಲ, ಮಾರ್ಕೆಟ್ ಅಲ್ಲಿ ಅಗೇನ್ ಡೇಂಜರ್ ಝೋನ್ ಅಲ್ಲಿ ಇರ್ತೀವಿ. ಎಲ್ಲಿ ಲಾಸ್ ನ ಬುಕ್ ಮಾಡ್ಬೇಕಂದ್ರೆ ರಿಸ್ಕ್ ನ ಬುಕ್ ಮಾಡ್ಬೇಕು ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ, ಅಗೇನ್ ನಾವು ಡೇಂಜರ್ ಝೋನ್ ಅಲ್ಲಿ ಇರ್ತೀವಿ. ಸೊ ಅದಕ್ಕೆ ನಾನು ಯಾವತ್ತೂ ಏನ್ ಹೇಳ್ತೀನಿ ಅಂದ್ರೆ, ಒಂದು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡುವಾಗ ಈ ಮೂರು ಕ್ಲಾರಿಟಿ ಇರ್ಲಿ. ನಾನು ಎಂಟ್ರಿಯಲ್ಲಿ, ನನ್ನ ಸ್ಟಾಪ್ ಲಾಸ್ ಅಲ್ಲಿ, ನನ್ನ ಟಾರ್ಗೆಟ್ ಅಲ್ಲಿ. ಸೊ ಈ ಮೂರು ಕ್ಲಾರಿಟಿ ಇದ್ದು ಒಂದಷ್ಟು ದಿನ ಬ್ಯಾಕ್ ಟೆಸ್ಟ್ ಮಾಡಿ ಕುತ್ಕೊಂಡು ಯಾವುದೇ ಒಂದು ಸ್ಟ್ರಾಟಜಿನ. ಈಗ ನಾನೇನು ಈ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದೀನಿ, ಇದು ನಾನು ನಿಮ್ಗೆ ಸ್ಕ್ರೀನರ್ನು ಸಹ ಕೊಡ್ತೇನೆ. ಆ ಸ್ಕ್ರೀನರ್ ನ ಬೇಸ್ ಆಗಿ ಇಟ್ಕೊಂಡು ಅಕ್ಯುಮುಲೇಷನ್ ನ ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಸೊ ಬ್ಯಾಕ್ ಟೆಸ್ಟ್ ಮಾಡಿದಾಗ ನಿಮ್ಗೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಫಸ್ಟ್ ಥಿಂಗ್. ನೆಕ್ಸ್ಟ್ ಕಾನ್ಫಿಡೆನ್ಸ್ ಬಿಲ್ಡ್ ಆದ್ಮೇಲೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಎಲ್ಲರೂ ಮಾಡ್ತೀವಿ. ಇವನ್ ನಾನು ಮಾಡ್ತೀನಿ, ನೀವು ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್. ಆದ್ರೆ ಆ ಒಂದು ಸಿಸ್ಟಮ್ ಏನ್ ಬಿಲ್ಡ್ ಮಾಡ್ತೀವಲ್ವಾ, ಆ ಬಿಲ್ಡ್ ಸಿಸ್ಟಮ್ಗೆ ಒಳ್ಳೆ ಅಕ್ಯುರೇಸಿ ಅಂತ ಇದೆ ಅಂತಂದ್ರೆ ಜಸ್ಟ್ ನಾವು ಮಾಡ್ಬೇಕಾಗಿರೋದೇನು ಆ ಸಿಸ್ಟಮ್ ನ ಜಸ್ಟ್ ಫಾಲೋ ಮಾಡ್ತಾ ಇರಬೇಕು. ಒಂದು ಎರಡು ನಾವು ಏನೋ ಒಂದು ಲೆಟ್ಸ್ ಈಗ 1.5 ರಿವಾರ್ಡ್ ಕೊಟ್ಟಾಗ ನಾನು ವಾಪಸ್ ಬರೋವಾಗ ನನ್ನ ಬ್ಯಾಗ್ ಲೆಟ್ಸ್ ಇಲ್ಲೇ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆದೆ, ಇಲ್ಲ ಅಂತಂದ್ರೆ ಲೆಟ್ಸ್ ಇಲ್ಲಿಂದ ನಾನು ರೈಟ್ ಟೈಮ್ಗೆ ಸ್ಟಾಪ್ ಲಾಸ್ ಬುಕ್ ಮಾಡಲಿಲ್ಲ, ಇನ್ನೊಂದು ಸ್ವಲ್ಪ ಕೆಳಗಡೆ ಬುಕ್ ಮಾಡಿದೆ. ಇದೆಲ್ಲ ಕಾಮನ್. ಬೇಸಿಕಲಿ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇದನ್ನ ನಾರ್ಮಲ್ ಅಂತಾನೆ ಕರಿತೀವಿ. ಆದ್ರೆ ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ಹಂಗಿರಲ್ಲ. ನಾವು ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿಲ್ಲ, ಕ್ವಿಕ್ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಅಕೌಂಟ್ ಝೀರೋ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಮೇಜರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರುವಂತ ಬ್ಯಾಲೆನ್ಸ್ ಏನ್ ನಮ್ಮ ಕ್ಯಾಪಿಟಲ್ ಇದೆ ಅದಕ್ಕೆ. ಸೊ ಅದಕ್ಕೋಸ್ಕರ ಈಕ್ವಿಟಿ ಮಾರ್ಕೆಟ್ಸ್ ಆಲ್ವೇಸ್ ಗೋಲ್ಡನ್ ಮಾರ್ಕೆಟ್ಸ್ ಅಂತಾನೆ ಕರೀತೀವಿ. ಸೊ ಈಗ ನೋಡಿ, ಈ ಒಂದು ನಮ್ಗೆ ಇದು ಫಾಲೋಯಿಂಗ್ ಸ್ಟ್ರಾಟಜಿ. ಓಕೆನಾ? ಸೊ ನಮ್ಗೆ ಇಲ್ಲಿ ಒಂದು ಟ್ರೇಡ್ ಸಿಕ್ತು, ಇದಾದ್ಮೇಲೆ ನಮ್ಗೆ ಎರಡನೇ ಟ್ರೇಡ್ ಇಲ್ಲಿ ಸಿಕ್ಕಿದೆ. ಅಂಡ್ ಮೋರ್ ಓವರ್ ಈ ಒಂದು ರ್ಯಾಲಿನ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇದು ಬಂದು ಕಂಪ್ಲೀಟ್ ಅಕ್ಯುಮುಲೇಷನ್ ಝೋನ್ ಸಿಕ್ಕಿರೋದು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಆ ಬುಲ್ ರನ್ ಕಂಟಿನ್ಯೂಷನ್ ಆಗ್ತಾನೆ ಇದೆ. ಓಕೆನಾ? ಕಿಪ್ಪನ್ ಆಲ್ಮೋಸ್ಟ್ ನಾವು ನೋಡಿದರೆ ಕಳೆದ 2 ವರ್ಷಗಳಿಂದ ಬುಲ್ ರನ್ ಅನ್ನೋದು ಕಂಟಿನ್ಯೂಷನ್ ಆಗ್ತಿದೆ. ಇಟ್ಸ್ ಆಲ್ ಅಬೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಈಗ 1.5 ಟೈಮ್ಸ್ ಅಂಡ್ ರಿವಾರ್ಡ್ ಬುಕ್ ಮಾಡಿಲ್ಲ ಅಂದ್ರೆ ಏನ್ ನಾವು ಒಂದು ರೂಲ್ ಇರುತ್ತೋ, ಸ್ಟಾಪ್ ಲಾಸ್ ತಮ್ ರೂಲ್ ಏನಿರುತ್ತೋ ಅದನ್ನ ಫಾಲೋ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರಬೇಕು. ಅದೇ ರೀತಿ VDL ಅಂತ ಸ್ಟಾಕ್, ವೇದಾಂತ ಅನ್ನೋ ಸ್ಟಾಕ್ ನ ನೀವು ಚೆಕ್ ಮಾಡಿ ಯಾವ ತರ ಒಂದು ಪಾರ್ಟಿಸಿಪೇಷನ್ ಸಿಗ್ತಾ ಇದೆ ಅಂತಂದ್ರೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನನ್ಗೆ ಏನಾಗ್ತಿದೆ, VDL ಅನ್ನೋ ಸ್ಟಾಕ್ ಅಲ್ಲಿ ನನಗೆ ಒಂದು ಇಚಿಮುಕು ಟೆಂಕೆನ್ಸನ್ ಏನಿದೆ ಇದು ಬ್ರೇಕ್ಔಟ್ ಸಿಗ್ತಾ ಇದೆ. ಸೊ ಬ್ರೇಕ್ಔಟ್ ಸಿಕ್ಕಿದ ಮೇಲೆ ಈ ಸ್ಟಾಕ್ ಅಲ್ಲಿ ನನಗೆ ಕಂಪ್ಲೀಟ್ ಅಕ್ಯುಮುಲೇಷನ್ ಆಗ್ತಾ ಇದೆ. ಸ್ಟಾಕ್ ಕಂಪ್ಲೀಟ್ ರೇಂಜ್ ಬೌಂಡ್ ನ ಕ್ರಿಯೇಟ್ ಮಾಡ್ತಿದ್ದಾನೆ. ಸೊ ಎಕ್ಸಾಕ್ಟ್ಲಿ ನೀವು ಆ ಲೊಕೇಶನ್ಸ್ ನ ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಈ ಲೊಕೇಶನ್ಸ್ ಅಲ್ಲಿ ನನಗೆ ಏನಾಗ್ತಿದೆ, ಪ್ರೈಸ್ ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಇದೆ. ಅಂಡ್ ಮೋರ್ ಓವರ್ ನನಗೆ ಎಕ್ಸಾಕ್ಟ್ಲಿ ಬ್ರೇಕ್ಔಟ್ ಕ್ಯಾಂಡಲ್ ಅಂತ ನೋಡಿದಾಗ, ಸೊ ಈ ಕ್ಯಾಂಡಲ್ ನನಗೆ ಬ್ರೇಕ್ಔಟ್ ಕ್ಯಾಂಡಲ್ ಆಗಿರುತ್ತೆ. ಈಗ ನಾನೇನ್ ಹೇಳಿದೆ, ಬ್ರೇಕ್ಔಟ್ ಕ್ಯಾಂಡಲ್ ಅಂದ್ರೆ ಈ ಒಂದು ಈ ಕ್ಯಾಂಡಲ್ ಬಂದು ನನಗೆ ಕ್ರಾಸ್ ಓವರ್ ಕ್ಯಾಂಡಲ್ ಆಗಿರುತ್ತೆ. ಸೊ ನಾವು ಎಂಟ್ರಿ ಅಲ್ಲಿ ತಗೊಂತೀವಿ, ಈ ಒಂದು ಏನ್ ಲೊಕೇಶನ್ ಇದೆ ಈ ಲೊಕೇಶನ್ ನ ಬ್ರೇಕ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಬೇಕು. ಅದು ಯಾವಾಗ ಕ್ಲೋಸ್ ಮಾಡಬೇಕು, ಫಸ್ಟ್ ನನಗೆ ಒಂದು 20 ದಿನ
ಅಕ್ಯುಮುಲೇಷನ್ ಝೋನ್ ನ ಕ್ರಿಯೇಟ್ ಮಾಡಿ ಮತ್ತೆ ಬ್ರೇಕ್ಔಟ್ ಕೊಡಬೇಕು. ಅವಾಗ ಮಾತ್ರ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಹೊರತು ಒಂದು 2 ದಿನ 3 ದಿನ ರಿಟ್ರೇಸ್ಮೆಂಟ್ ಆಗಿ ಸಡನ್ ಆಗಿ ಬ್ರೇಕ್ಔಟ್ ಕೊಟ್ಟ ಅಂದ್ರೆ ನಾವು ಯಾವುದೇ ತರದ ಪಾರ್ಟಿಸಿಪೇಷನ್ ಮಾಡಕ್ ಹೋಗಲ್ಲ ಅಲ್ಲಿ. ಮತ್ತೆ ನಾನು ನಿಮ್ಗೆ ಹೇಳಿದೀನಿ ಯಾಕೆ ಇಲ್ಲಿ ಅಕ್ಯುಮುಲೇಷನ್ ಕ್ರಿಯೇಟ್ ಆಗತ್ತೆ ಅಂತಂದ್ರೆ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ, ಬೈಯಿಂಗ್ ಕಂಟ್ರೋಲ್ ಅಲ್ಲಿ ಇರೋ ಸ್ಟಾಕ್ ಅಲ್ಲಿ ಲಿಕ್ವಿಡಿನ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ಒಂದಷ್ಟು ದಿನ ರೇಂಜ್ ಬೋರ್ಡ್ ನ ಕ್ರಿಯೇಟ್ ಮಾಡ್ತಾರೆ. ಹೇಗ್ ಸಿಗುತ್ತೆ ಸರ್ ಅವ್ರ ಲಿಕ್ವಿಡಿ ಅಂತ ನೀವು ಕೇಳೋದಾದ್ರೆ, ನೋಡಿ ನಾನು ಇಲ್ಲಿ ಬೈ ಮಾಡಿದೀನಿ, ನಾನು ನಿಮ್ಗೆ ಏನ್ ಹೇಳಿದೆ, ಈಕ್ವಿಟಿ ಇಸ್ ಆಲ್ ಅಬೌಟ್ ಗೇಮ್ ಆಫ್ ಪೇಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ಇಲ್ಲಿ ಬೈ ಮಾಡಿದೀನಿ, 1 ದಿನ ವೇಟ್ ಮಾಡಿದೆ, 2 ದಿನ ವೇಟ್ ಮಾಡಿದೆ, 3 ದಿನ ವೇಟ್ ಮಾಡಿದೆ, ಮೂಮೆಂಟೇ ಇಲ್ಲ ಸ್ಟಾಕ್ ಅಲ್ಲಿ. 4ನೇ ದಿನ ನಾನು ಡಿಸಿಷನ್ ತಗೊಂಡ್ಬಿಡ್ತೀನಿ ಸ್ಟಾಕ್ ಬೇಡ, ಯಾಕಂದ್ರೆ ಬೇರೆ ಸ್ಟಾಕ್ಸ್ ಅಲ್ಲಿ 5% 10% ಅಂತ ಮೂವ್ಮೆಂಟ್ ಹೋಗ್ತಾ ಇರುತ್ತೆ, ಬಟ್ ನಾನ್ ಬೈ ಮಾಡಿರೋ ಸ್ಟಾಕ್ ಅಲ್ಲಿ ಮೂಮೆಂಟಮ್ ಇರಲ್ಲ. ಸೊ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ನನ್ಗೆ ಆಪರ್ಚುನಿಟಿ ಮಿಸ್ ಆಗಿ ಹೋಗ್ತಾ ಇದೆ, ಈ ಸ್ಟಾಕ್ ಅಲ್ಲಿ ಮೂಮೆಂಟಮ್ ಬರ್ತಾ ಇಲ್ಲ, ರಾಂಗ್ ಸ್ಟಾಕ್ ನ ಚೂಸ್ ಮಾಡ್ತೀನಿ ಅಂತ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡ್ತಾರೆ. ಸೊ ಅದಕ್ಕೆ ಅಕ್ಯುಮುಲೇಷನ್ ಝೋನ್ ಅನ್ನೋದು ಅವ್ರು ಕ್ರಿಯೇಟ್ ಮಾಡೋದು. ಸೊ ಈ ಒಂದು ಝೋನ್ ಅಲ್ಲಿ ಏನಾಗುತ್ತೆ, ನಾನು ಸೆಲ್ ಮಾಡ್ಬಿಡ್ತೀನಿ ನನ್ನ ಹೋಲ್ಡಿಂಗ್ಸ್ ನ. ಯಾವಾಗ ನಾನು ಹೋಲ್ಡಿಂಗ್ ನ ಸೆಲ್ ಮಾಡ್ತೀನೋ ಅದು ಇನ್ನೊಬ್ರು ಬೈ ಮಾಡ್ತಾರ. ಸೊ ಆ ಬೈ ಮಾಡುವಂತಹ ಒಂದು ಆಕ್ಟಿವಿಟಿ ಮೋಸ್ಟ್ ಆಫ್ ದ ಕೇಸಸ್ ಅಕ್ಯುಮುಲೇಷನ್ ಝೋನ್ ಅಲ್ಲಿ ಲಿಕ್ವಿಡಿನ ಕಲೆಕ್ಟ್ ಮಾಡ್ಕೊಂತಾರೆ. ಸೊ ಈ ಲಿಕ್ವಿಡಿ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ನಮಗೆ ಇದೊಂದು ಸೈಡ್ ವೇಸ್ ಆಕ್ಷನ್ ಕ್ರಿಯೇಟ್ ಆಗುತ್ತೆ. ಈ ಸೈಡ್ ವೇಸ್ ಆಕ್ಷನ್ ಬ್ರೇಕ್ಔಟ್ ಇರುತ್ತಲ್ವಾ, ಎಕ್ಸಾಕ್ಟ್ಲಿ ಬ್ರೇಕ್ಔಟ್ ಅಲ್ಲಿ ನಾನು ಎಂಟ್ರಿ ತಗೊಂತೀನಿ, ಆ ಸ್ವಿಂಗ್ ಲೋ ಪಾಯಿಂಟ್ ನಾನು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀನಿ. ಫಸ್ಟ್ ಟಾರ್ಗೆಟ್ ಬಂದು 1:2 ಇಟ್ಕೊಂತೀವಿ. ಸೊ 1:2 ಬಂದು ನಮ್ಗೆ ಈ ಝೋನ್ ಇದೆ, ಅಂಡ್ ಸೆಕೆಂಡ್ ಟಾರ್ಗೆಟ್ ಬಂದು ನಾವೇನ್ ಇಟ್ಕೊಂತೀವಿ 1:4 ಆಗಿ ನಾವು ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊಂತೀವಿ. ಸೊ ಈ ತರ ನಾವು ಇಚಿಮುಕು, ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಇಂಡಿಕೇಟರ್ಸ್ ಏನಿದೆ ಇದನ್ನ ಬೇಸ್ ಆಗಿ ಇಟ್ಕೊಂಡು ಕ್ರಾಸ್ ಓವರ್, ಬುಲ್ಲಿಶ್ ಕ್ರಾಸ್ ಓವರ್ ವಿತ್ ಅಕ್ಯುಮುಲೇಷನ್ ವಿತ್ ಬ್ರೇಕ್ಔಟ್, ಈ ಮೂರನ್ನ ಬೇಸಿಸ್ ಆಗಿ ಇಟ್ಕೊಂಡು ನಾವು ಎಂಟ್ರಿ ತಗೊಳ್ಳೋದ್ರಿಂದ ಇದು ನಿಮ್ಗೆ ನೆಕ್ಸ್ಟ್ ಲೆವೆಲ್ ಆಫ್ ಅಕ್ಯುರೇಸಿ ಕೊಡುತ್ತೆ. ಸೊ ಈಗ ಇದನ್ನ ನಾನು ಹೇಳೋದಲ್ಲ, ಅರ್ಥ ಆಯ್ತಾ? ಹೇಗೆ ಯಾವ ಬೇಸಿಸ್ ಮೇಲೆ ಹೇಳ್ತೀರಾ ಸರ್ ನಾವು ಇದು ಒಳ್ಳೆ ಅಕ್ಯುರೇಸಿ ಕೊಡುತ್ತೆ ಅಂತ ನಾನು ಹೇಳೋದಿಲ್ಲ, ನಾನು ನಿಮ್ಗೆ ಸ್ಕ್ರೀನರ್ನ ತೋರಿಸ್ಕೊಡ್ತೀನಿ. ಆ ಸ್ಕ್ರೀನರ್ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸು ಸಹ ನಿಮ್ಗೆ ಸಿಗುತ್ತೆ. ಆ ರಿಸಲ್ಟ್ ಇಟ್ಕೊಂಡು ನೀವೇ ಟೆಸ್ಟ್ ಮಾಡಬಹುದು, ಅರ್ಥ ಆಯ್ತಾ, ಏನಾಗಿದೆ ಅದಾದ್ಮೇಲೆ ಅಂತ ಹೇಳ್ಬಿಟ್ಟು. ಅದು ಹೇಗೆ ಅಂತ ನಾನು ನಿಮ್ಗೆ ಈಗ ತೋರಿಸ್ಕೊಡ್ತೀನಿ. ಇದಿಷ್ಟು ಬಂದು ಸ್ಟ್ರಾಟಜಿ. ಸೊ ನಾನು ನಿಮ್ಗೆ ಕಂಡೀಷನ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೇನೆ, ಫೈನಲ್ ಕನ್ಕ್ಲೂಷನ್. ಅದಾದ್ಮೇಲೆ ನಾವು ಈಗ ಸ್ಕ್ರೀನರ್ ನ ತಿಳ್ಕೊಳ್ಳೋಣ. ಸೊ ಕಂಡೀಷನ್ಸ್ ಏನೆಲ್ಲ ಹೇಳ್ದೆ ನಾನು ನಿಮ್ಗೆ. ಫಸ್ಟ್ ಬಂದು ಟೆಂಕೆನ್ಸನ್ ಕ್ರಾಸಿಂಗ್ ಅಬೌವ್ ಕಿಜಿನ್ಸನ್, ಕರೆಕ್ಟ್ ಅಲ್ವಾ? ಸೊ ಕಿಜಿನ್ಸನ್ ನ ಮೇಲ್ಗಡೆ ಟಾಸ್ ಮಾಡಿ ಮೇಲ್ಗಡೆ ಬರಬೇಕು. ದೆನ್ ಸೆಕೆಂಡ್ ಕನ್ಫರ್ಮೇಶನ್ ನಾನು ನಿಮ್ಗೆ ಏನ್ ಹೇಳಿದೆ, ಅಕ್ಯುಮುಲೇಷನ್ ಆಗಬೇಕು ಪ್ರೈಸ್, ಅಥವಾ ಸೈಡ್ ವೇಸ್ ಕ್ರಿಯೇಟ್ ಮಾಡಬೇಕು. ಸೈಡ್ ವೇಸ್ ಆಕ್ಷನ್ ಅಟ್ಲೀಸ್ಟ್ 20 ಡೇಸ್, ಓಕೆನಾ? ಸೈಡ್ ವೇಸ್ ಆಕ್ಷನ್ 15 to 20 ಡೇಸ್ ಇರ್ಬೇಕು ಮಿನಿಮಮ್, ಓಕೆನಾ? ಸೊ ಇದು ಬಂದು ಸೆಕೆಂಡ್ ಕನ್ಫರ್ಮೇಶನ್. ಥರ್ಡ್ ಕನ್ಫರ್ಮೇಶನ್ ಬಂದು ನಮಗೆ ಬ್ರೇಕ್ಔಟ್ ಆಗಬೇಕು. ಏನ್ ನಮಗೆ ಸೈಡ್ ವೇಸ್ ಆಕ್ಷನ್ ಇರುತ್ತೋ, ಸೈಡ್ ವೇಸ್ ಆಕ್ಷನ್ಗೆ ಒಂದು ಹೈಯೆಸ್ಟ್ ಪಾಯಿಂಟ್ ಅಂತ ಏನ್ ನಾವು ಮಾರ್ಕ್ ಮಾಡಿರ್ತೀವಿ ಅದನ್ನ ಬ್ರೇಕ್ಔಟ್ ಮಾಡಬೇಕು. ಸೊ ಇದನ್ನ ನಾವೇನಂತ ಕರಿತೀವಿ, ಬ್ರೇಕ್ಔಟ್ ಕ್ಯಾಂಡಲ್ ಎಂಟ್ರಿ ಅಂತ ಕರಿತೀವಿ. ಬ್ರೇಕ್ಔಟ್ ಕ್ಯಾಂಡಲ್ ಎಂಟ್ರಿ. ಸೊ ಎಂಟ್ರಿ, ಸೊ ಇದು ಬಂದು ಎಂಟ್ರಿ ರೂಲ್. ಸ್ಟಾಪ್ ಲಾಸ್ ಏನಿರುತ್ತೆ, ಆ ಸೈಡ್ ವೇಸ್ ಆಕ್ಷನ್ ಅಥವಾ ಲೋಯೆಸ್ಟ್ ಪಾಯಿಂಟ್ ಏನಿರುತ್ತೆ ಅದನ್ನ ನಾನು ರೀಸೆಂಟ್ ಸ್ವಿಂಗ್ ಲೋ ಅಂತ ಕರಿತೀನಿ, ಓಕೆನಾ? ರೀಸೆಂಟ್ ಸ್ವಿಂಗ್ ಲೋ ಅಂತ ತಗೊಂತೀನಿ. ಸೊ ರೀಸೆಂಟ್ ಸ್ವಿಂಗ್ ಲೋ ಬಂದು ನಾನು SL ಆಗಿ ಪ್ಲೇಸ್ ಮಾಡ್ಕೊಂಡಿರ್ತೀನಿ. ಟಾರ್ಗೆಟ್ ಬಂದು ಮಿನಿಮಮ್, ಫಸ್ಟ್ ಟಾರ್ಗೆಟ್ ಬಂದು ನಾನು ಫಸ್ಟ್ ಟಾರ್ಗೆಟ್ 1:2 ಇಟ್ಕೊಂತೀನಿ, ಅಂಡ್ ಸೆಕೆಂಡ್ ಟಾರ್ಗೆಟ್ ಬಂದು 1:4 ಇಟ್ಕೊಂಡಿರ್ತೀನಿ. ಸೊ ಈ ತರ ನಾವು ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊಂತೀವಿ ಇಚಿಮುಕು, ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ನ ಬೇಸ್ ಆಗಿ ಇಟ್ಕೊಂಡು. ಈಗ ಕ್ವಶನ್ ಏನಂತಂದ್ರೆ, NSE ನಲ್ಲಿ 3,000 ಪ್ಲಸ್ ಸ್ಟಾಕ್ಸ್ ಟ್ರೇಡ್ ಆಗ್ತಾ ಇದೆ, BSE ನಲ್ಲಿ ನಿಯರ್ಲಿ 6,500 ಪ್ಲಸ್ ಸ್ಟಾಕ್ಸ್ ಅನ್ನು ಟ್ರೇಡ್ ಆಗ್ತಾ ಇದೆ. ಇಷ್ಟು ಸ್ಟಾಕ್ಸ್ ಅಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಅಂತ ಡಿವೈಡ್ ಮಾಡ್ತಾ ಹೋಗ್ತಾ ಇದ್ದಂಗೆ ಎಷ್ಟೊಂದು ಸ್ಟಾಕ್ಸ್ ಬರುತ್ತೆ. ಈ ಸ್ಟಾಕ್ಸ್ ಅಲ್ಲಿ ನಾನು ಮ್ಯಾನ್ಯುಯಲ್ ಆಗಿ ಐಡೆಂಟಿಫೈ ಮಾಡಕ್ ಆಗಲ್ಲ. ಸೊ ಈ ತರ ಒಂದು ಇಚಿಮುಕು ಕ್ರಾಸ್ ಓವರ್ ನಾವು ಹೇಗೆ ಐಡೆಂಟಿಫೈ ಮಾಡೋದು ಅಂತ ನೀವು ಕೇಳೋದಾದ್ರೆ, ನಾವು ಅದಕ್ಕೆ ಸ್ಕ್ಯಾನರ್ ನ ಯೂಸ್ ಮಾಡ್ತೀವಿ. ಸ್ಕ್ಯಾನರ್ ನಿಮ್ಗೆ ಈ ಅಕ್ಯುಮುಲೇಷನ್ ನ ಕೊಡಲ್ಲ, ಅರ್ಥ ಆಯ್ತಾ? ಸೊ ನಿಮ್ಗೆ ಏನ್ ಸ್ಕ್ಯಾನರ್ ಕೊಡುತ್ತೆ ಅಂದ್ರೆ, ಕ್ರಾಸ್ ಓವರ್ ಯಾವ ಸ್ಟಾಕ್ ಅಲ್ಲಿ ಆಗ್ತಾ ಇದೆ ಅನ್ನೋದು ಡಾಟಾ ಮಾತ್ರ ನಿಮ್ಗೆ ಕೊಡುತ್ತೆ. ಅದನ್ನ ಸ್ಕ್ಯಾನರ್ ನ ಹೇಗ್ ಬಿಲ್ಡ್ ಮಾಡೋದಂತ ಈಗ ತೋರಿಸ್ಕೊಡ್ತೀನಿ ನೋಡಿ. ಈಗ ಆ ಸ್ಕ್ಯಾನರ್ ನ ಬಿಲ್ಡ್ ಮಾಡಕ್ಕೆ ಇಲ್ಲಿ ಹೊಸ ಟ್ಯಾಬ್ ನ ತಗೊಂಡು ಚಾರ್ಟಿಂಗ್ ಅಂತ ಟೈಪ್ ಮಾಡಿ. ಚಾರ್ಟಿಂಗ್ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ನೀವು ಸ್ಕ್ಯಾನರ್ಸ್ ನ ಬಿಲ್ಡ್ ಮಾಡಕ್ಕೆ. ಈಗ ನೋಡಿ, ಕ್ರಿಯೇಟ್ ಸ್ಕ್ಯಾನ್ ಅಂತ ಇದೆ ಟಾಪ್ ಅಲ್ಲಿ, ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಿಮ್ಗೆ ಕ್ರಿಯೇಟ್ ಸ್ಕ್ಯಾನ್ ಅಂತ ಇದೆ ಅಂಡ್ ಡ್ಯಾಶ್ ಬೋರ್ಡ್ ಅಲ್ಲಿ ಸ್ಕ್ಯಾನ್ಸ್ ಅಂತ ಇದೆ. ಈ ಎರಡೇ ಆಪ್ಷನ್ಸ್ ನ ನಾವು ಯೂಸ್ ಮಾಡೋದು. ಕ್ಯಾಂಡಲ್ ಸ್ಟಿಕ್, PF, ಸಪೋರ್ಟ್, ಓಲ್ಡ್, ಇದು ಯಾವ್ದು ನಾವು ಯೂಸ್ ಮಾಡಕ್ಕೆ ಹೋಗಲ್ಲ. ನಾವು ಯೂಸ್ ಮಾಡೋದು ಎರಡು ಆಪ್ಷನ್, ಒಂದು ಕ್ರಿಯೇಟ್ ಸ್ಕ್ಯಾನ್, ಇನ್ನೊಂದು ಸ್ಕ್ಯಾನ್ಸ್. ಇವೆರಡೇ ಟೂಲ್ಸ್ ನಾವು ಯೂಸ್ ಮಾಡೋದು. ಸೊ ಈಗ ಈ ಕ್ರಿಯೇಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡಿ ಒಂದು ಪ್ಲಸ್ ಸಿಂಬಲ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಟಾಪ್ ಅಲ್ಲಿ, ಈ ಲೊಕೇಶನ್ ಅಲ್ಲಿ. ಸೊ ಇಲ್ಲಿ ನಾವು ಎಲ್ಲಾ ಕಂಡೀಷನ್ಸ್ ನ ಆಡ್ ಮಾಡ್ತೀವಿ. ಅದು ಹೇಗೆ ಅಂತಂದ್ರೆ, ಈಗ ನೋಡಿ, ನನಗೆ ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಫಸ್ಟ್ ನಂಗೆ ಕ್ಲಾರಿಟಿ ಇರಬೇಕು. ನಾನು ಕ್ಲಾರಿಟಿ ನಿಮ್ಗೆ ಅದಕ್ಕೆ ನಾನು ನಿಮ್ಗೆ ರೂಲ್ಸ್ ನ ತೋರಿಸ್ಕೊಟ್ಟಿದ್ದು. ಏನ್ ಬೇಕು ನನ್ ಕ್ಲಾರಿಟಿ ಅಂದ್ರೆ, ಯಾವ ತರ ಬೇಕು ಇಚಿಮುಕು. ಸೊ ಇಚಿಮುಕುನಲ್ಲಿ ನನ್ಗೆ ಏನು ಕನ್ವರ್ಜನ್ ಲೈನ್ ಅಥವಾ ಟೆಂಕೆನ್ಸನ್ ಅಂತ ಕರಿತೀವಿ, ಅದು ಕಿಜಿನ್ಸನ್ ಕ್ರಾಸ್ ಮಾಡಿ ಮೇಲ್ಗಡೆ ಬರಬೇಕು ಅಂತ ಹೇಳ್ದೆ ನಾನು ನಿಮ್ಗೆ. ಸೊ ಅದಕ್ಕೆ ನಾವು ಇಚಿಮುಕು ಅಂತ ಟೈಪ್ ಮಾಡಿ, ಇಲ್ಲಿ ಇಚಿಮುಕು ಕನ್ವರ್ಜನ್ ಲೈನ್ ಕ್ರಾಸಿಂಗ್ ಅಬೌವ್ ಅಗೇನ್ ಇಚಿಮುಕು ಅಂತ ಟೈಪ್ ಮಾಡಿ, ಇಚಿಮುಕು ಬೇಸ್ ಲೈನ್.
ಈಗ ನಮ್ಗೆ ಏನ್ ಸಿಕ್ತು, ಇಚಿಮುಕು ಕನ್ವರ್ಜನ್ ಲೈನ್ ಕ್ರಾಸಿಂಗ್ ಎಬೋ ಇಚಿಮುಕು ಬೇಸ್ ಲೈನ್, ಇದು ನನಗೆ ಕ್ರಾಸ್ ಓವರ್ ಸಿಕ್ತು. ಬಟ್ ಎಷ್ಟು ಸ್ಟಾಕ್ಸ್ ಅಲ್ಲಿ ಬೇಕು ನನಗೆ ಇದು, ಈ ಒಂದು ಫಾರ್ಮೇಶನ್ ನನಗೆ ನಿಫ್ಟಿ 15 ಅಲ್ಲಿ ಬೇಕಾ, ನಿಫ್ಟಿ 200 ಅಲ್ಲಿ ಬೇಕಾ, ನಿಫ್ಟಿ 100 ಅಲ್ಲಿ ಬೇಕಾ, ನಿಫ್ಟಿ 500 ಅಲ್ಲಿ ಬೇಕಾ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಲಾಜಿಕ್ ಯಾವ್ದ್ರಲ್ಲಿ ಬೇಕು ನನಗೆ ಒಂದು ಕಂಡೀಷನ್, ಅದನ್ನ ಚೂಸ್ ಮಾಡ್ಕೋಬೇಕಾಗಿರುತ್ತೆ. ಸೊ ಒಂದು ಇಲ್ಲಿ ಹೋಗ್ಬಿಟ್ಟು ಕ್ಯಾಶ್ ಅಂತ ಏನಿದೆ ಇಲ್ಲಿ ನೋಡಿ, ಇಲ್ಲಿ ಕ್ಯಾಶ್ ಅಂತ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ಕ್ಯಾಶ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಎನೇಬಲ್ ಆಗುತ್ತೆ, ಇಂಡಿಸಸ್ ಚೂಸ್ ಮಾಡ್ಕೊಳ್ಳಿ ಅಂತ. ನಿಮ್ಗೆ ETF ಇದೆ, ಡಿಫ್ರೆಂಟ್ ಸೆಕ್ಟರ್ಸ್ ಇದೆ ಅಂಡ್ ಇಂಡೆಕ್ಸ್ ಡಿವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ನಿಫ್ಟಿ 500 ಚೂಸ್ ಮಾಡ್ಕೊಂತೀನಿ. ಅಂದ್ರೆ ಟಾಪ್ 500 ಕಂಪನಿ ಏನಿದೆ ನಮ್ಮ ಇಂಡಿಯಾದಲ್ಲಿ ಆ ಒಂದು ಸೆಗ್ಮೆಂಟ್ ಗೆ ನಾನು ರನ್ ಮಾಡ್ತಾ ಇದ್ದೀನಿ. ರನ್ ಮಾಡಿದಾಗ ನನ್ಗೆ ಎಷ್ಟು ಸ್ಟಾಕ್ ಸಿಕ್ತು, ಆಸ್ ಆಫ್ ನಾವು ಕರೆಂಟ್ ಈಗ ನನಗೆ 5 ಸ್ಟಾಕ್ಸ್ ಸಿಕ್ತು. ಈ 5 ಸ್ಟಾಕ್ಸ್ ನನಗೆ ಏನಾಗ್ತದೆ, ಕಂಪ್ಲೀಟ್ ಆಗಿ ಈ ಒಂದು ಸ್ಕ್ಯಾನರ್ ಏನು ಟೆಂಕೆನ್ಸನ್ ಅಥವಾ ಕನ್ವರ್ಜನ್ ಲೈನ್ ಇದೆ, ಇದು ಬೇಸ್ ಲೈನ್ ನ ಕ್ರಾಸ್ ಮಾಡಿ ಮೇಲ್ಗಡೆ ಬರ್ತಾ ಇದೆ. ಸೊ ಇದು ಬಂದು ಬುಲ್ಲಿಶ್ ಅಥವಾ ಗೋಲ್ಡನ್ ಕ್ರಾಸ್ ಓವರ್ ಅಂತ ಕರಿತೀವಿ. ಅದೇ ಕ್ವಶನ್ ಏನಂತಂದ್ರೆ, ನಾನೇನ್ ಹೇಳ್ದೆ ನಿಮ್ಗೆ, ಇದು ಗೋಲ್ಡನ್ ಕ್ರಾಸ್ ಓವರ್ ಆದ್ಮೇಲೆ 20 ಡೇಸ್ ಪ್ರೈಸ್ ಅಕ್ಯುಮುಲೇಟ್ ಆಗಬೇಕು. ನಿಮ್ಗೆ ಅರ್ಥ ಆಗ್ತಿದೆಯಾ? ಅಂದ್ರೆ ನೀವು ನಾನು ಹೇಳೋ ಪ್ರಕಾರ ನೀವು ಇನ್ನ 20 ಡೇಸ್ ವೆಯ್ಟ್ ಮಾಡ್ಬೇಕಾಗಿರುತ್ತೆ. ಈ ತರ ಒಂದು ಆಕ್ಷನ್ ಬಂದ್ಮೇಲೆ ಸರ್ ಮತ್ತೆ ನಾವೇ ಈ ಸ್ಟಾಕ್ ನ ವಾಚ್ ಲಿಸ್ಟ್ ಆಡ್ ಮಾಡ್ಕೊಂಡು 20 ದಿನ ವೆಯ್ಟ್ ಮಾಡ್ಕೊಂಡು ಕುತ್ಕೋಬೇಕಾ ಸರ್ ಅಂತ ನೀವು ನನ್ನ ಕೇಳೋದಾದ್ರೆ ಆ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ನಾವು ಫಾರ್ಮುಲಾ ರಿವರ್ಸ್ ಮಾಡಿ ಅಂತ ಹೇಳ್ತೀನಿ ನಾನು ಯಾವತ್ತು. ಸೊ ಈಗ ನಮ್ಗೆ ಈ ತರ ಒಂದು ರಿಸಲ್ಟ್ ಸಿಕ್ತಾ, ಈಗ 20 ದಿನ ಹಿಂದ್ಗಡೆ ಯಾವ್ದೋ ಒಂದು ಸ್ಟಾಕ್ ಬ್ರೇಕ್ಔಟ್ ಕೊಟ್ಟಿರ್ತಾನೆ, ಅಂದ್ರೆ ಕ್ರಾಸ್ ಓವರ್ ಕೊಟ್ಟಿರ್ತಾನೆ ಇಚಿಮುಕು ಕನ್ವರ್ಜನ್ ಲೈನ್. ಸೊ ಅವಾಗ ಕ್ರಾಸ್ ಓವರ್ ಕೊಟ್ಮೇಲೆ ಅಲ್ಲಿ ಏನೋ ಒಂದು ಅಕ್ಯುಮುಲೇಷನ್ ಆಗ್ತಾ ಇರುತ್ತೆ ಪ್ರೈಸ್. ಆ ಸ್ಟಾಕ್ ನ ನೀವು ಇವತ್ತು ಹುಡುಕಿದೀರಾ ಅಂತಂದ್ರೆ ನಿಮ್ಗೆ ಬೈಯಿಂಗ್ ಸಿಗ್ನಲ್ ಜನರೇಟ್ ಆಗೋಯ್ತು. ಇವತ್ತು ನೀವು ಆರಾಮಾಗಿ ಎಂಟ್ರಿ ತಗೋಬಹುದು ಸ್ಟಾಕ್ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಆ ಒಂದು ಆಕ್ಟಿವಿಟಿನ ನಾವು ಐಡೆಂಟಿಫೈ ಮಾಡಕ್ಕೆ ಏನ್ ಮಾಡ್ತೀವಿ, ಫಾರ್ಮುಲಾನ ರಿವರ್ಸ್ ಮಾಡ್ತೀವಿ. ಅದು ಹೇಗೆ ಅಂತಂದ್ರೆ, ಇಲ್ಲಿ ಫಸ್ಟ್ ನಾವು ಫಾರ್ಮುಲಾನ ಆಡ್ ಮಾಡಿದ್ವಿ. ಆಡ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಏನ್ ಮಾಡ್ತೇನೆ ಅಂದ್ರೆ ಸೇವ್ ಸ್ಕ್ಯಾನ್ ಅಂತ ಕೊಡ್ತೇನೆ. ಸೇವ್ ಸ್ಕ್ಯಾನ್ ಕೊಟ್ಟು ಲೆಟ್ಸ್ ನಾನು ಇದನ್ನ ಟೆಂಕೆನ್ಸನ್ ಅಥವಾ ಕನ್ವರ್ಜನ್ ಲೈನ್ ಅಥವಾ TS ಕ್ರಾಸ್ಡ್ ಅಬೌವ್ ಹಿಜೆನ್ಸನ್, ಓಕೆನಾ? ಸೊ ನಾನು ಇದನ್ನ ಒಂದು ನೇಮ್ ನ ಕೊಟ್ಟಿದ್ದೀನಿ, ಸಬ್ಮಿಟ್ ಕೊಡ್ತೀನಿ ನಾನು. ಸೊ ಸಬ್ಮಿಟ್ ನ ಕೊಟ್ಟಾಗ ಇದು ಬಂದು ನನಗೆ ಸಬ್ಮಿಟ್ ಆಯ್ತು, ಸ್ಕ್ಯಾನರ್ ಅನ್ನೋದು ನನಗೆ ಕಂಪ್ಲೀಟ್ ಆಯ್ತು ಈಗ. ಸೊ ಒನ್ಸ್ ನೀವು ಈ ಸ್ಕ್ಯಾನರ್ ನ ಸೇವ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಬ್ಯಾಕ್ ಟೆಸ್ಟ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬಾಟಮ್ ಅಲ್ಲಿ ಡೇ, ಯಾವ ಡೇ ನಲ್ಲಿ ಎಷ್ಟು ಸ್ಟಾಕ್ಸ್ ಬಂದಿದೆ ಅಂತ ಇಲ್ಲಿ ರಿಸಲ್ಟ್ ಬರುತ್ತೆ. ಡೌನ್ಲೋಡ್ CSV ಅಂತ ಇರುತ್ತೆ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಡಾಟಾ ಅನ್ನೋದು ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆದ್ಮೇಲೆ ಈ ಡಾಟಾನ ನಾನು ಬ್ಯಾಕ್ ಟೆಸ್ಟ್ ಅಂದ್ರೆ ಹಿಂದಿನ ಡಾಟಾ ನನಗೆ ಸಿಕ್ತಿ. ಈಗ 20 ದಿನ ಹಿಂದ್ಗಡೆ ಒಂದು 15 ದಿನ ಹಿಂದ್ಗಡೆ ಬಂದಿರುವಂತ ಸ್ಟಾಕ್ಸ್ ಅಲ್ಲಿ ನಾನು ಚೆಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಈಗ. ಸೊ ಅವಾಗ ನನ್ಗೆ ಏನಾಗುತ್ತೆ, ಆ ಸ್ಟಾಕ್ಸ್ ಅಲ್ಲಿ ಅಕ್ಯುಮುಲೇಟ್ ಸಿಗ್ತಾ ಇದೆ ಅಂತಂದ್ರೆ ಇವತ್ತು ನನಗೆ ಬ್ರೇಕ್ಔಟ್ ಕ್ಯಾಂಡಲ್ ಗೋಸ್ಕರ ವೇಟ್ ಮಾಡ್ತೇನೆ, ಇವತ್ತು ನಾಳೆ ಇದ್ರಲ್ಲಿ. ಸೊ ಈ ಸ್ಟಾಕ್ಸ್ ನಮಗೆ ತುಂಬಾ ಹಾಟ್ ಸ್ಟಾಕ್ಸ್ ಆಗುತ್ತೆ ನಾವು ಎಂಟ್ರಿ ತಗೊಳಕ್ಕೆ. ಸೊ ಈಗ ನಾನು ಈ ಡೌನ್ಲೋಡ್ ಮಾಡೋ ರಿಸಲ್ಟ್ಸ್ ನ ಓಪನ್ ಮಾಡ್ತಿದ್ದೀನಿ ನೋಡಿ. ಈಗ ನೀವು ಅಬ್ಸರ್ವ್ ಮಾಡಿ, ಏನ್ ಈ ರಿಸಲ್ಟ್ಸ್ ನ ನೀವು ನೋಡ್ತಾ ಇದ್ದೀರಾ. ಸೊ ಇದು ಬಂದು ನಮ್ಗೆ ನೋಡಿ ಡೇಟ್ ಸಿಗತ್ತೆ, ಸಿಂಬಲ್ ಸಿಗತ್ತೆ, ಮಾರ್ಕೆಟ್ ಕ್ಯಾಪ್ ಸಿಗತ್ತೆ, ಸೆಕ್ಟರ್ ಸಿಗತ್ತೆ. ಸೊ ನೀನು ಆಲ್ಮೋಸ್ಟ್ ಬಾಟಮ್ ಗೆ ಹೋಗ್ತಾನೆ ಈ ಡಾಟಾನಲ್ಲಿ. ಸೊ ಬಾಟಮ್ ಅಲ್ಲಿ ನಾನು ನೋಡೋದಾದ್ರೆ ಈಗ ನಾವು ಡೇಟ್ ಬಂದು 7ನೇ ತಾರೀಕು ಮಾರ್ಚ್ 2025. ಸೊ ಈ ಒಂದು ಡೇಟ್ ಗೆ ಹಿಂದೆ ಒಂದು 20 ದಿನ ಅಂತ ನನಗೆ ಫೆಬ್ರವರಿ ಬಿಗಿನಿಂಗ್ ಅಂತ ತಗೊಂತೀನಿ. ಸೊ ಯಾಕಂದ್ರೆ 20 ವರ್ಕಿಂಗ್ ಡೇಸ್ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ಈಗ ಫೆಬ್ರವರಿ ಬಿಗಿನಿಂಗ್ ಅಲ್ಲಿ ಯಾವ್ದಾದ್ರು ಸ್ಟಾಕ್ಸ್ ಬಂದಿದಿಲ್ಲ, ಈ ಸ್ಟಾಕ್ಸ್ ಅಲ್ಲಿ ಏನಾಗಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ನಾನು ಯಾವ್ದಾದ್ರು ಒಂದು ಸ್ಟಾಕ್ ನ ತಗೊಂಡು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಏಷ್ಯನ್ ಪೇಂಟ್ ಅನ್ನೋ ಸ್ಟಾಕ್ 1/2/2025 ಅಂದ್ರೆ 1ನೇ ತಾರೀಕು ಫೆಬ್ರವರಿನಲ್ಲಿ ನಮ್ಗೆ ಸಿಕ್ಕಿದೆ. ಸೊ 1ನೇ ತಾರೀಕು ಫೆಬ್ರವರಿ ಏಷ್ಯನ್ ಪೇಂಟ್ ನ ಓಪನ್ ಮಾಡಿ ನಾನು ಚೆಕ್ ಮಾಡೋದಾದ್ರೆ ಯಾವ ತರ ಫಾರ್ಮೇಶನ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಫ್ ಇನ್ ಕೇಸ್ ಈ ಸ್ಟಾಕ್ ಅಲ್ಲಿ ಏನಾದ್ರು ನಮ್ಗೆ ಒಳ್ಳೆ ಅಕ್ಯುಮುಲೇಷನ್ ಸಿಗ್ತಾ ಇದೆ ಅಂತಂದ್ರೆ ನಾವು ಈ ಸ್ಟಾಕ್ ನ ಚೂಸ್ ಮಾಡ್ತೀವಿ. 1ನೇ ತಾರೀಕು ನೀವು ಚೆಕ್ ಮಾಡಿ ಎಕ್ಸಾಕ್ಟ್ಲಿ ಫೆಬ್ರವರಿ 1 ಈ ಕ್ಯಾಂಡಲ್ ಏನ್ ನೋಡ್ತಿದ್ರ, ಈ ಕ್ಯಾಂಡಲ್ ಬಂದು ನನಗೆ ಪ್ರೈಸ್ ಅನ್ನೋದು ಟೆಂಕೆನ್ಸನ್ ಕ್ರಾಸಿಂಗ್ ಎಬೋ ಹಿಜೆನ್ಸನ್ ಸಿಗ್ತಾ ಇದೆ. ಸೊ ಇದ್ರ ಲೋಯೆಸ್ಟ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಂತೀನಿ. ಈ ಹೈ ಹೋಗಕ್ಕೆ ಲೋಯೆಸ್ಟ್ ಪಾಯಿಂಟ್ ಯಾವ್ದು, ನನಗೆ ಈ ಪಾಯಿಂಟ್ ಆಗಿರುತ್ತೆ. ಇದಕ್ಕೆ ಹೈಯೆಸ್ಟ್ ಪಾಯಿಂಟ್ ಯಾವುದು, ಈ ಪಾಯಿಂಟ್ ಆಗಿರುತ್ತೆ. ಸೊ ಅಲ್ಲಿಂದ 20 ಡೇಸ್ ಅಕ್ಯುಮುಲೇಷನ್ ಸಿಗ್ತಾ ಇದೆಯಾ, ಡೆಫಿನೆಟ್ಲಿ ಇಲ್ಲ. ಆ ಲೋನ ಬ್ರೇಕ್ ಡೌನ್ ಮಾಡ್ಬಿಟ್ಟಿದ್ದಾನೆ. ಸೊ ನಮ್ಗೆ ಅಕ್ಯುಮುಲೇಷನ್ ಸಿಗ್ತಾ ಇಲ್ಲ. ಸೊ ಅವಾಗ ನಾವು ಈ ಸ್ಟಾಕ್ ನಮ್ಗೆ ಎಂಟ್ರಿನೇ ತಗೊಳ್ಳಲ್ಲ. ಅಂಡ್ ಮೋರ್ ಓವರ್ ನಾವು ಎಂಟ್ರಿ ಎಲ್ಲಿ ತಗೊಂತೀವಿ, ನಮ್ಗೆ ಬ್ರೇಕ್ಔಟ್ ಮಾಡ್ಬೇಕಾಗಿರುತ್ತೆ ಕ್ಯಾಂಡಲ್. ಅವಾಗ ನಮ್ಗೆ ಬೈಯಿಂಗ್ ಸ್ಟ್ರೆಂತ್ ಕನ್ಫರ್ಮೇಶನ್ ಆಗುತ್ತೆ. ಸೊ ಇಲ್ಲಿ ಬ್ರೇಕ್ಔಟ್ ಕೊಟ್ಟಾಗ ಒಂದು ಕ್ಯಾಂಡಲ್, ಸೊ ನಾವು ಅಲ್ಲಿ ಎಂಟ್ರಿ ತಗೊಂತೀವಿ. ಸೊ ಆ ಆಕ್ಷನ್ ನಮ್ಗೆ ಸಿಗ್ತಾ ಇಲ್ಲ. ಅಂಡ್ ನಮ್ಗೆ ಏನ್ ಅಕ್ಯುಮುಲೇಷನ್ ಝೋನ್ ಇತ್ತು ಇದನ್ನ ಬ್ರೇಕ್ ಡೌನ್ ಮಾಡ್ಬಿಟ್ಟಿದ್ದಾನೆ. ಸೊ ಇದು ನಮ್ಗೆ ಹೆಲ್ದಿ ಝೋನ್ ಅಲ್ಲ. ಸೊ ಈ ತರ ನಾವು ಬ್ಯಾಕ್ ಟೆಸ್ಟೆಡ್ ರಿಸಲ್ಟ್ಸ್ ಏನಿದೆ, ಬ್ಯಾಕ್ ಟೆಸ್ಟಿಂಗ್ ಸ್ಟಾಕ್ಸ್, ಪ್ರೀವಿಯಸ್ ಸ್ಟಾಕ್ಸ್ ಏನಿದೆ ಅದ್ರಲ್ಲಿ ನಾವು ಇದೊಂದು ಆಕ್ಷನ್ ನ ಹುಡುಕ್ತೇವೆ. ಈಗ ನೋಡಿ ಎಷ್ಟು ಈಸಿ ಆಯ್ತಲ್ವ ನಮ್ ಕೆಲಸ. ಈಗ ಎಲ್ಲಾ ಸ್ಟಾಕ್ಸ್ ಅಲ್ಲಿ ಮ್ಯಾನ್ಯುಯಲ್ ಆಗಿ ಇಚಿಮುಕನ್ನ ಹಾಕೊಂಡು ಟೆಂಕೆನ್ಸನ್ ಹಿಜೆನ್ಸನ್ ಕ್ರಾಸ್ ಓವರ್ ಆಡ್ ಮಾಡಿ ಅದಕ್ಕೆ ಅಕ್ಯುಮುಲೇಷನ್ ವೇಟ್ ಮಾಡಿ ತುಂಬಾ ಕಷ್ಟ ಆಗುತ್ತೆ. ಅದೇ ನಾವು ಈ ತರ ಒಂದು ಸ್ಕ್ಯಾನರ್ ನ ಬಿಲ್ಡ್ ಮಾಡ್ಕೊಂಡು ಸ್ಕ್ಯಾನರ್ ನ ಎಕ್ಸಿಕ್ಯೂಟ್ ಮಾಡಿರೋ ಸ್ಕ್ಯಾನರ್ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ಆ ರಿಸಲ್ಟ್ಸ್ ಅಲ್ಲಿ ಹೋಗ್ಬಿಟ್ಟು ನಾವು ಪ್ರೀವಿಯಸ್ ಡಾಟಾ ಚೆಕ್ ಮಾಡಿ ಅಕ್ಯುಮುಲೇಷನ್ ಎಂಟ್ರಿನ ಚೆಕ್ ಮಾಡ್ಕೊಂಡ್ರೆ ನಮಗೆ 2-3 ದಿನದಲ್ಲಿ ಬ್ರೇಕ್ಔಟ್ ಅನ್ನು ಸಿಕ್ಬಿಡತ್ತೆ, ಇಲ್ಲ ಒಂದು ವಾರದಲ್ಲಿ ಬ್ರೇಕ್ಔಟ್ ಸಿಕ್ಬಿಡತ್ತೆ. ಸೊ ಅವಾಗ ನಾವು ಎಂಟ್ರಿನ ತಗೊಂಡಾಗ ನಮ್ಮ ಅಕ್ಯುರೇಸಿ ಅನ್ನೋದು ಇನ್ನೂ ಜಾಸ್ತಿ ಬಿಲ್ಡ್ ಆಗುತ್ತೆ ಅಂಡ್ ಮ್ಯಾನ್ಯುಯಲ್ ವರ್ಕ್ ಅನ್ನೋದು ಕಮ್ಮಿ ಆಗುತ್ತೆ. ಅದರಿಂದ ನಾನು ಯಾವತ್ತೂ ಹೇಳೋದು,
ಯಾವುದೇ ಸ್ಟ್ರಾಟಜಿನ ಸ್ಟಡಿ ಮಾಡಿ ಅದಕ್ಕೆ ಸ್ಕಿನ್ನರ್ ಅನ್ನೋದು ಮಸ್ಟ್ ಇರಬೇಕು. ಸ್ಟ್ರಾಟಜಿ 50% ವೇಟೇಜ್ ಕೊಟ್ಟರೆ ಸ್ಕಿನ್ನರ್ಗೆ 50% ವೇಟೇಜ್ ಕೊಡ್ತೀವಿ. ಇವೆರಡು ಇದ್ರೆ ಮಾತ್ರ ನಾವು ಈಕ್ವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಈ ಎರಡೂ ಇಲ್ಲ ಅಂತಂದರೆ ಓನ್ಲಿ ಸ್ಟ್ರಾಟಜಿ ಇಟ್ಕೊಂಡು ನಾನು ಈಕ್ವಿಟಿಗೆ ಬರ್ತೀನಿ ಅಂದರೆ ಡೆಫಿನೆಟ್ಲಿ ಅದು ನಾವು ಒಂದು ಸಕ್ಸಸ್ಫುಲ್ಲಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಷ್ಟೊಂದು ಸ್ಟಾಕ್ಸ್ ಇರೋದ್ರಿಂದ ಮ್ಯಾನ್ಯುಯಲ್ ಆಗಿ ಎವ್ರಿ ಡೇ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಬ್ಬರು ಟೈಮು ಪ್ರೀಶಿಯಸ್ ಆಗಿರುತ್ತೆ. ಯಾರು ಕುತ್ಕೊಂಡು 500 ಸ್ಟಾಕು 1000 ಸ್ಟಾಕ್ ಅಂತ ಡೈಲಿ ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ಕ್ಯಾನರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಿಷ್ಟು ಮೊದಲನೇ ಸ್ಟ್ರಾಟಜಿ ಪಾರ್ಟ್ 1 ಅಥವಾ ಮಾಸ್ಟರ್ ಕ್ಲಾಸ್ ಅನ್ನು ಪಾರ್ಟ್ 1 ಅಂತ ಕರಿತೀವಿ. ಸೊ ಇದು ಕಂಪ್ಲೀಟ್ ಇಚ್ಚಿಮುಕುನ ಬೇಸ್ ಆಗಿ ಇಟ್ಕೊಂಡು ಒಂದು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ನ ಹೇಗೆ ಬಿಲ್ಡ್ ಮಾಡೋದಂತ ಟೆಂಕೆನ್ಸನ್ ಬಿಗ್ಕಿಜಿನ್ಸನ್ ಅಷ್ಟೇ ನಾವು ಈಗ ತಿಳ್ಕೊಂಡಿರೋದು. ಇದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು ಈ ಟೆಂಕೆನ್ಸನ್ ಕಿಜಿನ್ಸನ್ ಬಿಟ್ಟು ನೆಕ್ಸ್ಟ್ ಇನ್ನೇನೆಲ್ಲ ಇಂಡಿಕೇಟರ್ಸ್ ಇದೆ, ಬೇಸಿಕಲಿ ಈ ಏನ್ ನಾನು ಈ ಕ್ಲೌಡ್ ಅಂತ ಕರಿತಾ ಇದ್ದೀನಲ್ವಾ, ಈ ಕ್ಲೌಡ್ ನ ಬೇಸ್ ಆಗಿ ಇಟ್ಕೊಂಡು ಒಂದು ಹೈಲಿ ಕ್ವಾಲಿಫೈಡ್ ಸ್ಟ್ರಾಟಜಿ ಹೇಗೆ ಬಿಲ್ಡ್ ಮಾಡೋದಂತ ನೆಕ್ಸ್ಟ್ ತಿಳ್ಕೊಳ್ಳೋಣ, ನೆಕ್ಸ್ಟ್ ಪಾರ್ಟ್ 2 ನಲ್ಲಿ ತಿಳ್ಕೊಳ್ಳೋಣ. ಸೊ ಇದಿಷ್ಟು ಪಾರ್ಟ್ 1. ಹೋಪ್ ನಿಮ್ಮೆಲ್ರಿಗೂ ಒಂದು ಒಳ್ಳೆ ಯುನೀಕ್ ನಾಲೆಜ್ ಇಚ್ಚಿಮುಕುನ ಒಂದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಗೆ ಕಲಿಯೋದಂತ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ನಿಮ್ಗೆ ಈ ವಿಡಿಯೋ ಬಗ್ಗೆ ಏನೇ ಕ್ವರೀಸ್ ಇದ್ರು ನೀವು ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಕ್ವರೀಸ್ ನ ತಿಳಿಸಿ. ನಿಮ್ಮ ಎಲ್ಲಾ ಕ್ವರೀಸ್ಗೆ ನಾವು ಆನ್ಸರ್ ಮಾಡ್ತೀವಿ. ಅದೇ ರೀತಿ ನಿಮ್ಗೆ ಇದೇ ಇಚ್ಚಿಮುಕು ಅಥವಾ ಇನ್ನ ರೆಂಕೋ ಹೈಕೆನಾಶಿ ಇಲ್ಲ ಸುಮಾರು ಏನ್ ಟೆಕ್ನಿಕಲ್ ಅನಾಲಿಸಿಸ್ ಟಾಪಿಕ್ಸ್ ಇದೆ, ಯಾವ ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕು, ನೀವು ನಾಲೆಜ್ ತಿಳ್ಕೊಬೇಕು ಅನ್ಕೊಂಡಿದೀರಾ ಅಂತ ಆ ಟಾಪಿಕ್ ನು ಸಹ ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಅದ್ರ ಬಗ್ಗೆ ಸಹ ನಾವು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಡಿಟೇಲ್ಡ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಇದಿಷ್ಟು ಕಂಪ್ಲೀಟ್ ಟೆಂಗೆನ್ಸನ್ ಅಂಡ್ ಕಿಜಿನ್ಸನ್ ಟ್ರೇಡಿಂಗ್ ಸಿಸ್ಟಮ್. ಮತ್ತೆ ನಾವು ನೆಕ್ಸ್ಟ್ ಪಾರ್ಟ್ 2 ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಈಕ್ವಿಟಿ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ಸ್ಕ್ರೀನರ್ ಇಸ್ ಮಸ್ಟ್. ಸುಮಾರು ಜನ ಯಾಕೆ ಈಕ್ವಿಟಿ ಮಾರ್ಕೆಟ್ ನ ಬಿಟ್ಟು ಹೋಗ್ತಾರೆ, ಒಂದು ಸ್ಟ್ರಾಟಜಿ ಕರೆಕ್ಟ್ ಆಗಿ ಗೊತ್ತಿರಲ್ಲ, ಸ್ಟ್ರಾಟಜಿ ಗೊತ್ತಿದ್ರೆ ಸ್ಕಿನ್ನರ್ ಗೊತ್ತಿರಲ್ಲ. ಬುಲ್ಗೆ ಮತ್ತೆ ಬೇರ್ಗೆ ಸೆಂಟರ್ ಪರ್ಸನ್ ಅಂತ ಕರಿತೀವಿ, ಮಿಡ್ ಪರ್ಸನ್ ಅಂತ ಕರಿತೀವಿ. ಆ ಮಿಡ್ ಪರ್ಸನ್ ಬಂದು ನಮ್ಗೆ ಈ ಕ್ಲೌಡ್ ಫಾರ್ಮೇಶನ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಬಂದು ನನಗೆ ಬ್ರೇಕರ್ಸ್ ಬ್ರೇಕ್ಔಟ್ ಕ್ಯಾಂಡಲ್ ಆಗಿದೆ, ಇದು ಬಂದು ನನಗೆ ಲೋ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿಂದ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ, 1:4 ನನ್ನ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಸೊ ಚಾರ್ಟಿಂಗ್ ಅಲ್ಲಿ ನಿಮ್ಗೆ ಆ ಸ್ಕ್ಯಾನರ್ಸ್ ನ ಬಿಲ್ಡ್ ಮಾಡಬಹುದು ಈಸಿಯಾಗಿ. ಸೊ ಸ್ಕ್ಯಾನರ್ ಇಲ್ಲ ಅಂತಂದ್ರೆ ಈ ತರ ಸ್ಟಾಕ್ಸ್ ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಎಷ್ಟೊಂದು ಥೌಸಂಡ್ಸ್ ಆಫ್ ಸ್ಟಾಕ್ಸ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಕ್ಲೌಡ್ ಕ್ರಾಸ್ ಓವರ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ತರ ಸ್ಕ್ಯಾನರ್ ನ ಬಿಲ್ಡ್ ಮಾಡ್ಕೊಂಡು ಆ ಸ್ಟಾಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಸುಮಾರು ಸಾಫ್ಟ್ವೇರ್ಸ್ ಇಂಡಿಯಾದಲ್ಲಿ ಈ ತರ ಸ್ಕ್ಯಾನರ್ಸ್ಗೆ ತುಂಬಾ ಚಾರ್ಜಸ್ ಮಾಡ್ತಿದ್ದಾರೆ. ನಾನೇ ನೋಡಿದೀನಿ 12,000 ಒಂದು ವರ್ಷಕ್ಕೆ, 18,000, 20,000, 25,000 ಎಲ್ಲ ಚಾರ್ಜ್ ಮಾಡ್ತಿದ್ದಾರೆ ಪರ್ ಇಯರ್ಗೆ. ಆದ್ರೆ ಚಾರ್ಟಿಂಗ್ ಅವನು 9 ತಿಂಗಳು ಬ್ಯಾಕ್ ಟೆಸ್ಟೆಡ್ ಡಾಟಾ ಫ್ರೀ ಆಗಿ ಕೊಡ್ತಿದ್ದಾನೆ. ಇದಿಷ್ಟು ಸ್ಕ್ಯಾನರ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾನೆ, ಇಷ್ಟು ಕಂಡೀಷನ್ಸ್ ಹೈಡ್ ಕಂಡೀಷನ್ಸ್ ಕೊಡ್ತಾ ಇದ್ದಾನೆ. ಕ್ರಿಯೇಟ್ ಸ್ಕ್ಯಾನ್ ಮಾಡ್ಕೋಬಹುದು ಈಸಿ ವೇನಲ್ಲಿ, ನಮ್ಗೆ ಗೊತ್ತಿರೋ ಲ್ಯಾಂಗ್ವೇಜ್ ಅಲ್ಲಿ ನಾವು ಈಸಿಯಾಗಿ ಇಲ್ಲಿ ಕಂಡೀಷನ್ಸ್ ಕೊಟ್ಟ ಸ್ಕ್ಯಾನರ್ ಬಿಲ್ಡ್ ಆಗ್ಬಿಡುತ್ತೆ. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಈ ಟೆಕ್ನಿಕಲ್ ಅನಾಲಿಸಿಸ್ ಕಾನ್ಸೆಪ್ಟ್ ಇದೆ, ಇದರಲ್ಲಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಥವಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ಒಂದು ಫೇಮಸ್ ಕಾನ್ಸೆಪ್ಟ್ ಇದೆ. ಈಗ ನಾವು ಇಚ್ಚಿಮುಕು ಕ್ಲೌಡ್ ನ ಬೇಸ್ ಆಗಿ ಇಟ್ಕೊಂಡು ಹೇಗೆ ಟ್ರೇಡ್ ಮಾಡೋದಂತ ನೋಡೋಣ. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಇಚ್ಚಿಮುಕು ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ನ ಬೇಸ್ ಆಗಿ ಇಟ್ಕೊಂಡು ಹೇಗೆ ನಾವು ಒಂದು ಒಳ್ಳೆ ಅಕ್ಯುರೇಟ್ ಸ್ಟ್ರಾಟಜಿನ ಬಿಲ್ಡ್ ಮಾಡೋದಂತ ನೋಡಿದ್ವಿ. ಈಗ ಇಚ್ಚಿಮುಕು ಕ್ಲೌಡ್ ಅಥವಾ ಕೂಮು ಅಂತ ಕರಿತೀವಿ. ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಕೂಮು ಅಂತ ಕರಿತೀವಿ. ವೆಸ್ಟರ್ನ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಕ್ಲೌಡ್ ಅಂತ ಕರಿತೀವಿ. ಈ ಕ್ಲೌಡ್ ನ ಸೆಟ್ ಮಾಡ್ಕೊಳ್ಳಕ್ಕೆ ಫಸ್ಟ್ ನಾವೇನ್ ಮಾಡ್ತೀವಿ, ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಕನ್ವರ್ಜನ್ ಲೈನ್, ಬೇಸ್ ಲೈನ್, ಲ್ಯಾಗಿಂಗ್ ಸ್ಪ್ಯಾನ್ ಈ ಮೂರನ್ನ ಡಿಸೇಬಲ್ ಮಾಡಿ ಓಕೆ ಕೊಟ್ರೆ ನಮಗೆ ಬರೀ ಕ್ಲೌಡ್ ಮಾತ್ರ ಎನೇಬಲ್ ಆಗುತ್ತೆ. ಸೊ ಈ ಕ್ಲೌಡ್ ಗೆ ಕಲರ್ ಬೇಕಾ ನೀವು ಕಲರ್ ಇಟ್ಕೊಳ್ಳಿ, ಇಲ್ಲ ಎರಡು ಕಲರ್ ಒಂದೇ ಬೇಕಾದ್ರೂ ನೀವು ಮಾಡಬಹುದು. ಯಾಕಂದ್ರೆ ನಮಗೆ ಕ್ಲೌಡ್ ಬ್ರೇಕ್ಔಟ್ ಅಥವಾ ಕ್ಲೌಡ್ ಬ್ರೇಕ್ ಡೌನ್ ಅಷ್ಟೇ ನೋಡ್ತೀವಿ. ರೆಡ್ ಕ್ಲೌಡ್ ಬ್ರೇಕ್ಔಟ್, ಗ್ರೀನ್ ಕ್ಲೌಡ್ ಬ್ರೇಕ್ಔಟ್ ಅಥವಾ ಗ್ರೀನ್ ಕ್ಲೌಡ್ ಬ್ರೇಕ್ ಡೌನ್ ಅಂತ ನಾವು ನೋಡಕ್ ಹೋಗಲ್ಲ. ಕೇಸ್ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಎಲ್ಲದನ್ನು ಸಹ ನೀವು ಒಂದೇ ಕಲರ್ ಗೆ ಸೆಟ್ ಮಾಡ್ಕೋಬಹುದು. ಅದು ಹೇಗೆ ಅಂತಂದ್ರೆ ಅಗೇನ್ ಸೆಟ್ಟಿಂಗ್ಸ್ ಗೆ ಹೋಗ್ಬಿಟ್ಟು ನನಗೆ ಎಂಟೈರ್ ಕ್ಲೌಡ್ ನಾನು ಒಂದೇ ಕಲರ್ ಸೆಟ್ ಮಾಡ್ತಾ ಇದ್ದೀನಿ. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫ್ಲಾಟ್ ಬ್ಯಾಕ್ ಗ್ರೌಂಡ್ ಅಂತ ಏನಿದೆ ಇದನ್ನ ನಾನು ಸಿಂಗಲ್ ಕಲರ್ ತಗೊಂತೀನಿ. ಸೊ ಏನಾಗುತ್ತೆ, ನನಗೆ ಬೇಸಿಕಲಿ ಎಂಟೈರ್ ಕ್ಲೌಡ್ ಅನ್ನೋದು ನನಗೆ ಒಂದೇ ಕಲರ್ ಫಾರ್ಮೇಶನ್ ಆಗೋಯ್ತು. ಈಗ ಲೈನ್ಸ್ ಸಹ ನೀವು ಒಂದೇ ಕಲರ್ ಇಟ್ಕೋಬಹುದು. ನನಗೆ ಈ ಲೈನು ಸಹ ಒಂದೇ ಕಲರ್ ಬೇಕು, ಅವಾಗ ನಿಮ್ಗೆ ಈ ಲೈನು ಮತ್ತೆ ಕ್ಲೌಡ್ ಏನಿದೆ ಒಂದೇ ಕಲರ್ ಅಲ್ಲಿ ಫ್ಲಾಟ್ ಆಗೋಯ್ತು. ಸೊ ಇವಾಗ ನಮ್ಗೆ ಕ್ಲೀನ್ ಆಗಿರುತ್ತೆ ನೋಡಕ್ಕೆ ಈ ಕ್ಲೌಡ್ ನ. ಇಚ್ಚಿಮುಕು ಕ್ಲೌಡ್ ಅಂತ ಕರಿತೀವಿ ಇದನ್ನ. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಈ ಟೆಕ್ನಿಕಲ್ ಅನಾಲಿಸಿಸ್ ಕಾನ್ಸೆಪ್ಟ್ ಇದೆ, ಇದರಲ್ಲಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಥವಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ಒಂದು ಫೇಮಸ್ ಕಾನ್ಸೆಪ್ಟ್ ಇದೆ. ಸೊ ಯಾವುದೋ ಒಂದು ಸ್ಟಾಕ್ ನಮ್ಗೆ ಡಿಮ್ಯಾಂಡ್ ಶಿಫ್ಟ್ ಆಗಕ್ಕಿಂತ ಬಿಫೋರ್ ಇಚ್ಚಿಮುಕು ಕ್ಲೌಡ್ ತುಂಬಾ ಹೆಲ್ಪ್ ಮಾಡುತ್ತೆ. ಬೇಸಿಕ್ ಅನಾಲಿಸಿಸ್ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಯಾವ್ದೋ ಸ್ಟಾಕ್ ಬಿಲೋ ದ ಕ್ಲೌಡ್ ಟ್ರೇಡ್ ಆಗ್ತಾ ಇದೆಯಾ, ಬೇರ್ಸ್ ಕಂಟ್ರೋಲ್ ಅಲ್ಲಿ ಇದೆ, ಎಬೋ ದ ಕ್ಲೌಡ್ ಟ್ರೇಡ್ ಆಗ್ತಾ ಇದೆಯಾ, ಬುಲ್ಸ್ ಕಂಟ್ರೋಲ್ ಅಲ್ಲಿ ಇದೆ ಅಂತ
ಅಂತ ಬೇಸಿಕ್ ಅನಾಲಿಸಿಸ್ ಅನ್ನೋದು ನಮ್ಗೆ ಹೇಳುತ್ತೆ. ಆದ್ರೆ ನಾವು ಈ ಮೇಲ್ಗಡೆ ಟ್ರೇಡ್ ಆದಾಗ ಏನ್ ಈ ಕ್ಲೌಡ್ ನ ಕ್ರಾಸ್ ಓವರ್ ಆದಾಗ ಯಾವ ತರ ಫಾರ್ಮೇಶನ್ ಬರಬೇಕು, ಯಾವ ತರ ಬ್ರೇಕ್ಔಟ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋದನ್ನ ಡಿಟೇಲ್ಡ್ ಆಗಿ ಸ್ಟ್ರಾಟಜಿ ಮುಖಾಂತರ ನಾವು ತಿಳ್ಕೊಂತೀವಿ ಇವಾಗ. ಸೊ ಈಗ ನೀವು ಅಬ್ಸರ್ವ್ ಮಾಡಿ ಎಷ್ಟೊಂದು ಬ್ರೇಕ್ಔಟ್ಸ್ ಫೇಲ್ಯೂರ್ ಸಹ ಆಗತ್ತೆ. ಈಗ ನೀವು ನೋಡಿ ಇಲ್ಲಿ ನಮ್ಗೆ ಏನಾಗಿದೆ, ಕ್ಲೌಡ್ ಬ್ರೇಕ್ಔಟ್ ಕೊಟ್ಟಿದ್ದಾನೆ ಫೇಲ್ಯೂರ್ ಆಗಿದೆ, ಇಲ್ಲಿ ಕ್ಲೌಡ್ ಬ್ರೇಕ್ಔಟ್ ಕೊಟ್ಟಿದ್ದಾನೆ ಸಕ್ಸಸ್ ಆಗಿದೆ, ಮತ್ತೆ ಇಲ್ಲಿ ಕ್ಲೌಡ್ ಬ್ರೇಕ್ಔಟ್ ಕೊಟ್ಟಿದ್ದಾನೆ ಸಕ್ಸಸ್ ಆಗಿದೆ. ಸೊ ಈ ತರ ಸಕ್ಸಸ್ ಆಗಿರೋ ಕ್ಲೌಡ್ಸ್ ಮತ್ತೆ ಫೇಲ್ಯೂರ್ ಆಗಿರುವಂತಹ ಡಾಟಾಗೆ ನಾವು ಹೇಗೆ ಫೇಕ್ ಸಿಗ್ನಲ್ಸ್ ನ ಎಲಿಮಿನೇಟ್ ಮಾಡೋದು ಅನ್ನೋದು ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ಅದು ಯಾರಾದ್ರೂ ಆಗಿರ್ಬೋದು, ಮಾರ್ಕೆಟ್ ಅಲ್ಲಿ ಬಿಗಿನರ್ ಅಥವಾ ಎಕ್ಸ್ಪೀರಿಯನ್ಸ್ ಅಥವಾ ಯಾರಾದ್ರೂ ಆಗಿರ್ಬೋದು, ಈ ಫೇಕ್ ಸಿಗ್ನಲ್ಸ್ ನ ಹೇಗೆ ಎಲಿಮಿನೇಟ್ ಮಾಡೋದು ಅನ್ನೋದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಸೊ ನಾವು ಅದನ್ನು ಸಹ ಡಿಟೇಲ್ ಆಗಿ ತಿಳ್ಕೊಳ್ಳೋಣ, ಈ ಫೇಕ್ ಸಿಗ್ನಲ್ಸ್ ಯಾವ ತರ ಬರುತ್ತೆ, ಅದನ್ನ ಹೇಗೆ ನಾವು ಎಲಿಮಿನೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಫಸ್ಟ್ ನಾವೇನ್ ಮಾಡ್ತೇವೆ, ಈಗ ನೀವು ಅಬ್ಸರ್ವ್ ಮಾಡಿ ಯಾವ್ದಾದ್ರು ಒಂದು ಸ್ಟಾಕ್ ಇಚ್ಚಿಮುಖು ಕ್ಲೌಡ್ ನ ಬ್ರೇಕ್ಔಟ್ ಮಾಡುವಾಗ ಅಲ್ಲಿ ಫಾರ್ಮೇಶನ್ ಯಾವ ತರ ಬರಬೇಕು ಅಂತ ಫಸ್ಟ್ ನಾವು ಚೆಕ್ ಮಾಡ್ತೀವಿ. ಅಂದ್ರೆ ಫಸ್ಟ್ ಕಂಡೀಷನ್ ಆ ಬ್ರೇಕ್ಔಟ್ ಯಾವ ತರ ಸಿಗ್ಬೇಕು ಅನ್ನೋದು. ಸೆಕೆಂಡ್ ಕನ್ಫರ್ಮೇಶನ್ ಬಂದು ಈ ಬ್ರೇಕ್ಔಟ್ ಕೊಟ್ಮೇಲೆ ಬ್ರೇಕರ್ಸ್ ಬ್ರೇಕ್ಔಟ್ ಅಂತ ಕರಿತೀವಿ. ಬ್ರೇಕ್ಔಟ್ ಅಂದ್ರೆ ಏನು ಇಲ್ಲ ಸ್ನೇಹಿತರೆ, ಈಗ ನೀವು ಅಬ್ಸರ್ವ್ ಮಾಡಿ ಯಾವ್ದಾದ್ರು ಒಂದು ಸ್ಟಾಕ್ ನಮ್ಗೆ ಲೆಟ್ಸ್ ಸೇ ಇಲ್ಲಿಂದ ಹಿಡಿದು ನಮ್ಗೆ ಇಚ್ಚಿಮುಖು ಅನ್ನೋದು ಈ ತರ ಒಂದು ಬ್ರೇಕ್ಔಟ್ ಸಿಕ್ತು, ಅರ್ಥ ಆಯ್ತಾ? ಸೊ ಬ್ರೇಕ್ಔಟ್ ಸಿಕ್ಕದ ಮೇಲೆ ನಮ್ಗೆ ಈ ಒಂದು ರೀಟ್ರೇಸ್ಮೆಂಟ್ ಅನ್ನೋದು ಬರ್ತಾ ಇದೆಯಲ್ವಾ, ಈ ರೀಟ್ರೇಸ್ಮೆಂಟ್ ಅನ್ನೋದು ನಾವು ಪುಲ್ ಬ್ಯಾಕ್ ಅಂತಾನು ಕರಿತೀವಿ ಮಾರ್ಕೆಟ್ ಅಲ್ಲಿ, ಅಥವಾ ರೀಟ್ರೇಸ್ಮೆಂಟ್ ಅಂತ ಕರಿತೀವಿ. ಸೊ ಈ ರೀಟ್ರೇಸ್ಮೆಂಟ್ ನ ಬ್ರೇಕ್ಔಟ್ ಮಾಡ್ತಾನೆ ನೋಡಿ, ಇದನ್ನ ನಾವು ಬ್ರೇಕ್ಔಟ್ ಅಂತ ಕರಿತೀವಿ. ಜೂಮ್ ಮಾಡಿ ತೋರಿಸ್ತೀನಿ ನೋಡಿ, ಯಾವಾಗ ನಮ್ಗೆ ಪ್ರೈಸ್ ಅನ್ನೋದು ಈ ಹೈಯೆಸ್ಟ್ ಪಾಯಿಂಟ್ ನ ಇಲ್ಲಿಂದ ಹಿಡಿದು ಫುಲ್ ಬ್ಯಾಕ್ ಅನ್ನೋದು ಕ್ರಿಯೇಟ್ ಆಗುತ್ತೋ ಅವಾಗ ಹೈಯೆಸ್ಟ್ ಪಾಯಿಂಟ್ ಏನಿರುತ್ತೆ ಅದನ್ನ ಬ್ರೇಕ್ಔಟ್ ಮಾಡೋದು ಬ್ರೇಕರ್ಸ್ ಬ್ರೇಕ್ಔಟ್ ಅಂತ ಕರಿತೀವಿ. ಬ್ರೇಕ್ಔಟ್ ಅಂತ ಕರಿತೀವಿ. ಸೊ ಈ ಬ್ರೇಕ್ಔಟ್ ಅಲ್ಲಿ ನಾವು ಎಂಟ್ರಿ ತಗೊಂತೀವಿ, ಅದ್ರ ಜೊತೆಗೆ ಏನ್ ಈ ಕ್ರಾಸ್ ಓವರ್ ಸಿಗುತ್ತೋ ಇಲ್ಲಿ ವಾಲ್ಯೂಮ್ ಸಹ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ವಾಲ್ಯೂಮ್ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಈ ಬ್ರೇಕ್ಔಟ್ ಕೊಡೋ ಟೈಮ್ ಅಲ್ಲಿ ನಮ್ಗೆ ಒಂಥರ ಅಪ್ರಿಸಿಯೇಷನ್ ಅಂದ್ರೆ ಇನ್ಕ್ರೀಸ್ ಆಗಿ ವಾಲ್ಯೂಮ್ ಬರ್ತಾ ಇದೆ ಅಂತಂದ್ರೆ, ಅಸೆಂಡಿಂಗ್ ಆರ್ಡರ್ ವಾಲ್ಯೂಮ್ ಬರ್ತಾ ಇದೆ ಅಂತಂದ್ರೆ ಅದು ಹೆಲ್ದಿ ಸೈನ್ ಆಗಿರುತ್ತೆ, ಅಂದ್ರೆ ಬೈಯರ್ ಕಾನ್ಫಿಡೆನ್ಸ್ ನ ತೋರಿಸುತ್ತೆ. ಸೊ ಬೈಯರ್ ಕಾನ್ಫಿಡೆನ್ಸ್ ನಾವು ಇಲ್ಲಿ ಚೆಕ್ ಮಾಡ್ಕೊಂತೀವಿ. ಇನ್ನೊಂದು ಲಾಸ್ಟ್ ಕಂಡೀಷನ್ ಇದೆ, ಈ ತರ ಬ್ರೇಕ್ಔಟ್ ಕೊಡೋ ಸಮಯದಲ್ಲಿ ನಮ್ಗೆ ಪ್ರೀವಿಯಸ್ ಟ್ರೆಂಡ್ ಇದೆಯಲ್ವಾ, ಬೇಸಿಕಲಿ ಪ್ರೀವಿಯಸ್ ಟ್ರೆಂಡ್ ನಮ್ಗೆ ಅಟ್ ಲೀಸ್ಟ್ ಒಂದು 20 days ನಮ್ಗೆ ಬಿಲೋ ದ ಕ್ಲೌಡ್ ಇರಬೇಕು. ಅದು ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಈಗ ಯಾವ್ದಾದ್ರು ಒಂದು ಸ್ಟಾಕ್ ಸಪ್ಲೈ ಇಂದ ಡಿಮ್ಯಾಂಡ್ ಶಿಫ್ಟ್ ಆಗುತ್ತೆ, ಡಿಮ್ಯಾಂಡ್ ಇಂದ ಸಪ್ಲೈ ಶಿಫ್ಟ್ ಆಗುತ್ತೆ, ಅಂದ್ರೆ ಬುಲ್ ಇಂದ ಬೇರ್ಗೆ ಹೋಗುತ್ತೆ, ಬೇರಿಂದ ಬುಲ್ಗೆ ಹೋಗುತ್ತೆ. ಈಗ ನೀವೇ ಕರೆಂಟ್ ಮಾರ್ಕೆಟ್ ಸಿಚುವೇಶನ್ ನೋಡಿ, ಲಾಸ್ಟ್ 3 ತಿಂಗಳಿಂದ ಮಾರ್ಕೆಟ್ ಬೇರ್ ಕಂಟ್ರೋಲ್ ಅಲ್ಲಿ ಇದೆ, ಕರೆಕ್ಟ್ ಅಲ್ವಾ? ಈಗ ನೀವು ನಿಫ್ಟಿನ ಚೆಕ್ ಮಾಡೋದಾದ್ರೆ ನಮ್ಗೆ ನಿಫ್ಟಿನಲ್ಲಿ ಏನ್ ಫಾರ್ಮೇಶನ್ ಸಿಗ್ತಾ ಇದೆ, ನಾನು ನಿಫ್ಟಿ 50 ನ ಇಂಡೆಕ್ಸಸ್ ನ ನೋಡ್ತೀನಿ ಅಂತಂದ್ರೆ ನೋಡಿ, ಈ ಇಂಡೆಕ್ಸಸ್ ಅಲ್ಲಿ ಏನಾಗ್ತಿದೆ, ನಮ್ಗೆ ಇಲ್ಲೆಲ್ಲೋ ಬ್ರೇಕ್ ಡೌನ್ ಸಿಕ್ತು. ಈ ಲೊಕೇಶನ್ ಅಲ್ಲಿ ಅಕ್ಟೋಬರ್ ಅಲ್ಲಿ ನಮ್ಗೆ ಇಚ್ಚಿಮುಖು ಕ್ಲೌಡ್ ಅನ್ನೋದು ನಿಫ್ಟಿ 50 ಬ್ರೇಕ್ ಡೌನ್ ಸಿಕ್ತು. ಯಾವಾಗ ಇಚ್ಚಿಮುಖು ಕ್ಲೌಡ್ ಬ್ರೇಕ್ ಡೌನ್ ಕೆಳಗಡೆ ಬಂತು, ಇದ್ರ ಕ್ಲಿಯರ್ ಇಂಡಿಕೇಶನ್ ನಮ್ಗೆ ಏನ್ ಹೇಳುತ್ತೆ, ಮಾರ್ಕೆಟ್ ಅನ್ನೋದು ಬೇಸ್ ಕಂಟ್ರೋಲ್ ಗೆ ಶಿಫ್ಟ್ ಆಗಿದೆ ಅಂತ ಹೇಳ್ತೀವಿ. ಈಗ ನೀವು ನೋಡಿ ಈ ತರ ಬೇಸ್ ಕಂಟ್ರೋಲ್ ನಮ್ಗೆ ಒಂದಷ್ಟು ತಿಂಗಳಂತ ಟ್ರೇಡ್ ಆಗ್ಬೇಕಾ? ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ನಿಫ್ಟಿ ಅದ್ರ ಕೆಳಗಡೆನೆ ಟ್ರೇಡ್ ಆಗ್ತದೆ. ಬಟ್ ಈ ಡೌನ್ ಟ್ರೆಂಡ್ ಮುಗಿಯೋದು ಯಾವಾಗ ಅರ್ಥ ಆಗ್ತದೆ, ಈ ಡೌನ್ ಟ್ರೆಂಡ್ ಮುಗಿದು ನಮ್ಗೆ ಬುಲ್ ರನ್ ಕನ್ಫರ್ಮೇಶನ್ ಆಗೋದು ಯಾವಾಗ? ಸೊ ಆ ಒಂದು ಕನ್ಫರ್ಮೇಶನ್ ಈ ಕ್ಲೌಡ್ ಅನ್ನೋದು ಮಿಡ್ ಪಾಯಿಂಟ್ ಆಗಿ ಆಕ್ಟ್ ಮಾಡುತ್ತೆ. ಬುಲ್ಗೆ ಮತ್ತೆ ಬೇರ್ಗೆ ಸೆಂಟರ್ ಪರ್ಸನ್ ಅಂತ ಕರಿತೀವಿ, ಮಿಡ್ ಪರ್ಸನ್ ಅಂತ ಕರಿತೀವಿ. ಆ ಮಿಡ್ ಪರ್ಸನ್ ಬಂದು ನಮ್ಗೆ ಈ ಕ್ಲೌಡ್ ಫಾರ್ಮೇಶನ್ ಆಗಿರುತ್ತೆ. ಸೊ ಈ ಕ್ಲೌಡ್ ಫಾರ್ಮೇಶನ್ ನ ಬ್ರೇಕ್ಔಟ್ ಕೊಟ್ಟಾಗ ನಾವು ಯಾವ ತರ ಬ್ರೇಕ್ಔಟ್ ನೋಡ್ತೀವಿ, ಕ್ಲೌಡ್ ಬ್ರೇಕ್ಔಟ್ ಕ್ಯಾಂಡಲ್ ಅಥವಾ ಅದರ ಹಿಂದಿನ ಕ್ಯಾಂಡಲ್ಸ್ ನಮ್ಗೆ ಒಂದು ಅಸೆಂಡಿಂಗ್ ವಾಲ್ಯೂಮ್ಸ್ ಬಂದಿರಬೇಕು, ಒಂದು ಒಳ್ಳೆ ವಾಲ್ಯೂಮ್ ಬಂದಿರಬೇಕು, ಮತ್ತೆ ಕ್ಲೌಡ್ ಬ್ರೇಕ್ಔಟ್ ಆಗಿರಬೇಕು. ಅದನ್ನ ಬೇಸಿಕಲಿ ನಾವೇನಂತ ಕರಿತೀವಿ, ಟ್ರೂ ಬ್ರೇಕ್ಔಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಾನು ಇಲ್ಲಿ ವಾಲ್ಯೂಮ್ ನ ಆಡ್ ಮಾಡ್ತೀನಿ. ಸೊ ವಾಲ್ಯೂಮ್ ನ ಆಡ್ ಮಾಡಿದಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನಮ್ಗೆ ಯಾವಾಗಾದ್ರೂ ಕ್ಲೌಡ್ ಬ್ರೇಕ್ಔಟ್ ಸಿಗ್ತಾ ಇದೆ ಅಂತಂದ್ರೆ ಈ ಒಂದು ಲೊಕೇಶನ್ ಅಲ್ಲಿ ನಮ್ಗೆ ಅಲ್ಲೊಂದು ವಾಲ್ಯೂಮ್ ಒಂದು ಹಿಂದಿನ ಒಂದು 2 ದಿನ ವಾಲ್ಯೂಮ್, 3 ದಿನ ವಾಲ್ಯೂಮ್, ಒಂದು 5 ದಿನ ವಾಲ್ಯೂಮ್, 10 ದಿನ ವಾಲ್ಯೂಮ್, ಅದೊಂದು ವಾಲ್ಯೂಮ್ ನ ಬ್ರೇಕ್ಔಟ್ ಕೊಟ್ಟಿರ್ಬೇಕು. ಅವಾಗ ಮಾತ್ರ ನಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ ಈ ಕ್ಯಾಂಡಲ್ ಸ್ಟ್ರೆಂತ್ ಇದೆ ಅಂತ ಹೇಳ್ಬಿಟ್ಟು. ಲೀಸ್ಟ್ ವಾಲ್ಯೂಮ್ ಟ್ರೇಡ್ ಆಗ್ತಾ ಇದೆ ಬಟ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂದ್ರೆ ಅಲ್ಲಿ ಯಾವ್ದೇ ತರದ ಸ್ಟ್ರೆಂತ್ ಇಲ್ಲ ಅಂತ ಅರ್ಥ. ಸೊ ಈಗ ನೀವು ನೋಡಿ ಇಲ್ಲಿ ನಮ್ಗೆ ಏನಾಗಿದೆ, ಈ ಕ್ಯಾಂಡಲ್ಸ್ ಅಲ್ಲಿ ನಮ್ಗೆ ವಾಲ್ಯೂಮ್ ಬರ್ತಿದೆ, ಒಂದು 2 ದಿನ ವಾಲ್ಯೂಮ್ ನ ಬೀಟ್ ಮಾಡಿ ಬರ್ತಾ ಇದೆ. ಸೊ ಅದ್ರ ಹಿಂದುಗಡೆ 2 ದಿನದ್ದು ಸಹ ನಮಗೆ ಒಳ್ಳೆ ವಾಲ್ಯೂಮ್ ಇದೆ, ಬೈಯಿಂಗ್ ಸೈಡ್ ವಾಲ್ಯೂಮ್ ಇದೆ. ಅಂಡ್ ಓವರ್ ಆಲ್ ಸೆಲ್ಲಿಂಗ್ ವಾಲ್ಯೂಮ್ಸ್ ನ ನೋಡಿದಾಗ ಸೆಲ್ಲಿಂಗ್ ವಾಲ್ಯೂಮ್ಸ್ ನಮಗೆ ಡೌನ್ ಟ್ರೆಂಡ್ ಇತ್ತು, ಓಕೆನಾ? ಸೊ ಡೌನ್ ಟ್ರೆಂಡಿಂಗ್ ಅಲ್ಲಿ ನಮಗೆ ಒಂದು ಒಳ್ಳೆ ಸೆಲ್ಲಿಂಗ್ ವಾಲ್ಯೂಮ್ಸ್ ಸಹ ಕ್ರಿಯೇಟ್ ಆಗಿ ನೋಡಿ, ಈ ತರ ಪ್ರೈಸ್ ರಿಜೆಕ್ಟ್ ಆಗಿ ನಮ್ಗೆ ಈ ತರ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಫಾರ್ಮೇಶನ್ ಸಿಗ್ತಾ ಇದೆ. ನಮ್ಗೆ ಒಂದು ಹಂತಕ್ಕೆ ಒಂದು 2 days ವಾಲ್ಯೂಮ್ ನ ಬೀಟ್ ಮಾಡಿ ಇಚ್ಚಿಮುಖು ಕ್ಲೌಡ್ ನ ಬ್ರೇಕ್ಔಟ್ ಮಾಡ್ದ ಯಾವ ಸ್ಟಾಕ್, M&M ಅನ್ನುವಂತ ಸ್ಟಾಕ್. ಸೊ ಈ ತರ ಬ್ರೇಕ್ಔಟ್ ಮಾಡಿದಾಗ ಫಸ್ಟ್ ಕಂಡೀಷನ್ ನಾವೀಗ ಮತ್ತೆ ಡೀಟೇಲ್ ಆಗಿ ಇನ್ನೊಂದ್ಸರಿ ಕಂಡೀಷನ್ಸ್ ನೋಡೋದಾದ್ರೆ, ಫಸ್ಟ್ ಅಟ್ ಲೀಸ್ಟ್ ಒಂದು 20 ದಿನ ಕ್ಲೌಡ್ ಕೆಳಗಡೆ ಟ್ರೇಡ್ ಆಗ್ಬೇಕು ಫಸ್ಟ್ ಕಂಡೀಷನ್. ಯಾಕೆಂದ್ರೆ ಸಪ್ಲೈ ಝೋನ್ ಅಲ್ಲಿ ಇರ್ಬೇಕಂತ ಅರ್ಥ, ಡೌನ್ ಟ್ರೆಂಡ್ ಅಲ್ಲಿ ಇರ್ಬೇಕು ಫಸ್ಟ್ ಅಂತ ಅರ್ಥ. ಅದರಲ್ಲಿ ನಮ್ಗೆ ಒಂದ್ 2 ದಿನ 3 ದಿನ ವಾಲ್ಯೂಮ್ ನ ಬೀಟ್ ಮಾಡಿ ಒಂದು ಒಳ್ಳೆ ಕ್ಯಾಂಡಲ್ ಬರಬೇಕು, ಸ್ಟ್ರೆಂತ್ ಕ್ಯಾಂಡಲ್ ಕ್ರಿಯೇಟ್ ಆಗ್ಬೇಕು, 2ನೇ ಕನ್ಫರ್ಮೇಶನ್. ಅಂಡ್ 3ನೇ ಕನ್ಫರ್ಮೇಶನ್ ಬಂದು
ಆ ಬ್ರೇಕ್ಔಟ್ ಕೊಟ್ಮೇಲೆ ಒಂದು ಪುಲ್ ಬ್ಯಾಕ್ ಬಂದು ಬ್ರೇಕರ್ಸ್ ಬ್ರೇಕ್ಔಟ್ ಆಗ್ಬೇಕು. ಅದು ಹೇಗೆ ಅಂದ್ರೆ ನೋಡಿ, ಇಲ್ಲಿಂದ ಹಿಡಿದು ನಮಗೆ ಪ್ರೈಸ್ ಇಲ್ಲಿ ತನಕ ಬಂದಿದೆ, ಅದಾದ್ಮೇಲೆ ಇಲ್ಲಿಂದ ಏನಾಗಿದೆ ಪ್ರೈಸ್ ಒಂದು ಪುಲ್ ಬ್ಯಾಕ್ ಅಥವಾ ರೀಟ್ರೇಸ್ಮೆಂಟ್ ಅನ್ನು ಕ್ರಿಯೇಟ್ ಆಗ್ತಿದೆ. ಸೊ ರೀಟ್ರೇಸ್ಮೆಂಟ್ ಕ್ಯಾನ್ ಬಿ ಎನಿವೇರ್. ಈಗ ರೀಟ್ರೇಸ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಈಗ ನೋಡಿ ಇದು ಲೋಯೆಸ್ಟ್ ಪಾಯಿಂಟ್ ನ ಸ್ವಿಂಗ್ ಲೋ ಪಾಯಿಂಟ್ ತಗೊಳ್ಳೋದ್ರೆ ಈ ಲೊಕೇಶನ್ ಇದೆ. ಸೊ ರೀಟ್ರೇಸ್ಮೆಂಟ್ ಇಲ್ಲಿಂದ ಮೇಲೆ ಬರ್ಬೋದು, ಇಲ್ಲಿಂದ ಮೇಲೆ ಬರ್ಬೋದು, ಇಲ್ಲಿಂದ ಮೇಲೆ ಬರ್ಬೋದು. ಸೊ ರೀಟ್ರೇಸ್ಮೆಂಟ್ ಇದೇ ಲೊಕೇಶನ್ ಪ್ರೈಸ್ ಮೂವ್ ಆಗುತ್ತೆ ಅಂತ ಯಾರು ಹೇಳಕ್ ಆಗಲ್ಲ. ಮ್ಯಾಕ್ಸಿಮಮ್ ನೀವು ಹೇಳ್ಬೋದು ಅಂದ್ರೆ ಒಂದು ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಅಂತ ಹೇಳ್ಬೋದು. ನೋಡಿ ಅದು ಹೇಗೆ ಅಂತಂದ್ರೆ, ಈಗ ಇಲ್ಲಿ ರೀಟ್ರೇಸ್ಮೆಂಟ್ ಆಯ್ತಾ, ಪ್ರೈಸ್ ಈ ಲೊಕೇಶನ್ ಇಲ್ಲಿ ತನಕ ರೀಟ್ರೇಸ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಈ ಒಂದು ಝೋನ್ ಅಲ್ಲಿ ನಮಗೆ ಪ್ರೈಸ್ ಇಲ್ಲಿಂದ ಮೇಲೆ ಹೋಗಿ ಇಲ್ಲಿ ತನಕ ರೀಟ್ರೇಸ್ಮೆಂಟ್ ಆದ್ಮೇಲೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಏನ್ ಬರುತ್ತೋ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ಬೋದು ಪುಲ್ ಬ್ಯಾಕ್ ಅಲ್ಲಿ. ಆದ್ರೆ ಎವ್ರಿ ಟೈಮ್ ಅದು ವರ್ಕ್ ಆಗತ್ತೆ ಅಂತ ನಾವು ಹೇಳಕ್ ಆಗಲ್ಲ, ಅಕ್ಯುರಸಿ ಜಾಸ್ತಿ ಸಿಗತ್ತೆ ಅಂದ್ರೆ ಹೇಳಕ್ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಬ್ರೇಕರ್ಸ್ ಬ್ರೇಕ್ಔಟ್ ಅಂತ ತಗೊಂತೀವಿ. ನೋಡಿ ಈ ಬ್ರೇಕ್ಔಟ್ ಆದ್ಮೇಲೆ ಈ ಬ್ರೇಕ್ ಮೇಲೆ ಒಂದು ಕ್ಯಾಂಡಲ್ ಬ್ರೇಕ್ಔಟ್ ಆಗ್ಬೇಕು, ಅದು ಎನ್ ಶೇಪ್ ಅಲ್ಲಿ ಬರಬೇಕು. ಯಾವ ತರ ಅಂದ್ರೆ ನೋಡಿ, ಇದೊಂದು ಹೈ ಬಂತು, ಇಲ್ಲೊಂದು ಇಮಿಡಿಯೇಟ್ ಪುಲ್ ಬ್ಯಾಕ್ ಬಂತು, ದೆನ್ ಇಮಿಡಿಯೇಟ್ ಆಗಿ ಬ್ರೇಕ್ಔಟ್ ಬಂತು, ಇದೊಂದು ಎನ್ ಶೇಪ್ ಫಾರ್ಮೇಶನ್ ಬಂತ. ಈ ಎನ್ ಶೇಪ್ ಬ್ರೇಕ್ಔಟ್ಸ್ ಯಾವತ್ತು ನೀವು ಮಾರ್ಕೆಟ್ ಅಲ್ಲಿ ಅಬ್ಸರ್ವ್ ಮಾಡಿ, ನಿಮ್ಗೆ ಅಕ್ಯುರಸಿ ಸ್ವಲ್ಪ ಜಾಸ್ತಿ ಇರುತ್ತೆ. ನಿಮ್ಗೆ ಬ್ರೇಕ್ಔಟ್ಸ್ ಡಿಫ್ರೆಂಟ್ ವೇಸ್ ಆಫ್ ಬ್ರೇಕ್ಔಟ್ಸ್ ಇರುತ್ತೆ. ಒಂದು ಈ ತರ ಬ್ರೇಕ್ಔಟ್ ಆದ್ಮೇಲೆ ಅಕ್ಯುಮುಲೇಷನ್ ಬ್ರೇಕ್ಔಟ್, ನಾನು ಟೆಂಕಿನ್ಸನ್ ಮತ್ತೆ ಕಿಜಿನ್ಸನ್ ಹೇಳ್ಕೊಟ್ಟಲ್ವಾ, ಒಂದು ಅಕ್ಯುಮುಲೇಷನ್ ಬ್ರೇಕ್ಔಟ್ ಆಗಿರುತ್ತೆ, ಇನ್ನೊಂದು ಬಂದು ಎನ್ ಶೇಪ್ ಬ್ರೇಕ್ಔಟ್ ಆಗಿರುತ್ತೆ, ಇನ್ನೊಂದು ಬಂದು ಈ ತರ ಹೋಗಿ ಈ ತರ ಬಂದು ಮತ್ತೆ ಇಲ್ಲಿ ಬಂದು ಮತ್ತೆ ಇಲ್ಲಿ ಬಂದು ಮತ್ತೆ ಆಲ್ಮೋಸ್ಟ್ ಡಬಲ್ ಬಾಟಮ್ ಫಾರ್ಮೇಶನ್ ಬ್ರೇಕ್ಔಟ್ ಬರುತ್ತೆ. ಸೊ ದಸ್ ಡಿಫ್ರೆಂಟ್ ವೇಸ್ ಆಫ್ ಬ್ರೇಕ್ಔಟ್ಸ್ ನೋಡಿದಾಗ ಬೇಸಿಕಲಿ ನಮಗೆ ಈ ಎನ್ ಶೇಪ್ ಬ್ರೇಕ್ಔಟ್ ಏನ್ ಬರುತ್ತೆ, ಇದು ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಒಂದು ಅಕ್ಯುರಸಿ ಅನ್ನೋದು ಕೊಡುತ್ತೆ. ಸೊ ಈ ಒಂದು ಎನ್ ಶೇಪ್ ಬ್ರೇಕ್ಔಟ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಚಿಮುಕು ಕ್ಲೌಡ್ ಬ್ರೇಕ್ಔಟ್ ಆದಾಗ. ಸೊ ಎಕ್ಸಾಕ್ಟ್ಲಿ ಈ ಒಂದು ಕ್ಲೌಡ್ ಬ್ರೇಕ್ಔಟ್ ಆಯ್ತು, ಪುಲ್ ಬ್ಯಾಕ್ ಬಂತು, ಎನ್ ಶೇಪ್ ಬ್ರೇಕ್ಔಟ್. ಸೊ ನೀವು ಕೇಳ್ಬೋದು, ಸರ್ ಮತ್ತೆ ನೀವು ಯಾಕೆ ಟೆಂಕನ್ಸ್ ಅಲ್ಲಿ ಅಕ್ಯುಮುಲೇಷನ್ ಫಾರ್ಮೇಶನ್ ನ ಹೇಳ್ಕೊಟ್ರಿ, ಸೈಡ್ ವೇಸ್ ಆಕ್ಷನ್ ನ ಹೇಳ್ಕೊಟ್ರಿ ಅಂತ ಹೇಳ್ಬಿಟ್ಟು ನೋಡಿ ಸಿದ್ರೆ, ಅಲ್ಲಿ ಬಂದು ಬೈಸ್ ಕಂಟ್ರೋಲ್ ಅಲ್ಲಿ ಇದ್ದಾಗ ಇನ್ನು ಲಿಕ್ವಿಡಿಟಿ ಕಲೆಕ್ಟ್ ಆಗಿರಲ್ಲ. ಯಾಕಂದ್ರೆ ನನ್ನಲ್ಲಿ ಪ್ರೀವಿಯಸ್ ಟ್ರೆಂಡ್ ಸಪ್ಲೈ ಝೋನ್ ಇರ್ಬೇಕಂತ ನಾನು ಕಂಡೀಷನ್ ಹೇಳಿಲ್ಲ ನಾನು ನಿಮ್ಗೆ, ಕರೆಕ್ಟ್ ಅಲ್ವಾ? ಆದ್ರೆ ನಾನು ಇಲ್ಲೇನ್ ಹೇಳ್ತಿದ್ದೀನಿ, ಪ್ರೀವಿಯಸ್ ಸಪ್ಲೈ ಝೋನ್ ಇರ್ಬೇಕು. ಸಪ್ಲೈ ಝೋನ್ ಇಸ್ ಅಂತ ಲಿಕ್ವಿಡಿಟಿ ಕಲೆಕ್ಷನ್ ಝೋನ್. ಈಗ ನೀವೇನ್ ನೋಡ್ತಿದ್ದೀರಾ, ಇಲ್ಲಿ ನೋಡಿ ಈ ಕಂಪ್ಲೀಟ್ ಝೋನ್ ಅಲ್ಲಿ ಆಲ್ರೆಡಿ ಲಿಕ್ವಿಡಿಟಿ ಎಷ್ಟು ಬೇಕೋ ಅಷ್ಟು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ನಮ್ಗೆ ಇಲ್ಲಿ ಮತ್ತೆ ಬಂದ್ ಲಿಕ್ವಿಡಿಟಿ ಕಲೆಕ್ಟ್ ಮಾಡ್ತಾನೆ ಅಂತಂದ್ರೆ ಅದು ಏನೋ ಸಮಥಿಂಗ್ ಸಸ್ಪಿಷಿಯಸ್ ಅಂತ ಕರಿತೀವಿ, ಅಲ್ಲಿ ಯಾವ್ದೇ ತರ ಸ್ಟ್ರೆಂತ್ ಇಲ್ಲ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಪಾಯಿಂಟ್ ನಾನು ಹೇಳುವಾಗ ತುಂಬಾ ಲಾಜಿಕ್ ಆಗಿರುತ್ತೆ, ಓಕೆನಾ? ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಏನಾಗಿದೆ, ಬ್ರೇಕ್ಔಟ್ ಸಿಕ್ತು, ಎನ್ ಶೇಪ್ ಕರೆಕ್ಷನ್ ಮತ್ತೆ ಇಮಿಡಿಯೇಟ್ ಬ್ರೇಕರ್ಸ್ ಬ್ರೇಕ್ಔಟ್. ಸೊ ಬ್ರೇಕರ್ಸ್ ಬ್ರೇಕ್ಔಟ್ ಆಗಿದ ತಕ್ಷಣ ಕ್ಲೋಸಿಂಗ್ ಅಲ್ಲಿ ಅಂದ್ರೆ ಕ್ಯಾಂಡಲ್ ಕ್ಲೋಸಿಂಗ್ ಏನಿದೆ, ಈ ಕ್ಯಾಂಡಲ್ ಕ್ಲೋಸಿಂಗ್ ನಾವು ಎಂಟ್ರಿ ತಗೊಂತೀವಿ. ಅಂಡ್ ಈ ಬ್ರೇಕರ್ಸ್ ಬ್ರೇಕ್ಔಟ್ ಕೊಡಕ್ಕಿಂತ ಬಿಫೋರ್ ಒಂದು ಸ್ವಿಂಗ್ ಪಾಯಿಂಟ್ ಅಂತ ಕ್ರಿಯೇಟ್ ಮಾಡ್ತಾನೆ. ಯಾವ ಸ್ಟೋಕ್ ಆದ್ರೂ ಆಗಿರ್ಬೋದು, ಒಂದು ಬ್ರೇಕ್ಔಟ್ ಕೊಟ್ಮೇಲೆ ಅದಕ್ಕೆ ಲೋ ಪಾಯಿಂಟ್, ಹೈಯರ್ ಲೋ ಅಥವಾ ಪುಲ್ ಬ್ಯಾಕ್ ಲೋ ಅಂತ ಕರಿತೀವಿ, ಆ ಲೋಯೆಸ್ಟ್ ಪಾಯಿಂಟ್ ಅಂತ ಕ್ರಿಯೇಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿಂದ ಇಲ್ಲಿ ಪ್ರೈಸ್ ಅಪ್ ಹೋಗ್ತಾ ಇದೆ, ಇದು ಬಂದು ನಮ್ಗೆ ಏನಾಗಿದೆ, ಲೋಯೆಸ್ಟ್ ಪಾಯಿಂಟ್ ಆಗಿದೆ. ಸೊ ಎಕ್ಸಾಕ್ಟ್ಲಿ ಈ ಲೋಯೆಸ್ಟ್ ಪಾಯಿಂಟ್ ನಾವು ಎಸ್ ಎಲ್ ಇಲ್ಲಿ ಇಟ್ಕೊಂತೀವಿ. ಬ್ರೇಕರ್ಸ್ ಬ್ರೇಕ್ಔಟ್ ಕ್ಲೋಸಿಂಗ್, ಈ ಕ್ಯಾಂಡಲ್ ಬಂದು ನಮ್ಗೆ ಬ್ರೇಕರ್ಸ್ ಬ್ರೇಕ್ಔಟ್ ಕ್ಲೋಸಿಂಗ್ ಕನ್ಫರ್ಮೇಶನ್ ಆಗ್ತದೆ. ಸೊ ಅಲ್ಲಿ ನಾವು ಏನ್ ಮಾಡ್ತೀವಿ, ನಮ್ಮ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡ್ಕೊಂತೀವಿ. ಬಟ್ ಈ ಸ್ಟ್ರಾಟಜಿ ನಾನೇನ್ ಹೇಳ್ತೀನಿ, ಡೈರೆಕ್ಟ್ ಆಗಿ 1:4 ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊಂತೀವಿ. ನೀವು ಕೇಳ್ಬೋದು, ಸರ್ ಏನ್ ಇದಕ್ಕೆ ಡೈರೆಕ್ಟ್ ಆಗಿ 1:4 ಯಾಕೆ ಹೇಳ್ತಾ ಇದೀರಾ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ, ಇಚಿಮುಕು ಏನ್ ಕ್ಲೌಡ್ ಫಾರ್ಮೇಶನ್ ಇದೆ, ಇದು ಬಂದು ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಒಂದಷ್ಟು ತಿಂಗಳ ಕಾಲ ಬೇರ್ ಕಂಟ್ರೋಲ್ ಅಲ್ಲಿ ಇತ್ತು, ಕರೆಕ್ಟ್ ಅಲ್ವಾ? ಇವಾಗ ಒಂದಷ್ಟು ತಿಂಗಳ ಕಾಲ ಬುಲ್ ಕಂಟ್ರೋಲ್ ಹೋಗ್ಬೇಕು. ನಾನೇನ್ ಹೇಳಿದೀನಿ, ಕ್ಲೌಡ್ ಯಾವತ್ತು ಬುಲ್ಗೆ ಮತ್ತೆ ಬೇರ್ಗೆ ಮಿಡ್ ಪಾಯಿಂಟ್ ಆಗಿ ವರ್ಕ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಮಿಡ್ ಪಾಯಿಂಟ್ ಈಗ ನಮ್ಗೆ ಸಿಕ್ತು, ಪುಲ್ ಬ್ಯಾಕ್ ಸಿಕ್ತು, ಎನ್ ಶೇಪ್ ಬ್ರೇಕ್ಔಟ್ ಸಿಕ್ತು. ಸೊ ನಾವ್ ಇಲ್ಲಿ ಎಂಟ್ರಿ ತಗೊಂತೀವಿ. ಇಲ್ಲಿ ಎಂಟ್ರಿ ತಗೊಂಡ್ಮೇಲೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಒಂದು ಸ್ಟಾಕ್ ಅಲ್ಲಿ ಅಂತ ನೀವು ನೋಡೋದಾದ್ರೆ, ಎಕ್ಸಾಕ್ಟ್ಲಿ 1:4 ಎಕ್ಸ್ಪೆಕ್ಟ್ ಮಾಡ್ತೀವಿ. 1:4 ಟಾರ್ಗೆಟ್ ಮಿನಿಮಮ್, ಅದು ಫಸ್ಟ್ ಟಾರ್ಗೆಟ್, ಅರ್ಥ ಆಯ್ತಾ? ಸೊ 1:4 ನನ್ನ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಅಲ್ಲಿಂದ ಯಾಕಂದ್ರೆ ಒಂದಷ್ಟು ದಿನ ಬೇರ್ ಕಂಟ್ರೋಲ್ ಅಲ್ಲಿ ಇತ್ತು, ಇನ್ನೊಂದಷ್ಟು ತಿಂಗಳ ಕಾಲ ಬುಲ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಬುಲ್ ರ್ಯಾಲಿನ ನಾನು ಕ್ಯಾಪ್ಚರ್ ಮಾಡ್ಕೋಬೇಕು. ಈಗ ಇಷ್ಟೆಲ್ಲ ಕಷ್ಟಪಟ್ಟು ಅನಾಲಿಸಿಸ್ ಮಾಡಿ ಒಂದೆರಡು ಕ್ಯಾಂಡಲ್ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಡೆ ಬಂದ್ಬಿಟ್ರೆ ಅದ್ರ ಸ್ಟ್ರೆಂತ್ ಬಂದು ಒಂದು 25% ಸ್ಟ್ರೆಂತ್ ಇದೆ ಸ್ಟಾಕ್ ಅಲ್ಲಿ. ನಿಮ್ಗೆ ಆಪರ್ಚುನಿಟಿ ಇದೆ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಕೊಡುವಂತ ಆಪರ್ಚುನಿಟಿ. ನಾನೊಂದು 4% ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಡೆ ಬರ್ತೀನಿ ಅಂತಂದ್ರೆ ನಾವ್ ಇಷ್ಟೆಲ್ಲ ಅನಾಲಿಸಿಸ್ ಮಾಡೋ ಅವಶ್ಯಕತೆ ಇಲ್ವಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಇದು ತುಂಬಾ ಕ್ವಾಲಿಫೈಡ್ ಅಂದ್ರೆ ಇಚಿಮುಕು ಒನ್ ಆಫ್ ದ ಬೆಸ್ಟ್ ಪ್ರೀಮಿಯಂ ಇಂಡಿಕೇಟರ್ ಅಂತ ಕರಿತೀವಿ, ಲೀಡರ್ ಆಫ್ ಆಲ್ ದ ಇಂಡಿಕೇಟರ್ಸ್ ಅಂತ ಕರಿತೀವಿ. ಅಂಡ್ ಮೋರ್ ಓವರ್ ಇಚಿಮುಕ್ ನಾನು ಬಿಟ್ ಲಾಂಗರ್ ಡ್ಯೂರೇಷನ್ ಗೆ ಬಿಲ್ಡ್ ಮಾಡಿರೋದು. ನಾನು ಎಲ್ಲೇ ಆಗ್ಲಿ ಇಚಿಮುಕುನ ನಿಮ್ಗೆ ಇವತ್ತು ಬೈ ಮಾಡಿ ನಾಳಿದ್ದು ಒಂದ್ ವಾರದಲ್ಲಿ ಸೆಲ್ ಮಾಡಿ ಅಂತ ಹೇಳಲ್ಲ. ಯಾಕಂದ್ರೆ ಇಚಿಮುಕು ಬಿಲ್ಡ್ ಮಾಡಿರೋ ಬೇಸ್ ಬಂದು ಓವರ್ ಎ ಪೀರಿಯಡ್ ಆಫ್ ಟೈಮ್, ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟ್ಸ್ ನ ಬಿಲ್ಡ್ ಮಾಡಕ್ಕೆ 2 ತಿಂಗಳು, 3 ತಿಂಗಳು, 6 ತಿಂಗಳು, 8 ತಿಂಗಳು, ಈ ತರ ಇನ್ನು ಶಾರ್ಟ್ ಟರ್ಮ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಅಥವಾ ಲಾಂಗ್ ಟರ್ಮ್ ವೀಕ್ಲಿ ಕ್ಯಾಂಡಲ್ ಬೇಸ್ ಆಗಿಟ್ಟು ಲಾಂಗ್ ಟರ್ಮ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಇಟ್ಟಿರುವಂತ ಒಂದು ಇಂಡಿಕೇಟರ್ ಇಚಿಮುಕು ಆಗಿರೋದ್ರಿಂದ. ಸೊ ನಾವು ಯಾವ್ದಾದ ಇಂಟ್ರಾಡೇ ನಲ್ಲಿ ನಾವು ಇದನ್ನ ಅಥವಾ ವೆರಿ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನಾವು ಯಾವ್ದಾದ್ರು ಇದನ್ನ ಸಜೆಸ್ಟ್ ಮಾಡಕ್ ಹೋಗಲ್ಲ. ನೀವು ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ಲಿ ನಮ್ಗೆ ಇಲ್ಲಿ ಏನಾಗಿದೆ,
ಓವರ್ ಆಲ್ ಪ್ರಾಫಿಟ್ ವೈಸ್ ನೀವು ನೋಡೋದಾದ್ರೆ ಇಲ್ಲಿ ನೀವು ನೋಡಿ ನಮಗೆ 28% ಪೊಟೆನ್ಶಿಯಾಲಿಟಿ ಇದೆ ಪ್ರಾಫಿಟ್, 6.8% ನಮಗೆ ಅಗೇನೆಸ್ಟ್ ಇಫ್ ಇನ್ ಕೇಸ್ ಟ್ರೆಂಡ್ ನಮ್ಗೆ ಅಗೇನೆಸ್ಟ್ ದ ಡೌನ್ ಸೈಡ್ ಹೋಗ್ತಾ ಇದೆ ಅಂತಂದ್ರೆ 6.8% ಸ್ಟಾಪ್ ಲಾಸ್, 28.5% ನಮಗೆ ಟಾರ್ಗೆಟ್ ಅನ್ನೋದಿದೆ. ಅಂಡ್ ನಾವು ಇದನ್ನ ಟೋಟಲ್ ಹೋಲ್ಡಿಂಗ್ ಪೀರಿಯಡ್ ನೋಡಿದಾಗ ಸಮಯ 29th ಮಾರ್ಚ್ ಇಂದ ಹಿಡಿದು ಡಿಸೆಂಬರ್. ಸೊ ನಿಯರ್ಲಿ ನಮಗೆ ಈ 29th ಮಾರ್ಚ್ ಇಂದ ಹಿಡಿದು ಡಿಸೆಂಬರ್ ತನಕ ನಿಯರ್ಲಿ 9 ಮಂತ್ಸ್ ನಮಗೆ ಡ್ಯೂರೇಷನ್ ಅನ್ನೋದನ್ನ ಹೋಲ್ಡ್ ಮಾಡ್ತಾ ಇದೀವಿ ಸ್ಟಾಕ್ ನ. 9 ಮಂತ್ಸ್ ಡ್ಯೂರೇಷನ್ ನಮಗೆ ಈ ಪ್ರಾಫಿಟ್ ಅನ್ನೋದು ಬಿಲ್ಡ್ ಆಗಿದೆ. ಸೊ ಇದಿಷ್ಟು M&M ಸ್ಟಾಕ್. ಸೊ ನಾವ್ ಇನ್ನ ಒಂದ್ 2 ಸ್ಟಾಕ್ಸ್ ಅಲ್ಲಿ ಇದೊಂದು ಈ ತರ ಒಂದು ಫಾರ್ಮೇಶನ್ ಚೆಕ್ ಮಾಡೋಣ. ಅದಾದ್ಮೇಲೆ ಇದಕ್ಕೆ ಸ್ಕ್ಯಾನರ್ ನ ಹೇಗ್ ಬಿಲ್ಡ್ ಮಾಡೋದಂತಾನು ಸಹ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಸೊ ನೆಕ್ಸ್ಟ್ ಬಂದು HCL ಟೆಕ್ ಅಂತ ಈ ಸ್ಟಾಕ್ ನ ಚೆಕ್ ಮಾಡಿ. ಇದು ರೀಸೆಂಟ್ 2024 ಅಲ್ಲಿ ಬಂದಿರುವಂತಹ ಒಂದು ಟ್ರೇಡ್. ಇದು ನೀವು ಅಬ್ಸರ್ವ್ ಮಾಡಿ ಯಾವ ತರ HCL ಟೆಕ್ ಅನ್ನೋದು ಫಾರ್ಮೇಶನ್ ಆಗ್ತಾ ಇದೆ ಅಂತ. ನಾನು ನಿಮ್ಗೆ ಏನ್ ಹೇಳಿದೆ, ಫಸ್ಟ್ ಕನ್ಫರ್ಮೇಶನ್ ಒಂದು ಸಪ್ಲೈ ಝೋನ್ ಕ್ರಿಯೇಟ್ ಮಾಡಿರ್ಬೇಕು ಸ್ಟಾಕ್. ಇಲ್ಲಿ ನೋಡಿ ಇಲ್ಲಿಂದ ಬೀಳ್ತಾ ಎಕ್ಸಾಕ್ಟ್ಲಿ ಈ ಲೊಕೇಶನ್ ತನಕ ಬಂದಿದೆ, ಮತ್ತೆ ಒಂದು ಲೋಯರ್ ಹೈ ಕ್ರಿಯೇಟ್ ಮಾಡಿ, ಮತ್ತೆ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ಸೊ ಇದು ಕಂಪ್ಲೀಟ್ಲಿ ಒಂದು ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಒಂದು ಕ್ರಿಯೇಟ್ ಆಗಿದೆ ಯಾವಾಗ ಆಲ್ಮೋಸ್ಟ್ 2024 ಬಿಗಿನಿಂಗ್ ಅಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಏನಾಯ್ತು, ಸೀದಾ ಇಲ್ಲಿಂದ ಬಂದು ಇಲ್ಲಿ ತನಕ ನಮ್ಗೆ ಒಳ್ಳೆ ಒಂದು ಕ್ಯಾಂಡಲ್ ಜೊತೆಗೆ ಬ್ರೇಕ್ಔಟ್ ಸಿಕ್ಕಿದೆ, ಕರೆಕ್ಟ್ ಅಲ್ವಾ? ಸೊ ಬ್ರೇಕ್ಔಟ್ ಅಲ್ಲಿ ವಾಲ್ಯೂಮ್ ಬಂದಿದೆಯಾ ಆ ಕ್ಯಾಂಡಲ್ ಅಲ್ಲಿ ಅಂತಾನು ನೀವು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಆ ಕ್ಯಾಂಡಲ್ ಅಲ್ಲಿ ನಮ್ಗೆ ನಿಜವಾಗ್ಲೂ ವಾಲ್ಯೂಮ್ ಸಿಕ್ಕಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಆ ಪರ್ಟಿಕ್ಯುಲರ್ ಡೇ ನಮ್ಗೆ ಆಲ್ಮೋಸ್ಟ್ ಒಂದು ಹಿಂದಿನ 2 ದಿನ ವಾಲ್ಯೂಮ್ ಬೀಟ್ ಆಗಿರಬೇಕು. ಇಲ್ಲಿ ನೋಡಿ ಈ ಕ್ಯಾಂಡಲ್ ಹಿಂದಿನ ಆಲ್ಮೋಸ್ಟ್ ಒಂದು 4 ದಿನದ ವಾಲ್ಯೂಮ್ ಬೀಟ್ ಆಗಿದೆ. ಅಷ್ಟು ಮಾತ್ರ ಸಿಕ್ಕರೆ ನಮಗೆ ಬೈಯರ್ ಕಾನ್ಫಿಡೆನ್ಸ್ ಇದೆ ಅಂತ ಅರ್ಥ. ನಮ್ಗೆ ಆಲ್ಮೋಸ್ಟ್ ಡೆಡ್ ವಾಲ್ಯೂಮ್ ಇರಬಾರ್ದು ಅಷ್ಟೇ ನಾನು ಹೇಳೋದು. ಸೊ ನಮ್ಗೆ ಈ ತರ ಬೈಯರ್ ಈಗ ಸಮಟೈಮ್ಸ್ ಸರ್ ಇನ್ನೂ ಜಾಸ್ತಿ ವಾಲ್ಯೂಮ್ ಬಂದ್ಬಿಟ್ಟು ಏನಾಗುತ್ತೆ, ಎಕ್ಸಾಸ್ಟನ್ ಆಗುತ್ತೆ ಒಂದೊಂದ್ಸರಿ. ವಾಲ್ಯೂಮ್ ಎಕ್ಸಾಸ್ಟನ್ ಅಂತ ಕರಿತೀವಿ. ಹೈಯೆಸ್ಟ್ ವಾಲ್ಯೂಮ್ ಬಂದ್ರೆ ಸುಮಾರು ಜನ ಸ್ಕ್ಯಾನರ್ಸ್ ಹಾಕೊಂಡು ಕುತ್ಕೊಂಡಿರ್ತಾರೆ ಮಾರ್ಕೆಟ್ ಅಲ್ಲಿ, ಯಾವ ಸ್ಟಾಕ್ ಅಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಬರ್ತಾ ಇದೆ ಅಂತ. ಸೊ ಅದನ್ನು ಸಹ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಟಾಪಿಕ್ಸ್ ಅಲ್ಲಿ. ಹೈ ವಾಲ್ಯೂಮ್ಗೆ ಯಾವ ತರ ಎಕ್ಸಾಸ್ಟನ್ ಮತ್ತೆ ಯಾವ ತರ ಹೆಲ್ದಿನೆಸ್ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ಇಲ್ಲಿ ಒಂದು 2 ದಿನದ ವಾಲ್ಯೂಮ್ ಬೀಟ್ ಆಗಿದ್ರೆ ಸಾಕು, ಅದು ಬೈಯರ್ ಕಾನ್ಫಿಡೆನ್ಸ್ ನ ತೋರಿಸುತ್ತೆ. ಸೊ ನಮ್ಗೆ ಆತರ ಒಂದು ಫಾರ್ಮೇಶನ್ ಸಿಕ್ಕಿದೆ. ನನಗೆ ವಾಲ್ಯೂಮ್ ಸಿಕ್ತು ಅಂಡ್ ಸಪ್ಲೈ ಝೋನ್ ಸಿಕ್ತು. ನೆಕ್ಸ್ಟ್ ನನಗೆ ಇನ್ನೇನ್ ಬೇಕು, ಪುಲ್ ಬ್ಯಾಕ್ ಗೋಸ್ಕರ ವೇಟ್ ಮಾಡ್ಬೇಕಾಗಿರುತ್ತೆ. ಎಕ್ಸಾಕ್ಟ್ಲಿ ಈ ಒಂದು ಸ್ಟಾಕ್ ಅಲ್ಲಿ ನಾನು ಒಂದು ಪುಲ್ ಬ್ಯಾಕ್ ಬೇಕು ನನಗೆ. ಈ ತರ ಒಂದು ಬ್ರೇಕ್ಔಟ್ ಸಿಕ್ಕಿದ್ಮೇಲೆ ಪುಲ್ ಬ್ಯಾಕ್ ಬರ್ಬೇಕು ಆ ಸ್ಟಾಕ್ ಅಲ್ಲಿ. ಪುಲ್ ಬ್ಯಾಕ್ ಬಂದಿದೆಯಾ ಚೆಕ್ ಮಾಡ್ಕೊಳ್ಳಿ. ಈಗ ಈ ಸ್ಟಾಕ್ ಏನಾಯ್ತು, ಎನ್ ಶೇಪ್ ಕರೆಕ್ಷನ್ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಅಪ್ ಹೋಗಿದೆ. ಅದಾದ್ಮೇಲೆ ಮತ್ತೆ ನಮ್ಗೆ ಇಲ್ಲಿಂದ ಹಿಡಿದು ಒಂದು ಪುಲ್ ಬ್ಯಾಕ್ ಅನ್ನೋದು ಬರ್ತಾ ಇದೆ. ಮತ್ತೆ ನಮ್ಗೆ ಎನ್ ಶೇಪ್ ಬ್ರೇಕ್ಔಟ್ ಸಿಗ್ತಾ ಇದೆಯಾ, ಎಕ್ಸಾಕ್ಟ್ಲಿ ನಮ್ಗೆ ಈ ಲೊಕೇಶನ್ ಎನ್ ಶೇಪ್ ಬ್ರೇಕ್ಔಟ್ ಅಂತ ಸಿಗ್ತಾ ಇದೆ. ಈ ಎನ್ ಶೇಪ್ ಬ್ರೇಕ್ಔಟ್ ಸಿಕ್ಕಿದಾಗ ಈಗ ಬ್ರೇಕ್ಔಟ್ ಆಗಿದೆ ಸ್ಟಾಕ್, ಏನು ಒಂದು ಪಾಯಿಂಟ್ ಇತ್ತು ಆ ಪಾಯಿಂಟ್ ನ ಬ್ರೇಕ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಿದ್ದೇನೆ. ಅವಾಗ ಒಂದು ಸ್ವಿಂಗ್ ಪಾಯಿಂಟ್ ಅನ್ನ ಕ್ರಿಯೇಟ್ ಮಾಡ್ತೇನೆ, ಸ್ವಿಂಗ್ ಲೋ ಪಾಯಿಂಟ್ ಅಂತ ಕ್ರಿಯೇಟ್ ಮಾಡಿರ್ತಾನೆ. ಆ ಸ್ವಿಂಗ್ ಲೋ ಪಾಯಿಂಟ್ ಬಂದು ಎಕ್ಸಾಕ್ಟ್ಲಿ ಈ ಲೊಕೇಶನ್ ಆಗಿರುತ್ತೆ. ಈಗ ನಮ್ಮ ಎಂಟ್ರಿ ಬಂದು ಇಲ್ಲಿ ನಮ್ಮ ಎಂಟ್ರಿ ಇದೆ, ಸ್ಟಾಪ್ ಲಾಸ್ ಬಂದು ಆ ಸ್ವಿಂಗ್ ಲೋ ಪಾಯಿಂಟ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂತೀವಿ. ಟಾರ್ಗೆಟ್ ನಾನು ನಿಮ್ಗೆ ಹೇಳಿದ್ನಲ್ವಾ 1:4 ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ. ಎಕ್ಸಾಕ್ಟ್ಲಿ 1:4 ಗೆ ಟ್ರ್ಯಾಕ್ ಮಾಡ್ತಿದ್ದೀನಿ. ಸೊ ಒಂದು ಸಪ್ಲೈ ಝೋನ್ ಬ್ರೇಕ್ಔಟ್, 2 ದಿನ ವಾಲ್ಯೂಮ್ ಡಾಮಿನೇಟ್ ಆಗಿರಬೇಕು. ಪುಲ್ ಬ್ಯಾಕ್, ಇಮಿಡಿಯೇಟ್ ಪುಲ್ ಬ್ಯಾಕ್, ಏನೋ ಒಂದು ತಿಂಗಳು ಫುಲ್ ಬ್ಯಾಕ್ ಇರ್ತೀನಿ ಅಕ್ಯುಮಿಲೇಷನ್ ಇರ್ತೀನಿ ಅಲ್ಲ, ಇಮಿಡಿಯೇಟ್ ಪುಲ್ ಬ್ಯಾಕ್ ಬರಬೇಕು. ಎನ್ ಶೇಪ್ ಬ್ರೇಕ್ಔಟ್, ಈಗ ನೀವು ನೋಡಿ ಇದು ಎನ್ ಶೇಪ್ ಬ್ರೇಕ್ಔಟ್ ಆಗತ್ತಲ್ವಾ, ನೋಡಿ ಇದು ಎನ್ ಶೇಪ್ ಬ್ರೇಕ್ಔಟ್ ಆಗತ್ತಲ್ವಾ. ಸೊ ಎನ್ ಶೇಪ್ ಬ್ರೇಕ್ಔಟ್ ಇರಬೇಕು. ಆ ಬ್ರೇಕ್ಔಟ್ ಕ್ಯಾಂಡಲ್ ನಾವು ಎಂಟ್ರಿ ತಗೊಂತೀವಿ. ಇದನ್ನ ಬ್ರೇಕರ್ಸ್ ಬ್ರೇಕ್ಔಟ್ ಅಂತಾನು ಕರಿತೀವಿ. ಬ್ರೇಕರ್ಸ್ ಬ್ರೇಕ್ಔಟ್ ಅಂದ್ರೆ ನಮ್ಗೆ ಆಲ್ರೆಡಿ ಇಲ್ಲಿ ಕ್ಲೌಡ್ ಬ್ರೇಕ್ಔಟ್ ಸಿಕ್ತು, ಕರೆಕ್ಟ್ ಅಲ್ವಾ? ಈ ಕ್ಲೌಡ್ ಬ್ರೇಕ್ಔಟ್ ಸಿಕ್ಕಿರೋ ಬ್ರೇಕ್ ಮೇಲೆ ಇನ್ನೊಂದು ಬ್ರೇಕ್ಔಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅಂದ್ರೆ ಆಲ್ರೆಡಿ ಒಂದು ಬ್ರೇಕ್ಔಟ್ ಸಿಕ್ಕಿದೆ, ಆ ಬ್ರೇಕ್ಔಟ್ ಮೇಲೆ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅದು ಎನ್ ಶೇಪ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಅರ್ಥ ಆಯ್ತಾ? ಸೊ ಇದಕ್ಕೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂಡ್ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎನ್ ಶೇಪ್ ಬ್ರೇಕ್ಔಟ್ ಕ್ಲೌಡ್ ಅಲ್ಲಿ, ಅಕ್ಯುಮಿಲೇಷನ್ ಬ್ರೇಕ್ಔಟ್ ಟೆಂಗೆನ್ಸನ್ ಮತ್ತೆ ಕಿಜಿನ್ಸನ್ ಅಲ್ಲಿ ಡಿಫ್ರೆನ್ಸ್ ಗೊತ್ತಿರಲಿ, ಅರ್ಥ ಆಯ್ತಾ? ಸೊ ಅದಕ್ಕೆ ರೀಸನ್ಸ್ ಸಹ ಹೇಳಿದೀನಿ. ಟೆಂಗೆನ್ಸನ್ ಕಿಜಿನ್ಸನ್ ಅಕ್ಯುಮಿಲೇಷನ್ ಏನಕ್ಕೆ ಆಗುತ್ತೆ ಅಂದ್ರೆ ಲಿಕ್ವಿಡಿಟಿ ಕಲೆಕ್ಷನ್ಗೋಸ್ಕರ. ಇಲ್ಲಿ ಆಲ್ರೆಡಿ ಲಿಕ್ವಿಡಿಟಿ ಕಲೆಕ್ಟ್ ಮಾಡ್ಕೊಂಡು ಇಷ್ಟು ದೂರ ಬಂದಿರೋದ್ರಿಂದ ನನಗೆ ಇಲ್ಲಿ ಅಕ್ಯುಮಿಲೇಷನ್ ಆಗಬಾರ್ದು. ಕ್ಲೌಡ್ ಬ್ರೇಕ್ಔಟ್ ಆದ್ಮೇಲೆ ಆ ಸ್ಟಾಕ್ ಅಲ್ಲೇ ಟ್ರೇಡ್ ಆಗ್ತಿದೆ ಒಂದು ತಿಂಗಳ ಕಾಲ ಅಂತಂದ್ರೆ ಆ ಒಂದು ಫಾರ್ಮೇಶನ್ ಬರಬಾರ್ದು. ಸೊ ಬರ್ತಾ ಇದೆ ಅಂದ್ರೆ ಅಲ್ಲೇನೋ ಸಮಥಿಂಗ್ ಸಸ್ಪಿಷಿಯಸ್ ಆಗ್ತಿದೆ ಅಂತ ಅರ್ಥ. ಮತ್ತೆ ಡೌನ್ ಹೋಗಕ್ಕೆ ಅವನು ಅಕ್ಯುಮಿಲೇಟ್ ಅಲ್ಲಿ ಸೆಲ್ ಮಾಡ್ಕೊಂತ ಇದ್ದಾನೆ ಅವ್ನ ಪೊಸಿಷನ್ಸ್ ಅಂತ ಅರ್ಥ, ಓಕೆನಾ? ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಅಬ್ಸರ್ವ್ ಮಾಡಿ ಎನ್ ಶೇಪ್ ಬ್ರೇಕ್ಔಟ್ ಬೇಕಾಗಿರುತ್ತೆ. ಸೊ 1:4 ನಾವು ರಿಸ್ಕ್ ಅಂಡ್ ರಿವಾರ್ಡ್ ನೋಡೋದಾದ್ರೆ ನೋಡಿ, ಇಲ್ಲಿ ನಮ್ಗೆ 5% ರಿಸ್ಕ್ ಇದೆ, 20.5% ನಮಗೆ ರಿವಾರ್ಡ್ ಅನ್ನು ಸಿಗ್ತಾ ಇದೆ ಸ್ಟಾಕ್ ಅಲ್ಲಿ, ಕರೆಕ್ಟ್ ಅಲ್ವಾ? ಅಂಡ್ ರಿಸ್ಕ್ ಅಂಡ್ ರಿವಾರ್ಡ್ ಟೈಮ್ಸ್ ಅಲ್ಲಿ ನೋಡಿದಾಗ ನಮಗೆ 1:4 ಟೈಮ್ಸ್ ನಮಗೆ ರಿಸ್ಕ್ ಅಂಡ್ ರಿವಾರ್ಡ್ ಅನ್ನು ಸಿಗ್ತಾ ಇದೆ. ಸೊ ಇದಿಷ್ಟು HCL ಟೆಕ್ ಸ್ಟಾಕ್ ನೋಡಿದ್ವಿ. ಸೊ ಈ ಸ್ಟಾಕ್ ನ ಒಂದು ಫಾರ್ಮೇಶನ್. ಈಗ ನಾವು ಕರೆಂಟ್ಲಿ ನಾವು ನೋಡೋದಾದ್ರೆ ನೋಡಿ HCL ಟೆಕ್ ಏನಾಗ್ತಿದೆ, ನಮ್ಗೆ ಈ ಒಂದು ಲೊಕೇಶನ್ ಇಂದ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ಸೊ ಇದು ಕಂಟಿನ್ಯೂಷನ್ ಆಫ್ ದ ಬೇಸ್ ಸ್ಟ್ರಕ್ಚರ್, ಅಂದ್ರೆ ಬೇಸ್ ಕಂಟ್ರೋಲ್ ಅಲ್ಲಿ ಇದೆ ಈಗ ಸ್ಟಾಕ್ ಇದು. ಸೊ ನೆಕ್ಸ್ಟ್ ನಮಗೆ ಬುಲ್ ಕನ್ಫರ್ಮೇಶನ್ ಯಾವಾಗ ಆಗುತ್ತೆ, ಮತ್ತೆ ಬಂದು ಯಾವಾಗ ನಮಗೆ ಕ್ಲೌಡ್ ನ ಬ್ರೇಕ್ಔಟ್ ಕನ್ಫರ್ಮೇಶನ್ ಕೊಡ್ತಾನೋ ಅವಾಗ ನಾನು ಕನ್ಫರ್ಮೇಶನ್ ತಗೊಂಡ್ರಿ ಸಪ್ಲೈ ಮುಗಿದೋಯ್ತು, ಡಿಮ್ಯಾಂಡ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಾವು ಚೆಕ್ ಮಾಡ್ಕೊಂತೀವಿ ಮ್ಯಾನ್ಯಲ್ ಆಗಿ, ಇಲ್ಲ ಸ್ಕಿನ್ನರ್ ಮುಖಾಂತರ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಬಂದು ಬಜಾಜ್ ಹೋಲ್ಡಿಂಗ್ ಅಂತ.
ಸೊ ಬಜಾಜ್ ಹೋಲ್ಡಿಂಗ್ ಸ್ಟಾಕ್ ನೀವು ಅಬ್ಸರ್ವ್ ಮಾಡಿ, ನಾನು ವಾಲ್ಯೂಮ್ ಸಹ ಆಡ್ ಮಾಡ್ತೇನೆ ಇಲ್ಲಿ. ನೋಡಿ ವಾಲ್ಯೂಮ್ ಇಲ್ಲಿ ಏನಾಗಿದೆ, ಇಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ. ಯಾವಾಗ ನಮ್ಗೆ ಈ ತರ ಒಂದು ಬ್ರೇಕ್ಔಟ್ ಸಿಕ್ತು, ಸೊ ಈ ತರ ಒಂದು ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ, ಆವರೇಜ್ ವಾಲ್ಯೂಮ್ ಇದು ಜಾಸ್ತಿ ಬಂದಿದೆ. ಅಗೈನ್ ನಮ್ಗೆ ಬಯರ್ ಕಾನ್ಫಿಡೆನ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಬಂದು ಈ ತರ ಹೈಯೆಸ್ಟ್ ವಾಲ್ಯೂಮ್ ಬಂದ್ಮೇಲೆ ಒಂದ್ಸರಿ ಎಕ್ಸೋಷನ್ ಆಗುತ್ತೆ. ಓಕೆನಾ, ಬಿಗ್ ವಾಲ್ಯೂಮ್ ಬಂದಾಗ ಎಕ್ಸೋಷನ್ ಆಗಿ ಸಡನ್ ಆಗಿ ಬಿದ್ದೋಗುತ್ತೆ. ಬಟ್ ನಾವಿಲ್ಲಿ ಬಿದ್ದೋದ್ರೆ ನಮ್ಗೇನು ಎಂಟ್ರಿ ಇರಲ್ವಲ್ಲ, ನಾವು ಬ್ರೇಕ್ಔಟ್ ಮೇಲೆ ತಾನೇ ನಾವು ಎಂಟ್ರಿ ತಗೊಂತೀವಿ. ಯಾವ್ದಾದ್ರದ ಟ್ರೆಂಡ್ ಬೀಳೋವಾಗ ನಾವು ಎಂಟ್ರಿ ತಗೊಳ್ಳಿ. ಈಗ ಬೇಸಿಕಲಿ ಏನಾಗುತ್ತೆ ನೋಡಿ, ಇಲ್ಲಿ ಬ್ರೇಕ್ಔಟ್ ಕೊಟ್ಟಾಗ ಡೌನ್ 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 ಅಂತ ಹಿಂಗ್ ಹೋಗ್ಬಿಡ್ತಾನೆ ಅವ್ನ ಕೆಳಗಡೆಗೆ, ಫೇಕ್ ಬ್ರೇಕ್ಔಟ್ ಕೊಟ್ಬಿಟ್ಟು. ಸೊ ಆ ಫೇಕ್ ಬ್ರೇಕ್ಔಟ್ ಕೊಟ್ಟಾಗ ನಮ್ದು ಯಾವ್ದೇ ತರದ ಎಂಟ್ರಿ ಇರಲ್ಲ. ಯಾಕಿರಲ್ಲ ಅಂದ್ರೆ ನನಗೆ ಈ ತರ ಎನ್ ಶೇಪ್ ಬ್ರೇಕ್ಔಟ್ ಮೇಲೆ ನಾನು ಎಂಟ್ರಿ ತಗೊಳ್ಳೋದ್ರಿಂದ, ಈಗ ಆಲ್ರೆಡಿ ಒಂದು ಬ್ರೇಕ್ಔಟ್ ಕೊಟ್ಟ ಬುಲ್, ಆ ಬ್ರೇಕ್ಔಟ್ ಮೇಲೆ ಮತ್ತೆ ಬುಲ್ ಬ್ರೇಕ್ಔಟ್ ಕೊಟ್ಟ. ಇದ್ರ ಅರ್ಥ ಏನಂದ್ರೆ ಬಯರ್ ಅನ್ನೋನು ಕಂಟಿನ್ಯೂಸ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಸ್ಟಾಕ್ ಅಲ್ಲಿ. ಯಾವಾಗ ಕಂಟಿನ್ಯೂಷನ್ ಆಫ್ ದ ಬಯರ್ ಪಾರ್ಟಿಸಿಪೇಷನ್ ಇರುತ್ತೋ ಡೆಫಿನೆಟ್ಲಿ ಆ ಸ್ಟಾಕ್ ಬುಲ್ ಸ್ಟ್ರೆಂತ್ ಅಲ್ಲಿ ತಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಬ್ರೇಕ್ಔಟ್ ನ ಎಕ್ಸ್ಪೆಕ್ಟ್ ಮಾಡೋದು ವಿತ್ ಎನ್ ಶೇಪ್ ಕರೆಕ್ಷನ್ ಅಲ್ಲಿ. ಆಯ್ತಾ, ಇಲ್ಲಿ ನೋಡಿ, ಈಗ ನಾನು ಎಂಟ್ರಿ ಐಡೆಂಟಿಫೈ ಮಾಡೋದಾದ್ರೆ ಸ್ಟಾಕ್ ಅಲ್ಲಿ, ಸೊ ಎಕ್ಸಾಕ್ಟ್ಲಿ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಇಲ್ಲಿಂದ ಹಿಡಿದು ಪ್ರೈಸ್ ಇಲ್ಲಿ ತನಕ ಅಪ್ ಹೋಗಿದೆ, ಪುಲ್ ಬ್ಯಾಕ್ ಮತ್ತೆ ಬ್ರೇಕ್ಔಟ್ ಅಂತ ಕನ್ಫರ್ಮೇಶನ್ ಆಗ್ತಾ ಇದೆ. ಸೊ ಈಗ ನಾನೇನ್ ಮಾಡ್ತೀನಿ, ಈ ಬ್ರೇಕ್ಔಟ್ ಕ್ಯಾಂಡಲ್ ಯಾವ್ದು ಫಸ್ಟ್ ಅದನ್ನ ಐಡೆಂಟಿಫೈ ಮಾಡ್ಕೊಂತೀನಿ. ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಬಂದ್ ನನಗೆ ಬ್ರೇಕ್ಔಟ್ ಕ್ಯಾಂಡಲ್ ಆಗಿದೆ. ಆ ಲೋಯೆಸ್ಟ್ ಪಾಯಿಂಟ್ ಅದ ಸ್ವಿಂಗಲ್ ನನಗೊಂದು ಲೋ ಪಾಯಿಂಟ್ ಕ್ರಿಯೇಟ್ ಆಗಿರುತ್ತಲ್ಲ, ಇದು ಬಂದ್ ನನಗೆ ಲೋ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿಂದ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ, 1:4 ನನ್ನ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ 1:4 ನನ್ನ ಟಾರ್ಗೆಟ್ ಸಿಕ್ಕಿದೆಯಾ ಅದನ್ನ ಚೆಕ್ ಮಾಡ್ಕೊಳ್ಳೋಣ. ಸೇ 1:4 ನಾವು ಟಾರ್ಗೆಟ್ ನ ನೋಡೋದಾದ್ರೆ ಎಕ್ಸಾಕ್ಟ್ಲಿ ನಮ್ಗೆ ಈ ಲೊಕೇಶನ್ ಇದೆ 1:4. ಸೊ ನಮ್ ಕರೆಂಟ್ಲಿ ನೋಡಿ ಈ ಸ್ಟಾಕ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ 1:4 ಟಾರ್ಗೆಟ್ ನಾವ್ ಏನ್ ತಿಳ್ಕೊಂಡ್ವಿ, ಇಲ್ಲಿ ಕರೆಕ್ಟ್ ಆಗಿ ಆಲ್ಮೋಸ್ಟ್ ಅದೇ ಲೊಕೇಶನ್ ಹತ್ರ ಬಂದು 1:4 ಟಾರ್ಗೆಟ್ ನ ಹಿಟ್ ಮಾಡ್ಬಿಟ್ಟು ಮತ್ತೆ ಪ್ರೈಸ್ ಅನ್ನೋದು ರೇಂಜ್ ಬೋರ್ಡ್ ಅಲ್ಲೇ ಟ್ರೇಡ್ ಆಗ್ತಾ ಶುರು ಆಗ್ತದೆ. ಸೊ ಈ ತರ ಒಂದು ಫಾರ್ಮೇಶನ್ ಈಗ ನಮ್ಗೆ ಇಲ್ಲಿ ಏನ್ ಸಿಕ್ತು ಬಜಾಜ್ ಹೋಲ್ಡಿಂಗ್ ಅಲ್ಲಿ. ಸೊ ಪ್ರೀವಿಯಸ್ ಸಪ್ಲೈ ಝೋನ್ ಅಲ್ಲಿ ಇತ್ತು ಸ್ಟಾಕ್, ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ ಲೋಯರ್ ಹೈ ಅಂಡ್ ಫರ್ದರ್ ಲೋಯರ್ ಲೋ, ಈ ತರ ನಮಗೆ ಸಪ್ಲೈ ಝೋನ್ ಸಿಕ್ತು. ಮತ್ತೆ ಬ್ರೇಕ್ಔಟ್ ಅಲ್ಲಿ ವಾಲ್ಯೂಮ್ ಬಂತು, ಅಂದ್ರೆ ಟ್ರೂ ಬ್ರೇಕ್ಔಟ್ ಸಿಕ್ತು ಬೇಸಿಕಲಿ. ಸೊ ಟ್ರೂ ಬ್ರೇಕ್ಔಟ್ ಅಲ್ಲಿ ಮತ್ತೆ ಪುಲ್ ಬ್ಯಾಕ್ ಬಂದು ಇಮಿಡಿಯೇಟ್ ಆಗಿ ಬ್ರೇಕ್ಔಟ್ ಕೊಟ್ಟ. ಅದು ಬೇಕು ನಮ್ಗೆ. ಪುಲ್ ಬ್ಯಾಕ್ ಬಂದಿದ್ದಾದ್ಮೇಲೆ ಇಮಿಡಿಯೇಟ್ ಆಗಿ ಹೆಂಗೆ ಬ್ರೇಕ್ಔಟ್ ಮಾಡ್ಬೇಕು. ಪುಲ್ ಬ್ಯಾಕ್ ಕೊಟ್ಬಿಟ್ಟು ಒಂದು ತಿಂಗಳು ಆದ್ಮೇಲೆ ಬ್ರೇಕ್ಔಟ್ ಕೊಡ್ತೀನಿ ಅಂದ್ರೆ ಡೆಫಿನೆಟ್ಲಿ ನಾವು ಒಪ್ಪಲ್ಲ ಆ ಬ್ರೇಕ್ಔಟ್ ನ, ಅರ್ಥ ಆಯ್ತಾ? ಸೊ ಅದಕ್ಕೆ ಪುಲ್ ಬ್ಯಾಕ್ ಆದ್ಮೇಲೆ ಇಮಿಡಿಯೇಟ್ ಬ್ರೇಕ್ಔಟ್ ಕೊಟ್ಟ ಎನ್ ಶೇಪ್ ಬ್ರೇಕ್ಔಟ್ ಅಲ್ಲಿ. ಸೊ ಅವಾಗ ಬೈಯರ್ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಸೊ ಆ ಪಾರ್ಟಿಸಿಪೇಷನ್ ನಾವು ಅಡ್ವಾಂಟೇಜ್ ಆಗಿ ತಗೊಂತೀವಿ, ಅಂದ್ರೆ ನಾವು ಒಂದೊಂದು ಆಪರ್ಚುನಿಟಿ ತಗೊಂತೀವಿ. ಆಪರ್ಚುನಿಟಿ ನಾವು ಸಹ ಎಂಟರ್ ಆಗ್ತೀವಿ. ಅಲ್ಲಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದಷ್ಟು ತಿಂಗಳ ಕಾಲ ಸ್ಟಾಕ್ ಅನ್ನೋದು ಡಿಮ್ಯಾಂಡ್ ಅಲ್ಲಿ ಇರುತ್ತೆ, ಅಂದ್ರೆ ಬೈಸ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಅಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ. ಈಗ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಯಾಕೆ ಸರ್ ನೀವು 1:4 ನ ಹೇಳ್ತಿದ್ರಾ ಅಂತ ನೀವು ಕ್ವಶನ್ ಕೇಳ್ಬೋದು. ನೋಡಿ ಸ್ನೇಹಿತರೆ, ನಾನು ಇಚ್ಚಿಮುಕುನ ಆಲ್ಮೋಸ್ಟ್ ಕಳೆದ ಒಂದು 4 years ನಾನು ಇಚ್ಚಿಮುಕುನ ಟೀಚ್ ಮಾಡ್ತಿದ್ದೀನಿ. 4 ವರ್ಷಗಳಿಂದ ನಾನು ಇಚ್ಚಿಮುಕುನ ಎಷ್ಟೊಂದು 1000 ಸ್ಟೂಡೆಂಟ್ಗೆ ಟೀಚ್ ಮಾಡಿದ್ದೀನಿ. ಅಂಡ್ ಎಷ್ಟೊಂದು ಡಾಟಾನ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ ಇಚ್ಚಿಮುಕುನ ಬೇಸಾಗಿ ಇಟ್ಕೊಂಡು. ಅವಾಗ ನನಗೆ ಸಿಕ್ಕಂತಹ ರಿಸ್ಕ್ ಅಂಡ್ ರಿವಾರ್ಡ್ ಇಚ್ಚಿಮುಕುನಲ್ಲಿ 1:4 ಮ್ಯಾಕ್ಸಿಮಮ್, ಅದು ಬೆಸ್ಟ್ ರಿವಾರ್ಡ್ ನನಗೆ ಇಚ್ಚಿಮುಕುನಲ್ಲಿ ಸಿಕ್ಕಿರೋದು. ಬೇಸಿಕಲಿ ಈ ತರ ಬ್ರೇಕ್ಔಟ್ ಆಗಿರ್ಬೋದು, ಟೆಂಕೆನ್ಸನ್ ಬ್ರೇಕ್ಔಟ್ ಆಗಿರ್ಬೋದು. ಬಟ್ ನಾನು ಟೆಕ್ನಿಕ್ಸ್ ಮತ್ತೆ ಕಿಜನ್ಸ್ ಅಲ್ಲಿ ನಾನು ನಿಮ್ಗೆ ಇವೇನ್ 1:4 ಕೆಪಬಿಲಿಟಿ ಇದ್ರು 1:2 ಮಾತ್ರನೇ ಹೇಳ್ದೆ. ಯಾಕೆ ಹೇಳ್ದೆ ಅಂತಂದ್ರೆ ಅಲ್ಲಿ ಲಿಕ್ವಿಡಿಟಿ ಗ್ರಾಬ್ ಆಗ್ತಾ ಇರೋದ್ರಿಂದ. ಬಟ್ ಇಲ್ಲಿ ಆಲ್ರೆಡಿ ಲಿಕ್ವಿಡಿಟಿ ಗ್ರಾಬ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇದಕ್ಕೆ ಇಂಪಲ್ಸಿವ್ ಬಿಹೇವಿಯರ್ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ 1:4 ನ ಇಟ್ಕೊಂತೀವಿ. ಸೊ ಅಲ್ಲಿನೂ ಸಹ 50% ಅಮೌಂಟ್ ಟ್ರಯಲ್ ಮಾಡ್ತೀವಿ 1:4 ತನಕ, ಅಷ್ಟೇ ಡಿಫ್ರೆನ್ಸ್. ಇಲ್ಲಿ ಡೈರೆಕ್ಟ್ ಆಗಿ ನಾವು 1:4 ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ. ಈಗ ಕ್ವಶನ್ ಏನಂತಂದ್ರೆ, ಸರ್ ಈ ತರ ಒಂದು ಫಾರ್ಮೇಶನ್ ಸಿಕ್ಕಿದಾಗ ಏನ್ 20 ದಿನ ಅಂತ ಹೇಳ್ದೆ ನಾನು, ಈ ತರ ಒಂದು 20 ದಿನ ಕೆಳಗಡೆ ಟ್ರೇಡ್ ಆಗ್ತಿರ್ಬೇಕು, ಮತ್ತೆ ಬ್ರೇಕ್ಔಟ್ ಕೊಡ್ಬೇಕು ನನಗೆ. ಇಚ್ಚಿಮುಕು ಕ್ಲೌಡ್ ನ ಬ್ರೇಕ್ಔಟ್ ಮಾಡಿ ಸ್ಟಾಕ್ ಅನ್ನೋದು ಮೇಲ್ಗಡೆ ಬರಬೇಕು. ಸೊ ಇದಕ್ಕೆ ನಾವು ಸ್ಕ್ಯಾನರ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ ನೀವು ನನಗೆ ಕೇಳೋದಾದ್ರೆ, ನೀವು ಅಬ್ಸರ್ವ್ ಮಾಡಿ ಏನ್ ಚಾರ್ಟಿಂಗ್ ಅಂತ ಹೇಳ್ದೆ ನಾನು. ಸೊ ಚಾರ್ಟಿಂಗ್ ಅಲ್ಲಿ ನಿಮ್ಗೆ ಆ ಸ್ಕ್ಯಾನರ್ಸ್ ನ ಬಿಲ್ಡ್ ಮಾಡಬಹುದು ಈಸಿಯಾಗಿ. ಸೊ ಇಲ್ಲಿ ನಾನು ಫಸ್ಟ್ ಇಂದ ತೋರಿಸ್ಕೊಡ್ತೀನಿ. ನೀವು ಚಾರ್ಟಿಂಗ್ ಅಂತ ಓಪನ್ ಮಾಡಿ, ಗೋಲಲ್ಲಿ ಹೋಗ್ಬಿಟ್ಟು ಚಾರ್ಟಿಂಗ್ ಅಂತ ಟೈಪ್ ಮಾಡಿದ್ಮೇಲೆ ನಿಮ್ಗೆ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಅಂತ ಕಾಣಿಸ್ತಿದೆಯಲ್ವಾ, ಇಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಅಂತ ಇದೆ ಅಂಡ್ ಇಲ್ಲಿ ಸ್ಕ್ಯಾನ್ಸ್ ಅಂತ ಇದೆ. ನೀವು ಇಲ್ಲಿ ಕ್ರಿಯೇಟ್ ಮಾಡ್ತೀರಾ, ಕ್ರಿಯೇಟ್ ಮಾಡೋ ಸ್ಕ್ಯಾನ್ಸ್ ಅಲ್ಲಿ ಬಂದು ಸೇವ್ ಆಗಿರುತ್ತೆ, ಆಯ್ತಾ? ಸೊ ಕ್ರಿಯೇಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಕಂಡೀಷನ್ಸ್ ಆಡ್ ಮಾಡಬಹುದು. ಇಚ್ಚಿಮುಕು ಕಂಡೀಷನ್ಸ್, ಬೇರೆ ಫಂಡಮೆಂಟಲ್ಸ್, ಟೆಕ್ನಿಕಲ್ಸ್ ಎಲ್ಲ ಒಂದು ಆ ಕಂಡೀಷನ್ಸ್ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು. ಈಗ ಫಸ್ಟ್ ನನ್ಗೆ ಏನ್ ಬೇಕು, 20 days ನನಗೆ ಡೌನ್ ಟ್ರೆಂಡ್ ಇರಬೇಕು ಸ್ಟಾಕ್, ಕರೆಕ್ಟ್ ಅಲ್ವಾ? 20 days ಡೌನ್ ಟ್ರೆಂಡ್ ಇರ್ಬೇಕಂದ್ರೆ ಲಾಸ್ಟ್ 20 days ಬಿಲೋ ಇಚ್ಚಿಮುಕು ಕ್ಲೌಡ್ ಅಂತ ಯಾವುದೇ ಕಂಡೀಷನ್ ಇಲ್ಲ ನಮ್ಗೆ. ಅದನ್ನ ನೀವು ಕ್ವಾಂಟಿಫೈ ಮಾಡಬೇಕು. ಆ ಸಿಸ್ಟಮ್ಗೆ ಏನ್ ಟೂಲ್ ಇದೆ ಅದಕ್ಕೆ ನೀವು ಮೆನ್ಷನ್ ಮಾಡಬೇಕು. ನೆನ್ನೆ ಕ್ಯಾಂಡಲ್ ಕೆಳಗಡೆ, ಮೊನ್ನೆ ಕ್ಯಾಂಡಲ್ ಕೆಳಗಡೆ ಅಂತ ಈ ತರ ಮೆನ್ಷನ್ ಮಾಡಬೇಕು, ಇವತ್ತಿನ ಕ್ಯಾಂಡಲ್ ಮೇಲ್ಗಡೆ ಅಂತ ಹೇಳ್ಬಿಟ್ಟು. ಸೊ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ತರ ಬಿಲ್ಡ್ ಮಾಡೋದು ಈ ತರ ಸ್ಕಿನ್ನರ್ ಅಂತ. ಬಟ್ ಇದು ಸ್ಕಿನ್ನರ್ ಏನೀಗ ನಾನು ತೋರಿಸ್ಕೊಟ್ಟು ಇಚ್ಚಿಮುಕು ಸ್ಕಿನ್ನರ್ ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಇದು ನಿಯರ್ಲಿ ಒಂದು 10-15 ನಿಮಿಷ ನಾನು ಕಂಟಿನ್ಯೂಸ್ ಇನ್ನೂ ಆಡ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನೊಂದು 4-5 ಕಂಡೀಷನ್ ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ನಾನು ಆಲ್ರೆಡಿ ಬಿಲ್ಡ್ ಮಾಡಿದ್ದೀನಿ ಆ ಸ್ಕ್ಯಾನರ್ ಸಹ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಆಲ್ರೆಡಿ ಬಿಲ್ಡ್ ಮಾಡೋ ಸ್ಕ್ಯಾನರ್ ನ. ಈಗ ಫಸ್ಟ್ ಕಂಡೀಷನ್ ನನ್ಗೇನು, ಕ್ಲೋಸ್ ಗ್ರೇಟರ್ ದೆನ್
ದೆನ್ ಓಪನ್ ಬೇಕು. ಅಂದ್ರೆ ಇವತ್ತಿನ ಕ್ಯಾಂಡಲ್ ನನಗೆ ಗ್ರೀನ್ ಕ್ಯಾಂಡಲ್ ಆಗಿರ್ಬೇಕು. ಕ್ಲೋಸ್ ಗ್ರೇಟರ್ ದೆನ್ ಓಪನ್. ಓಕೆನಾ? ಸೊ ಇದು ಫಸ್ಟ್ ಕಂಡೀಷನ್. ಅಂದ್ರೆ ಈಚೆಗೂ ಕ್ಯಾಂಡಲ್ ಕ್ರಾಸ್ ಆಗುವಾಗ ಗ್ರೀನ್ ಕ್ಯಾಂಡಲ್ ಆಗಿರ್ಬೇಕಂತ ಅರ್ಥ. ಅದೇ ರೀತಿ ಕ್ಲೋಸ್ ಕ್ರಾಸಿಂಗ್ ಎಬವ್ ಅಂತ ತಗೊಳ್ಳಿ. ಕ್ಲೋಸ್ ಕ್ರಾಸಿಂಗ್ ಅಬವ್. ಓಕೆನಾ? ಕ್ರಾಸಿಂಗ್ ಅಥವಾ ಕ್ರಾಸ್ಡ್ ಅಬವ್ ಇಚಿಮುಕು ಕ್ಲೌಡ್ ಅಂತ ಇದೆ ನೋಡಿ, ಇಲ್ಲಿದೆ ನೋಡಿ. ಕ್ಲೌಡ್ ಕ್ಲೋಸ್ ಕ್ರಾಸಿಂಗ್ ಎಬೋ ಇಚಿಮುಕು ಕ್ಲೌಡ್ ಟಾಪ್ ಅಂತ ಇದೆಯಲ್ವಾ, ಸೊ ಅದನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಕ್ಲೋಸ್ ಕ್ರಾಸ್ಡ್ ಎಬೋ ಇಚಿಮುಕು ಟಾಪ್, ಇದು ಸೆಕೆಂಡ್ ಕಂಡೀಷನ್. ನೆಕ್ಸ್ಟ್ ಏನ್ ಬೇಕು ನನಗೆ, ಹಿಂದಿನ ಒಂದು 4-5 ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ M&M ಆಗಿರ್ಬೋದು. M&M ಸ್ಟಾಕ್ ಏನಿದೆ, ಈ ಕ್ಯಾಂಡಲ್ ಕ್ರಾಸ್ ಓವರ್ ಸಿಕ್ಕಿದ್ರೆ 1 2 3 4 5 6 7 ಕ್ಯಾಂಡಲ್ ಅಥವಾ 8 ಕ್ಯಾಂಡಲ್. ಸೊ 8 ಕ್ಯಾಂಡಲ್ ನನ್ಗೆ ಏನಾಗ್ತಿದೆ, ಇಲ್ಲಿ ಇಚಿಮುಕು ಕ್ಲೌಡ್ ಗಿಂತ ಅಂದ್ರೆ ಕ್ಲೌಡ್ ಟಾಪ್ ಗಿಂತ ಕೆಳಗಡೆ ಇದೆ. ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ನೀವು ಇನ್ನೊಂದು ಸ್ಟಾಕ್ ನ ನೋಡೋದಾದ್ರೆ, ನೀವು HCL ಟೆಕ್ ನ ನಾವಿಲ್ಲಿ ಎಕ್ಸಾಕ್ಟ್ಲಿ ಲೊಕೇಶನ್ ಅಲ್ಲಿ ನೋಡೋದಾದ್ರೆ ನೋಡಿ, ಹಿಂದಿನ 1 2 3 4 5 6 7 8 9 10 11 12 13 14 ಆಲ್ಮೋಸ್ಟ್ ನಮಗೆ 14 ಹಿಂದಿನ ಒಂದು 14 ಕ್ಯಾಂಡಲ್ ಏನಾಗ್ತದೆ, ಕ್ಲೌಡ್ ಟಾಪ್ ಏನಿದೆ ಅದ್ರ ಕೆಳಗಡೆ ಇದೆ. ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ನಾನು ಫಸ್ಟ್ ಕ್ಲೌಡ್ ಟಾಪ್ ಗೆ ಒಂದು 15 ಕ್ಯಾಂಡಲ್, ಮತ್ತೆ ಅಲ್ಲಿಂದ ಒಂದು 15 ಕ್ಯಾಂಡಲ್ ಡೌನ್, ಒಂದು 25-30 ಡೇಸ್ ಡಾಟಾನ ನಾನು ಆಡ್ ಮಾಡ್ಬೇಕಾಗಿರತ್ತೆ. ಇಚಿಮುಕು ಕಂಡೀಷನ್ ಬಿಲ್ಡ್ ಮಾಡ್ತಿದ್ವಿ. ನಾನು ಕ್ಲೀನ್ ಆಗಿ ಎಲ್ಲಾ ಒಂದು ಕಂಡೀಷನ್ ಆಡ್ ಮಾಡ್ಬೇಕಾಗಿರತ್ತೆ. ಈಗ ನಾನೇನ್ ಮಾಡ್ತೀನಿ, 15 ದಿನ ಡಾಟಾ, ಓಕೆನಾ? 15 ದಿನ ಕ್ಲೌಡ್ ಟಾಪ್ ಕೆಳಗಡೆ ಇರಬೇಕು, ಅದ್ರ ಹಿಂದಿನ 15 ದಿನ ಕ್ಲೌಡ್ ಬಾಟಮ್ ಕೆಳಗಡೆ ಇರಬೇಕು. ಅದು ಹೇಗೆ ಅಂತ ಇನ್ನೊಂದ್ಸರಿ ತೋರಿಸ್ಕೊಡ್ತೀನಿ ನೋಡಿ. 15 ದಿನ ಈ ಟಾಪ್ ಏನಿದೆ ಇದ್ರ ಕೆಳಗಡೆ ಇರಬೇಕು. ಇದ್ರ ಅರ್ಥ ಏನಂದ್ರೆ ಟಾಪ್ ಕೆಳಗಡೆ ಇದೆ ಅಂದ್ರೆ ಆಲ್ಮೋಸ್ಟ್ ಬಾಟಮ್ಗೂ ಕೆಳಗಡೆ ಇರ್ಬೋದು ಅಂತಾನೆ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇನ್ನೊಂದು 15 ದಿನ ಈ ಬಾಟಮ್ ಏನಿದೆ ಇದ್ರ ಕೆಳಗಡೆ ಇರಬೇಕು, ಅಥವಾ 20 ಡೇಸ್. ಟೋಟಲ್ ನನಗೆ ಇದು 15 ಪ್ಲಸ್ 20, ಟೋಟಲ್ ನನಗೆ ಎಷ್ಟಾಯ್ತು, 35 ಡೇಸ್ ಡಾಟಾನ ನಾನು ಆಡ್ ಮಾಡ್ಬೇಕಾಗಿರತ್ತೆ ಇಚಿಮುಕು ಒಂದು ಸ್ಕ್ರೀನರ್ಗೆ. ಅರ್ಥ ಆಯ್ತಾ? ಸೊ ಈ ಸ್ಕ್ರೀನರ್ಗೆ ನೀವು ಅದನ್ನ ಹೇಗ್ ಮಾಡೋದಂತ ತೋರಿಸ್ಕೊಡ್ತಾನೆ. ಈಗ ನೋಡಿ, ಈಗ ನಾನು ಇಲ್ಲಿ ಏನಂತ ಕೊಡ್ತೀನಿ ಅಂದ್ರೆ, ಲೆಟ್ಸ್ ಸೇ ಕ್ಲೋಸ್ ಲೆಸ್ ದೆನ್ ಇಚಿಮುಕು ಟಾಪ್. ಆದ್ರೆ ಇದು ಡೈಲಿ ಕ್ಲೋಸ್ ಲೆಸ್ ದೆನ್ ಡೈಲಿ ಇಚಿಮುಕು ಟಾಪ್ ಅಂತ ಇದೆಯಲ್ವಾ, ಇದು ಇವತ್ತಿನ ಕ್ಲೋಸ್ ಅಲ್ಲ, ನೆನ್ನೆ ಕ್ಲೋಸ್. ಆದ್ರೆ ಡೇ ಮೇಲೆ ಕ್ಲಿಕ್ ಮಾಡಿ 1 ಡೇಗೂ ಅಂತ ಚೂಸ್ ಮಾಡ್ಕೊಳ್ಳಿ. 1 ಡೇಗೂ ಕ್ಲೋಸ್. ನೆನ್ನೆಯ ಕ್ಲೋಸ್ ಏನಿದೆ ಇಚಿಮುಕು ಟಾಪ್ ಕೆಳಗಡೆ ಇರಬೇಕು. ಅದೇ ರೀತಿ 2 ಡೇಸ್ ಎಗೋ ಕ್ಲೋಸ್ ಅಂದ್ರೆ ಮೊನ್ನೆ ಕ್ಲೋಸ್ನು ಅದೇ ಫಾರ್ಮೇಶನ್ ಇರಬೇಕು. ನೆಕ್ಸ್ಟ್ 3 ಡೇಸ್ ಎಗೋ ಕ್ಲೋಸ್ ಅದ್ರ ಕೆಳಗಡೆನೆ ಇರಬೇಕು. ಓಕೆನಾ? ನೆಕ್ಸ್ಟ್ 4 ಡೇಸ್ ಎಗೋ ಕ್ಲೋಸ್ ಅಂದ್ರೆ ಇಲ್ಲಿ N ಅಂತ ಇದೆಯಲ್ವಾ, N ನ 4 ಅಂತ ಟೈಪ್ ಮಾಡಿ. ಸೊ ಅವಾಗ ನಿಮ್ಗೆ 4 ಡೇಸ್ ಎಗೋ ಕ್ಲೋಸ್ ಸಿಗತ್ತೆ. ನೆಕ್ಸ್ಟ್ 5 ಡೇಸ್ ಎಗೋ ಕ್ಲೋಸ್. ಸೊ ಇದ್ರೆ ನೀವು 15 ದಿನಕ್ಕೆ ಡಾಟಾನ ಆಡ್ ಮಾಡ್ಬೇಕಾಗಿರತ್ತೆ. ಅರ್ಥ ಆಯ್ತಾ? ಸೊ 5 ಡೇಸ್ ಎಗೋ ಕ್ಲೋಸ್ ಲೆಸ್ ದೆನ್ ಇಚಿಮುಕು ಬಾಟಮ್. ಸೊ ಇದ್ರ ನೀವು 5 6 7 8 9 10 11 15 ತನಕ ನೀವು ಆಡ್ ಮಾಡ್ಬೇಕಾಗಿರುತ್ತೆ. ನಾವು ನೆಕ್ಸ್ಟ್ ಅದ್ರ ಹಿಂದಿನ, ಹೀಗಾಯ್ತು ನಾನು 5 ಡೇಸ್ ಎಗೋ 6 ಡೇಸ್ ಎಗೋ ಅಂತ ಹೋದ್ರೆ, ಲೆಟ್ಸ್ ಸೇ ನನಗೆ 15 ಡೇಸ್ ಡಾಟಾ ಸಿಗುತ್ತಾ. 16 ಡೇಸ್ ಎಗೋ ನಾನು ಡೈರೆಕ್ಟ್ ಆಗಿ ಹೆಂಗ್ ತಗೋಬೇಕಾಗುತ್ತೆ, ಇಲ್ಲಿ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಲೆಟ್ಸ್ ಸೇ ಕ್ಲೋಸ್ ಲೆಸ್ ದೆನ್ ಇಚಿಮುಕು ಬಾಟಮ್. ಏನ್ ಕ್ಲೌಡ್ ಟಾಪ್ ಇತ್ತು, ಆ ಇಚಿಮುಕು ಕ್ಲೌಡ್ ಬಾಟಮ್ ತಗೋಬೇಕಾಗಿರುತ್ತೆ. ಸೊ ಎಕ್ಸಾಕ್ಟ್ಲಿ ನಾನು ಇಚಿಮುಕು ಕ್ಲೌಡ್ ಬಾಟಮ್ ನ ತಗೊಂಡಿದ್ದೀನಿ ಲೆಸ್ ದೆನ್. ಸೊ ಇದು ಯಾವತ್ತಿಂದು 16 ದಿನದ ಹಿಂದ್ಗಡೆ ಬೇಕು ನನಗೆ ಡಾಟಾ. ಕರೆಕ್ಟ್ ಅಲ್ವಾ? N ಅಲ್ಲಿ ಹೋಗ್ಬಿಟ್ಟು 16 ಡೇಸ್ ಬ್ಯಾಕ್ ಅಂತ ತಗೊಳ್ಳಿ. 16 ಡೇಸ್ ಬ್ಯಾಕ್ ಕ್ಲೋಸ್ ಲೆಸ್ ದೆನ್ 16 ಡೇಸ್ ಬ್ಯಾಕ್ ಅಂದ್ರೆ ಆ ಏನ್ ಕ್ಲೌಡ್ ಇದೆ ಆ ಕ್ಲೌಡ್ ಗಿಂತ ಕೆಳಗಡೆ ಇರಬೇಕು. ಅವತ್ತಿನ ದಿನ ಕ್ಲೌಡ್ ಗಿಂತ ಕೆಳಗಡೆ ಇರಬೇಕು, ಆ ಕ್ಲೌಡ್ ಬಾಟಮ್ ಗಿಂತ ಕೆಳಗಡೆ ಇರಬೇಕು. ಸೊ ಇದು ಕಂಡೀಷನ್. ಸೊ ಅದೇ ರೀತಿ 17th ಡೇನು ಹಂಗೆ ಇರಬೇಕು. ಇದು N ಅಂತ ಏನಿದೆ ಅದನ್ನ ನೀವು 17ಗೆ ಚೂಸ್ ಮಾಡಿ. ನಿಮ್ಗೆ ಡೈಲಿ ಅಂತ ಇರುತ್ತಲ್ವಾ, ಈ 16 ಅಂತ ಏನಿದೆ ಅದನ್ನ N ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಂಬರ್ನ 17ಗೆ ಚೇಂಜ್ ಮಾಡ್ಬೇಕಾಗಿರುತ್ತೆ. ಸೊ 17 ಡೇಸ್ ಎಗೋನು ನಮ್ಗೆ ಇದೇ ತರ ಫಾರ್ಮೇಶನ್ ಬೇಕು. ಅಗೇನ್ 18 ಡೇಸ್ ಎಗೋನು ನನಗೆ ಇದೇ ತರ ಫಾರ್ಮೇಶನ್ ಬೇಕು. ಸೊ ನಾನು 18 ಅಂತ ಚೂಸ್ ಮಾಡ್ಕೊಂತೀನಿ ಅಂಡ್ ಇದನ್ನ ಸಹ 18 ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ 19 ಡೇಸ್ ಎಗೋನು ನನಗೆ ಇದೇ ತರ ಫಾರ್ಮೇಶನ್ ಬೇಕು. ಸೊ ಈ ತರ ನೀವು ಕೋಡ್ ನ ಅಂದ್ರೆ ಈ ಒಂದು ಚಾರ್ಟಿಂಗ್ ನ ಯೂಸ್ ಮಾಡ್ಕೊಂಡು ನೀವು ಈ ತರ ಒಂದು ಇದನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ತುಂಬಾ ಈಸಿಯೆಸ್ಟ್ ಕಂಡೀಷನ್ಸ್, ತುಂಬಾ ನೀಟಾಗಿ ನೀವು ಇದನ್ನ ಸೆಟ್ ಮಾಡ್ಕೋಬಹುದು. ಸೊ ಸೆಟ್ ಮಾಡ್ಕೊಂಡಾಗ ನಿಮ್ಗೆ ಬೇರೆ ಟ್ರೆಂಡು ಸಿಕ್ಬಿಡತ್ತೆ. ಅಕ್ಯುಮುಲೇಷನ್ ಅದೇ ಕ್ಲೌಡ್ ಒಳಗಡೆ ಎಷ್ಟು ಟ್ರೇಡ್ಸ್ ಆಗ್ತಿದೆ, ಒಂದು 10-15 ದಿನ ಟ್ರೇಡ್ ಆಗ್ತಿರೋ ಸಿಕ್ಬಿಡತ್ತೆ. ಅಲ್ಲಿಂದ ಬ್ರೇಕ್ಔಟ್ ಸಿಗತ್ತೆ. ಮತ್ತೆ ವಾಲ್ಯೂಮ್, ನಾನೇನ್ ಹೇಳ್ದೆ, ಇವತ್ತಿನ ವಾಲ್ಯೂಮ್ ಅಟ್ಲೀಸ್ಟ್ ಹಿಂದಿನ ಒಂದ್ 2 ದಿನದ ವಾಲ್ಯೂಮ್ ನ ಬೀಟ್ ಆಗಿರ್ಬೇಕು. ಅದು ಹೇಗೆ ಅಂತಂದ್ರೆ, ಲೆಟ್ಸ್ ಸೇ ನೀವು ಇಲ್ಲಿ ವಾಲ್ಯೂಮ್ ಅಂತ ಟೈಪ್ ಮಾಡಿ ನೋಡಿ. ಇಲ್ಲಿ ನೀವು ವಾಲ್ಯೂಮ್ ಅಂತ ಟೈಪ್ ಮಾಡಿದ್ರೆ ವಾಲ್ಯೂಮ್ ಗ್ರೇಟರ್ ದೆನ್ ಮ್ಯಾಕ್ಸ್ ವಾಲ್ಯೂಮ್. ಸೊ ವಾಲ್ಯೂಮ್ ಗ್ರೇಟರ್ ದೆನ್ ಮ್ಯಾಕ್ಸ್ ವಾಲ್ಯೂಮ್. ಯಾವತ್ತಿನ ವಾಲ್ಯೂಮು ಟುಡೇಸ್ ವಾಲ್ಯೂಮ್ ಏನ್ ಇವತ್ತಿನ ಕ್ಯಾಂಡಲ್ ಇಚಿಮುಕು ಕ್ಲೌಡ್ ನ ಬ್ರೇಕ್ಔಟ್ ಮಾಡಿ ಮೇಲೆ ಬರ್ತಾ ಇದೆ. ಸೊ ಡೈಲಿ ವಾಲ್ಯೂಮ್ ಗ್ರೇಟರ್ ದೆನ್ 1 ಡೇ ಎಗೋ ಮ್ಯಾಕ್ಸ್, ನೆನ್ನೆ ವಾಲ್ಯೂಮ್ ಏನಿದೆ ಅದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಬರಬೇಕು. ಸೊ ಇಲ್ಲಿ 20 ಅಂತ ಇದೆಯಲ್ವಾ, ಅದು ಲಾಸ್ಟ್ 20 ದಿನ ಬೇಡ, ನಮ್ಗೆ ಬರೀ 2 ದಿನ ಬೇಕಷ್ಟೇನೆ. ಸೊ 2 ದಿನ ಚೂಸ್ ಮಾಡ್ಕೊಂಡಿದೀನಿ.
ಹೈಯೆಸ್ಟ್ ವಾಲ್ಯೂಮ್ ಬರಬೇಕು. ಸೊ ಈ ತರ ನೀವು ಈ ಒಂದು ಬೇಸಿಸ್ ಮೇಲೆ ನೀವು ಇಚಿಮುಕು ಸ್ಕ್ಯಾನರ್ ನ ಬಿಲ್ಡ್ ಮಾಡಬಹುದು. ಇಲ್ಲಿ ಬೈ ಡಿಫಾಲ್ಟ್ ನಾನು ಏನ್ ಮಾಡಿದೀನಿ, ನಿಫ್ಟಿ 500 ಚೂಸ್ ಮಾಡಿದಿಲ್ಲ. ನನಗೆ ಎಂಟರ್ ಕ್ಯಾಶ್ ಏನು 3000 ಪ್ಲಸ್ ಸ್ಟಾಕ್ಸ್ ಇದೆ, ಆ ಸ್ಟಾಕ್ಸ್ ನಾನು ಎಕ್ಸಿಕ್ಯೂಟ್ ಮಾಡಬೇಕು. ಕ್ಯಾಶ್ ಚೂಸ್ ಮಾಡ್ಕೊಂಡು ರನ್ ಕೊಡಿ. ಆಗ ನಿಮ್ಗೆ ಎಂಟರ್ ಕ್ಯಾಶ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಈ ತರ ಒಂದು ಫಾರ್ಮೇಶನ್, ಇವತ್ತು 0 ಸ್ಟಾಕ್ಸ್ ಇದೆ. ಪ್ರೀವಿಯಸ್ಲಿ ಒಂದಷ್ಟು ಸ್ಟಾಕ್ಸ್ ಅಲ್ಲಿ ಇದರ ಒಂದು ಫಾರ್ಮೇಶನ್ ಸಿಕ್ಕಿತ್ತು, ಅರ್ಥ ಆಯ್ತಾ? ಸೊ ಆ ಸ್ಟಾಕ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಈಗ ಈ ಒಂದು ಸ್ಟ್ರಾಟಜಿ ನಾನು ಸೇವ್ ಮಾಡ್ಕೋಬೇಕು. ಅದಕ್ಕೆ ನಿಮ್ಗೆ ಇಲ್ಲಿ ಸೇವ್ ಸ್ಕ್ಯಾನ್ ಅಂತ ಇರುತ್ತೆ ನೋಡಿ, ಸೇವ್ ಆಸ್ ಅಂತ ಇದೆ, ಇಲ್ಲ ಸೇವ್ ಅಂತ ಇರುತ್ತೆ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದನ್ನ ಕ್ಲೌಡ್ ಬ್ರೇಕ್ಔಟ್ ಸ್ಟ್ರಾಟಜಿ ಅಂತ ನೀವು ಇದಕ್ಕೆ ಒಂದು ನೇಮ್ ನ ಕೊಡ್ಬೋದು ಅಂಡ್ ನೀವು ಸೇವ್ ಮಾಡಿ ಇಟ್ಕೋಬಹುದು. ಸಬ್ಮಿಟ್ ಕೊಟ್ಟರೆ ನಿಮ್ಗೆ ಸೇವ್ ಆಗುತ್ತೆ. ಸೇವ್ ಆದ್ಮೇಲೆ ಸ್ಕ್ಯಾನ್ ಎಲ್ಲಿರುತ್ತೆ ನೀವು ಕೇಳಿದ್ರೆ, ಇಲ್ಲಿ ನೋಡಿ ಟಾಪ್ ಅಲ್ಲಿ ಇಲ್ಲಿ ಸ್ಕ್ಯಾನ್ಸ್ ಅಂತ ಕಾಣಿಸ್ತಾ ಇದೆಯಾ ನಿಮ್ಮ ಅಕೌಂಟ್ ಅಲ್ಲಿ, ಚಾರ್ಟಿಂಗ್ ಅಲ್ಲಿ ನೀವು ಲಾಗಿನ್ ಆದ್ರೆ ಇಲ್ಲಿ ಸ್ಕ್ಯಾನ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಟಾಪ್ ಅಲ್ಲೇ ಬಂದ್ಬಿಡುತ್ತೆ ಕ್ಲೌಡ್ ಬ್ರೇಕ್ಔಟ್ ಅಂತ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ ತಕ್ಷಣ ಸ್ಕ್ಯಾನರ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಸ್ಕ್ಯಾನರ್ ಅನ್ನೋದು ಎಕ್ಸಿಕ್ಯೂಟ್ ಆಯ್ತು, ಕರೆಕ್ಟ್ ಅಲ್ವಾ? ಸೊ ಈ ತರ ನೀವು ಬಿಲ್ಡ್ ಮಾಡ್ಕೋಬಹುದು ಸ್ಕ್ಯಾನರ್ ನ ಈಸಿಯಾಗಿ ಚಾರ್ಟಿಂಗ್ ಮುಖಾಂತರ. ಇದು ಫ್ರೀ ಆಗಿ ನೀವು ಬಿಲ್ಡ್ ಮಾಡ್ಕೋಬಹುದು. ಸೊ ಇದಿಷ್ಟು ಕ್ಲೌಡ್ ಬ್ರೇಕ್ಔಟ್ ಸ್ಟ್ರಾಟಜಿ ಆಗಿರುತ್ತೆ. ಸೊ ಈ ಕ್ಲೌಡ್ ಬ್ರೇಕ್ಔಟ್ ಸ್ಟ್ರಾಟಜಿ ಮೇಲೆ ನಾನು ಆಲ್ರೆಡಿ ಒಂದು ಸ್ಕ್ಯಾನರ್ ನ ಬಿಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ತೋರಿಸ್ಕೊಡ್ತೀನಿ ನಾನು ಯಾವ ಬೇಸ್ ಮೇಲೆ ಬಿಲ್ಡ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ನೋಡಿ ಈ ಸ್ಕ್ಯಾನರ್ ನಾನೇನ್ ಇಚಿಮುಕು SND ಸ್ಟ್ರಾಟಜಿ ಅಂತ ಏನ್ ಬಿಲ್ಡ್ ಮಾಡ್ಕೊಂಡಿದೀನಿ ನೋಡಿ. ಇದಿಷ್ಟು ಕಂಡೀಷನ್ಸ್ ನೀವೇನ್ ನೋಡ್ತಿದ್ದೀರಾ ಇದೆಲ್ಲ ನಾನು 15 ದಿನ 20 ದಿನ, ಸೊ ಟೋಟಲ್ ನಾನು ಎಷ್ಟು ದಿನ ಡಾಟಾ ಆಡ್ ಮಾಡ್ಕೊಂಡಿದ್ದೀನಿ, 26 ಡೇಸ್ ನಾನು ಕ್ಲೌಡ್ ಕೆಳಗಡೆ ಟ್ರೇಡಿಂಗ್ ಸ್ಟ್ರಾಟಜಿನ ಎಕ್ಸ್ಪೆಕ್ಟ್ ಮಾಡಿ ಅಲ್ಲಿಂದ ಒಂದು ಬ್ರೇಕ್ಔಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಈ ತರ ನಾವು ಇಚಿಮುಕು ಏನು ಕಂಡೀಷನ್ಸ್ ಇದೆ ಬೇಸ್ ಆಗಿ ಇಟ್ಕೊಂಡು ಈಸಿಯಾಗಿ ಸ್ಕ್ಯಾನರ್ ನ ಬಿಲ್ಡ್ ಮಾಡ್ಕೋಬಹುದು. ಸೊ ಸ್ಕ್ಯಾನರ್ ಇಲ್ಲ ಅಂತಂದ್ರೆ ಈ ತರ ಒಂದು ಸ್ಟಾಕ್ಸ್ ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಎಷ್ಟೊಂದು ಥೌಸಂಡ್ಸ್ ಆಫ್ ಸ್ಟಾಕ್ಸ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಕ್ಲೌಡ್ ಕ್ರಾಸ್ ಓವರ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ತರ ಸ್ಕ್ಯಾನರ್ ನ ಬಿಲ್ಡ್ ಮಾಡ್ಕೊಂಡು ಆ ಸ್ಟಾಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಈಗ ಈ ಸ್ಕ್ಯಾನರ್ ನ ನೀವು ಬಿಲ್ಡ್ ಮಾಡಿದಾದ್ಮೇಲೆ ನೀವು ಇದನ್ನ ಸೇವ್ ಮಾಡಿ ಇಟ್ಕೊಂತೀರಾ, ಕರೆಕ್ಟ್ ಅಲ್ವಾ? ಸೇವ್ ಮಾಡಿದ್ಮೇಲೆ ಲೆಟ್ಸ್ ಸೇ ಇದನ್ನ ನೀವು ಬೇರೆಯವ್ರಿಗೆ ಶೇರ್ ಮಾಡಬೇಕು. ಏನು ನಿಮ್ಮ ಒಂದು ಸ್ಕ್ಯಾನರ್ ಇದೆ, ಈ ಸ್ಕ್ಯಾನರ್ ನೀವು ಬೇರೆಯವ್ರ ಜೊತೆ ಶೇರ್ ಮಾಡಬೇಕು. ಆದ್ರೆ ಆ ಸ್ಕ್ಯಾನರ್ ಎಲ್ಲರೂ ಕಂಡೀಷನ್ಸ್ ನ ಹೈಡ್ ಮಾಡಬೇಕು, ಅವ್ರಿಗೆ ಗೊತ್ತಾಗಬಾರ್ದು. ಅವಾಗ ನಿಮ್ಗೆ ಇಲ್ಲಿ ನೋಡಿ ಹೈಡ್ ಕಂಡೀಷನ್ಸ್ ಅಂತ ಇದೆಯಾ, ಇಲ್ಲಿ ಅಬ್ಸರ್ವ್ ಮಾಡಿ. ನೀವು ಸ್ಕ್ಯಾನರ್ ನ ಬೇರೆಯವ್ರ ಜೊತೆ ಶೇರ್ ಮಾಡಬಹುದು, ಬಟ್ ಇಲ್ಲಿ ಹೈಡ್ ಕಂಡೀಷನ್ಸ್ ಕ್ಲಿಕ್ ಮಾಡಿಬಿಟ್ಟು ನೀವು ಇನ್ನೊಬ್ರ ಜೊತೆ ಶೇರ್ ಮಾಡಿದ್ರ ಅಂತಂದ್ರೆ ಆ ಸ್ಕ್ಯಾನರ್ ಎಲ್ಲೋ ಕಂಡೀಷನ್ಸ್ ನಿಮಗ್ ಮಾತ್ರ ಕಾಣಿಸುತ್ತೆ ಹೊರತು ನಿಮ್ಮ ಏನ್ ನೀವು ಶೇರ್ ಮಾಡಿರ್ತೀರ ಇನ್ನೊಬ್ರ ಜೊತೆಗೆ ಅವ್ರಿಗೆ ಆ ಸ್ಕ್ಯಾನರ್ ಕಂಡೀಷನ್ಸ್ ಕಾಣಿಸಲ್ಲ. ಅವ್ರ ಸ್ಕ್ಯಾನರ್ ನ ಎಕ್ಸಿಕ್ಯೂಟ್ ಮಾಡಬಹುದು, ಅವ್ರ ಸ್ಟಾಕ್ ನ ನೋಡಬಹುದು, ಆದರೆ ಆ ಸ್ಕ್ಯಾನರ್ ಒಳಗಡೆ ಏನಿದೆ ಅಂತ ಅವ್ರಿಗೆ ಕಾಣಿಸಲ್ಲ. ಇದೊಂದು ಒಳ್ಳೆ ಫೀಚರ್ ಚಾರ್ಟಿಂಗ್ ಕೊಟ್ಟಿರೋದು. ಇಲ್ಲಿ ಅಬ್ಸರ್ವ್ ಮಾಡಿ, ಸುಮಾರು ಸಾಫ್ಟ್ವೇರ್ಸ್ ಇಂಡಿಯಾದಲ್ಲಿ ಈ ತರ ಸ್ಕ್ಯಾನರ್ಸ್ಗೆ ತುಂಬಾ ಚಾರ್ಜಸ್ ಮಾಡ್ತಿರ್ತಾರೆ. ನಾನೇ ನೋಡಿದೀನಿ 12,000 ಒಂದು ವರ್ಷಕ್ಕೆ, 18,000, 20,000, 25,000 ಎಲ್ಲ ಚಾರ್ಜ್ ಮಾಡ್ತಿದ್ದಾರೆ ಪರ್ ಇಯರ್ಗೆ. ಆದ್ರೆ ಚಾರ್ಟಿಂಗ್ ಅವನು 9 ತಿಂಗಳು ಬ್ಯಾಕ್ ಟೆಸ್ಟೆಡ್ ಡಾಟಾ ಫ್ರೀ ಆಗಿ ಕೊಡ್ತಿದ್ದಾನೆ. ಇದಿಷ್ಟು ಸ್ಕ್ಯಾನರ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾನೆ, ಇಷ್ಟು ಕಂಡೀಷನ್ಸ್ ಹೈಡ್ ಕಂಡೀಷನ್ಸ್ ಕೊಡ್ತಾ ಇದ್ದಾನೆ. ಕ್ರಿಯೇಟ್ ಸ್ಕ್ಯಾನ್ ಮಾಡ್ಕೋಬಹುದು ಈಸಿ ವೇನಲ್ಲಿ. ನಮ್ಗೆ ಗೊತ್ತಿರೋ ಲ್ಯಾಂಗ್ವೇಜ್ ಅಲ್ಲಿ ನಾವು ಈಸಿಯಾಗಿ ಇಲ್ಲಿ ಕಂಡೀಷನ್ಸ್ ಕೊಟ್ಟರೆ ಸ್ಕ್ಯಾನರ್ ಬಿಲ್ಡ್ ಆಗ್ಬಿಡುತ್ತೆ. ಇಷ್ಟು ಡಾಟಾ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ, ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೋಸ್ಕರ ಈ ಚಾರ್ಟಿಂಗ್ ಅನ್ನೋದು ತುಂಬಾ ಯೂಸ್ಫುಲ್ ಟೂಲ್ ಆಗಿರೋದ್ರಿಂದ ನಾನು ಪ್ರತಿಯೊಂದು ಆಲ್ಮೋಸ್ಟ್ ನಾನು ಹೇಳ್ಕೊಡೋ ಪ್ರತಿಯೊಂದು ಸ್ಟ್ರಾಟಜಿನಲ್ಲೂ ಚಾರ್ಟಿಂಗ್ ನ ಯೂಸ್ ಮಾಡ್ತೀನಿ. ರೀಸನ್ ಇಷ್ಟೇನೆ, ಸ್ಟ್ರಾಟಜಿ 50%, ಸ್ಕಿನ್ನರ್ 50% ವೇಟೇಜ್. ಅದಕ್ಕೋಸ್ಕರ ಸ್ಕಿನ್ನರ್ ಇಸ್ ಮಸ್ಟ್. ನಾವು ಈಕ್ವಿಟಿ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ಸ್ಕಿನ್ನರ್ ಇಸ್ ಮಸ್ಟ್. ಸುಮಾರು ಜನ ಯಾಕೆ ಈಕ್ವಿಟಿ ಮಾರ್ಕೆಟ್ ನ ಬಿಟ್ಟು ಹೋಗ್ತಾರೆ, ಒಂದು ಸ್ಟ್ರಾಟಜಿ ಕರೆಕ್ಟ್ ಆಗಿ ಗೊತ್ತಿರಲ್ಲ, ಸ್ಟ್ರಾಟಜಿ ಗೊತ್ತಿದ್ರೆ ಸ್ಕಿನ್ನರ್ ಗೊತ್ತಿರಲ್ಲ. ಇವೆರಡು ಚೆನ್ನಾಗಿದೆ ಅಂದ್ರೆ ಸಚ್ ಎ ಗ್ರೇಟ್ ಪ್ರಾಡಕ್ಟ್, ಗೋಲ್ಡನ್ ಪ್ರಾಡಕ್ಟ್, ಈಕ್ವಿಟಿ ಕನ್ಸಿಸ್ಟೆಂಟ್ ರಿಟರ್ನ್ ಬಿಲ್ಡ್ ಮಾಡುವಂತ ಕಾನ್ಫಿಡೆಂಟ್ ಪ್ರಾಡಕ್ಟ್ ಈಕ್ವಿಟಿ ಆಗಿರೋದ್ರಿಂದ ಸೊ ಅದನ್ನ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ, ಅರ್ಥ ಆಯ್ತಾ? ಸೊ ಈಕ್ವಿಟಿನ ಚೂಸ್ ಮಾಡ್ದಿರಾ, ಈಕ್ವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ರೀಸನ್ ಇದು ಸ್ಕ್ಯಾನರ್ ಅಥವಾ ಸ್ಟ್ರಾಟಜಿ ಇಶ್ಯೂ. ಇವೆರಡು ಇಶ್ಯೂಸ್ ಇಂದಾನೆ ಅವರು ದೂರ ಇರ್ತಾರೆ. ಸೊ ಇಷ್ಟು ಕಂಪ್ಲೀಟ್ ಇಚಿಮುಕು ಟ್ರೇಡಿಂಗ್ ಸ್ಟ್ರಾಟಜಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕ್ವರೀಸ್ ಇದ್ರು ನೀವು ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ, ನಿಮ್ಮೆಲ್ಲಾ ಕ್ವರೀಸ್ಗೆ ನಾವು ಆನ್ಸರ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಸೊ ಒಂದು ಟೈಮ್ ನಾನು ರಿಸ್ಕ್ ತಗೊಂಡ್ರೆ 4 ಪಟ್ಟು ನಾನು ರಿವಾರ್ಡ್ನ ತಗೊತಾ ಇದ್ದೀನಿ. ಇಚಿಮುಕು ನಾವು ಲಾಂಗರ್ ಡ್ಯೂರೇಷನ್ಗೆ ಬಿಲ್ಡ್ ಮಾಡಿರೋಂಥ ಸ್ಟ್ರಾಟಜಿ. ಇನ್ನೂ ಡೌನ್ ಹೋಗ್ಬಿಟ್ರೆ ಏನು ಆ ಬುಲ್ ಎಂಟರ್ ಆಗಿರ್ತಾನಲ್ವಾ ಅವನಿಗೂ ಸಹ ಲಾಸ್ ಆಗಕ್ಕೆ ಶುರುವಾಗುತ್ತೆ. ಅದರಿಂದ ಈ ಫೈನಲ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊತಾರೆ. ಆ ರ್ಯಾಲಿನ ಕ್ಯಾಪ್ಚರ್ ಮಾಡೋಕ್ಕೆ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್ ಇದೆ ಅಂತಂದ್ರೆ ಅದು ಇಚಿಮುಕು ಅಂತಾನೆ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಡೇ ಥೌಸಂಡ್ಸ್ ಆಫ್ ಸ್ಟಾಕ್ಸ್ ಅಲ್ಲಿ ಈ ಸ್ಟಾಕ್ ಬ್ರೇಕ್ಔಟ್ ಸಿಕ್ಕಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಸೊ ನಾವು ಸ್ಕ್ಯಾನರ್ ನ ಬಿಲ್ಡ್ ಮಾಡ್ತೀವಿ. ನನಗೆ ಎಂಟ್ರಿ ಗೊತ್ತು, ನನ್ನ ರಿಸ್ಕ್ ಗೊತ್ತು, ನನ್ನ ರಿವಾರ್ಡ್ ಗೊತ್ತು. ಈ ಸೆಂಟಲ್ಲಿ ಯಾವುದೇ ತರದ ಡಿಸಿಷನ್ ತಗೊಳಂಗಿಲ್ಲ.
ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸೆಷನ್ ನಾವು ಇಚ್ಚುಮುಕ್ಕು ಮಾಸ್ಟರ್ ಕ್ಲಾಸ್ 3 ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ನಾವು ಹಿಂದಿನ 2 ಸೆಷನ್ ಅಲ್ಲಿ ನಾವು ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ನ ಬೇಸ್ ಆಗಿ ಇಟ್ಕೊಂಡು ಹೇಗೆ ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡೋದಂತ ತಿಳ್ಕೊಂಡ್ವಿ. ಎರಡನೇ ಪಾರ್ಟ್ ಅಲ್ಲಿ ನಾವು ಇಚ್ಚುಮುಕ್ಕು ಕ್ಲೌಡ್ ನ ಬೇಸ್ ಆಗಿ ಇಟ್ಕೊಂಡು ಹೇಗೆ ಒಂದು ಹೈಲಿ ಅಕ್ಯುರೇಟ್ ಟ್ರೇಡಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡೋದಂತ ತಿಳ್ಕೊಂಡ್ವಿ. ಅಂಡ್ ಈಗ ಏನು ಥರ್ಡ್ ಸೆಷನ್ ಇದೆ, ಇದರಲ್ಲಿ ನಾವು ಇಚ್ಚುಮುಕ್ಕು ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಫಸ್ಟ್ ಸ್ಟ್ರಾಟಜಿ ಮತ್ತೆ ಸೆಕೆಂಡ್ ಸ್ಟ್ರಾಟಜಿ ಕ್ಲೌಡ್ ಬ್ರೇಕ್ಔಟ್, ಇವೆರಡನ್ನ ಮರ್ಜ್ ಮಾಡಿ ಒಂದು ಒಳ್ಳೆ ಹೈಲಿ ಕ್ವಾಲಿಫೈಡ್ ಟ್ರೇಡಿಂಗ್ ಸಿಸ್ಟಮ್ ನ ತಿಳ್ಕೊಳ್ಳೋಣ. ಸೊ ಈಗ ಇದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಥಿಂಗು, ಈಗ ನಾವು ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಬೇಸಿಕಲಿ ಈ ತರ ಒಂದು 5 ಇಂಡಿಕೇಟರ್ ಇರುತ್ತೆ, ಕ್ಲೌಡ್ ಮತ್ತೆ ಲ್ಯಾಗಿಂಗ್ ಸ್ಪ್ಯಾನ್, ಲೀಡಿಂಗ್ ಎ, ಲೀಡಿಂಗ್ ಬಿ ಮತ್ತೆ ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಅಂತ. ಸೊ ಇದರಲ್ಲಿ ನಮ್ಗೆ ಈಗ ಏನಿ ಕನ್ವರ್ಜನ್ ಲೈನ್ ಮತ್ತೆ ಬೇಸ್ ಲೈನ್, ಅಂದ್ರೆ ಕನ್ವರ್ಜನ್ ಲೈನ್ ನಾವು ಟೆಂಕೆನ್ಸನ್ ಅಂತ ಕರಿತೀವಿ, ಬೇಸ್ ಲೈನ್ ನಾವು ಕಿಜಿನ್ಸನ್ ಅಂತ ಕರಿತೀವಿ ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ. ಯಾಕಂದ್ರೆ ಜಪಾನ್ ಒರಿಜಿನಾಲಿಟಿ ಬಂದು ಜಪಾನ್ ಆಗಿರೋದ್ರಿಂದ. ಮತ್ತೆ ಲ್ಯಾಗಿಂಗ್ ಸ್ಪ್ಯಾನ್ ಏನಿದೆ ಇದನ್ನ ನಾವು ಯಾವತ್ತೂ ಡಿಸೇಬಲ್ ಮಾಡ್ತೀವಿ, ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಲ್ಯಾಗಿಂಗ್ ಇಂಡಿಕೇಟರ್, ಯಾವ ಲ್ಯಾಗಿಂಗ್ ಇಂಡಿಕೇಟರ್ ನಮ್ಗೆ ಯಾವುದೇ ತರದ ಅಕ್ಯುರೇಸಿ ಕೊಡಲ್ಲ. ಸೊ ಅದಕ್ಕೆ ನಾವು ಅದನ್ನ ಡಿಸೇಬಲ್ ಮಾಡ್ತೀವಿ. ಅದ್ರಲ್ಲಿ ಲೀಡಿಂಗ್ ಸ್ಪ್ಯಾನ್ ಎ, ಲೀಡಿಂಗ್ ಸ್ಪ್ಯಾನ್ ಬಿ ಎರಡನ್ನ ಕ್ಲಬ್ ಮಾಡಿದ್ರೆ ನಮಗೆ ಕ್ಲೌಡ್ ಅಂತ ಏನ್ ನೋಡ್ತಾ ಇದೀವಿ, ಕ್ಲೌಡ್ ಫಾರ್ಮೇಶನ್ ಸಿಗುತ್ತೆ ನಮಗೆ. ಈಗ ನಮ್ಮ ಹತ್ರ ಎಷ್ಟು ಡಾಟಾ ಇನ್ಪುಟ್ಸ್ ಇದೆ, ಟೋಟಲ್ 4 ಇಂಡಿಕೇಟರ್ ಇದೆ. 2 ಇಂಡಿಕೇಟರ್ ನ ಮರ್ಜ್ ಮಾಡಿರೋದೇ ನಮಗೆ ಕ್ಲೌಡ್ ಆಗಿರುತ್ತೆ. ಇದನ್ನ ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ KU ಎಂಬ ಕೂಮೋ ಅಂತ ಕರಿತೀವಿ. ಕೂಮೋ ಜಾಪನೀಸ್ ಲ್ಯಾಂಗ್ವೇಜ್, ವೆಸ್ಟರ್ನ್ ಲ್ಯಾಂಗ್ವೇಜ್ ಕ್ಲೌಡ್ ಅಂತ ಕರಿತೀವಿ, ಅಷ್ಟೇ ಡಿಫ್ರೆನ್ಸ್. ಈಗ ನಮ್ಗೆ ಯಾವುದೇ ಒಂದು ಸ್ಟಾಕ್ ಈ ತರ ಕ್ಲೌಡ್ ಬ್ರೇಕ್ಔಟ್ ಮಾಡ್ತಾನಲ್ವಾ, ಸೊ ಕ್ಲೌಡ್ ಬ್ರೇಕ್ಔಟ್ ಮಾಡಿದಾಗ ನಾವು ಎಂಟ್ರಿ ಹೇಗ್ ತಗೋಬೇಕು, ಅದೇ ಟೈಮಲ್ಲಿ ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಯಾವ ತರ ಫಾರ್ಮೇಶನ್ ಆಗಿರ್ಬೇಕು ಅನ್ನೋದನ್ನೇ ಈಗ ನಾವು ಡಿಟೇಲ್ ಆಗಿ ತಿಳ್ಕೊಂತ ಹೋಗ್ತೀವಿ. ಸೊ ಫಸ್ಟ್ ಕನ್ಫರ್ಮೇಶನ್ ಏನು, ಅಗೈನ್ ನಮ್ಗೆ ಯಾವ್ದಾದ್ರು ಒಂದು ಸ್ಟಾಕ್ ಬುಲ್ ರನ್ ಹೋಗ್ಬೇಕು ಅಂತಂದ್ರೆ ಒಂದು ಟ್ರೆಂಡ್ ಕಂಟಿನ್ಯೂಷನ್ ಅಂತ ಕರಿತೀವಿ ಅಥವಾ ಟ್ರೆಂಡ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ. ಟ್ರೆಂಡ್ ಶಿಫ್ಟ್ಮೆಂಟ್ ಹೇಗಿರುತ್ತೆ, ಬೇಸಿಕಲಿ ಈ ತರ ಡೌನ್ ಟ್ರೆಂಡ್ ಇರುತ್ತೆ. ಈ ಡೌನ್ ಟ್ರೆಂಡ್ ಶಿಫ್ಟ್ ಆಗಿ ಲೆಟ್ಸ್ ಈ ತರ ಶಿಫ್ಟ್ ಆಗಿ ನಮ್ಗೆ ಒಂದು ಅಪ್ ಟ್ರೆಂಡ್ ಶುರುವಾಗುತ್ತೆ. ಸೊ ಇದು ಬಂದು ಬುಲ್ ರನ್ ಅಂತ ಕರಿತೀವಿ. ಸೊ ಅಪ್ ಟ್ರೆಂಡ್ ಆಲ್ರೆಡಿ ಅಪ್ ಟ್ರೆಂಡ್ ಇದೆ ಸ್ಟಾಕ್, ಆ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ, ಅದು ಬುಲ್ ರನ್ ಕಂಟಿನ್ಯೂಷನ್ ಅಂತ ಕರಿತೀವಿ. ಬುಲ್ ರನ್ ಶಿಫ್ಟ್ಮೆಂಟ್ ಟ್ರೇಡ್ ಒಂದಾಗಿದ್ರೆ ಬುಲ್ ರನ್ ಕಂಟಿನ್ಯೂಷನ್ ಟ್ರೇಡ್ ಇನ್ನೊಂದಾಗಿರುತ್ತೆ, ಅರ್ಥ ಆಯ್ತಾ? ಸೊ ಅದಕ್ಕೆ ನಮ್ಗೆ ಈ ತರ ಬುಲ್ ರನ್ ಶಿಫ್ಟ್ಮೆಂಟ್ ಟ್ರೇಡ್ ಬೇಕು. ಸೊ ಬುಲ್ ರನ್ ಶಿಫ್ಟ್ಮೆಂಟ್ ಟ್ರೇಡ್ ನನ್ಗೆ ಬೇಕಂದ್ರೆ ಪ್ರೀವಿಯಸ್ ಟ್ರೆಂಡ್ ಏನಾಗಿರ್ಬೇಕು, ನನಗೆ ಬೇರ್ಸ್ ಕಂಟ್ರೋಲ್ ಅಲ್ಲಿ ಇರಬೇಕು, ಅಂದ್ರೆ ಸೆಲ್ಲರ್ಸ್ ಕಂಟ್ರೋಲ್ ಅಲ್ಲಿ ಇರಬೇಕು. ಸೊ ಸೆಲ್ಲರ್ಸ್ ಕಂಟ್ರೋಲ್ ಅಲ್ಲಿ ಇರಬೇಕಂದ್ರೆ ಸಿಂಪಲ್ ಆಗಿ ನಾವ್ ಏನ್ ಸ್ಟಡಿ ಮಾಡ್ತೀವಿ, ಇಚ್ಚಿಮುಕು ಕ್ಲೌಡ್ ಏನಿದೆ ಅದ್ರ ಕೆಳಗಡೆ ಒಂದಷ್ಟು ತಿಂಗಳ ಕಾಲ ಸ್ಟಾಕ್ ಅನ್ನೋದು ಟ್ರೇಡ್ ಆಗ್ತಾ ಇರಬೇಕು. ಸೊ ಈ ಒಂದು ಕಂಡೀಷನ್ಸ್ ನಾವು ವೆರಿಫೈ ಮಾಡ್ತೀವಿ. ಈಗ ನೀವು ಅಬ್ಸರ್ವ್ ಮಾಡಿ, ಈ ತರ ಒಂದು ಕಂಡೀಷನ್ ಬಂದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಮಗೆ ಬೇಸ್ ಅಂದ್ರೆ ಸಪ್ಲೈ ಝೋನ್ ಅಂತಾನು ಕರೀಬಹುದು ಇದನ್ನ. ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಈ ತರ ಯಾವುದೇ ಸ್ಟಾಕ್ ತಗೊಳ್ಳಿ, ಓಕೆನಾ? ಸೊ ನಮ್ಗೆ ಈ ತರ ಒಂದು ಫಾರ್ಮೇಶನ್ ಸಿಗ್ಬೇಕು, ಅಂದ್ರೆ ಡೌನ್ ಟ್ರೆಂಡ್ ಅಲ್ಲಿ ಇರ್ಬೇಕು ಒಂದಷ್ಟು ತಿಂಗಳ ಕಾಲ. ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಕ್ಲೌಡ್ ಅನ್ನೋದನ್ನ ಬ್ರೇಕ್ಔಟ್ ಮಾಡ್ಬೇಕಾಗಿರುತ್ತೆ, ಅಂದ್ರೆ ಇಚ್ಚಿಮುಕು ಕ್ಲೌಡ್ ನ ಬ್ರೇಕ್ಔಟ್ ಮಾಡಬೇಕು. ಈ ಕ್ಲೌಡ್ ಬ್ರೇಕ್ಔಟ್ ಮಾಡೋ ಟೈಮಲ್ಲಿ ನಮಗೆ ಟೆಂಕೆನ್ಸನ್ ಅಂತ ಏನ್ ಹೇಳಿದೆ, ಈ ಟೆಂಕೆನ್ಸನ್ ಗ್ರೇಟರ್ ದೆನ್ ಕಿಜಿನ್ಸನ್ ಆಗಿರ್ಬೇಕು. ಅಂದ್ರೆ ಟೆಂಕೆನ್ಸನ್ ಒಂದು ಇಂಡಿಕೇಟರ್ ಏನ್ ಈ ಬ್ಲೂ ಲೈನ್ ಇದೆ, ಇದು ಕಿಜಿನ್ಸನ್ ಏನ್ ಈ ರೆಡ್ ಲೈನ್ ಇದೆ ಅದ್ರ ಮೇಲ್ಗಡೆ ಇರಬೇಕು. ನಾನು ಜೂಮ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ, ನಿಜವಾಗ್ಲೂ ಆ ಲೊಕೇಶನ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಕ್ಟ್ಲಿ ನೀವು ಈ ಒಂದು ಲೊಕೇಶನ್ ಅಬ್ಸರ್ವ್ ಮಾಡಿ. ಸೊ ಈ ಲೊಕೇಶನ್ ಏನಾಗ್ತದೆ, ನಮ್ಗೆ ಆ ಬ್ಲೂ ಲೈನ್ ಏನಿದೆ ಅದು ಈ ರೆಡ್ ಲೈನ್ ನ ಮೇಲ್ಗಡೆ ಇದೆ. ಇದ್ರ ಅರ್ಥ ಏನಂದ್ರೆ ಟೆಂಕೆನ್ಸನ್ ಕಿಜಿನ್ಸನ್ ಮೇಲ್ಗಡೆ ಇದೆ ಅಂತ ಅರ್ಥ. ಸೊ ಯಾವಾಗ ನಮ್ಗೆ ಈ ಟೆಂಕೆನ್ಸನ್ ಮೇಲ್ಗಡೆ ಇರುತ್ತೋ ಅದೇ ಟೈಮ್ ನಮ್ಗೆ ಕ್ಲೌಡ್ ನು ಸಹ ಬ್ರೇಕ್ಔಟ್ ಆಗ್ಬೇಕು, ಅಂದ್ರೆ ಕ್ಲೌಡ್ ಕ್ರಾಸ್ ಓವರ್ ಆಗ್ಬೇಕು. ಸೊ ಕ್ಲೌಡ್ ಕ್ರಾಸ್ ಓವರ್ ಎಲ್ಲಾಗಿದೆ ನಮ್ಗೆ ಈ ಕ್ಯಾಂಡಲ್ ಕನ್ಫರ್ಮೇಶನ್ ಆಯ್ತು, ಮಾರ್ಕ್ ಮಾಡ್ತೀನಿ ನೋಡಿ. ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ನಮ್ಗೆ ಕ್ಲೌಡ್ ನ ಕ್ರಾಸ್ ಮಾಡಿ ಮೇಲ್ಗಡೆ, ಅಂದ್ರೆ ನೆನ್ನೆ ಕ್ಲೌಡ್ ಕೆಳಗಡೆ ಕ್ಲೋಸ್ ಆಗಿತ್ತು, ಇವತ್ತು ಕ್ಲೌಡ್ ಮೇಲ್ಗಡೆ ಕ್ಲೋಸ್ ಆಗ್ತಿದೆ. ಸೊ ಈ ಕ್ಯಾಂಡಲ್ ನಮ್ಗೆ ಕ್ಲೌಡ್ ಕ್ರಾಸ್ ಓವರ್ ಕ್ಯಾಂಡಲ್ ಆಗಿರುತ್ತೆ. ಸೊ ಈ ಕ್ಯಾಂಡಲ್ ನಾವು ಕನ್ಫರ್ಮೇಶನ್ ಆಯ್ತು, ಅಂಡ್ ಹಿಂದಿನ ಟ್ರೆಂಡ್ ಸಹ ನಮ್ಗೆ ಡೌನ್ ಟ್ರೆಂಡ್ ಇದೆ. ಈಗ 3 ಕನ್ಫರ್ಮೇಶನ್ ಸಿಕ್ತು ನಮ್ಗೆ, ಸಪ್ಲೈ ಝೋನ್ ಸಿಕ್ತು, ಕ್ಲೌಡ್ ಕ್ರಾಸ್ ಓವರ್ ಸಿಕ್ತು, ಟೆಂಕೆನ್ಸನ್ ಗ್ರೇಟರ್ ದೆನ್ ಕಿಜಿನ್ಸನ್ ಸಿಕ್ತು. ಈ 3 ಕನ್ಫರ್ಮೇಶನ್ ಆದ್ಮೇಲೆ ರೀಟ್ರೇಸ್ಮೆಂಟ್ ಟು ದ ಕ್ಲೌಡ್ ಅಂತ ನಾವು ವೆಯ್ಟ್ ಮಾಡ್ತೀವಿ. ನಿಮ್ಗೆ ಹಿಂದಿನ ಅಂದ್ರೆ ಪಾರ್ಟ್ 2 ನಲ್ಲಿ ನಿಮ್ಗೆ ಏನ್ ಹೇಳಿದೆ, ಇಚ್ಚಿಮುಕು ಪಾರ್ಟ್ 2 ನಲ್ಲಿ ಬ್ರೇಕರ್ಸ್ ಬ್ರೇಕ್ಔಟ್ ಅಲ್ಲಿ ಎಂಟ್ರಿ ಆಗಿ ಅಂತ ಹೇಳಿದೆ. ಯಾಕಂದ್ರೆ ಅಲ್ಲಿ ಎನ್ ಶೇಪ್ ಬರೋದ್ರಿಂದ ಬ್ರೇಕರ್ಸ್ ಬ್ರೇಕ್ಔಟ್ ಅಂತ ಹೇಳಿದೆ. ಬಟ್ ಇಲ್ಲಿ ಹಂಗಿರಲ್ಲ, ಇಲ್ಲಿ ನಾವು ಕ್ಲೌಡ್ ರೀಟ್ರೇಸ್ಮೆಂಟ್ ಗೋಸ್ಕರ ವೆಯ್ಟ್ ಮಾಡ್ತೀವಿ. ಹಿಂದಿನ ವಿಡಿಯೋ ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಹಿಂದಿನ ವಿಡಿಯೋನಲ್ಲಿ ನಾವು ಕನ್ಸಿಡರ್ ಮಾಡಿಲ್ಲ, ಬಟ್ ಇಲ್ಲಿ ಟೆಂಕೆನ್ಸನ್ ಕಿಜಿನ್ ಸಹ ನಾವು ಕನ್ಸಿಡರ್ ಮಾಡ್ತಿದೀವಿ, ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ ಅಂದ್ರೆ ಪ್ರೈಸ್ ಈ ತರ ಒಂದು ಬ್ರೇಕ್ಔಟ್ ಕೊಟ್ಮೇಲೆ ಒಂದು ಅಪ್ರಿಸಿಯೇಷನ್ ಆಗಿದೆ, ಪ್ರೈಸ್ ಅಲ್ಲಿ ಒಂದು ಮೊಮೆಂಟಮ್ ಬಂದಿದೆ. ಮೊಮೆಂಟಮ್ ಬಂದ್ಮೇಲೆ ನಮ್ಗೆ ಏನಾಗಿದೆ, ಕ್ಲೌಡ್ ಗೆ ರೀಟ್ರೇಸ್ಮೆಂಟ್ ಆಗ್ಬೇಕಾಗಿರುತ್ತೆ. ಎಕ್ಸಾಕ್ಟ್ಲಿ ಕ್ಲೌಡ್ ಏನಿದೆ ಇಚ್ಚಿಮುಕು ಕ್ಲೌಡ್, ಆ ಕ್ಲೌಡ್ ಹತ್ತನೇ ಪ್ರೈಸ್ ಅಂದ್ರೆ ರೀಟ್ರೇಸ್ಮೆಂಟ್ ಆಗ್ಬೇಕು. ಆ ರೀಟ್ರೇಸ್ಮೆಂಟ್ ಲೊಕೇಶನ್ ಅಲ್ಲಿ ನಾವು ಎಂಟ್ರಿ ತಗೊಂತೀವಿ. ರೀಟ್ರೇಸ್ಮೆಂಟ್ ಲೊಕೇಶನ್ ಯಾವ ಕ್ಯಾಂಡಲ್ ನೀವು ಎಂಟ್ರಿ ತಗೊಂತೀವಿ ಅಂತ ನೀವು ಕೇಳೋದಾದ್ರೆ ಅಲ್ಲೊಂದು ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗ್ಬೇಕು. ಇಲ್ಲಿ ತನಕ ರೀಟ್ರೇಸ್ಮೆಂಟ್ ಆಯ್ತಾ ಕ್ಲೌಡ್ಗೆ, ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಈ ಕ್ಯಾಂಡಲ್ ಆಗಿರುತ್ತೆ ನಮಗೆ. ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಏನ್ ನೋಡ್ತಿದ್ರ, ಈ ಗ್ರೀನ್ ಕ್ಯಾಂಡಲ್ ಬಂದು ಕ್ಲೌಡ್ ರೀಟ್ರೇಸ್ಮೆಂಟ್ ವಿತ್ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಅಂತ ಕರಿತೀವಿ. ಸೊ ಎಕ್ಸಾಕ್ಟ್ಲಿ ಆ ಲೊಕೇಶನ್ ನಾನು ಎಂಟ್ರಿ ತಗೊಂತೀನಿ. ಈಗ ಒಂದು ಟ್ರೇಡಿಂಗ್ ಸಿಸ್ಟಮ್ ನ ನೀವು ಬಿಲ್ಡ್ ಮಾಡುವಾಗ ಎಂಟ್ರಿ ಒಂದೇ ಗೊತ್ತಿದ್ರೆ ಸಾಕ ನಿಮ್ಗೆ,
ಎಲ್ಲಿ ಟಾರ್ಗೆಟ್, ಎಲ್ಲಿ ನನ್ನ ರಿಸ್ಕ್ ಇದೆ ಅಂತಾನು ಸಹ ನಾವು ಐಡೆಂಟಿಫೈ ಮಾಡ್ಬೇಕಾಗಿರುತ್ತೆ. ಅವಾಗೆ ಅದೊಂದನ್ನ ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಟ್ರೇಡಿಂಗ್ ಸ್ಟ್ರಾಟಜಿಗೂ ಟ್ರೇಡಿಂಗ್ ಸಿಸ್ಟಮ್ಗೂ ಇರೋ ವ್ಯತ್ಯಾಸ ಇದೇನೆ. ಟ್ರೇಡಿಂಗ್ ಸಿಸ್ಟಮ್ ಅಲ್ಲಿ 3 ಡಿಫೈನ್ಡ್ ಆಗಿರುತ್ತೆ. ನನ್ನ ಎಂಟ್ರಿಯಲ್ಲಿ, ನನ್ನ ರಿಸ್ಕ್ ಅಲ್ಲಿ, ನನ್ನ ರಿವಾರ್ಡ್ ಅಲ್ಲಿ 3 ನಾವ್ ಎಂಟ್ರಿ ಆಗೋ ಟೈಮ್ ಅಲ್ಲೇ 3ನ್ನ ಡಿಫೈನ್ ಮಾಡಿ ನಾವ್ ಎಂಟ್ರಿ ತಗೊಳ್ಳೋದನ್ನೇ ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಟ್ರೇಡಿಂಗ್ ಸ್ಟ್ರಾಟಜಿ ಅಂತಂದ್ರೆ ಇಲ್ಲಿ ಬೈ ಮಾಡ್ಬಿಟ್ಟಿದೀವಿ, ಮತ್ತೆ ನೋಡ್ಕೊಳ್ಳೋಣ, ಫ್ಯೂಚರ್ ಅಲ್ಲಿ ಎಲ್ಲೋ ಒಂದು ಟಾರ್ಗೆಟ್ ನೋಡ್ಕೊಳ್ಳೋಣ, ಸ್ಟಾಪ್ ಲಾಸ್ ಮತ್ತೆ ನೋಡ್ಕೊಳ್ಳೋಣ ಅಂತ ಅಂದ್ರೆ ಅಲ್ಲಿ ಕ್ಲಾರಿಟಿ ಇರಲ್ಲ. ಓಕೆನಾ? ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನಾನು ಎಂಟ್ರಿ ಏನೋ ಸಿಕ್ತಿಲ್ಲಿ, ಆದ್ರೆ ಈ ಎಂಟ್ರಿ ಸಿಕ್ಕದ ಮೇಲೆ ಇದಕ್ಕೆ ಒಂದು ಲೋಯೆಸ್ಟ್ ಪಾಯಿಂಟ್ ಅಂತ ಇರತ್ತಾ. ಈ ಒಂದು ಲೋಯೆಸ್ಟ್ ಪಾಯಿಂಟ್ ಯಾವ್ದಿರುತ್ತೆ, ಈ ಬ್ರೇಕ್ಔಟ್ ನ ಮಾಡಿದಾಗ, ಏನ್ ಈ ಕ್ಲೌಡ್ ಬ್ರೇಕ್ಔಟ್ ನ ನೋಡ್ತಿದ್ರ, ಈ ಕ್ಲೌಡ್ ಬಿಫೋರ್ ಬ್ರೇಕ್ಔಟ್ ಒಂದು ಪಾಯಿಂಟ್ ಇರುತ್ತೆ ನೋಡಿ. ಈ ಪಾಯಿಂಟ್ ಬಂದು ನನಗೆ ಲೋಯೆಸ್ಟ್ ಪಾಯಿಂಟ್ ಆಗಿರುತ್ತೆ ಅಂಡ್ ರಿಟ್ರೇಸ್ಮೆಂಟ್ ಬಂದು ಇಲ್ಲಿರುತ್ತೆ. ನನಗೆ ಈ ಕ್ಯಾಂಡಲ್ ನನಗೆ ರಿಟ್ರೇಸ್ಮೆಂಟ್ ಆಗಿರುತ್ತೆ. ಸೊ ಈಗ ಈ ಡಿಸ್ಟೆನ್ಸ್ ಏನಿದೆ, ಈ ಬ್ರೇಕ್ಔಟ್ ಕ್ಯಾಂಡಲ್ ಇಂದ ಹಿಡಿದು ಲೋಯೆಸ್ಟ್ ಪಾಯಿಂಟ್ ಡಿಸ್ಟೆನ್ಸ್ ಏನಿದೆ, ಇದಕ್ಕೆ 1:4 ತಗೊಂತೀವಿ. ಸೊ ಒಂದು ಟೈಮ್ ನಾನು ರಿಸ್ಕ್ ತಗೊಂಡ್ರೆ 4 ಪಟ್ಟು ನಾನು ರಿವಾರ್ಡ್ ನ ತಗೊಂತಾ ಇದ್ದೀನಿ. ಎಕ್ಸಾಕ್ಟ್ಲಿ ಈ ಕ್ಲೌಡ್ ರಿಟ್ರೇಸ್ಮೆಂಟ್ ಎಂಟ್ರಿ ನನ್ಗೆ ಇಲ್ಲಿರುತ್ತೆ ಅಂಡ್ ಲೋಯೆಸ್ಟ್ ಪಾಯಿಂಟ್ ಆಫ್ ದಟ್ ಮೂವ್. ನಾನು ಇನ್ನ ಕ್ವಶನ್ ಮಾಡ್ಬೋದು, ಸರ್ ಯಾಕೆ ನೀವು ಇದನ್ನ ಲೋಯೆಸ್ಟ್ ಪಾಯಿಂಟ್ ಆಗಿ ತಗೊಂಡ್ರಿ, ಈ ಲೋನ ತಗೊಂಡಿಲ್ಲ, ಈ ಲೋನ ತಗೊಂಡಿಲ್ಲ, ಈ ಲೋನ್ ತಗೊಂಡಿಲ್ಲ ಅಂತ? ನೋಡಿ ಸ್ನೇಹಿತರೆ, ಫೈನಲ್ ಲೋ ಅಂತ ಒಂದಿರುತ್ತೆ. ಯಾವ್ದಾದ್ರು ಒಂದು ಡೌನ್ ಟ್ರೆಂಡ್ ಎಂಡ್ ಆಗಿರೋ ಲೋ ಒಂದಿರುತ್ತೆ, ಅದನ್ನ ಫೈನಲ್ ಲೋ ಅಂತ ಕರಿತೀವಿ. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಲೌಡ್ ಬ್ರೇಕ್ ಆಗೋಕ್ಕಿಂತ ಬಿಫೋರ್ ನನಗೆ ಪ್ರೈಸ್ ಈ ತರ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಬರ್ತಾ ಇದ್ದಾಗ ಇದು ಬಂದು ನನಗೆ ಫೈನಲ್ ಲೋಯೆಸ್ಟ್ ಪಾಯಿಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಮೂವ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ನನಗೆ ಈ ಲೋಯೆಸ್ಟ್ ಪಾಯಿಂಟ್ ಇಲ್ಲಿರೋದ್ರಿಂದ ಸೊ ನಾನು ಅಲ್ಲಿಗೆ ರಿಸ್ಕ್ ನ ಇಡ್ತಾ ಇದ್ದೀನಿ. ಸೊ ನಂಗೆ ರಿಸ್ಕ್ ಎಷ್ಟಿದೆ, 27% ರಿಸ್ಕ್ ಇದೆ, 27% ರಿಸ್ಕ್. ರಿವಾರ್ಡ್ ನನಗೆ ಎಷ್ಟು ಹೇಳಿದೀನಿ, 4 ಪಟ್ಟು. ಅಗೇನ್ ಮತ್ತೆ ನಾನು ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಇಚ್ಚಿಮುಕು ನಾವು ಲಾಂಗರ್ ಡ್ಯೂರೇಷನ್ಗೆ ಬಿಲ್ಡ್ ಮಾಡಿರುವಂತಹ ಸ್ಟ್ರಾಟಜಿ, ನಾಟ್ ಫಾರ್ ಸ್ಮಾಲರ್ ಟೈಮ್ ಫ್ರೇಮ್, ನಾಟ್ ಫಾರ್ ತುಂಬಾ ಕಡಿಮೆ ಟೈಮ್ ಫ್ರೇಮ್ಸ್ ಅಂತ ಕೊಡುವ ತುಂಬಾ ಕ್ವಿಕ್ ಪ್ರಾಫಿಟ್ಸ್ ನ ಬುಕ್ ಮಾಡಕ್ಕೆ ಬಂದಿರುವಂತಹ ಸ್ಟ್ರಾಟಜಿ ಅಲ್ಲ, ಟ್ರೇಡಿಂಗ್ ಸಿಸ್ಟಮ್ ಅಲ್ಲ. ಇದು ಲಾಂಗರ್ ಡ್ಯೂರೇಷನ್ಗೆ ಬಿಲ್ಡ್ ಮಾಡಿರುವಂತಹ ಸ್ಟ್ರಾಟಜಿ ಅಥವಾ ಸಿಸ್ಟಮ್. ಸೊ ಇದಕ್ಕೆ ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡಿ, ನಮ್ಮ ಸ್ಟಾಪ್ ಲಾಸ್ ಎಲ್ಲೇ ಆಗ್ಲಿ ಇಟ್ಟಾಗಿಲ್ಲ ನೋಡಿ. ಮ್ಯಾಜಿಕ್ ಏನಂದ್ರೆ ಎಷ್ಟೊಂದ್ಸಲಿ ಆ ಲೊಕೇಶನ್ ಹತ್ರ ಬಂದಿದೆ ಸ್ಟಾಕ್, ಅದು VDL ಅನ್ನೋ ಸ್ಟಾಕ್ ಆ ಲೊಕೇಶನ್ ಹತ್ರ ಮಲ್ಟಿಪಲ್ ಟೈಮ್ಸ್ ಬಂದಿದೆ. ಆದ್ರೆ ನಮ್ಮ ಏನ್ ಫೈನಲ್ ಲೋ ಇದೆ ಇದು ಪ್ರೊಟೆಕ್ಟ್ ಆಗಿದೆ ನೋಡಿ, ಕ್ಲೀನ್ ಆಗಿ ನಮ್ಗೆ ಆ ಲೆವೆಲ್ ಅಂತ ಪ್ರೊಟೆಕ್ಟ್ ಆಗಿದೆ. ಅಂಡ್ ಇಲ್ಲಿ ಈಕ್ವಿಟಿ ಅಗೇನ್ ಪೇಷನ್ಸ್ ಇರಬೇಕು ನಮ್ಗೆ ಈಕ್ವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ. ಅವಾಗ ನೋಡಿ ನಮ್ಗೆ 1:4 ನಾವೇನ್ ರಿವಾರ್ಡ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, 1:4 ರಿವಾರ್ಡ್ ನಮ್ಗೆ ನೀಟಾಗಿ ಇಲ್ಲಿ ಸಿಕ್ಕಿದೆ. ಇವಾಗ ರಿಸ್ಕ್ ಅಂಡ್ ರಿವಾರ್ಡ್ ವೈಸ್ ನೀವು ನೋಡಿದಾಗ ಡೌನ್ ಹೋದ್ರೆ 27% ರಿಸ್ಕ್ ಇದೆ, ಅಪ್ ಬಂದ್ರೆ 112% ನನಗೆ ರಿವಾರ್ಡ್ ಅನ್ನೋದು ಸಿಗ್ತಾ ಇದೆ ಈ ಸ್ಟಾಕ್ ಅಲ್ಲಿ. ಅಂದ್ರೆ ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಫಸ್ಟ್ ಕ್ಲೌಡ್ ಬ್ರೇಕ್ಔಟ್ ಆಗ್ಬೇಕು, ಅಲ್ಲಿಂದ ನಮಗೆ ಡಿಮ್ಯಾಂಡ್ ಅಥವಾ ಬಯಸ್ ಸ್ಟಾರ್ಟ್ ಆಗ್ತಾರೆ ಅಂತ ಅರ್ಥ. ಸೊ ಅದೇ ಟೈಮ್ ಅಲ್ಲಿ ನಮಗೆ ಟೆಂಕೆನ್ಸನ್ ಕಿಜಿನ್ಸನ್ ಗಿಂತ ಮೇಲ್ಗಡೆ ಇರಬೇಕು, ಕ್ಲೌಡ್ ಹತ್ರ ರಿಟ್ರೇಸ್ ಆಗ್ಬೇಕು. ಸೊ ಅವಾಗ ನಾವು ಎಂಟ್ರಿ ತಗೊಂತೀವಿ ಫಸ್ಟ್ ಬೈಯಿಂಗ್ ಕ್ಯಾಂಡಲ್. ಅಲ್ಲಿಂದ ಈ ತರ ಒಂದು ಬಿಗ್ ಮೂವ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದ್ರೆ 1:4 ರಿವಾರ್ಡ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನನಗೆ ಇನ್ನೊಂದು ಸ್ಟಾಕ್ ಅಲ್ಲಿ ತೋರಿಸ್ಕೊಡ್ತೀನಿ. ಸಿಎಟ್ ಅನ್ನೋ ಸ್ಟಾಕ್ 2024 ಅಲ್ಲಿ ನಮ್ಗೆ ಯಾವ್ದೋ ಒಂದು ಬಿಹೇವಿಯರ್ ಸಿಕ್ಕಿದೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಸೊ ಈಗ ಲಾಸ್ಟ್ ಇಯರ್ ಅಲ್ಲಿ ಸಿಎಟ್ ಏನಾಗ್ತದೆ, ನಮಗೆ ಲೋಯರ್ ಲೋ, ಲೋಯರ್ ಹೈ, ಅಗೇನ್ ಲೋಯರ್ ಲೋ, ಪುಲ್ ಬ್ಯಾಕ್, ಲೋಯರ್ ಲೋ. ಸೊ ನಮಗೆ ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಅನ್ನೋದು ಹೋಗ್ತಾ ಇದೆ. ಸೊ ಇದು ಹೆಲ್ದಿ ಸೈನ್. ಆಕ್ಚುಲಿ ಸ್ಟಾಕ್ ಕಂಟಿನ್ಯೂಸ್ ಆಗಿ ಬೈ ಹೋಗ್ತಾನೆ ಇದೆ ಅಂದ್ರೆ ಯಾರಿಗಾದ್ರೂ ಇಲ್ಲಿ ಭಯ ಆಗುತ್ತೆ ಯಾವಾಗ ಬಿದ್ದೋಗುತ್ತೋ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಸ್ಟಾಕ್ ಕಂಟಿನ್ಯೂಸ್ ಆಫ್ ದ ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಬಂದು ಫ್ರೆಶ್ ಬ್ರೇಕ್ಔಟ್ ಕೊಟ್ಟಾಗ ಅಲ್ಲಿ ಬುಲ್ಸ್ ಕನ್ಫರ್ಮೇಶನ್ ಅಥವಾ ಅಲ್ಲಿಂದ ಫ್ರೆಶ್ ಬೈಯಿಂಗ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈಗ ನೀವು ಅಬ್ಸರ್ವ್ ಮಾಡಿ, ಈ ಕ್ಯಾಂಡಲ್ ನಮ್ಗೆ ಏನಾಗಿದೆ, ನಮ್ಗೆ ಬ್ರೇಕ್ಔಟ್ ಕೊಟ್ಟಿದ್ದಾನೆ, ಇಚ್ಚಿಮುಕುನ ಬ್ರೇಕ್ಔಟ್ ಕೊಟ್ಟಿದ್ದಾನೆ. ಸೊ ಯಾವಾಗ ಬ್ರೇಕ್ಔಟ್ ಕೊಟ್ಟ ಇಚ್ಚಿಮುಕು ಕ್ಲೌಡ್ ಬ್ರೇಕ್ಔಟ್, ಅದಾದ್ಮೇಲೆ ನಾವು ಆ ಟೈಮ್ ಅಲ್ಲಿ ಟೆಂಕೆನ್ಸನ್ ಕಿಜಿನ್ಸನ್ ಗಿಂತ ಮೇಲ್ಗಡೆ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ, ಇಫ್ ಇನ್ ಕೇಸ್ ಆ ಲೊಕೇಶನ್ ಇದೆಯಾ ಅಂತ ನಾನು ಜಸ್ಟ್ ತೋರಿಸ್ಕೊಡ್ತೀನಿ ನೋಡಿ. ಯಾವ ಕ್ಯಾಂಡಲ್ ಎಕ್ಸಾಕ್ಟ್ಲಿ ನಮಗೆ ಬ್ರೇಕ್ಔಟ್ ಕೊಟ್ಟಿರೋದು, ಈ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ನಮಗೆ ಈ ಬ್ಲೂ ಲೈನ್ ಏನಿದೆ, ಈ ರೆಡ್ ಲೈನ್ ಗಿಂತ ಮೇಲ್ಗಡೆ ಇದೆ, ಅಂದ್ರೆ ಟೆಂಕೆನ್ಸನ್ ಅನ್ನೋದು ಕಿಜಿನ್ಸನ್ ಮೇಲ್ಗಡೆ ಇದೆ. ಸೊ ಯಾವಾಗ ನಮ್ಗೆ ಇದು ಒಂದು ಬಿಹೇವಿಯರ್ ಸಿಗುತ್ತೋ, ನಮ್ಗೆ ಇಲ್ಲಿ ಕನ್ಫರ್ಮೇಶನ್ ಆಯ್ತು ಬೇರಿಂದ ಬುಲ್ ಶಿಫ್ಟ್ ಆಗಿದೆ ಅಥವಾ ಬುಲ್ ರನ್ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಗೊಂದು ಕನ್ಫರ್ಮೇಶನ್ ಸಿಕ್ತು. ಅದು ಇಮಿಡಿಯೇಟ್ ಆಗಿ ಎಂಟ್ರಿ ತಗೊಂತೀವ? ಡೆಫಿನೆಟ್ಲಿ ಇಲ್ಲ. ಯಾವಾಗ ನಿಮ್ಗೆ ಈ ತರ ಬ್ರೇಕ್ಔಟ್ ಸಿಗ್ತಾ ಫಸ್ಟ್ ಕೆಲಸ ನೀವು ಮಾಡ್ಬೇಕಾಗಿರೋದು ಆ ಲೋಯೆಸ್ಟ್ ಪಾಯಿಂಟ್ ನ ಮಾರ್ಕ್ ಮಾಡ್ಬಿಡಿ. ಆ ಪರ್ಟಿಕ್ಯುಲರ್ ಮೂವ್ ಏನಿದೆ ಅದರ ಒಂದು ಲೋಯೆಸ್ಟ್ ಪಾಯಿಂಟ್ ನ ಮಾರ್ಕ್ ಮಾಡಿ. ಅದಾದ್ಮೇಲೆ ಕ್ಲೌಡ್ ರೀಟ್ರೇಸ್ಮೆಂಟ್ ಗೋಸ್ಕರ ವೆಯ್ಟ್ ಮಾಡಿ. ಈಗ ನೀವೆಲ್ಲ ಅಬ್ಸರ್ವ್ ಮಾಡಿ, ಕ್ಲೌಡ್ ರೀಟ್ರೇಸ್ಮೆಂಟ್ ಇಲ್ಲಾಗಿದೆ. ಏನು ಪ್ರೈಸ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಅಪ್ಪೋಯ್ತು, ಒಂದು ರ್ಯಾಲಿ ಕೊಡ್ತು, ಆಮೇಲೆ ಕ್ಲೌಡ್ ಹತ್ರ ರೀಟ್ರೇಸ್ಮೆಂಟ್ ಬಂದು ಎಕ್ಸಾಕ್ಟ್ಲಿ ನಮಗೆ ಈ ಒಂದು ಲೊಕೇಶನ್ಲಿ ಒಂದು ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಈ ಬೈಯಿಂಗ್ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಾವು ಎಂಟ್ರಿ ತಗೊಂತೀವಿ. ಏನು ನಾವು ಫೈನಲ್ ಲೋ ಮಾರ್ಕ್ ಮಾಡ್ಕೊಂಡಿದೀವಲ್ವಾ, ಈ ಫೈನಲ್ ಲೋನ ನಾವು ಸ್ಟಾಪ್ ಲಾಸ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ. ಅದು ಹೇಗೆ ಅಂತಂದ್ರೆ, ಈಗ ನೀವು ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ಲಿ ನಾನು ಈ ಲೊಕೇಶನ್ ನಾನು ಎಂಟ್ರಿ ತಗೊಂತೀನಿ, ಈ ಲೊಕೇಶನ್ ನಾನು ಸ್ಟಾಪ್ ಲಾಸ್ ಇಟ್ಕೊಂತೀನಿ. ರಿವಾರ್ಡ್ ಡೈರೆಕ್ಟ್ ಆಗಿ ನಾವಿಲ್ಲಿ 1:4 ಅಂತ ಹೋಗ್ತೀವಿ. ಸೊ ಈ ಒಂದು ಸ್ಟ್ರಾಟಜಿನಲ್ಲಿ ನೋಡಿ, ಇವತ್ತಿಗೂ ಇದು ಯಾವುದೇ ತರದ SL ಇಟ್ಟಾಗಿಲ್ಲ. ಅಂಡ್ 1:4 ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ. ಎಕ್ಸಾಕ್ಟ್ಲಿ ನಾವ್ ಇಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ ನಮಗೆ 1:2.5 ಅನ್ನೋದು ಟಾರ್ಗೆಟ್ ಕೊಟ್ಟಿದ್ದಾನೆ. 36% ಆಲ್ರೆಡಿ ರಿವಾರ್ಡ್ ಕೊಟ್ಟು ಅಲ್ಲಿಂದ ವಾಪಸ್ ಬರ್ತಾ ಇದ್ದಾನೆ. ಈಗ ಈ ಸ್ಟಾಕ್ ಬೇಕಿದ್ರೆ ಇಷ್ಟು ಡೌನ್ ಬಂದಿರೋದು ಇನ್ನೊಂದು ಕ್ಯಾಂಡಲ್ ಬಂದು ಬ್ರೇಕ್ ಡೌನ್ ಮಾಡ್ಬಿಡ್ಬೋದಿತ್ತು.
ಅರ್ಥ ಆಗ್ತಿದ್ಯಾ? ಆದ್ರೆ ಅವ್ನು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಈ ಬುಲ್ಸ್ ಏನ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಇವರೆಲ್ಲ ಇಲ್ಲಿ ಪ್ರೈಸ್ ನ ಇನ್ನೂ ಡೌನ್ ಹೋಗ್ಬಿಟ್ರೆ ಏನ್ ಆ ಬುಲ್ ಎಂಟರ್ ಆಗಿರ್ತಾನಲ್ವಾ ಅವನಿಗೂ ಸಹ ಲಾಸ್ ಆಗಕ್ಕೆ ಶುರು ಆಗುತ್ತೆ. ಅದರಿಂದ ಈ ಫೈನಲ್ ಲೋನ ಪ್ರೊಟೆಕ್ಟ್ ಮಾಡ್ಕೊಂತಾರೆ. ಮೋಸ್ಟ್ ಆಫ್ ದ ಕೇಸಸ್ ನಾವು ಫೈನಲ್ ಲೋ ಇಚ್ಚಿಮುಕ್ಕು ಬ್ರೇಕ್ಔಟ್ ಆದ್ಮೇಲೆ ಏನ್ ಕರಿತೀವಿ ಆ ಲೋಸ್ ಅನ್ನೋದು ಸುಮಾರು ಸಲ ನಮ್ಗೆ ಪ್ರೊಟೆಕ್ಟ್ ಆಗಿರುತ್ತೆ. ಈಗ ನೀವು ನೋಡೋದಾದ್ರೆ ಇಲ್ಲಿ ನಮ್ಗೆ ಏನ್ ಸಿಗ್ತಾ ಇದೆ ನೋಡಿ, ಕಂಟಿನ್ಯೂಷನ್ ಆಫ್ ದ ಹೈಯರ್ ಹೈ ಸಿಕ್ತು, ಮತ್ತೆ ನಮ್ಗೆ ಹೈಯರ್ ಲೋ ಸಿಕ್ತು, ಅಗೇನ್ ಫರ್ದರ್ ಹೈಯರ್ ಹೈ ಸಿಕ್ತು. ಈಗ 1:2 ರಿವಾರ್ಡ್ ಬಂದಾಗ 50% ರಿಲೀಸ್ ಮಾಡ್ಕೊಂಡು ಫೈನ್. ಇಫ್ ಇಲ್ಲ ಸರ್ ನಾನು ಒರಿಜಿನಲ್ ಟಾರ್ಗೆಟ್ಗೆ ವೆಯ್ಟ್ ಮಾಡ್ತೀನಿ ಅಂತಂದ್ರೆ ಇಟ್ಸ್ ಅಗೇನ್ ಏನ್ ಹೇಳ್ದೆ ನಮಗೆ ಗೇಮ್ ಆಫ್ ಪೇಷನ್ಸ್. ನೀವು ವೆಯ್ಟ್ ಮಾಡ್ಬೇಕು ಎಲ್ಲಿ ತನಕ ಅದು 1 ಇಯರ್ 1.5 ಇಯರ್ 2 ಇಯರ್ಸ್ 3 ಇಯರ್ಸ್ ಏನ್ ಟರ್ಮ್ ಇದೆ ಯೂಶಲಿ ಯಾವ್ದೋ ಒಂದು ಗ್ಯಾಪ್ ಅಲ್ಲಿ ಬುಲ್ ರನ್ ಅಂತ ಬುಲ್ ರ್ಯಾಲಿ ಅಂತ ಬಂದ್ಬಿಡುತ್ತೆ. ಸೊ ಆ ರ್ಯಾಲಿ ಬರೋ ತನಕ ನಾವೇನ್ ಮಾಡ್ಬೇಕಾಗಿರುತ್ತೆ, ವೆಯ್ಟ್ ಮಾಡ್ಬೇಕಾಗಿರುತ್ತೆ. ಸೊ ನಿಮ್ಗೆ ಒಂದು ಟ್ರೇಡಿಂಗ್ ಸಿಸ್ಟಮ್ ನ ನೀವು ಫಾಲೋ ಮಾಡುವಾಗ ಮೇಜರ್ಲಿ ನಿಮ್ಗೆ ಕ್ಲಾರಿಟಿ ಇರಬೇಕು. ನನ್ನ ಎಂಟ್ರಿಯಲ್ಲಿ ಸೊ ನಿಮ್ ಎಂಟ್ರಿ ಕ್ಲಾರಿಟಿ ಇದೆ, ನನ್ನ ರಿಸ್ಕ್ ಅಲ್ಲಿ ನಿಮ್ ರಿಸ್ಕ್ ಕ್ಲಾರಿಟಿ ಇದೆ, ನನ್ನ ರಿವಾರ್ಡ್ ಅಲ್ಲಿ ನಿಮ್ ರಿವಾರ್ಡ್ ಕ್ಲಾರಿಟಿ ಇದೆ. ಸೊ ಈ 3 ಕ್ಲಾರಿಟಿ ಇದ್ದಾಗ ನೀವು ಆ ಸಿಸ್ಟಮ್ ನ ಕೀಪ್ ಆನ್ ಫಾಲೋ ಮಾಡ್ತಾ ಇರ್ಬೇಕು. ಅದಕ್ಕೆ ಅಂತ ಒಂದು ರೂಲ್ಸ್ ಇದೆಯಲ್ವಾ, ಎಂಟ್ರಿ ರೂಲ್ ಇದು, ಎಕ್ಸಿಟ್ ರೂಲ್ ಇದು, ಸ್ಟಾಪ್ ಲಾಸ್ ರೂಲ್ ಇದು ಅಂತ ಹೇಳ್ಬಿಟ್ಟು. ಸೊ ರೂಲ್ಸ್ ನ ಕೀಪ್ ಆನ್ ಫಾಲೋ ಮಾಡೋದನ್ನೇ ನಾವು ಮಾರ್ಕೆಟ್ ಅಲ್ಲಿ ಡಿಸಿಪ್ಲೈನ್ ಅಂತ ಕರಿತೀವಿ. ಸೊ ಅದರಲ್ಲಿ ಈಕ್ವಿಟಿನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಮಗೆ ಸೇಫ್ಟಿ ಅನ್ನೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಓಕೆನಾ? ಸೊ ಇಷ್ಟು C8 ಸ್ಟಾಕ್ ನ ಒಂದು ಇಚ್ಚಿಮುಕು ಟ್ರೇಡಿಂಗ್ ಸ್ಟ್ರಾಟಜಿ ಏನು ನಾವು ಬೈಯಿಂಗ್ ಆಪರ್ಚುನಿಟಿ. ಅದೇ ರೀತಿ ಕಾನ್ಕರ್ ಅನ್ನೋ ಸ್ಟಾಕ್ ಅಲ್ಲೂ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಇಲ್ಲಿ ಅಬ್ಸರ್ವ್ ಮಾಡಿ ಕಾನ್ಕರ್ ಅನ್ನೋ ಸ್ಟಾಕ್ ನಮ್ಗೆ ಏನಾಗಿದೆ, ಎಕ್ಸಾಕ್ಟ್ಲಿ ಈ ಒಂದು ಲೊಕೇಶನ್ ನಮಗೆ ಕ್ಲೌಡ್ ಬ್ರೇಕ್ಔಟ್ ಅನ್ನು ಸಿಗ್ತಾ ಇದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಇಲ್ಲಿ ತನಕ ನೋಡಿ ರಿಟ್ರೇಸ್ಮೆಂಟ್ ಆಗಿದೆ. ಫೈನಲ್ ಲೋ ಬಂದು ನನಗೆ ಈ ಲೊಕೇಶನ್ ಇದೆ. ಅರ್ಥ ಆಯ್ತಾ? ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನಾನು ಫೈನಲ್ ಲೋ ಈ ಒಂದು ಏನ್ ಸಪ್ಲೈ ಝೋನ್ ಕಾನ್ಕರ್ ಅನ್ನೋ ಸ್ಟಾಕ್ ಈ ತರ ಒಂದು ಕಂಟಿನ್ಯೂಸ್ ಆಫ್ ನೋಡಿ ಇಲ್ಲಿ ಬ್ರೇಕ್ ಡೌನ್ ಮಾಡ್ದ ಕ್ಲೌಡ್ ನ lower low, lower high, lower low, lower high, lower low, lower high, lower low, lower high and final low. ಸೊ ಇದ್ರ ನಮಗೆ ಕಂಟಿನ್ಯೂಷನ್ ಆಫ್ ದ ಡೌನ್ 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 ಅಂತ ಸ್ಟಾಕ್ ಬರ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಬಂದ್ಮೇಲೆ ಒಂದು ಹಂತಕ್ಕೆ ನಮಗೆ ಇಚ್ಚಿಮುಕು ಕ್ಲೌಡ್ ನ ಬ್ರೇಕ್ಔಟ್ ಮಾಡ್ಬಿಟ್ಟ. ಅವಾಗ ನಮ್ಗೆ ಕನ್ಫರ್ಮೇಶನ್ ಆಗುತ್ತೆ ಸ್ಟಾಕ್ ಒಂದು ಬುಲ್ಸ್ ಕಂಟ್ರೋಲ್ಗೆ ಶಿಫ್ಟ್ ಆಗಿದೆ ಅಂತ. ಸೊ ಒಂದು ಬುಲ್ಸ್ ಶಿಫ್ಟ್ ಆದ್ಮೇಲೆ ನಾವು ವೆಯ್ಟ್ ಮಾಡ್ತೀವಿ ಕ್ಲೌಡ್ ರಿಟ್ರೇಸ್ಮೆಂಟ್ ವಿತ್ ಫಸ್ಟ್ ಬಾಯಿಂಗ್ ಕ್ಯಾಂಡಲ್. ಎಕ್ಸಾಕ್ಟ್ಲಿ ನಮಗೆ ಇಲ್ಲಿ ಬ್ರೇಕ್ಔಟ್ ಆದ್ಮೇಲೆ ರಿಟ್ರೇಸ್ಮೆಂಟ್ ಆಗ್ತಾ ಫಸ್ಟ್ ಬಾಯಿಂಗ್ ಕ್ಯಾಂಡಲ್ ನನಗೆ ಈ ಕ್ಯಾಂಡಲ್ ಆಗಿರುತ್ತೆ. ಸೊ ನಾನು ಈ ಕ್ಯಾಂಡಲ್ ಅಲ್ಲಿ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ತಗೊಂತೀನಿ. ನೋಡಿ ಆ ಕ್ಯಾಂಡಲ್ ಲೋನೇ ನಾನು ಸ್ಟಾಪ್ ಲಾಸ್ ಆಗಿ ಹೇಳ್ಬೋದು ನಿಮ್ಗೆ. ಬಟ್ ಆ ಕ್ಯಾಂಡಲ್ ಲೋಗೆ ಸ್ಟಾಪ್ ಲಾಸ್ ಹೇಳಿದ್ರೆ ನೆಕ್ಸ್ಟ್ ಒಂದು 3-4 ದಿನದಲ್ಲಿ ಏನ್ ಪ್ರಾಫಿಟ್ ಬರುತ್ತೆ ಅಷ್ಟಕ್ಕೆ ನಾನು ಟಾರ್ಗೆಟ್ ಕೊಡ್ಬೇಕಾಗಿರುತ್ತೆ. ಯಾಕೆ ಅಂತಂದ್ರೆ ಆ ಕ್ಯಾಂಡಲ್ ಲೋ ಇದಾದ್ಮೇಲೆ ಮತ್ತೆ ಆದ್ರೂ ಬ್ರೇಕ್ ಡೌನ್ ಮಾಡಬಹುದು. ಬಟ್ ಈ ಫೈನಲ್ ಲೋ ಇರತ್ತಲ್ವ ಇದನ್ನ ಬ್ರೇಕ್ ಡೌನ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ತರ ಒಂದು ಸಿಸ್ಟಮ್ ನ ಡೆವಲಪ್ ಮಾಡ್ಕೊಂತೀವಿ. ನೀವು ಅಬ್ಸರ್ವ್ ಮಾಡಿ ಇಲ್ಲಿ ನಮ್ ಎಂಟ್ರಿ ಇದೆ, ಸ್ಟಾಪ್ ಲಾಸ್ ಬಂದು ಈ ಫೈನಲ್ ಲೋ ಇಟ್ಕೊಂತೀವಿ. ಅಂಡ್ ಮೋರ್ ಓವರ್ ಇಚ್ಚಿಮುಕು ಬಿಟ್ ಲಾಂಗರ್ ಬಿಗ್ಗರ್ ಸ್ಟಾಪ್ ಲಾಸಸ್ ಇರುತ್ತೆ, ಬಟ್ ಟಾರ್ಗೆಟ್ಸು ಫರ್ದರ್ ಇನ್ನೂ ದೊಡ್ಡ ಸ್ಟಾಪ್ ಟಾರ್ಗೆಟ್ಸ್ ಇರುತ್ತೆ ನಮಗೆ. ಅಂಡ್ ಲಾಂಗ್ ಡ್ಯೂರೇಷನ್ ಹೋಲ್ಡ್ ಮಾಡ್ತೀವಿ ಇಚ್ಚಿಮುಕನ್ನ ಬೇಸ್ ಆಗಿ ಇಟ್ಕೊಂಡು. ನೀವು ಅಬ್ಸರ್ವ್ ಮಾಡಿ 1:4 ಟಾರ್ಗೆಟ್ ನಾವು ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರಬೇಕಾಗಿರುತ್ತೆ. ಸೊ ಎಕ್ಸಾಕ್ಟ್ಲಿ 1:4 ಟಾರ್ಗೆಟ್. ಈಗ ಸುಮಾರು ಜನ ಹೇಳ್ತಾರಲ್ವಾ, ಸರ್ ನಾನು 50 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಸರ್, ಈಗ 100 ರೂಪಾಯಿ ಆಗೋಯ್ತು ಸ್ಟಾಕ್ ವ್ಯಾಲ್ಯೂ. ಸರ್ ನಾನು ಆ 200 ರೂಪೀಸ್ ಅಲ್ಲಿ ಬೈ ಮಾಡಿದೆ, ಟಾಟಾ ಮೋಟರ್ಸ್ 200 ರೂಪೀಸ್ ಬೈ ಮಾಡಿದೆ, ಇವಾಗ ಅದಿದೆ ಸರ್ 600 ರೂಪೀಸ್ ಅಥವಾ 800 ರೂಪೀಸ್ ಅಲ್ಲಿ. ಸೊ ಈ ಒಂದು ರ್ಯಾಲಿ ಇರುತ್ತಲ್ವಾ, ರ್ಯಾಲಿ ಬುಲ್ ರನ್ ಬಂದಾಗ ತಾನೇ ಅಷ್ಟೊಂದು ಬಿಗ್ ರ್ಯಾಲಿ ಅನ್ನೋದು ಕ್ರಿಯೇಟ್ ಆಗೋದು. ಆ ರ್ಯಾಲಿನ ಕ್ಯಾಪ್ಚರ್ ಮಾಡಕ್ಕೆ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್ ಇದೆ ಅಂತಂದ್ರೆ ಅದು ಇಚ್ಚಿಮುಕು ಅಂತಾನೆ ಹೇಳ್ಬೋದು. ಬುಲ್ ರನ್ ನ ಕ್ಯಾಪ್ಚರ್ ಮಾಡ್ತೀವಿ ಮಾರ್ಕೆಟ್ ಅಲ್ಲಿ. ಆ ಬುಲ್ ರನ್ ಕನ್ಫರ್ಮೇಶನ್ ಇಚ್ಚಿಮುಕನೇ ಕೊಡುತ್ತೆ, ಬುಲ್ ರನ್ ಕಂಟಿನ್ಯೂಷನ್ ಇಚ್ಚಿಮುಕನೇ ಕೊಡುತ್ತೆ. ಸೊ ಇದಿಷ್ಟು ಅದೇ ನೋಡ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಈ ತರ ಒಂದು ಟ್ರೇಡ್ಸ್ ನ ಐಡೆಂಟಿಫೈ ಮಾಡ್ಬೋದು. ಈಗ ಕ್ವಶನ್ ಆಗಿ ಇನ್ನು ಈಗ ಕಾನ್ಕರ್ ಅನ್ನೋ ಸ್ಟಾಕು ಈ ಒಂದು ಪರ್ಟಿಕ್ಯುಲರ್ ಡೇ, ಈ ಡೇ ನೋಡೋದಾದ್ರೆ ನನಗೆ ಸ್ಪೆಸಿಫೈಡ್ ಡೇ 11ನೇ ತಾರೀಕು ಮೇ 2023. ಈ ಪರ್ಟಿಕ್ಯುಲರ್ ಡೇ ಥೌಸಂಡ್ಸ್ ಆಫ್ ಸ್ಟಾಕ್ಸ್ ಅಲ್ಲಿ ಈ ಸ್ಟಾಕ್ ಬ್ರೇಕ್ಔಟ್ ಸಿಕ್ಕಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಈ ಸ್ಟಾಕ್ ಅಲ್ಲಿ ಈಗ ನಾನು 1000 ಸ್ಟಾಕ್ ಇದೆ, ಇಲ್ಲ ಒಂದು 500 ಸ್ಟಾಕ್ ಇದೆ, ನಿಫ್ಟಿ ಫೈನಲ್ ಸ್ಟಾಕ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನಿಫ್ಟಿ ಫೈನಲ್ ಬಂದಿರೋ ಸ್ಟಾಕ್ 500 ಸ್ಟಾಕ್ ಚೆಕ್ ಮಾಡಿದ್ರೆ ಮಾತ್ರ ನಂಗೆ ಸ್ಟಾಕ್ ಸಿಗುತ್ತೆ. ಬಟ್ ಈಗಿರೋ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ, ಈಗಿರೋ ಟೆಕ್ನಾಲಜಿ ಡ್ರಿವೆನ್ ಏನ್ ಈಗ ನಾವು ಇದೀವಿ, ಈ ತರ ಒಂದು ಸಿಚುವೇಶನ್ ಅಲ್ಲಿ ಇನ್ನು ನಾನು ಒಂದೊಂದೇ ಸ್ಟಾಕ್ ಇಚ್ಚಿಮುಖ ಹಾಕೊಂಡು 500 ಸ್ಟಾಕ್ ಚೆಕ್ ಮಾಡ್ತೀನಿ ಅಂತಂದ್ರೆ ಅದು ಇಂಪಾಸಿಬಲ್. ಸೊ ಅದಕ್ಕೋಸ್ಕರ ನಾವು ಸ್ಕ್ಯಾನರ್ ನ ಬಿಲ್ಡ್ ಮಾಡ್ತೀವಿ. ಸ್ಕ್ಯಾನರ್ ನ ಹೇಗೆ ಬಿಲ್ಡ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಅಗೇನ್ ನಾನು ನಿಮ್ಗೆ ಫಸ್ಟ್ ಇಂದ ತೋರಿಸ್ಕೊಡ್ತೀನಿ ಯಾವ ತರ ಬಿಲ್ಡ್ ಮಾಡ್ತೀವಿ ಸ್ಕ್ಯಾನರ್ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಏನ್ ಮಾಡ್ತೀವಿ, ನಾವು ಒಂದು ಹೊಸ ಟ್ಯಾಬ್ ನ ಓಪನ್ ಮಾಡಿ ಚಾರ್ಟಿಂಗ್ ಅಂತ ಟೈಪ್ ಮಾಡಿ ಗೂಗಲ್ ಅಲ್ಲಿ. ಸೊ ಚಾರ್ಟಿಂಗ್ ಅನ್ನುವಂತ ಒಂದು ಏನ್ ಪ್ಲಾಟ್ಫಾರ್ಮ್ ಇದೆ ಇದು ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಎರಡೇ ಟೂಲ್ಸ್ ನ ಯೂಸ್ ಮಾಡೋದು, ಒಂದು ಬಂದು ಕ್ರಿಯೇಟ್ ಸ್ಕ್ಯಾನ್, ಇನ್ನೊಂದು ಬಂದು ಸ್ಕ್ಯಾನ್ಸ್ ಅಂತ. ಸೊ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಸಹ ಹೇಳ್ತೀನಿ. ಸೊ ಕ್ರಿಯೇಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲೊಂದು ಪ್ಲಸ್ ಸಿಂಬಲ್ ಬರುತ್ತೆ. ಇಲ್ಲಿ ನೋಡಿ ಇಲ್ಲಿ ಏನ್ ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆ, ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನಾವು ಕಂಡೀಷನ್ಸ್ ನ ಆಡ್ ಮಾಡ್ತೀವಿ. ಅದು ಹೇಗೆ ಅಂತಂದ್ರೆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಫಸ್ಟ್ ನನಗೆ ಏನ್ ಬೇಕು, ಕ್ಲೋಸ್ ಕ್ರಾಸ್ಡ್ ಅಬೌವ್ ಕ್ಲೌಡ್ ಬೇಕು, ಕರೆಕ್ಟ್ ಅಲ್ವಾ? ಇವತ್ತಿನ ಕ್ಲೋಸ್ ಅನ್ನೋದು ಕ್ರಾಸ್ಡ್ ಅಬೌವ್ ಇಚ್ಚಿಮುಕು ಕ್ಲೌಡ್ ಬೇಕು ನನಗೆ. ಇಚ್ಚಿಮುಕು ಕ್ಲೌಡ್ ಟಾಪ್ ಅಂತ ಕರಿತೀವಿ. ಡೈಲಿ ಕ್ಲೋಸ್ ಕ್ರಾಸ್ಡ್ ಅಬೌವ್ ಇಚ್ಚಿಮುಕು ಟಾಪ್ ಅಂತ ತಗೊಂಡೆ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ನನ್ಗೆ ಏನ್ ಬೇಕು, ಅದೇ ಟೈಮ್ಗೆ ಆ ಕ್ಯಾಂಡಲ್ ಏನಿರುತ್ತೆ ಆ ಕ್ಯಾಂಡಲ್ ಬಂದು ನನಗೆ ಗ್ರೀನ್ ಕ್ಯಾಂಡಲ್ ಆಗಿರಬೇಕು. ಅರ್ಥ ಆಯ್ತಾ? ಸೊ ಕ್ಲೋಸ್ ಗ್ರೇಟರ್ ದೆನ್
ಓಪನ್ ಆಗಿರಬೇಕು. ಕ್ಲೋಸ್ ಗ್ರೇಟರ್ ದೆನ್ ಓಪನ್ ಅಂದ್ರೆ ಓಪನಿಂಗ್ ಕ್ಲೋಸ್ ಪ್ರೈಸ್ ಕ್ಯಾಂಡಲ್ ನ ಕ್ಲೋಸಿಂಗ್ ಪ್ರೈಸ್ ಓಪನ್ ಗಿಂತ ಮೇಲ್ಗಡೆ ಇದೆ, ಅದನ್ನ ಗ್ರೀನ್ ಕ್ಯಾಂಡಲ್ ಅಂತ ಕರಿತೀವಿ. ಸೊ ಅದು ಬೇಕು ನನಗೆ. ಇದೆರಡು ಕಂಡೀಷನ್ ಆಡ್ ಮಾಡಿದ್ವಿ. ಇದಾದ್ಮೇಲೆ ನೆಕ್ಸ್ಟ್ ಒಂದು 20-25 ದಿನ ನಮಗೆ ಒಂದು ಡೌನ್ ಟ್ರೆಂಡ್ಗೆ ಕಂಡೀಷನ್ ನ ಕ್ರಿಯೇಟ್ ಮಾಡ್ಕೋಬೇಕು. ನಾನು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಪಾರ್ಟ್ 2 ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ. 1 day ago ಕ್ಲೋಸ್ ಲೆಸ್ ದೆನ್ ಇಚಿಮುಕು ಟಾಪ್, 2 days ago ಕ್ಲೋಸ್ ಲೆಸ್ ದೆನ್ ಇಚಿಮುಕು ಟಾಪ್, 3 days ago ಕ್ಲೋಸ್ ಲೆಸ್ ದೆನ್ ಇಚಿಮುಕು ಟಾಪ್. ಇಂದಿನ ಒಂದು 25-35 ಕ್ಯಾಂಡಲ್ಗೆ ನೀವು ಅದನ್ನ ಕೋಡ್ ನ ಆಡ್ ಮಾಡ್ಬೇಕಾಗಿರುತ್ತೆ. ಅದನ್ನ ನೀವು 1 by 1 ಆಡ್ ಮಾಡ್ತಾ ಹೋಗಿ. ಆಲ್ರೆಡಿ ನಾನು ಆಡ್ ಮಾಡಿ ಇಟ್ಟಿರೋದ್ರಿಂದ ನಾನು ಅದನ್ನ ತೋರಿಸ್ಕೊಡ್ತೇನೆ, ಯಾಕಂದ್ರೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಒಂದೊಂದು ಕಂಡೀಷನ್ 30 ಕಂಡೀಷನ್ ಈಗ ಆಡ್ ಮಾಡ್ತಾ ಹೋಗ್ತೀನಿ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ನಾನು ಸ್ಕ್ಯಾನ್ಸಲ್ ಹೋಗ್ಬಿಟ್ಟು ಆಲ್ರೆಡಿ ಬಿಲ್ಡ್ ಮಾಡಿರುವಂತಹ ಸ್ಕಿನ್ ಅನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ಇಚಿಮುಕು SND ಅಂತ. ಆದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಸ್ಕ್ಯಾನರ್ ಆಲ್ರೆಡಿ ಬಿಲ್ಡ್ ಮಾಡಿದ್ದೀನಿ ನಿಫ್ಟಿ 500 ಸ್ಟಾಕ್ಸ್ಗೆ. ನೋಡಿ, ಇದು ಕಂಪ್ಲೀಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ 26 ಡೇಸ್ಗೆ ನಾನು ಆ್ಯಡ್ ಮಾಡಿದ್ದೀನಿ ಈ ಕಂಡೀಷನ್ನು. ಅದ್ರ ಜೊತೆಗೆ ಡೈಲಿ 27 ದಿನ ಆಯಿತು. ಮಾರ್ಕೆಟ್ ಕ್ಯಾಪು ಟೋಟಲ್ 28 ಕಂಡೀಷನ್ ಆ್ಯಡ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಸೊ ಇದ್ರೆ ನೀವು ಹತ್ತಿರ ಒಂದು 30 ಕಂಡೀಷನ್ ಆ್ಯಡ್ ಮಾಡಬೇಕಾಗಿರುತ್ತೆ. 30-35 ಕಂಡೀಷನ್. ರನ್ ಸ್ಕ್ಯಾನ್ ಕೊಡಿ. ಸೊ ರನ್ ಸ್ಕ್ಯಾನ್ ಕೊಟ್ಟಾಗ ನಿಮ್ಗೆ ಏನು ಸಿಗುತ್ತೆ, ಲೆಟ್ಸ್ ಸೇ ಜಿಂದಲ್ ಸ್ಟೀಲ್ ಅನ್ನೋ ಸ್ಟಾಕ್ ಸಿಕ್ತು, ಕ್ರಾಫ್ಟ್ಸ್ ಮ್ಯಾನ್ ಅನ್ನೋ ಸ್ಟಾಕ್ ಸಿಕ್ತು ಇವತ್ತು. ಅರ್ಥ ಆಯ್ತಾ? ಇವತ್ತು ಪ್ರೆಸೆಂಟ್ ಡಾಟಾ. ಸೊ ಈ ಡಾಟಾನ ನಾನು ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಾನು ಈ ಸ್ಟಾಕ್ ನ ಚೆಕ್ ಮಾಡ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ನಮ್ಗೆ ಕ್ಲೌಡ್ ಬ್ರೇಕ್ಔಟ್ ಸಿಕ್ಕಿದೆ. ಕ್ಲೌಡ್ ಬ್ರೇಕ್ಔಟ್ ಸಿಕ್ಕ ಮೇಲೆ ನಮಗೆ ಒಂದು ಕ್ಯಾಂಡಲ್ ಅಟ್ಲೀಸ್ಟ್ ಈ ತರ ಒಂದು ಮೇಲೆ ಬಂದು ಮತ್ತೆ ಒಂದು 4-5 ಕ್ಯಾಂಡಲ್ ಈ ತರ ಪುಲ್ ಬ್ಯಾಕ್ ಬರಬೇಕು, ಕ್ಲೌಡ್ ರಿಟ್ರೇಸ್ಮೆಂಟ್ ಆಗಿ ಇಲ್ಲಿ ಬೈಯಿಂಗ್ ಕ್ಯಾಂಡಲ್ ಬರಬೇಕು. ನೆನ್ನೆ ಬ್ರೇಕ್ಔಟ್ ಸಿಕ್ಕಿ ಇವತ್ತೇ ಗ್ರೀನ್ ಕ್ಯಾಂಡಲ್ ಬಂದ್ರೆ ಇದು ಯಾವುದೇ ತರದ ಒಂದೆರಡು ಕ್ಯಾಂಡಲ್ ನಾವು ಪುಲ್ ಬ್ಯಾಕ್ ತಗೊಳಕ್ ಆಗಲ್ಲ. ಅರ್ಥ ಆಯ್ತಾ? ಸೊ ನಮಗೆ ಒಂದು 3-4 ದಿನ ಈಗ ಬೈಯಿಂಗ್ ಕ್ಯಾಂಡಲ್ ಬಂತು, ಫಾಲೋಯಿಂಗ್ ಬೈಯಿಂಗ್ ಕ್ಯಾಂಡಲ್ 1 ಅಥವಾ 2 ಬರುತ್ತೆ ಮೋಸ್ಟ್ ಆಫ್ ದ ಕೇಸಸ್. ಅದಾದ್ಮೇಲೆ ನಿಧಾನಕ್ಕೆ ಈ ತರ ರಿಟ್ರೇಸ್ ಆಗ್ಬೇಕಾಗಿರುತ್ತೆ. ಓಕೆನಾ? ಒಂದು 5-6 ದಿನ ರಿಟ್ರೇಸ್ಮೆಂಟ್ ಆಗಿ ಇಲ್ಲೊಂದು ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಬೇಕು, ಗ್ರೀನ್ ಕ್ಯಾಂಡಲ್. ಅವಾಗ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತೀವಿ ಹೊರತು ನೆನ್ನೆ ಬ್ರೇಕ್ಔಟ್ ಮಾಡಿದೆ ಮೊನ್ನೆ ಬ್ರೇಕ್ಔಟ್ ಮಾಡಿದೆ ಇವತ್ತು ಬೈಯಿಂಗ್ ಕ್ಯಾಂಡಲ್ ಬಂದಂದ್ರೆ ಅದಕ್ಕೆ ನಾವು ಯಾವ್ದು ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಈಗ ಅದರ್ ದೆನ್ ದಟ್ ನೀವು ಅಬ್ಸರ್ವ್ ಮಾಡಿ, ನನಗೆ ಸಪ್ಲೈ ಝೋನ್ ಬೇಕು. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ಈ ಸ್ಟಾಕ್ ಎಷ್ಟು ಚೆನ್ನಾಗಿ ನಮಗೆ ಒಂದು ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಅಂಡ್ ಇಲ್ಲೊಂದು ಪುಲ್ ಬ್ಯಾಕ್, ಫರ್ದರ್ ಲೋಯರ್ ಲೋ. ಸೊ ಈ ನಮಗೆ ಕಂಟಿನ್ಯೂಸ್ ಆಫ್ ದ ಡೌನ್ ಟ್ರೆಂಡ್ ಸಿಗ್ತಾ ಇದೆ. ಚಿಮ್ಕು ಬ್ರೇಕ್ಔಟ್ ಸಿಕ್ಕಿದೆ. ಇನ್ನೊಂದು ನೆಕ್ಸ್ಟ್ ಒಂದು 5 to 7 ಡೇಸ್ ಅಲ್ಲಿ ನನಗೆ ಇದು ಇಲ್ಲೇ ಅಕ್ಯುಮುಲೇಟ್ ಆಗ್ತಾ ಈ ಕ್ಲೌಡ್ ಹತ್ರ ನನಗೆ ಏನಾದ್ರು ಒಂದು ಬೈಯಿಂಗ್ ಕ್ಯಾಂಡಲ್ ಕೊಟ್ಟಿದ್ದಾನೆ ಅಂತಂದ್ರೆ ಅಲ್ಲಿ ನಾನು ಎಂಟ್ರಿ ತಗೊಂತೀನಿ. ಮತ್ತೆ ನಾನು ಇಮಿಡಿಯೇಟ್ ಆಗಿ ನನ್ಗೆ ಏನ್ ಹೇಳಿದೀನಿ, ನಿಮ್ಮ ಫೈನಲ್ ಲೋನ ಮಾರ್ಕ್ ಮಾಡ್ಕೊಂಬಿಡಿ. ಯಾವಾಗ ನಿಮ್ಗೆ ಕ್ಲೌಡ್ ಬ್ರೇಕ್ಔಟ್ ಸಿಗುತ್ತೋ ಇಮಿಡಿಯೇಟ್ ಆಗಿ ನೀವೇನ್ ಮಾಡ್ತೀರಾ, ನಿಮ್ಮ ಫೈನಲ್ ಲೋನ ಮಾರ್ಕ್ ಮಾಡ್ಕೊಂಬಿಡಿ. ಕ್ಲೋಸಿಂಗ್ ಅಂದ್ರೆ ಇಲ್ಲಿಂದ ರಿಟ್ರೇಸ್ಮೆಂಟ್ ಆಗ್ತಿದೆಯಲ್ಲ, ಆ ಹೈನ ಮಾರ್ಕ್ ಮಾಡ್ಕೊಳ್ಳಿ. ಅಂಡ್ ಈ ಹೈ ನಮ್ಗೆ ಅನವಶ್ಯಕತೆ, ಯಾಕಂದ್ರೆ ನಮ್ಗೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಬರುತ್ತಲ್ವಾ, ಅಲ್ಲಿ ನಾವು ಎಂಟ್ರಿ ತಗೊಳ್ಳೋದ್ರಿಂದ ಸೊ ಅದಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕಾಗಿರುತ್ತೆ. ಇನ್ ಕೇಸ್ ಲೆಟ್ಸ್ ಈ ಗ್ರೀನ್ ಕ್ಯಾಂಡಲ್ ಇಲ್ಲಿ ತಗೊಳ್ಳಲ್ಲ, ನಾವು ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಿದ್ನಿ. ಸೊ ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂದಿದೆ ನನಗೆ. ಸೊ ಈ ಗ್ರೀನ್ ಕ್ಯಾಂಡಲ್ ನಾನು ಎಂಟ್ರಿ ತಗೊಂತೀನಿ ಅಂತಂದ್ರೆ ಅವಾಗ ಏನ್ ಮಾಡ್ತೀವಿ, ಅಲ್ಲೊಂದು ಪಾಯಿಂಟ್ ನ ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ನಾವು ರಿಸ್ಕ್ ಅಂಡ್ ರಿವಾರ್ಡ್ ಟೂಲ್ ನ ಡ್ರ್ಯಾಗ್ ಮಾಡಿಬಿಟ್ಟು 1:4 ಟಾರ್ಗೆಟ್ ನ ಪ್ಲೇಸ್ ಮಾಡಿ ಇಟ್ಕೊಂಡಿರ್ತೀವಿ. ಈಗ 1:4ಗೆ ನನ್ನ ಟಾರ್ಗೆಟ್ ಎಷ್ಟಿದೆ, 93% ಇದೆ ನನ್ನ ಟಾರ್ಗೆಟ್. ಅಂದ್ರೆ ಒಂದು ನೆಕ್ಸ್ಟ್ ಒಂದು ಬುಲ್ ರನ್ನೇ ಬರ್ಬೇಕು ನನಗೆ. ಈ ಟಾರ್ಗೆಟ್ ನ ಅಚೀವ್ ಮಾಡ್ಬೇಕಂದ್ರೆ ಒಂದು ಮೇಜರ್ ಬುಲ್ ರನ್ ಬರ್ಬೇಕಾಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ 93% ನಮ್ಗೆ ಏನಿದೆ ಟಾರ್ಗೆಟ್ ಇದೆ. ಸೊ 93% ಆಲ್ಮೋಸ್ಟ್ 100% ಅಪ್ರಿಸಿಯೇಷನ್ ಆಗ್ಬೇಕು ನಮ್ಮ ಕ್ಯಾಪಿಟಲ್. ಸೊ ಅಷ್ಟು ಬಿಗ್ ಮೂವ್ ಬರ್ಬೇಕಂದ್ರೆ ನೆಕ್ಸ್ಟ್ ನನ್ಗೆ ಏನ್ ಬೇಕು, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ಸೊ ಈ ತರ ಒಂದು ಎಂಟೈರ್ ಬುಲ್ ರನ್ ಬರ್ಬೇಕಾಗಿರುತ್ತೆ ನನಗೆ ಮಾರ್ಕೆಟ್ ಅಲ್ಲಿ. ಈ ಬುಲ್ ರನ್ಗೋಸ್ಕರ ನಮಗೆ ಮೇ ಬಿ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 2.5 ವರ್ಷ ಆಗ್ಬೋದು. ಸೊ ನಾವು ಪೇಷನ್ಸ್ ಇಂದ ವೆಯ್ಟ್ ಮಾಡಬೇಕು. ನನಗೆ ಎಂಟ್ರಿ ಗೊತ್ತು, ನನ್ನ ರಿಸ್ಕ್ ಗೊತ್ತು, ನನ್ನ ರಿವಾರ್ಡ್ ಗೊತ್ತು. ಈ ಸೆಂಟಲ್ಲಿ ಯಾವುದೇ ತರದ ಡಿಸಿಷನ್ ತಗೊಳಂಗಿಲ್ಲ, ಅಲ್ಲಿ ತನಕ ನಾವು ವೆಯ್ಟ್ ಮಾಡ್ಬೇಕಾಗಿರುತ್ತೆ. ಸೊ ಇದಿಷ್ಟು ಕಾನ್ಕರ್ ನಮ್ಗೆ ಈಸಿಯಾಗಿ ಸ್ಕ್ಯಾನರ್ ಮುಖಾಂತರ ಐಡೆಂಟಿಫೈ ಮಾಡ್ಬೋದು. ಇನ್ನೂ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ಬೋದು. ಅದನ್ನ ನಾನು ಏನ್ ಹೇಳ್ತೀನಿ ಅಂದ್ರೆ ಫಾರ್ಮುಲಾನ ರಿವರ್ಸ್ ಮಾಡಿ ಅಂತ ಹೇಳ್ತೀನಿ ಅವತ್ತು. ಅದು ಹೇಗೆ ಅಂತಂದ್ರೆ ಬ್ಯಾಕ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೋಡಿ, ಇಲ್ಲಿ ಬ್ಯಾಕ್ ಟೆಸ್ಟ್ ಅಂತ ಏನಿದೆ ಈ ಒಂದು ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರೀವಿಯಸ್ ಡಾಟಾ ಬರುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಡಿ. ಫಸ್ಟ್ ಕೆಲಸ ಡೌನ್ಲೋಡ್ ಮಾಡಿದ್ಮೇಲೆ ಇದನ್ನ ಓಪನ್ ಮಾಡ್ಕೊಳ್ಳಿ. ಎಕ್ಸೆಲ್ ಶೀಟ್ ನ ಓಪನ್ ಮಾಡ್ಕೊಂಡ ನಂತರ ನೀವೇನ್ ಮಾಡ್ತೀರಾ, ಒಂದು 15 ದಿನ ಹಿಂದ್ಗಡೆ ಡಾಟಾಗೆ ಹೋಗಿ ಬಾಟಮ್ ಅಲ್ಲಿ. ನೀವು ಬಾಟಮ್ ಅಲ್ಲಿ ಹೋಗಿ ನೋಡೋದಾದ್ರೆ, ಸೊ ಲೆಟ್ಸ್ ಸೇ ಒಂದು 10 days ಬ್ಯಾಕ್ ಡಾಟಾನ ತಗೊಂಡು ಲೆಟ್ಸ್ ಸೇ 20ನೇ ತಾರೀಕು ಫೆಬ್ರವರಿ ಸುವೇನ್ ಫಾರ್ಮ್ ಅನ್ನೋ ಸ್ಟಾಕ್ ಕ್ಲೌಡ್ ನ ಬ್ರೇಕ್ಔಟ್ ಮಾಡಿದ್ದೇನೆ. ಸೊ ಅವಾಗ ಯಾವ ತರ ಫಾರ್ಮೇಶನ್ ಸಿಕ್ಕಿದೆ ಅಂತ ನಾವು ಚೆಕ್ ಮಾಡ್ಕೊಂಡ. ಸುವೇನ್ ಫಾರ್ಮ್ ಅನ್ನೋ ಸ್ಟಾಕ್ ಇಲ್ಲಿ ಕ್ಲೌಡ್ ಅಲ್ಲಿ ಓಪನ್ ಮಾಡಿ ಸೊ ಇಲ್ಲಿ ಚೆಕ್ ಮಾಡ್ಕೋಬಹುದು ಯಾವ ತರ ಫಾರ್ಮೇಶನ್ ಸಿಕ್ಕಿದೆ ಅಂತ. ಆಕ್ಚುಲಿ ನಂಗೆ ಇದು ರೈಟ್ ಎಂಟ್ರಿ. ನಾನು ನಿಮ್ಗೆ ಏನ್ ಹೇಳಿದೆ, ಸ್ಟಾಕ್ ನೋಡಿ ಡೌನ್ ಟ್ರೆಂಡ್ ಈ ತರ ಲೋಯರ್ ಲೋ, ಒಂದು ಪುಲ್ ಬ್ಯಾಕ್ ಇದೆ, ಮತ್ತೆ ನಮ್ಗೆ ಇಲ್ಲೊಂದು ಲೋಯೆಸ್ಟ್ ಪಾಯಿಂಟ್ ಕ್ರಿಯೇಟ್ ಆಗಿದ್ದಾನೆ. ಅದಾದ್ಮೇಲೆ ನಮ್ಗೆ ಇಲ್ಲಿ ಕ್ಲೌಡ್ ಬ್ರೇಕ್ಔಟ್ ಆಗಿದೆ. ಕ್ಲೌಡ್ ಬ್ರೇಕ್ಔಟ್ ಆದ್ಮೇಲೆ ನಾನು 3-4 ದಿನ ಅದೇ ಲೊಕೇಶನ್ ತರ ಬಂದು ಕ್ಲೌಡ್ ಹತ್ರ ನಮಗೆ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದೆ.
ಸೊ ನನಗೆ ಇದು 1 2 3 4 5 6 5 ಕ್ಯಾಂಡಲ್ಸ್ ನಾನು ಎಲಿಮಿನೇಟ್ ಮಾಡ್ತಾ ಇದೀನಿ ಅಂತಂದ್ರೆ ನನಗೆ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಸಿಕ್ಕಿದೆಯಲ್ವಾ, ಈ ಗ್ರೀನ್ ಕ್ಯಾಂಡಲ್ ಬಂದು ನನಗೆ ಒಳ್ಳೆ ಬೈಯಿಂಗ್ ಕ್ಯಾಂಡಲ್ ಆಗಿರುತ್ತೆ ಅಪ್ಕಮಿಂಗ್ ಡೇಸ್ಗೆ. ಸೊ ನಾನೇನ್ ಮಾಡ್ತೀನಿ, ಈ ತರ ಒಂದು ಫಾರ್ಮೇಶನ್ ಸಿಕ್ಕಿದಾಗ ಇಮಿಡಿಯೇಟ್ ಆಗಿ ನನ್ನ ಕೆಲಸ ಏನು, ನಾನು ಫೈನಲ್ ಲೋನ ಮಾರ್ಕ್ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದು ನನ್ನ ಫೈನಲ್ ಲೋ ಆಗಿರುತ್ತೆ ಅಂಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಕ್ಯಾಂಡಲ್ ಬಂದು ನಂಗೆ ಈ ಕ್ಯಾಂಡಲ್ ಆಗಿರುತ್ತೆ. ಸೊ ನನ್ನ ವ್ಯೂ ಕರೆಕ್ಟ್ ಆಗಿತ್ತು, ಅರ್ಥ ಆಯ್ತಾ? ನನ್ನ ವ್ಯೂ ಕರೆಕ್ಟ್ ಆಗಿದ್ರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಇದರಲ್ಲಿ 1:4 ಇಚಿಮುಕು ಪ್ರಕಾರ ನಾನು ಎಲ್ಲ ಕಂಡೀಷನ್ಸ್ನು ಫಾಲೋ ಮಾಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಕ್ಲೌಡ್ ಬ್ರೇಕ್ಔಟ್ ಇದೆ, ಸಪ್ಲೈ ಝೋನ್ ಇದೆ, ಕ್ಲೌಡ್ ಇಂದ ರೀಟ್ರೇಸ್ಮೆಂಟ್ ಇದೆ, ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಇದೆ. ನನ್ನ ಹತ್ರ ಇನ್ ಬೇರೆ ರೂಲ್ಸ್ ಯಾವುದು ಇಲ್ಲ ನಾನು ಬ್ರೇಕ್ ಮಾಡಕ್ಕೆ, ಎಲ್ಲ ರೂಲ್ಸ್ ನೀಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ಸೊ ಅವಾಗ ಈ ಕ್ಲೋಸಿಂಗ್ ಕ್ಯಾಂಡಲ್ ನನ್ನ ಎಂಟ್ರಿ ಇರುತ್ತೆ ಅಂಡ್ ಈ ಲೋಯೆಸ್ಟ್ ಪಾಯಿಂಟ್ ನನ್ನ ಸ್ಟಾಪ್ ಲಾಸ್ ಆಗಿರುತ್ತೆ ಅಂಡ್ ಅಲ್ಲಿಂದ ನಾನು 1:4 ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. 1 ಇಯರ್ ಆಗ್ಬೋದು, 2 ಇಯರ್ಸ್ ಆಗ್ಬೋದು. ಸೊ ಈ ತರ ನಾವು ಒಂದು ಬುಲ್ ರನ್ ನ ಕ್ಯಾಪ್ಚರ್ ಮಾಡ್ಕೋಬಹುದಾ? ಈಗ ಸುಮಾರು ಸಲ ಏನಾಗುತ್ತೆ, ಎಷ್ಟೊಂದು ಜನ ಇಲ್ಲಿ ಬೈ ಮಾಡ್ತಾರೆ, ಇಲ್ಲಿ ಎಕ್ಸಿಟ್ ಮಾಡ್ತಾರೆ, ಇಲ್ಲಿ ಬೈ ಮಾಡ್ತಾರೆ, ಇಲ್ಲಿ ಎಕ್ಸಿಟ್ ಮಾಡ್ತಾರೆ, ಇಲ್ಲಿ ಬೈ ಮಾಡ್ತಾರೆ, ಇಲ್ಲಿ ಎಕ್ಸಿಟ್ ಮಾಡ್ತಾರೆ. ಸಡನ್ ಆಗಿ ಯಾವ್ದೋ ಸ್ಟಾಕ್ ಬಿದ್ದೋಯ್ತು, ಈ ಸ್ಮಾಲ್ ಪ್ರಾಫಿಟ್ಸ್ ಎಲ್ಲ ಒಂದು ಸ್ಟಾಕ್ ಅಲ್ಲಿ ಬಿಟ್ಕೊಟ್ಬಿಡ್ತಾರೆ ಮಾರ್ಕೆಟ್ಗೆ. ಸೊ ಈ ತರ ಒಂದು ಸ್ಮಾಲ್ ಪ್ರಾಫಿಟ್ಸ್ ಲಾಸಸ್ ಜೊತೆ ಕಂಟಿನ್ಯೂಸ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ನಮ್ಗೆ ಯಾವ್ದೋ ಒಂದು ಸ್ಟಾಕು ಎಲ್ಲ ಪ್ರಾಫಿಟ್ ನ ತಿಂದ್ಕೊಂಡ್ಬಿಡುತ್ತೆ ಸುಮಾರು ಸಲ ಬೇರ್ ಮಾರ್ಕೆಟ್ ಬಂದಾಗ. ಸೊ ಅದರಿಂದ ನಾನು ತಪ್ಪಿಸ್ಕೊಂಡು ಒಂದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಂಟಿನ್ಯೂಸ್ ಆಗಿ ಈಕ್ವಿಟಿ ಮಾರ್ಕೆಟ್ ಒಂದು ವೆಲ್ತ್ ನ ಬಿಲ್ಡ್ ಮಾಡ್ಬೇಕಂದ್ರೆ ನಮ್ಗೆ ಈ ತರ ಒಂದು ಸ್ಟ್ರಾಟಜೀಸ್ ತುಂಬಾ ಹೆಲ್ಪ್ ಆಗುತ್ತೆ, ಅರ್ಥ ಆಯ್ತಾ? ಸೊ ಈ ತರ ಒಂದು ಸ್ಟ್ರಾಟಜೀಸ್ ನಾವು ಕ್ಲೀನ್ ಆಗಿ ಫಾಲೋ ಮಾಡೋದ್ರಿಂದ ನಮಗೆ ಒಂದು ಎಂಟ್ರೀಸ್ ಅನ್ನ ಸಿಗುತ್ತೆ. ಈಗ ನೋಡಿ, ನನಗೆ ಈ ಸ್ಟಾಕು ಈ ತರ ಒಂದು ಎಂಟ್ರೀಸ್ ನಂಗೆ ಸಿಗಕ್ಕೆ ನಾನು ಏನ್ ಮಾಡ್ತಿದ್ದೀನಿ, ನಾನು ಫಾರ್ಮುಲಾನ ರಿವರ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಬ್ಯಾಕ್ ಟೆಸ್ಟೆಡ್ ಡಾಟಾನ ಡೌನ್ಲೋಡ್ ಮಾಡಿ 10 ದಿನ 15 ದಿನ ಡಾಟಾನ ನಾನು ಹೋಗಿ ಚೆಕ್ ಮಾಡಿದ್ರೆ ಸ್ಟಾಕ್ಸ್ ಬ್ರೇಕ್ಔಟ್ ಕೊಟ್ಟು ಅಕ್ಯುಮುಲೇಟ್ ಆಗ್ತಾ ಒಂದು ಗ್ರೀನ್ ಕ್ಯಾಂಡಲ್ ರೇಂಜ್ ಅಲ್ಲೇ ಟ್ರೇಡ್ ಆಗುವಂತ ಸ್ಟಾಕ್ಸ್ ಎಷ್ಟೊಂದು ಸಿಗುತ್ತೆ ನಿಮಗೆ. ಆ ಸ್ಟಾಕ್ಸ್ ಅಲ್ಲಿ ನಾವು ಆಪರ್ಚುನಿಟಿನ ಹುಡುಕ್ತೀವಿ. ಸೊ ಅಂದ್ರೆ ನಮ್ಗೆ ಅವಾಗ ಏನಾಗುತ್ತೆ, ವೇಟಿಂಗ್ ಟೈಮು ಸಹ ನೀವು ಎಲಿಮಿನೇಟ್ ಮಾಡಬಹುದು. ಈಗ ನಾನು ನಿಮ್ಗೆ ಹೇಳ್ಬೋದಿತ್ತು, ಇದು ಬ್ರೇಕ್ಔಟ್ ಆದ್ಮೇಲೆ ಒಂದು 5 ದಿನ ವಾಚ್ ಲಿಸ್ಟ್ ಆಡ್ ಮಾಡಿಬಿಟ್ಟು 5 ದಿನ 10 ದಿನ ನಿಮ್ಮ ವಾಚ್ ಲಿಸ್ಟ್ ಡೈಲಿ ನೋಡಿ ಅಂತ. ನಾನು ಅದನ್ನು ಹೇಳ್ತಾ ಇಲ್ಲ ನಿಮ್ಗೆ, ಫಾರ್ಮುಲಾ ರಿವರ್ಸ್ ಮಾಡಿ ಅಷ್ಟೇ. ಏನ್ ನೀವು ಇಚಿಮುಕು ಫಾರ್ಮುಲಾ ಬಿಲ್ಡ್ ಮಾಡಿ ಸ್ಕ್ಯಾನ್ ಮಾಡ್ತೀರಾ, ಅದನ್ನ ರಿವರ್ಸ್ ಮಾಡಿ, ಅಂದ್ರೆ ಡೌನ್ಲೋಡ್ ಮಾಡಿ ಹಿಂದಿನ ಡಾಟಾ ಚೆಕ್ ಮಾಡಿ. ಹಿಂದಿನ ಡಾಟಲ್ಲಿ ಯಾವುದೋ ಒಂದು ಸ್ಟಾಕ್ ನಿಮ್ಗೆ ರೀಟ್ರೇಸ್ಮೆಂಟ್ ಆಗ್ತಾ ಇರುತ್ತಾ ಕ್ಲೌಡ್ ಬ್ರೇಕ್ಔಟ್ ಆದ್ಮೇಲೆ, ಆ ಸ್ಟಾಕ್ಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತೀನಿ. ಸೊ ಇಷ್ಟನ್ನ ನಾವೇನಂತ ಕರಿತೀವಿ ಅಂದ್ರೆ ಇಚಿಮುಕು ಕಂಪ್ಲೀಟ್ ಟೆಂಗೆನ್ಸನ್ ಕಿಜಿನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅಟ್ ದ ಸೇಮ್ ಟೈಮ್ ಆ ಕ್ಲೌಡ್ ಬ್ರೇಕ್ಔಟ್ ನ ತಗೊಂಡು ಪುಲ್ ಬ್ಯಾಕ್ ವಿತ್ ಅ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಅಂತ ಕರಿತೀವಿ. ಈ ವಿಡಿಯೋ ಬಗ್ಗೆ ನಿಮಗೆ ಏನೇ ಕ್ವರೀಸ್ ಇದ್ರು ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಕ್ವರೀಸ್ ನ ತಿಳಿಸಿ, ನಿಮ್ಮೆಲ್ಲಾ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ತೀವಿ. ಅದೇ ರೀತಿ ನೀವು ಒಂದು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ ಕಲಿಬೇಕು, ಒಂದು ಕಂಪ್ಲೀಟ್ ಒಬ್ಬ ಟೆಕ್ನಿಕಲ್ ಅನಾಲಿಸಿಸ್ ನ ಮಾಸ್ಟರಿಂಗ್ ಲೆವೆಲ್ ಅಲ್ಲಿ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ, ನಮ್ಮ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಬರೋ ಆನ್ಲೈನ್ ಬ್ಯಾಚ್ ಅಲ್ಲಿ ನಿಮ್ಮನ್ನ ಆಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಅದರಲ್ಲಿ ಪ್ರೈಮರಿ ಟ್ರೆಂಡ್ ಅಂತ ಒಂದಿರುತ್ತೆ, ಸೆಕೆಂಡರಿ ಟ್ರೆಂಡ್, ಮೈನರ್ ಟ್ರೆಂಡ್ಸ್ ಅಂತ 3 ಹಂತದಲ್ಲಿ ಬರುತ್ತೆ. ಅದು ಫಿಬೊನಾಕಿ ರಿಟ್ರೇಸ್ಮೆಂಟ್ ಟೂಲ್ ಆಗಿರುತ್ತೆ. ಸೊ ಫಿಬೊನಾಕಿನೂ ಸಹ ನಾವು ಕನೆಕ್ಟ್ ಮಾಡ್ತಾ ಇದೀವಿ. ಸೊ ಸಪ್ಲೈ ಅಂಡ್ ಡಿಮ್ಯಾಂಡ್ ಕನೆಕ್ಟ್ ಮಾಡ್ತಿದೀವಿ, ಫಿಬೊನಾಕಿ ಕನೆಕ್ಟ್ ಮಾಡ್ತಾ ಇದೀವಿ, ಡಾವ್ ಥಿಯರಿ ಕನೆಕ್ಟ್ ಮಾಡ್ತಿದೀವಿ, 8 ವೇವ್ ಥಿಯರಿ ಕನೆಕ್ಟ್ ಮಾಡ್ತಿದೀವಿ. ಇದ್ರ ಜೊತೆಗೆ ಇಚಿಮುಕುನು ಸಹ ಆಡ್ ಮಾಡ್ತೀವಿ. ಈ ಒಂದು ಬುಲ್ ರನ್ ನ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಹೇಗೆ ನಾವು ಅಂತ ನೀವು ಕೇಳೋದಾದ್ರೆ, ಈ ತರ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್. ಅಲ್ಲಿಂದ 1:2 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, 1:4 ನಾವು ಸೆಕೆಂಡ್ ಟಾರ್ಗೆಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ. ಇಲ್ಲಿ ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಎಕ್ಸಿಕ್ಯೂಟ್ ಆಗಿ ಯಾವ ಸ್ಟಾಕ್ ಅಲ್ಲಿ ಇವತ್ತು ಕ್ಲೌಡ್ ಬ್ರೇಕ್ಔಟ್ ಸಿಗ್ತಾ ಇದೆ ಅಂತ ಸಿಕ್ಬಿಡತ್ತೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸೆಷನ್ ನಾವು ಪಾರ್ಟ್ 4 ಇಚಿಮುಕು ಮಾಸ್ಟರ್ ಕ್ಲಾಸ್ ಪಾರ್ಟ್ 1 2 3 ಅಂತ ಏನ್ ಸೀರೀಸ್ ನಾವು ತಿಳ್ಕೊಂತಾ ಇದ್ವಿ, ಇವತ್ತು ಬಂದು ಕೊನೆಯ ಹಂತ. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಹೈಲಿ ಅಡ್ವಾನ್ಸ್ಡ್ ಅಂತಂದ್ರೆ, ಈಗ ಬೇಸಿಕಲಿ ನಾವು ಟೆಕ್ನಿಕಲ್ ಅನಾಲಿಸಿಸ್ ನ ಸ್ಟಡಿ ಮಾಡುವಾಗ ಒನ್ ಆಫ್ ದ ಬೆಸ್ಟ್ ನಾವು ಏನಾದ್ರು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಒಂದು ಡಾವ್ ಥಿಯರಿ ಆಗಿರುತ್ತೆ. ಅಂದ್ರೆ ಫಾದರ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಡಾವ್ ಥಿಯರಿನ ಸ್ಟಡಿ ಮಾಡ್ತೀವಿ, ಎಲಿಟ್ ವೇವ್ ನ ಸ್ಟಡಿ ಮಾಡ್ತೀವಿ, ಸ್ಮಾರ್ಟ್ ಮನಿನ ಸ್ಟಡಿ ಮಾಡ್ತೀವಿ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಅಂತ, ಸಪ್ಲೈ ಅಂಡ್ ಡಿಮ್ಯಾಂಡ್ ಕಾನ್ಸೆಪ್ಟ್ಸ್ ಸ್ಟಡಿ ಮಾಡ್ತೀವಿ. ಅದ್ರ ಜೊತೆಗೆ ಫಿಬೊನಾಕಿ ನಂಬರ್ಸ್ ಅನ್ನು ಸಹ ಸ್ಟಡಿ ಮಾಡ್ತೀವಿ. ಇದೆಲ್ಲದನ್ನು ಕ್ಲಬ್ ಮಾಡಿ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಜೊತೆಗೆ ಈ ಎಲ್ಲಾ ಏನ್ ಹೇಳಿದೆ, ಸ್ಮಾರ್ಟ್ ಮನಿ, ಸಪ್ಲೈ ಅಂಡ್ ಡಿಮ್ಯಾಂಡ್, ಡಾವ್ ಥಿಯರಿ, ಎಲಿಟ್ ವೇವ್ ಥಿಯರಿ, ಫಿಬೊನಾಕಿ ನಂಬರ್ಸ್ ಅಂತ ಏನು 5 ಬೆಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನ ಹೇಳಿದೆ, ಇದೆಲ್ಲದನ್ನ ಕ್ಲಬ್ ಮಾಡಿ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಗೆ ಮರ್ಜ್ ಮಾಡಿ ನಾವು ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸ್ಟ್ರಾಟಜಿನ ಹೇಗೆ ತಿಳ್ಕೊಳ್ಳೋದಂತ ಈಗ ಡಿಟೇಲ್ಡ್ ಆಗಿ 1 by 1 ತಿಳ್ಕೊಂತ ಹೋಗೋಣ. ಸೊ ಫಸ್ಟ್ ಸಪ್ಲೈ ಅಂಡ್ ಡಿಮ್ಯಾಂಡ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಮಾರ್ಕೆಟ್ ಅಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಸಪ್ಲೈ ಅಂಡ್ ಡಿಮ್ಯಾಂಡ್ ಇಸ್ ಎವ್ರಿಥಿಂಗ್ ಅಂತ ಕರಿತೀವಿ. ಸುಮಾರು ಜನ ಸಪ್ಲೈ ಝೋನ್ ಹೇಗಿರುತ್ತೆ, ಡಿಮ್ಯಾಂಡ್ ಝೋನ್ ಹೇಗಿರುತ್ತೆ ಅಂತ ನಾಲೆಜ್ ನ ಕೊರತೆ ಇರುತ್ತೆ. ಆಲ್ಮೋಸ್ಟ್ ಸುಮಾರು ಜನಕ್ಕೆ ನಾಲೆಜ್ ಕೊರತೆ ಇರುತ್ತೆ. ಸೊ ನಾವು ಈ ಸಪ್ಲೈ ನ ಡಿಮ್ಯಾಂಡ್ ಗೆ ಹೇಗೆ ಶಿಫ್ಟ್ ಆಗುತ್ತೆ, ಒಂದು ಸ್ಟಾಕ್ ಸಪ್ಲೈ ನ ಡಿಮ್ಯಾಂಡ್ ಶಿಫ್ಟ್ ಆದಾಗ ನೆಕ್ಸ್ಟ್ ನಾವು ಯಾವ ತರ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಡಿಟೇಲ್ಡ್ ಆಗಿ 1 by 1 ತಿಳ್ಕೊಂತ ಹೋಗೋಣ. ಸೊ ಫಸ್ಟ್ ನಾನು ಇಲ್ಲಿ ಸಪ್ಲೈ ಝೋನ್ ಅಂತ ಡ್ರಾ ಮಾಡ್ತೀನಿ. ಸೊ ಒಂದು ಬಂದು ಸಪ್ಲೈ ಝೋನ್,
ಅಂಡ್ ನೆಕ್ಸ್ಟ್ ಬಂದು ನಾವು ಡಿಮ್ಯಾಂಡ್ ಝೋನ್ಗೆ ಹೋಗೋಣ. ಸಪ್ಲೈ ಝೋನ್ ಫಸ್ಟ್ ನಾವು ಅರ್ಥ ಮಾಡ್ಕೊಂಡು ಯಾವ ತರ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾವ್ದಾದ್ರು ಒಂದು ಸ್ಟಾಕ್ ನಮಗೆ ಈ ತರ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ ಅಂಡ್ ಲೋಯರ್ ಲೋ, ಸೊ ಈ ತರ ಒಂದು ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಪ್ಲೈ ಝೋನ್ ಅಂತ ಕರಿತೀವಿ. ಯಾವ ಕಂಡೀಷನ್ಸ್ ಎಲ್ಲ ಮೀಟ್ ಮಾಡಬೇಕು ಸಪ್ಲೈ ಝೋನ್ ಅಲ್ಲಿ ಅಂತ ನಾವು ನೋಡಿದಾಗ, ಎವ್ರಿ ಲೋಯರ್ ಹೈ ಪ್ರೊಟೆಕ್ಟೆಡ್ ಆಗಿರಬೇಕು, ಎವ್ರಿ ಲೋ ಬ್ರೇಕ್ ಡೌನ್ ಆಗಿರಬೇಕು. ನೀವು ಅಬ್ಸರ್ವ್ ಮಾಡಿ ಎಕ್ಸಾಕ್ಟ್ಲಿ ಈ ಲೋನ ಬ್ರೇಕ್ ಡೌನ್ ಮಾಡಿದ್ದಾನೆ, ಈ ಲೋಯರ್ ಹೈ ಅನ್ನೋದು ಪ್ರೊಟೆಕ್ಟೆಡ್ ಆಗಿದೆ. ಅಗೇನ್ ನೆಕ್ಸ್ಟ್ ಲೋನ ಬ್ರೇಕ್ ಡೌನ್ ಮಾಡಿದ್ದಾನೆ, ನೆಕ್ಸ್ಟ್ ಲೋಯರ್ ಹೈ ಅನ್ನೋದು ಪ್ರೊಟೆಕ್ಟೆಡ್ ಆಗಿದೆ. ಅಗೇನ್ ನೆಕ್ಸ್ಟ್ ಲೋ ಬ್ರೇಕ್ ಡೌನ್ ಆಗಿದೆ, ನೆಕ್ಸ್ಟ್ ಲೋಯರ್ ಹೈ ಅನ್ನೋದು ಪ್ರೊಟೆಕ್ಟೆಡ್ ಆಗಿದೆ. ಅಗೇನ್ ನೆಕ್ಸ್ಟ್ ಲೋ ಅನ್ನೋದು ಬ್ರೇಕ್ ಡೌನ್ ಆಗಿದೆ. ಸೊ ಈ ಝೋನ್ ಏನ್ ನೋಡ್ತಿದ್ರ ನೀವು ಇಲ್ಲಿಂದ ಇಲ್ಲಿ ತನಕ, ಎವ್ರಿ ಲೋಯರ್ ಹೈ ಅನ್ನೋದು ಪ್ರೊಟೆಕ್ಟ್ ಆಗ್ತಿದೆ, ಎವ್ರಿ ಲೋಯರ್ ಲೋ ಅನ್ನೋದು ಬ್ರೇಕ್ ಡೌನ್ ಆಗ್ತಾ ಇದೆ. ಇದನ್ನ ನಾವು ಸಪ್ಲೈ ಝೋನ್ ಅಂತ ಕರಿತೀವಿ. ಯಾವಾಗ ನಮ್ಗೆ ಪ್ರೀವಿಯಸ್ ಲೋಯರ್ ಹೈ ಏನಿರುತ್ತೋ ಇದನ್ನ ಬ್ರೇಕ್ಔಟ್ ಮಾಡ್ತಾನೋ, ಸೊ ಈ ಝೋನ್ ನ ಯಾವಾಗ ಬ್ರೇಕ್ಔಟ್ ಮಾಡ್ತಾನೋ ಆ ಝೋನ್ ನಾವು ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ. ಅದು ಹೇಗೆ ಅಂತ ನೀವು ನೋಡೋದಾದ್ರೆ, ಎಕ್ಸಾಕ್ಟ್ಲಿ ಏನ್ ಈ ಒಂದು ಝೋನ್ ಇದೆ, ಈ ಒಂದು ಲೊಕೇಶನ್ ಇದೆ, ಇದನ್ನ ಬ್ರೇಕ್ಔಟ್ ಮಾಡಬೇಕು. ಸೊ ಬ್ರೇಕ್ಔಟ್ ಮಾಡಿದಾಗ ಆ ಝೋನ್ ನಾವು ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ಈ ಒಂದು ಝೋನ್ ನಾವು S2D ಅಂತ, ಸಪ್ಲೈ ಇಂದ ಡಿಮ್ಯಾಂಡ್ ಗೆ ಶಿಫ್ಟ್ ಆಗಿದೆ ಅಂತ ಕರಿತೀವಿ. ಸಪ್ಲೈ ಇಂದ ಡಿಮ್ಯಾಂಡ್ ಗೆ ಶಿಫ್ಟ್ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಸ್ಟಾಕ್ ಅಲ್ಲಿ, ಹೈಯರ್ ಲೋ, ಹೈಯರ್ ಹೈ ಫಾರ್ಮೇಶನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಎಕ್ಸಾಕ್ಟ್ಲಿ ನೀವು ಈ ಒಂದು ಸ್ಟಾಕ್ ಅಲ್ಲಿ ನೋಡಿದರೆ ಇಲ್ಲಿಂದ ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈಗ ಈ ಒಂದು ಹೈಯರ್ ಲೋ, ಹೈಯರ್ ಹೈ ಅನ್ನೋ ಫಾರ್ಮೇಶನ್ ಕ್ರಿಯೇಟ್ ಆಗುವಾಗ ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಈ ಒಂದು ಟ್ರೆಂಡ್ ಅಲ್ಲಿ ನಮ್ಗೆ ಅಂತ ನೀವು ನೋಡೋದಾದ್ರೆ, ಮೇಲೆ ಹೋಗೋ ಎವ್ರಿ ಹೈಯರ್ ಹೈ ಬ್ರೇಕ್ ಡೌನ್ ಆಗ್ತಾ ಇದೆ, ಈ ಲೋ ಪ್ರೊಟೆಕ್ಟೆಡ್ ಆಗಿದೆ. ಅಗೇನ್ ಈ ಲೋನು ಸಹ ಫೈನಲ್ ಲೋ ಅಂತ ಏನಿದೆ ಇದು ಸಹ ಪ್ರೊಟೆಕ್ಟೆಡ್ ಆಗಿದೆ. ನೆಕ್ಸ್ಟ್ ಹೈಯರ್ ಹೈ ಅನ್ನೋದು ಬ್ರೇಕ್ಔಟ್ ಆಗ್ತದೆ, ಹೈಯರ್ ಲೋ ಪ್ರೊಟೆಕ್ಟೆಡ್, ಹೈಯರ್ ಹೈ ಬ್ರೇಕ್ಔಟ್, ಹೈಯರ್ ಲೋ ಪ್ರೊಟೆಕ್ಟೆಡ್. ಸೊ ಈ ಒಂದು ಬಿಹೇವಿಯರ್ ಏನಿದೆ ಇದನ್ನ ಬಂದು ನಾವು ಡಿಮ್ಯಾಂಡ್ ಝೋನ್ ಅಂತ ಕರಿತೀವಿ. ಸೊ ಈ ಸಪ್ಲೈ ಇಂದ ಡಿಮ್ಯಾಂಡ್ ಗೆ ಶಿಫ್ಟ್ ಆಗಿರೋ ಲೊಕೇಶನ್ ಇದೆಯಲ್ವಾ, ಅದು ಬಂದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಏನ್ ಈ ಒಂದು ಲೊಕೇಶನ್ ನೋಡ್ತಾ ಇದ್ರ, ಈ ಒಂದು ಲೊಕೇಶನ್ ಬಂದು ನಮ್ಗೆ ಸಪ್ಲೈ ಝೋನ್ ಇಂದ ಡಿಮ್ಯಾಂಡ್ ಗೆ ಶಿಫ್ಟ್ಮೆಂಟ್ ಲೊಕೇಶನ್ ಅಂತ ಕರಿತೀವಿ. ಶಿಫ್ಟ್ಮೆಂಟ್ ಲೊಕೇಶನ್ ಆದ್ಮೇಲೆ ನಾವ್ ಇವತ್ತು ಸ್ಟಡಿ ಮಾಡೋದು 100% ರಿಟ್ರೇಸ್ಮೆಂಟ್. ಸಪ್ಲೈ ಡಿಮ್ಯಾಂಡ್ ಶಿಫ್ಟ್ ಆದ್ಮೇಲೆ ನನ್ಗೆ ಏನ್ ನನ್ನ ರಿಟ್ರೇಸ್ಮೆಂಟ್ ಪಾಯಿಂಟ್ ಇದೆ ಇಲ್ಲಿಗೆ ಬಂದು 100% ರಿಟೆಸ್ಟ್ ಆಗ್ಬೇಕು ಸ್ಟಾಕ್, ಅಂದ್ರೆ ಒಂದು ಡಬಲ್ ಬಾಟಮ್ ಕೈಂಡ್ ಆಫ್ ಫಾರ್ಮೇಶನ್ ಅಂತ ಕರಿತೀವಿ. ಸೊ 100% ರಿಟೆಸ್ಟ್ ಆದ್ಮೇಲೆ ಇಲ್ಲಿ ನಾವ್ ಎಂಟ್ರಿ ತಗೊಂತೀವಿ ಅಂಡ್ ಅಲ್ಲಿಂದ ಒಂದು ಸೇಫ್ಟಿ ಲೊಕೇಶನ್ ಸ್ಟಾಪ್ ಲಾಸ್ ನ ಇಟ್ಟಿರ್ತೀವಿ. ಅಲ್ಲಿಂದ ಮಿನಿಮಮ್ 2 ಹೈಯರ್ ಹೈಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ, 2 ಹೈಯರ್ ಹೈ. ಯಾವ ಬೇಸ್ ಮೇಲೆ ಅಂದ್ರೆ ನಾವು ಅಗೇನ್ ನಮ್ಮ ಇಚ್ಚಿಮುಖನಲ್ಲೇ ನಿಮ್ಗೆ ತೋರಿಸ್ಕೊಡ್ತೇನೆ. 1:2, 1:4 ಅಂತ 2 ಲೆವೆಲ್ಸ್ ನಾವು ಟಾರ್ಗೆಟ್ ನ ಇಟ್ಕೊಂತೀವಿ. ಇಚ್ಚಿಮುಖ ಮುಖಾಂತರ ನಾನು ತೋರಿಸ್ಕೊಡ್ತೇನೆ ನಿಮ್ಗೆ. ನಾನು ಕೇಳ್ಬೋದು ಏನ್ ಈ ಸಪ್ಲೈ ಟು ಡಿಮ್ಯಾಂಡ್ ಈ ಒಂದು ಸ್ಟ್ರಕ್ಚರ್ ಇದೆ, ಇದು ಬಂದು ಹೇಗೆ ನೀವು ಡಾವ್ ಥಿಯರಿ ಮತ್ತೆ ಎಲಿಟಿವ್ ಥಿಯರಿ ಕನೆಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಡಾವ್ ಥಿಯರಿ ಏನ್ ಹೇಳುತ್ತೆ ನಮ್ಗೆ, ಮಾರ್ಕೆಟ್ ಹ್ಯಾಸ್ 3 ಟ್ರೆಂಡ್ಸ್ ಅಂತ ಹೇಳುತ್ತೆ. ವಾಲ್ಯೂಮ್ ಕನ್ಫರ್ಮ್ಸ್ ದ ಟ್ರೆಂಡ್ ಅಂತ ಹೇಳುತ್ತೆ. ಅಂಡ್ ಹೇಳ್ತಾರೆ ಡಾವ್ ಅನ್ನು, ಚಾರ್ಲಿಸ್ ಡಾವ್ ಅನ್ನೋ ಒಬ್ಬ ವ್ಯಕ್ತಿ. ಅದಾದ್ಮೇಲೆ ಇಂಡೆಕ್ಸಸ್ ಮಸ್ಟ್ ಕನ್ಫರ್ಮ್ ಈಚ್ ಅದರ್, ಕ್ಲೋಸಿಂಗ್ ಪ್ರೈಸ್ ಇಸ್ ಕೀ ಅಂತ ಒಂದು 5 ಪಾಯಿಂಟ್ ಏನ್ ಹೇಳಿದಾರೆ ಅದು ಇವತ್ತಿಗೂ ವರ್ಕ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಈಗ ಅದರಲ್ಲಿ ಮಾರ್ಕೆಟ್ ಹ್ಯಾಸ್ 3 ಟ್ರೆಂಡ್ಸ್ ಅಂತ ಏನ್ ಹೇಳಿದರೆ, ಅದರಲ್ಲಿ ಪ್ರೈಮರಿ ಟ್ರೆಂಡ್ ಅಂತ ಒಂದಿರುತ್ತೆ, ಸೆಕೆಂಡರಿ ಟ್ರೆಂಡ್, ಮೈನರ್ ಟ್ರೆಂಡ್ಸ್ ಅಂತ 3 ಹಂತದಲ್ಲಿ ಬರುತ್ತೆ. ಇದನ್ನ ನೀವು ರಿವರ್ಸ್ ಮಾಡ್ಬೇಕು. ಆಕ್ಚುಲಿ ಪ್ರೈಮರಿ ಫಸ್ಟ್ ಬರುತ್ತೆ, ಸೆಕೆಂಡರಿ ನೆಕ್ಸ್ಟ್ ಬರುತ್ತೆ, ಮೈನರ್ ಟ್ರೆಂಡ್ಸ್ ಬಂದು ಫೈನಲ್ ಅಲ್ಲಿ ಬರುತ್ತೆ, ಈ ತರ. ಸೊ ಈ ಒಂದು ಫಾರ್ಮೇಶನ್ ನಮ್ಗೆ ಡಾವ್ ಥಿಯರಿ ಪ್ರಕಾರ ಫಸ್ಟ್ ನಾವ್ ಏನ್ ಎಂಟ್ರಿ ತಗೊಂತಾ ಇದೀವಿ, ಪ್ರೈಮರಿ ಟ್ರೆಂಡ್ ಬಂದು ಆ ಪ್ರೈಮರಿ ಟ್ರೆಂಡ್ 100% ರಿಟ್ರೇಸ್ಮೆಂಟ್ ಝೋನ್ ಅಂತ ಇದೆಯಲ್ವಾ, ಅದನ್ನ ನಾವೇನಂತ ಕರೀತೀವಿ, ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರಿತೀವಿ. ಆಸ್ ಪರ್ ದಿ ಡಾವ್ ಥಿಯರಿ ಪ್ರಕಾರ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ನೀವು ಅಬ್ಸರ್ವ್ ಮಾಡಿ, ನಮ್ಗೆ ಎಕ್ಸಾಕ್ಟ್ಲಿ ಈ ಝೋನ್ ಏನಿದೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ನಮ್ಗೆ ಈ ಪಾಯಿಂಟ್ ಇಂದ ಹಿಡಿದು ಈ ಪಾಯಿಂಟ್ ತನಕ ಇದನ್ನ ಪ್ರೈಮರಿ ಟ್ರೆಂಡ್ ಅಂತ ಕರಿತೀವಿ, ಇದನ್ನ ಸೆಕೆಂಡರಿ ಟ್ರೆಂಡ್ ಅಂತ ಕರಿತೀವಿ, ಇದನ್ನ ಮೈನರ್ ಟ್ರೆಂಡ್ ಅಂತ ಕರಿತೀವಿ. ಸೊ ನಾವೇನ್ ಮಾಡ್ತಿದೀವಿ, ಪ್ರೈಮರಿ ಟ್ರೆಂಡ್ ಅಲ್ಲೇ 100% ರಿಟ್ರೇಸ್ಮೆಂಟ್ ಅಲ್ಲಿ ನಾವು ಎಂಟ್ರಿ ತಗೊಂತಾ ಇದೀವಿ. ಸೊ ಬೇಸಿಕಲಿ ಪ್ರೈಮರಿ ಟ್ರೆಂಡ್ ಅಲ್ಲಿ ಯಾರು ಎಂಟ್ರಿ ಆಗ್ತಾರೆ, ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ ಅವ್ರನ್ನ. ಅರ್ಥ ಆಯ್ತಾ? ಇನ್ಸ್ಟಿಟ್ಯೂಷನ್ಸ್ ಎಂಟರ್ ಆಗೋ ಟ್ರೆಂಡ್ ಇದೆಯಲ್ಲ ಅದನ್ನ ಪ್ರೈಮರಿ ಟ್ರೆಂಡ್ ಆಗಿರುತ್ತೆ. ಅನಲಿಸ್ಟ್ ಎಂಟ್ರಿ ಆಗೋ ಟ್ರೆಂಡ್ ಬಂದು ಸೆಕೆಂಡರಿ ಆಗಿರುತ್ತೆ. ಪಬ್ಲಿಕ್ ಅಂದ್ರೆ ಏನು ಗೊತ್ತಿಲ್ದಿರ ಟಿಪ್ಸ್ ಮೇಲೆ ಎಲ್ಲ ಬೇಸ್ ಮೇಲೆ ತಗೊಂತಾರಲ್ವ ಟ್ರೇಡ್ಸ್, ಅವ್ರು ಬಂದು ಪಬ್ಲಿಕ್ ಅಂತ ಕರಿತೀವಿ. ಅವ್ರ ಎಂಟ್ರಿ ಬಂದು ನಮಗೆ ಮೈನರ್ ಟ್ರೆಂಡ್ಸ್ ಅಲ್ಲಿ ಇರುತ್ತೆ. ಸೊ ನಾವು ಪ್ರೈಮರಿ ಟ್ರೆಂಡ್ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಲೋಯೆಸ್ಟ್ ಪಾಯಿಂಟ್ಸ್ ಅಂತ ಏನ್ ಇಟ್ಕೊಂಡಿರ್ತಾರೆ, ಆ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಎಲ್ಲಿ ಎಂಟ್ರಿ ಆಗಿರ್ತಾರೋ ಅದೇ ಲೊಕೇಶನ್ ಅಲ್ಲಿ ನಾವು ಸಹ ಎಂಟರ್ ಆಗ್ತೀವಿ ಈ ಸಪ್ಲೈ ಅಂಡ್ ಡಿಮ್ಯಾಂಡ್ ಕಾನ್ಸೆಪ್ಟ್ ನ ಇಟ್ಕೊಂಡು ಆಸ್ ಪರ್ ದಿ ಡಾವ್ ಥಿಯರಿ ಪ್ರಕಾರ. ಅದೇ ಎಲಿಟ್ ವೇವ್ ಥಿಯರಿ ನಿಮ್ಗೆ ಏನ್ ಹೇಳುತ್ತೆ, ವೇವ್ 1, 2, 3, 4,
5 ಅಂತ ಇತ್ರ 5 ವೇವ್ಸ್ ಹೇಳುತ್ತೆ. ಸೊ ನಾವೇನ್ ಮಾಡ್ತಿದೀವಿ ವೇವ್ 3 ಅಥವಾ ವೇವ್ 5 ತುಂಬಾ ಇಂಪಲ್ಸಿವ್ ಆಗಿರುತ್ತೆ ಅಂತ ವೇವ್ ಥಿಯರಿ ಹೇಳುತ್ತೆ. ಸೊ ಈ ವೇವ್ಸ್ ಸಹ ನಾವು ಬುಕ್ ಮಾಡ್ಕೊಂತೀವಿ ಆಸ್ ಪರ್ ದಿ ವೇವ್ ಥಿಯರಿ. ಮತ್ತೆ ಫಿಬ್ಬನಾಕಿಗೆ ಏನ್ ಮಾಡ್ತೀವಿ ನೋಡಿ, ಫಿಬ್ಬನಾಕಿ ಇಲ್ಲಿಂದ ಪ್ರೈಸ್ ಇಲ್ಲಿ ತನಕ ಅಪ್ ಹೋದಾಗ 100% ರಿಟ್ರೇಸ್ಮೆಂಟ್ ಅಂತ ಏನ್ ಟೂಲ್ ಯೂಸ್ ಮಾಡ್ತೀವಿ ಅದು ಫಿಬ್ಬನಾಕಿ ರಿಟ್ರೇಸ್ಮೆಂಟ್ ಟೂಲ್ ಆಗಿರುತ್ತೆ. ಸೊ ಫಿಬ್ಬನಾಕಿನೂ ಸಹ ನಾವು ಕನೆಕ್ಟ್ ಮಾಡ್ತಾ ಇದೀವಿ. ಸೊ ಸಪ್ಲೈ ಅಂಡ್ ಡಿಮ್ಯಾಂಡ್ ಕನೆಕ್ಟ್ ಮಾಡ್ತಿದೀವಿ, ಫಿಬ್ಬನಾಕಿ ಕನೆಕ್ಟ್ ಮಾಡ್ತಾ ಇದೀವಿ, ಡಾವ್ ಥಿಯರಿ ಕನೆಕ್ಟ್ ಮಾಡ್ತಿದೀವಿ, 8 ವೇವ್ ಥಿಯರಿ ಕನೆಕ್ಟ್ ಮಾಡ್ತಿದೀವಿ. ಇದ್ರ ಜೊತೆಗೆ ಇಚಿಮುಕುನು ಸಹ ಆಡ್ ಮಾಡ್ತೀವಿ. ಇಚಿಮುಕುನ ಸಹ ನಾವು ಬೇಸ್ ಆಗಿ ಇಟ್ಕೊಂಡು ಇದಿಷ್ಟು ಡಾಟ್ಸ್ ನ ಕನೆಕ್ಟ್ ಮಾಡಿ ಒಂದು ಹೈಲಿ ಕ್ವಾಲಿಫೈಡ್ ಅಡ್ವಾನ್ಸ್ಡ್ ಟ್ರೇಡಿಂಗ್ ಸಿಸ್ಟಮ್ ನ ಈಗ ಡೆವಲಪ್ ಮಾಡ್ತೀವಿ. ಸೊ ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಒನ್ ಬೈ ಒನ್. ಸೊ ಕಂಡೀಷನ್ ನಂಬರ್ 1 ನೀವೇನ್ ಮಾಡ್ತೀರಾ ಅಂತಂದ್ರೆ ಯಾವ್ದಾದ್ರು ಒಂದು ಸ್ಟಾಕ್ ಫಸ್ಟ್ ಸಪ್ಲೈ ಝೋನ್ ಅಲ್ಲಿ ಇರಬೇಕು. ಫಸ್ಟ್ ಕಂಡೀಷನ್ ಏನು, ಸಪ್ಲೈ ಝೋನ್. ಅರ್ಥ ಆಯ್ತಾ? ನೋಡಿ ಈ ಸ್ಟಾಕ್ ಅಲ್ಲಿ ಕ್ಲೀನ್ ಅನ್ನೋ ಸ್ಟಾಕ್ ನನಗೆ ಇಲ್ಲಿಂದ ಇಲ್ಲಿ ತನಕ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ ಅಂಡ್ ಆಲ್ಮೋಸ್ಟ್ ನನಗೆ ಇಲ್ಲಿ ತನಕ ಒಂದು ಈಕ್ವಲ್ ಲೋ ಪಾಯಿಂಟ್ ಕ್ರಿಯೇಟ್ ಆಗಿದೆ. ಸೊ ಈಕ್ವಲ್ ಲೋ ಪಾಯಿಂಟ್ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ಏನಾಗ್ತಿದೆ ಸ್ಟಾಕ್ ಅಲ್ಲಿ ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನನಗೆ ಈ ಕ್ಲೌಡ್ ಏನಿದೆ, ಇಚಿಮುಕು ಕ್ಲೌಡ್ ಏನಿದೆ, ಎಕ್ಸಾಕ್ಟ್ಲಿ ಇಚಿಮುಕು ಕ್ಲೌಡ್ ನ ಬ್ರೇಕ್ಔಟ್ ಕೊಡ್ತಾ ಇದ್ದಾನೆ. ಈ ಲೊಕೇಶನ್ ನೋಡಿ, ಇದು ಬಂದು ಬ್ರೇಕ್ಔಟ್ ಕ್ಯಾಂಡಲ್ ಅಂತ ಕರೀಬಹುದು. ಸೊ ಬ್ರೇಕ್ಔಟ್ ಆಗಿದ ತಕ್ಷಣ ನೀವು ಫಸ್ಟ್ ಕೆಲಸ ನೀವೇನ್ ಮಾಡ್ತೀರಾ, ಸೊ ಬ್ರೇಕ್ಔಟ್ ಸಪ್ಲೈ ಝೋನ್ ಆಗಿ, ಸಪ್ಲೈ ಝೋನ್ ಇತ್ತು, ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆದ್ಮೇಲೆ ಫಸ್ಟ್ ನಾವು ಮಾಡ್ಬೇಕಾಗಿರೋ ಕೆಲಸ ಏನು, ನಮ್ಮ ಫೈನಲ್ ಲೋನ ಮಾರ್ಕ್ ಮಾಡ್ಕೊಂಡ್ಬಿಡಿ. ಎಕ್ಸಾಕ್ಟ್ಲಿ ನಮಗೆ ಫೈನಲ್ ಲೋ ಬಂದು ಈ ಲೊಕೇಶನ್ ಬಂದು ನನಗೆ ಫೈನಲ್ ಲೋ ಆಗಿರುತ್ತೆ. ಮತ್ತೆ ಈ ತರ ಬ್ರೇಕ್ಔಟ್ ಕೊಟ್ಮೇಲೆ ಸ್ಟಾಕ್ ನಿಮ್ಗೆ 3 ಸಿಚುವೇಶನ್. ಒಂದು ಬ್ರೇಕ್ಔಟ್ ಕೊಟ್ಮೇಲೆ ಬೈ ಅಂತ ಮೇಲೆ ಹೋಗೋದು, ಇನ್ನೊಂದು ಅಲ್ಲೇ ಬಂದು ಅಲ್ಲೇ ಅಕ್ಯುಮುಲೇಟ್ ಆಗೋದು, ಮೂರನೇದು ಬಂದು ಅಲ್ಲಿಂದ ಲಿಕ್ವಿಟಿ ಅಂದ್ರೆ ಫಾಸ್ಟ್ ಆಗಿ ಲಿಕ್ವಿಡಿನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಡೌನ್ ಬರೋದು. ಈ 3 ಸೆನಾರಿಯೋ ನಿಮ್ಮ ಹತ್ರ ಇರುತ್ತೆ. ಈ 3 ಸೆನಾರಿಯಲ್ಲಿ ಅಲ್ಲಿಂದ ಬೈ ಹೋಗೋ ಸ್ಟಾಕ್ ನ ನಾವು ತಗೊಳ್ಳಲ್ಲ, ಅಲ್ಲೇ ಅಕ್ಯುಮುಲೇಟ್ ಆಗೋ ಸ್ಟಾಕ್ ನೂ ಸಹ ನಾವು ತಗೊಳ್ಳಲ್ಲ. ನಾವು ಯಾವ್ದನ್ನ ತಗೊಂತೀವಿ ಅಂದ್ರೆ ಅಲ್ಲಿಂದ ಇಮಿಡಿಯೇಟ್ ಆಗಿ ಡೌನ್ ಬಂದು ಲಿಕ್ವಿಡಿನ ಗ್ರಾಬ್ ಮಾಡ್ಕೋಬೇಕು. ಅವನು ಎಲ್ಲಿ ಅವನ ಫೈನಲ್ ಲೋ ಇರುತ್ತೋ ಅದೇ ಲೊಕೇಶನ್ ಹತ್ರ 100% ರೀಟೆಸ್ಟ್ ಆಗ್ಬೇಕು. ಆ ರೀಟೆಸ್ಟ್ ಆದ್ಮೇಲೆ ಬರುವಂತ ಬೈಯಿಂಗ್ ಕ್ಯಾಂಡಲ್ ಇದೆಯಲ್ವಾ, ಅಲ್ಲಿ ನಾವು ಬೈ ಆರ್ಡರ್ನ ಪ್ಲೇಸ್ ಮಾಡ್ಕೊಂತೀವಿ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಎಕ್ಸಾಕ್ಟ್ಲಿ ನೀವು ಏನ್ ಈ ಲೊಕೇಶನ್ ಅಬ್ಸರ್ವ್ ಮಾಡ್ತಿದ್ರಾ, ಇದು ಬಂದು ನನಗೆ ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ. ಈ ಲೊಕೇಶನ್ ಇಂದಾನೆ ಪ್ರೈಸ್ ಫಾಲ್ ಆಗ್ತಿರೋದು. ಈ ಝೋನ್ ಅಲ್ಲಿ ನನಗೆ 100% ರಿಟ್ರೇಸ್ಮೆಂಟ್ ಬೇಕು. ಒಂದು ಅಲ್ಲಿಂದ 200% ಎಸ್ ಎಲ್ ಬೇಕು. ಅಂದ್ರೆ ಅಲ್ಲಿಂದ ಇನ್ನೊಂದು ರಿಟ್ರೇಸ್ ಪಾಯಿಂಟ್ ನನ್ನ ಎಸ್ ಎಲ್ ಆಗಿರುತ್ತೆ. ಅದು ಪ್ರತಿಯೊಂದು ಸಾಫ್ಟ್ವೇರ್ ನನಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ನಿಮ್ಗೆ ಫಿಬೊನಾಕಿ ಟೂಲ್ ಅಂತ ಇರುತ್ತೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ, ಫಿಬೊನಾಕಿ ರಿಟ್ರೇಸ್ಮೆಂಟ್ ಟೂಲ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಫಿಬೊನಾಕಿ ರಿಟ್ರೇಸ್ಮೆಂಟ್ ಟೂಲ್ ಅಂತ. ಸೊ ಅದನ್ನ ನಾನು ಫೇವರೇಟ್ ಸೆಕ್ಷನ್ಗೂ ಸಹ ಆಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಾಟಮ್ ಅಲ್ಲಿ ನೋಡಿ ಫಿಬೊನಾಕಿ ಟೂಲ್ ಇಲ್ಲಿದೆ ಬಾಟಮ್ ಮಿಡಿಲ್ ಅಲ್ಲಿ. ಸೊ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಟೂಲ್ ನಾನು ಫಸ್ಟ್ ಏನ್ ಮಾಡ್ತೀನಿ, ನಾನು ಲೋಯೆಸ್ಟ್ ಪಾಯಿಂಟ್ ಏನೋ ಒಂದು ಲೋಯೆಸ್ಟ್ ಪಾಯಿಂಟ್ ಇರುತ್ತೋ ಆ ಲೋಯೆಸ್ಟ್ ಪಾಯಿಂಟ್ ಇಂದ ನಾನು ಹೈಯೆಸ್ಟ್ ಪಾಯಿಂಟ್ ಗೆ ಫಸ್ಟ್ ನಾನು ಡ್ರಾ ಮಾಡ್ಬಿಡ್ತೀನಿ. ಏನನ್ನ, ಆ ಫಿಬೊನಾಕಿ ಟೂಲ್ ನ ಡ್ರಾ ಮಾಡ್ತಿದ್ದೀನಿ. ಆದ್ರೆ ಈ ಫಿಬೊನಾಕಿ ಟೂಲ್ ನ ಡ್ರಾ ಮಾಡಿದ್ರೆ ನೋಡಿ ಎಷ್ಟೊಂದು ಕ್ಲಮ್ಸಿ. ಎಲ್ಲಂದ್ರೆ ಅಲ್ಲಿ ನಮ್ಗೆ ನೋಡಿ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಸ್ವಿಂಗ್ ಪಾಯಿಂಟ್ ಇದೆ, ಇಲ್ಲೊಂದು ಸ್ವಿಂಗ್ ಪಾಯಿಂಟ್ಸ್ ಇದೆ, ಇಲ್ಲೊಂದು ಸ್ವಿಂಗ್ ಪಾಯಿಂಟ್ಸ್ ಇದೆ. ಕಂಟಿನ್ಯೂಸ್ ಆಫ್ ದ ಸ್ವಿಂಗ್ ಪಾಯಿಂಟ್ಸ್ ನಮ್ಗೆ ಇದೆಲ್ಲ ಇದೆ, ಕರೆಕ್ಟ್ ಅಲ್ವಾ? ಸೊ ಈ ಸ್ವಿಂಗ್ ಪಾಯಿಂಟ್ಸ್ ನಾನು ಏನ್ ಮಾಡ್ತೀನಿ, ಡಿಸೇಬಲ್ ಮಾಡ್ತೀನಿ. ಅದು ಹೇಗೆ ಅಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು 0.3 ಬೇಕಾಗಿಲ್ಲ, 0.6 ಅವಶ್ಯಕತೆ ಇಲ್ಲ, 2.6 ಬೇಡ, 3 ಬೇಡ, 1.6 ಬೇಡ, 0.7 ಬೇಡ, 0.2 ಬೇಡ. ನಮ್ಗೆ ಮೂರೇ ಡಾಟಾ ಇನ್ಪುಟ್ ಬೇಕಾಗಿರೋದು, 0, 0.5, 1. ಈ 3 ಡಾಟಾ ಇನ್ಪುಟ್ ಮಾತ್ರ ಬೇಕು. ಸೊ ಅದೇ ರೀತಿ ನನಗೆ ಟಾಪ್ ಅಲ್ಲಿರೋ ಕಲರ್ ಬಂದು ರೆಡ್ ಕಲರ್ ಬೇಕು. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಗ್ರೀನ್ ಇರೋದನ್ನ ರೆಡ್ ಗೆ ಚೇಂಜ್ ಮಾಡ್ತೀನಿ. ಸೊ ನಂಗೆ ಟಾಪ್ ರೆಡ್ ಆಯ್ತು. ಬಾಟಮ್ ಇರೋದು ಗ್ರೇ ಇರೋದು ನನಗೆ ಗ್ರೀನ್ ಬೇಕು. ಸೊ ನಾನು ಅದನ್ನ ಗ್ರೀನ್ ಕಲರ್ ಚೂಸ್ ಮಾಡ್ಕೊಂಡು ನಂಗೆ ಬಾಟಮ್ ಗ್ರೀನ್ ಸಿಕ್ತು. ಓಕೆ ಕೊಡಿ, ನಿಮ್ಗೆ ಈಗ ಫಿಬೊನಾಕಿ ಟೂಲ್ ಅನ್ನೋದು ಎನೇಬಲ್ ಆಯ್ತು. ಸೊ ಈ ಫಿಬೊನಾಕಿ ಟೂಲ್ ನ ಎಸ್ ಎಲ್ ಗೆ ನಾವು ಹೇಗೆ ಪ್ಲೇಸ್ ಮಾಡ್ಕೊಂತೀವಿ ಅಂತಂದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಬ್ರೇಕ್ಔಟ್ ಸಿಕ್ಕಿದೆಯಲ್ವಾ, ಈ ಬ್ರೇಕ್ಔಟ್ ಸಿಕ್ಕಿದ್ಮೇಲೆ ಈಗ ನಾನು ಬಾಟಮ್ ಇಂದ ಡ್ರಾ ಮಾಡಿದೆ. ನಿಮಗೆ ಬಾಟಮ್ ಇಂದ ಈ ತರ ಡ್ರಾ ಮಾಡಿ ತೋರಿಸ್ತೆ. ಬಟ್ ಅದನ್ನ ನಾವು ಟಾಪ್ ಇಂದ ಡ್ರಾ ಮಾಡ್ತೀವಿ. ನೆಕ್ಸ್ಟ್ ನಮಗೆ ಸ್ಟಾಪ್ ಲಾಸ್ ಗೋಸ್ಕರ ನಾವೇನ್ ಮಾಡ್ತೀವಿ, ಒನ್ಸ್ ಈ ಟೂಲ್ಸ್ ನ ಸೆಟ್ ಮಾಡ್ಕೊಂಡಿದ ತಕ್ಷಣ ನೀವೇನ್ ಮಾಡ್ತೀರಾ, ಈ ಟಾಪ್ ಇಂದ ಎಕ್ಸಾಕ್ಟ್ಲಿ ಇಲ್ಲಿ ಡ್ರಾ ಮಾಡ್ತೀರಾ. ನೋಡಿ ಈ ತರ ಡ್ರಾ ಮಾಡಿ. ಸೊ ಈ ತರ ಡ್ರಾ ಮಾಡಿದಾಗ ನೋಡಿ ನಿಮ್ಗೆ ಎಂಟ್ರಿ ಬಂದು 100% ರಿಟ್ರೇಸ್ಮೆಂಟ್. ಎಲ್ಲಿದೆ ನಮ್ಗೆ ಎಂಟ್ರಿ, ಏನ್ ಈ ಲೊಕೇಶನ್ ಇದೆ ಇದು ಬಂದು ನಮ್ಗೆ ಎಂಟ್ರಿ ಆಗಿರುತ್ತೆ. ಅಂದ್ರೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ 100% ರಿಟ್ರೇಸ್ಮೆಂಟ್ ಆದ್ಮೇಲೆ ಇಲ್ಲಿ ಬಂದಿದೆಯಲ್ವಾ, ಈ ಕ್ಯಾಂಡಲ್ ಬಂದು ಎಂಟ್ರಿ ಝೋನ್ ಆಗಿರುತ್ತೆ. ಸ್ಟಾಪ್ ಲಾಸ್ ಎಲ್ಲಿದೆ ನಮ್ಗೆ, ಇಲ್ಲಿದೆ ನೋಡಿ ಈ ಬಾಟಮ್ ಅಲ್ಲಿ, ಇಲ್ಲಿ ಸ್ಟಾಪ್ ಲಾಸ್. ಟಾರ್ಗೆಟ್ 1:2. ಫಸ್ಟ್ ಟಾರ್ಗೆಟ್ ನಮ್ಗೆ ಇಲ್ಲಿ ಎಂಟ್ರಿ ಸಿಕ್ತು, ಸ್ಟಾಪ್ ಲಾಸ್ ಈ ಲೊಕೇಶನ್ ಸ್ಟಾಪ್ ಲಾಸ್ ಸಿಗ್ತಾ ಇದೆ. ಟಾರ್ಗೆಟ್ ಬಂದು 1:2 ಇಟ್ಕೊಂತೀನಿ ಫಸ್ಟ್ ಟಾರ್ಗೆಟ್. ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡಿ, ನಮಗೆ 1:2 ಅನ್ನೋದು ಟಾರ್ಗೆಟ್ ಅಚೀವ್ ಆಗಿದೆ. ಸೊ 1:2 ಟಾರ್ಗೆಟ್ ಅಚೀವ್ ಆದ್ಮೇಲೆ ಅದೇ ಲೊಕೇಶನ್ ಹತ್ರ ಬಂದು ನಮ್ಗೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಸ್ಟಾಕು ನಮ್ಮ ಏನು ಫೈನಲ್ ಲೋ ಇತ್ತು, ಅಂದ್ರೆ ನಾವು ಫಿಬೊನಾಕಿ ರಿಟ್ರೇಸ್ಮೆಂಟ್ ನ ತಗೊಂಡು ಅಲ್ಲಿಂದ ಎಕ್ಸ್ಟೆನ್ಷನ್ ತಗೊಂಡು ಎಕ್ಸಾಕ್ಟ್ಲಿ ಅಲ್ಲೇ ಬಂದು ನಮ್ಗೆ ಏನಾಗ್ತದೆ, ಪ್ರೈಸ್ ಅನ್ನೋದು ಹಾಲ್ಟ್ ಆಗಿ ಅದೇ ಲೊಕೇಶನ್ ಇಂದಾನೆ
ಬೌನ್ಸ್ ಆಗ್ತಾ ಇದೆ. ನೋಡಿ ನಾವು ಪ್ರಿಡಿಕ್ಟ್ ಮಾಡಿರೋ ಎಸೆನ್ಸ್ ಇದೆಯಲ್ವಾ ಅಷ್ಟೇ ಎಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಇವನ್ ದ ಫ್ಯೂಚರ್ ಅಲ್ಲಿ ಈಗ ನೋಡಿ ಈ ಲೊಕೇಶನ್ ನಾವು ಎಂಟ್ರಿ ತಗೊಂಡಿದ್ದು ಅಲ್ಲಿಂದ 100% ಏನೀಗ 100% ಇಲ್ಲಿ ಮೇಲ್ಗಡೆ ಇದೆ ಅಷ್ಟು 100% ನಾನು ಇಲ್ಲಿ ಬಾಟಮ್ ತಗೊಂಡೆ ಸ್ಟಾಪ್ ಲಾಸ್ ನ. ಅದೇ ಲೊಕೇಶನ್ ಪ್ರೈಸ್ ಅನ್ನೋದು ಮತ್ತೆ ಬೌನ್ಸ್ ಆಗ್ತಾ ಇದೆ. ಸೊ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ತರ ನಾವು 1:2 ಫಸ್ಟ್ ಟಾರ್ಗೆಟ್, ಈಗ ನಾನು 50% ಪ್ರಾಫಿಟ್ ನ ಇಲ್ಲಿ ಬುಕ್ ಮಾಡ್ಕೊಂತೀನಿ. ಸೊ ಸೆಕೆಂಡ್ ಟಾರ್ಗೆಟ್ 1:4 ಇಟ್ಕೊಂತೀವಿ. ಈಗ ನಾನು ಇಲ್ಲಿ 50% ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ರಿಮೈನಿಂಗ್ 50% ಕಾಸ್ಟ್ ಟು ಕಾಸ್ಟ್ ಗೆ ಮಾಡಿಫೈ GTT ಆರ್ಡರ್ ನ ಮಾಡಿಫೈ ಮಾಡಿದೀನಿ ಅಂತಂದ್ರೆ ನಾನು ಬೈಯಿಂಗ್ ಪ್ರೈಸ್ ಗೆ ಬಂದು ಹಿಟ್ ಆಯ್ತಾ ಹಿಟ್ ಆಗ್ಲಿ ಬಿಡಿ ಅಂತಂದ್ರೆ ಇಲ್ಲ. ನಾನು ಬೈಯಿಂಗ್ ಪ್ರೈಸ್ ಗೆ ಬರಲಿಲ್ಲ, ಬುಲ್ ರನ್ ಹಂಗೆ ರ್ಯಾಲಿ ಕಂಟಿನ್ಯೂ ಆಗ್ತಾನೆ ಇದೆ, ವೇವ್ 3 ವೇವ್ 5 ಅಂತ ಬರ್ತಾ ಇದೆ ಅಂತಂದಾಗ ಸೊ ಅವಾಗ ನಮ್ಗೆ ಏನಾಗುತ್ತೆ 1:4 ನ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಡೆ ಬರ್ಬೋದು. ಸೊ ನಾವು ಮನಿನ ಮ್ಯಾನೇಜ್ ಮಾಡ್ಬೇಕಾಗಿರುತ್ತೆ. ಈಗ ನಾನು ಇನ್ನೊಂದು ಸ್ಟಾಕ್ ಅಲ್ಲಿ ತೋರಿಸ್ಕೊಡ್ತೀನಿ, ಇದೇ ಒಂದು ಫಾರ್ಮೇಶನ್ ಯಾವ ತರ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ರೀಸೆಂಟ್ ಆಗಿ ನಡೀತಾ ಇರುವಂತಹ ಒಂದು ಎಕ್ಸಾಂಪಲ್. ಸರೇಗಮ ಅನ್ನೋ ಸ್ಟಾಕ್ ನಮ್ಗೆ ಏನಾಗ್ತಿದೆ, ಇಲ್ಲಿಂದ ಫಾಲೋ ಆಗಕ್ಕೆ ಶುರುವಾಯಿತು. ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಮತ್ತೆ ಇಲ್ಲಿಂದ ಇನ್ಸೈಡ್ ಲೋ ಕ್ರಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಬ್ರೇಕ್ಔಟ್ ಮಾಡ್ಬಿಟ್ಟ. ಸೊ ಈ ತರ ಬ್ರೇಕ್ಔಟ್ ಮಾಡಿದ ತಕ್ಷಣ ನಾನು ಏನ್ ಹೇಳಿದ್ದೀನಿ ನಿಮ್ಗೆ, ಇದು ಯಾವಾಗ ನಮಗೆ ಕ್ಲೌಡ್ ಬ್ರೇಕ್ಔಟ್ ಆಗುತ್ತೋ ಫಸ್ಟ್ ಕೆಲಸ ನೀವು ಫೈನಲ್ ಲೋನ ಮಾರ್ಕ್ ಮಾಡ್ಕೊಂಬಿಡಿ ಅಂತ ಹೇಳಿದೆ ನಾನು. ಇದು ಬಂದು ಫೈನಲ್ ಲೋ ಆಗಿರುತ್ತೆ. ನನಗೆ ಫೈನಲ್ ಹೈ ಯಾವ್ದಾಗಿರುತ್ತೆ, ಎಕ್ಸಾಕ್ಟ್ಲಿ ಲೊಕೇಶನ್ ಬಂದು ನಂಗೆ ಫೈನಲ್ ಹೈ ಆಗಿರುತ್ತೆ. ಸೊ ಇಲ್ಲಿಂದ ಹಿಡಿದು ಫಸ್ಟ್ ನಾನು ಏನ್ ಮಾಡ್ತೀನಿ, ಒಂದು ರಿಟ್ರೇಸ್ಮೆಂಟ್ ಟೂಲ್ ನ ಡ್ರಾ ಮಾಡ್ಕೊಂತಾ ಇದೀನಿ. ಎಕ್ಸಾಕ್ಟ್ಲಿ 100% ಗೆ ನಾನು ರಿಟ್ರೇಸ್ಮೆಂಟ್ ಡ್ರಾ ಮಾಡ್ಕೋಬೇಕಾಗಿರುತ್ತೆ. ಸೊ ಇದು ಬಂದು ನನಗೆ 100% ಆಗಿರುತ್ತೆ. ನೋಡಿ ಇವಾಗ ನನಗೆ ಎಂಟ್ರಿ ಎಲ್ಲಿದೆ, ಈ 100% ಏನ್ ಈ ಲೆವೆಲ್ ಇದೆ ಗ್ರೀನ್ ಝೋನ್, ಇಲ್ಲಿ ಬಂದು ಇದನ್ನ ಟಚ್ ಮಾಡಿ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಬೇಕು. ಸೊ ಅದು ಬಂದು ನಾವು ಎಂಟ್ರಿ ಲೊಕೇಶನ್ ಅಂತ ತಗೊಂತೀವಿ. ಎಕ್ಸಾಕ್ಟ್ಲಿ ನನಗೆ ಈ ಗ್ರೀನ್ ಕ್ಯಾಂಡಲ್ ಎಂಟ್ರಿ ಆಗಿರುತ್ತೆ. ಸ್ಟಾಪ್ ಲಾಸ್ ಯಾವುದು, ಈ ರೆಡ್ ಝೋನ್ ಏನಿದೆ ಇಲ್ಲಿ ಬಾಟಮ್, ಇದು ಬಂದಾಗ ಸ್ಟಾಪ್ ಲಾಸ್ ಝೋನ್ ಆಗಿರುತ್ತೆ. ಟಾರ್ಗೆಟ್ ಅಲ್ಲಿ ಇಟ್ಕೊಂತೀನಿ, ಇಲ್ಲಿಂದ 1:2 ಫಸ್ಟ್ ಟಾರ್ಗೆಟ್ ಇಟ್ಕೊಂತೀನಿ. ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿಂದ ನನಗೆ 1:2 ಟಾರ್ಗೆಟ್ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಇದು ನನಗೆ ಈಗ ರಿಸ್ಕ್ ಅಂಡ್ ರಿವಾರ್ಡ್ ವೈಸ್ ನೋಡಿದಾಗ ಫಸ್ಟ್ ಟಾರ್ಗೆಟ್ ನಿಮಗೆ 72% ಇದೆ, 72%. ಡೌನ್ ಹೋದಾಗ 36% ಇದೆ. ಅಂಡ್ ರಿಸ್ಕ್ ಅಂಡ್ ರಿವಾರ್ಡ್ 1:2. ಈಗ ನೋಡಿ ಈ 72% ಅಂದ್ರೆ ಒಂದು ಬುಲ್ ರನ್ ಬರಬೇಕಾಗಿರುತ್ತೆ ನಮಗೆ. ಸೊ ಈ ಬುಲ್ ರನ್ ನ ಕ್ಯಾಪ್ಚರ್ ಮಾಡಕ್ಕೆ ನಾವು ಇಚಿಮುಕು ಅಂದ್ರೆ ಲಾಂಗ್ ಟರ್ಮ್ ಟ್ರೇಡ್ಸ್ ನ ಬಿಟ್ ಲಾಂಗ್ ಡ್ಯೂರೇಷನ್ ಟ್ರೇಡ್ಸ್ ನ ಹೋಲ್ಡ್ ಮಾಡಕ್ಕೆ ಇರುವಂತ ಟ್ರೇಡಿಂಗ್ ಸಿಸ್ಟಮ್ ಇಚಿಮುಕು ಆಗಿರುತ್ತೆ. ಸೊ ಈಗ ನನಗೆ ಇದು ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ಎಷ್ಟಿರುತ್ತೆ ನನಗೆ 72 ಅಂದ್ರೆ 140 ಅಲ್ವಾ ನಮಗೆ ಸೆಕೆಂಡ್ ಟಾರ್ಗೆಟ್ ಇರೋದು. ಇಲ್ಲಿ ಬಂದು ನಮಗೆ ಸೆಕೆಂಡ್ ಅಂದ್ರೆ 1:4 ಟಾರ್ಗೆಟ್ ಸೆಕೆಂಡ್ ಟೈಮ್ ನಾವೇನ್ ಇಟ್ಕೊಂತೀವಿ ಅದು ಬಂದು ನನಗೆ 148% ಅಥವಾ 140 ಚೇಂಜ್ ಏನ್ ಪರ್ಸೆಂಟೇಜ್ ಇದೆ ಅಲ್ಲಿ ಬಂದು ನಾವು ಸೆಕೆಂಡ್ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಚಿಮುಕನ ಬೇಸ್ ಆಗಿ ಇಟ್ಕೊಂಡು. ಇನ್ನೊಂದು ರೀಸೆಂಟ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ ನೋಡಿ ONGC ಸ್ಟಾಕ್ ನಮಗೆ ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡ್ ಲೋಯರ್ ಲೋ ಲೋಯರ್ ಹೈ ಫಾರ್ಮೇಶನ್ ಕ್ರಿಯೇಟ್ ಆಗ್ತಿದೆ. ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ಸೊ ಇದು ಒಂದು ಸಪ್ಲೈ ಸ್ಟ್ರಕ್ಚರ್ ಆಯ್ತು. ಒಂದ್ಸ ನಮಗೆ ಸಪ್ಲೈ ಸ್ಟ್ರಕ್ಚರ್ ಆದ್ಮೇಲೆ ಎಕ್ಸಾಕ್ಟ್ಲಿ ಇಲ್ಲಿ ಬಂದು ನಮಗೆ ಏನಾಯ್ತು, ಡಿಮ್ಯಾಂಡ್ ಗೆ ಶಿಫ್ಟ್ ಆಯ್ತು. ಡಿಮ್ಯಾಂಡ್ ಶಿಫ್ಟ್ ಆಗಿದ ತಕ್ಷಣ ಫಸ್ಟ್ ಕೆಲಸ ನಾನು ಏನ್ ಹೇಳಿದೀನಿ ನಿಮ್ಗೆ, ಇದನ್ನ ಮಾರ್ಕ್ ಮಾಡ್ಕೊಂಬಿಡಿ, 100% ಮಾರ್ಕ್ ಮಾಡ್ಕೊಂಬಿಡಿ. ಫೈನಲ್ ಲೋನ ಮಾರ್ಕ್ ಮಾಡ್ಕೊಂಡಿದ ನಂತರ ನಿಮ್ಮ ಹೈನ ಮಾರ್ಕ್ ಮಾಡ್ಕೊಳ್ಳಿ. ಈ ಬಿಟ್ವೀನ್ ಅಲ್ಲಿ ನೀವೇನ್ ಮಾಡ್ತೀರಾ, ಫಿಬೊನಾಕಿ ಟೂಲ್ ನ ಯೂಸ್ ಮಾಡ್ಕೊಂಡು ಈ ತರ ನೀವೇನ್ ಮಾಡ್ತೀರಾ, ಒಂದು SL ಸ್ಟ್ರಕ್ಚರ್ ನ ಡ್ರಾ ಮಾಡ್ಕೊಳ್ಳಿ. ಸೊ ಈಗ ನನಗೆ ಎಂಟ್ರಿ ಎಲ್ಲಿದೆ, ಎಕ್ಸಾಕ್ಟ್ಲಿ ಈ 100% ನ ಟಚ್ ಮಾಡಿ ಗ್ರೀನ್ ಕ್ಯಾಂಡಲ್ ಏನ್ ಬರ್ತಿದ್ ನಾನು ಎಂಟ್ರಿ ಆಗಿದೆ. ಸೊ ನೀವು ನೋಡಿ ಇಲ್ಲಿ ನನ್ನ ಎಂಟ್ರಿ ಇದೆ, ಇದನ್ನ ಸ್ಟಾಪ್ ಲಾಸ್ ಆಗಿದೆ ಅಂಡ್ ಟಾರ್ಗೆಟ್ 1:2 ಇದೆ. ಸೊ ಯಾವಾಗ ನಿಮ್ಗೆ ಈ ತರ 1:2 ಸ್ಟಾಪ್ ಲಾಸ್ ಆಗಿ ಪ್ರತಿಯೊಂದು ಕ್ಲಾರಿಟಿ ಇರುತ್ತೋ ಅದನ್ನ ನಾವು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೆಕೆಂಡ್ ಟಾರ್ಗೆಟ್ 1:4 ಕ್ಲಿಯರ್ ಆಗಿದೆಯಾ, ನಿಮ್ ಎಂಟ್ರಿ ಕ್ಲಿಯರ್, ನಿಮ್ ಸ್ಟಾಪ್ ಲಾಸ್ ಕ್ಲಿಯರ್, ನಿಮ್ ಟಾರ್ಗೆಟ್ ಕ್ಲಿಯರ್. ಮತ್ತೆ ಇದನ್ನ ನೀವು ಯಾವ್ದೇ ಬೇಸ್ ಮೇಲೆ ನೀವು ಕನೆಕ್ಟ್ ಮಾಡ್ತಾ ಇದ್ರೆ, ಎಲಿಟ್ ವೇವ್ ಬೇಸ್ಡ್, ಡೌ ಥಿಯರಿ ಬೇಸ್ಡ್, ಫಿಬೊನಾಕಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಬೇಸ್ಡ್, ಫಿಬೊನಾಕಿ ಎಕ್ಸ್ಟೆನ್ಷನ್ ಜೊತೆಗೆ ನೀವೇನ್ ಮಾಡ್ತಿದ್ದೀರಾ, ಫಿಬೊನಾಕಿ ಡೌನ್ ಫರ್ದರ್ ಎಕ್ಸ್ಟೆನ್ಷನ್ ಡೌನ್ ಅಲ್ಲಿ ಹೋಗ್ಬಿಟ್ಟು ಪ್ರಾಪರ್ SL ನ ಐಡೆಂಟಿಫೈ ಮಾಡ್ಕೊಂತಾ ಇದ್ದೀರಾ, ಟಾರ್ಗೆಟ್ ನ ಪ್ರಾಪರ್ ಆಗಿ ಐಡೆಂಟಿಫೈ ಮಾಡ್ಕೊಂತಿದ್ದೀರಾ. ಸೊ ಇದೆಲ್ಲ ಬಂದು ಒಂದು ಹೈಲಿ ಕ್ವಾಲಿಫೈಡ್ ಸ್ಟ್ರಾಟಜಿ ಅಥವಾ ಟ್ರೇಡಿಂಗ್ ಸಿಸ್ಟಮ್ ಗೆ ಇರುವಂತಹ ಲಕ್ಷಣಗಳಂತ ಕರಿತೀವಿ ನಾವು. ಜಸ್ಟ್ ಲೈಕ್ ದಟ್ ಒಂದು ಇಂಡಿಕೇಟರ್ ಬ್ರೇಕ್ಔಟ್ ಬೈ ಇಲ್ಲ ಹೋಗ್ತಾ ಇಲ್ಲ, ಒಂದು ಇಂಡಿಕೇಟರ್ ಕ್ರಾಸ್ ಓವರ್ ಇಲ್ಲ ಡೆಫಿನೆಟ್ಲಿ ಹೋಗ್ತಾ ಇಲ್ಲ, ಯಾವುದೋ ಒಂದು ಡೈವರ್ಜೆನ್ಸ್ ಡೆಫಿನೆಟ್ಲಿ ಹೋಗ್ತಾ ಇಲ್ಲ. ಸೊ ನಾವು ಒಂದು ಹೈಲಿ ಅಡ್ವಾನ್ಸ್ಡ್ ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಇದೀವಿ ಒಂದು ಸ್ಟ್ರಾಟಜಿನಲ್ಲಿ. ಸೊ ಅದಕ್ಕೆ ಇದು ತುಂಬಾ ಲಾಂಗ್ ಡ್ಯೂರೇಷನ್, ತುಂಬಾ ಒಳ್ಳೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಏನಾಗುತ್ತೆ, ರಿಟರ್ನ್ಸ್ ಅನ್ನೋದು ಕನ್ಸಿಸ್ಟೆಂಟ್ ಆಗಿ ಬಿಲ್ಡ್ ಆಗುತ್ತೆ. ಇದಿಷ್ಟು ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಫೈನಲ್ ಪಾರ್ಟ್ 4 ಮಾಸ್ಟರಿಂಗ್ ಕೊನೆ ಹಂತದ ಒಂದು ಟ್ರೇಡಿಂಗ್ ಸಿಸ್ಟಮ್ ಆಗಿರುತ್ತೆ. ನಾವು ಇನ್ನೂ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಹಿಂದ್ಪೇಟ ಅನ್ನೋ ಸ್ಟಾಕ್ ಏನಾಗ್ತದೆ, ಇದು ಕಂಟಿನ್ಯೂಸ್ ಆಫ್ ದ ಡೌನ್ ಟ್ರೆಂಡ್ ಹೋಗ್ತಾ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ. ಸೊ ನನಗೆ ಇಲ್ಲಿಂದ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಇದು ಸ್ವಲ್ಪ ಇಲ್ಲೇ ಕ್ಲಮ್ಸಿ ಆಯ್ತು. ಆಮೇಲೆ ಮತ್ತೆ ಫರ್ದರ್ ಮೇಜರ್ ಡೌನ್ ಟ್ರೆಂಡ್ ನಮಗೆ ಒಂದು ರ್ಯಾಲಿ ಸಿಕ್ತು, ಕರೆಕ್ಟ್ ಅಲ್ವಾ. ಸೊ ರ್ಯಾಲಿ ಸಿಕ್ಕಿದ ಮೇಲೆ ನಮಗೆ ಮೈನ್ ಬ್ರೇಕ್ಔಟ್ ಕ್ಯಾಂಡಲ್ ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಇಲ್ಲಿ ಬ್ರೇಕ್ಔಟ್ ಕ್ಯಾಂಡಲ್ ಇದೆ, ಕರೆಕ್ಟ್ ಅಲ್ವಾ, ಈ ಲೊಕೇಶನ್ ಒನ್ಸ್ ಬ್ರೇಕ್ಔಟ್ ತಕ್ಷಣ ನಿಮ್ಮ ಫೈನಲ್ ಲೋನ ಐಡೆಂಟಿಫೈ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಬಂದು ನನಗೆ ಫೈನಲ್ ಲೋ ಆಗಿದೆ. ಏನ್ ಈ ಲೊಕೇಶನ್ ನೀವು ನೋಡ್ತಾ ಇದ್ರ, ಈ ಲೊಕೇಶನ್ ಬಂದು ಫೈನಲ್ ಲೋ ಆಗಿದೆ. ಸೊ ಅದ್ಮೇಲೆ ನನಗೆ ಹೈಯೆಸ್ಟ್ ಪಾಯಿಂಟ್ ಎಲ್ಲಿದೆ, ಈ ಲೊಕೇಶನ್ ಬಂದು ನನಗೆ ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ, ಈ ಲೊಕೇಶನ್. ಈಗ ನಾನೇನ್ ಮಾಡ್ತೀನಿ, ಈ ಹೈಯೆಸ್ಟ್ ಪಾಯಿಂಟ್ ಇಂದ ನಾನು
100% ಝೋನ್ಗೆ ಫಿಬೊನಾಕಿನ ಡ್ರಾ ಮಾಡ್ಕೊಂತೀನಿ. ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಾನು ಈ ಲೊಕೇಶನ್ಗೆ ಫಿಬೊನಾಕಿನ ಡ್ರಾ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನೀವೇ ಅಬ್ಸರ್ವ್ ಮಾಡಿ, ಈ ಲೊಕೇಶನ್ ಒಂದು ಸ್ಟಾಪ್ ಲಾಸ್ ಆಗಿರುತ್ತೆ. 100% ರಿಟ್ರೆಸ್ಟ್ ಆಗಿ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಇಲ್ಲಿ ಬಂದಿದೆ. ಈ ಲೊಕೇಶನ್ ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ನೋಡಿ, ನಮಗೆ 100% ರಿಟೆಸ್ಟ್ ಆಗಬೇಕು. ಎಕ್ಸಾಕ್ಟ್ಲಿ ಲೊಕೇಶನ್ ರಿಟೆಸ್ಟ್ ಆಯ್ತು, ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಇಲ್ಲಿ ಬಂದಿದೆ ಅಂಡ್ ಸ್ಟಾಪ್ ಲಾಸ್ ಬಂದು ಈ ಲೊಕೇಶನ್ ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀವಿ. ಟಾರ್ಗೆಟ್ ಬಂದು ಫಸ್ಟ್ ಟಾರ್ಗೆಟ್ ಏನ್ ಹೇಳಿದ್ರಿ 1:2. ಸೊ ಇದು ಬಂದು ನನಗೆ ಫಸ್ಟ್ ಟಾರ್ಗೆಟ್. ಸೊ ಫಸ್ಟ್ ಟಾರ್ಗೆಟ್ ನನಗೆ ಎಷ್ಟು ಸಿಕ್ತು, 68% ಸಿಗ್ತಾ ಇದೆ ಫಸ್ಟ್ ಟಾರ್ಗೆಟ್ ಗೆ. ನೆಕ್ಸ್ಟ್ ಟಾರ್ಗೆಟ್ ಬಂದು 1:4. 1:4 ಗೆ ನಾವೇನ್ ಮಾಡ್ತೀವಿ, ಟೂಲ್ ನ ಡ್ರ್ಯಾಗ್ ಮಾಡ್ತಿದೀವಿ ನೋಡಿ ಇಲ್ಲಿಗೆ. ಸೊ ಈಗ ಎಷ್ಟೊಂದು ಜನ ಹೇಳ್ತಾರಲ್ಲ ಬುಲ್ ರನ್ ನ ಕ್ಯಾಪ್ಚರ್ ಮಾಡೋದು ಹೇಗೆ, ಬುಲ್ ರನ್ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ, ಒಂದು ವರ್ಷ ಸತತವಾಗಿ ಆ ಟ್ರೆಂಡ್ ಅನ್ನೋದು ಕಂಡೆನ್ಸ್ ಹೈಯರ್ ಹೈ ಹೈಯರ್ ಲೋ ಹೈಯರ್ ಬುಲ್ ರನ್ ಬರ್ತದೆ. ಈ ಒಂದು ಬುಲ್ ರನ್ ನ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಹೇಗೆ ನಾವು ಅಂತ ನೀವು ಕೇಳೋದಾದ್ರೆ, ಈ ತರ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್. ಇದಕ್ಕೆ ನೀವು ಸಪ್ಲೈ ಅಂಡ್ ಡಿಮ್ಯಾಂಡ್, ಶಿಫ್ಟ್ಮೆಂಟ್, ಫಿಬೊನಾಕಿ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ತಿದ್ರ ಅಂತಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಗ್ ಬುಲ್ ಏನ್ ಬರುತ್ತೆ ಮಾರ್ಕೆಟ್ ಅಲ್ಲಿ, ಆ ಬುಲ್ ರನ್ ನ ಕ್ಯಾಪ್ಚರ್ ಮಾಡಿಬಿಟ್ಟು ನಾವು ಮಾರ್ಕೆಟ್ ಇಂದ ಹೊರಗಡೆ ಬರ್ಬೋದು. ಸೊ ಇದಿಷ್ಟು ಕಂಪ್ಲೀಟ್ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ವಿತ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಮತ್ತೆ ಡಿಫ್ರೆಂಟ್ ಡಾಟ್ಸ್ ನ ಕನೆಕ್ಟ್ ಮಾಡಿದ್ವಿ. ಇನ್ನೊಂದ್ಸರಿ ನಿಮ್ಗೆ ಕ್ವಿಕ್ ಆಗಿ ರಿಕ್ಯಾಪ್ ಮಾಡ್ತೀನಿ ಇದ್ರಲ್ಲಿ ಕಂಡೀಷನ್ಸ್ ಏನೇನು ಅಂತ. ಫಸ್ಟ್ ನಾವೇನ್ ಮಾಡ್ತೀವಿ, ಸಪ್ಲೈ ಝೋನ್ ವೇಟ್ ಮಾಡ್ತೀವಿ, ನೀಟಾಗಿ ಸಪ್ಲೈ ಝೋನ್ ಕ್ರಿಯೇಟ್ ಆಗಿರಬೇಕು. ಅದಾದ್ಮೇಲೆ ಕ್ಲೌಡ್ ಕ್ರಾಸ್ ಓವರ್ ಆಗಿರಬೇಕು. ಕ್ಲೌಡ್ ಕ್ರಾಸ್ ಓವರ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಹೋಗಿ ನಾವು ಫೈನಲ್ ಲೋನ ಮಾರ್ಕ್ ಮಾಡ್ಕೊಂತೀವಿ. ಅದಾದ್ಮೇಲೆ ಫೈನಲ್ ಹೈನ, ಆ ಬ್ರೇಕ್ಔಟ್ ಹೈನ ಮಾರ್ಕ್ ಮಾಡ್ಕೊಂತೀವಿ. ಆ ಬ್ರೇಕ್ಔಟ್ ಹೈ ಇಂದ ಫೈನಲ್ ಲೋ ಏನಿರುತ್ತೆ ಅದಕ್ಕೆ ನಾವು 100% ರಿಟ್ರೇಸ್ಮೆಂಟ್ ಗೆ ಒಂದು ಫಿಬೊನಾಕಿ ಟೂಲ್ ನ ಡ್ರಾ ಮಾಡಿ, ಅಲ್ಲಿಂದ ಫರ್ದರ್ 100% ನಾವು ಸ್ಟಾಪ್ ಲಾಸ್ ನ ಡ್ರಾ ಮಾಡ್ಕೊಂತೀವಿ. ಅಲ್ಲಿಂದ ಏನ್ ನಮ್ಗೆ ಈ 100% ರಿಟ್ರೇಸ್ಮೆಂಟ್ ಆಗೋ ಟೈಮಲ್ಲಿ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಅಂತ ಕ್ರಿಯೇಟ್ ಆಗುತ್ತೆ. ಆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಎಂಟ್ರಿ ಆಗ್ತೀವಿ. ಸ್ಟಾಪ್ ಲಾಸ್ ಆಟೋಮೆಟಿಕ್ ಆಗಿ ನಾವು ಸೆಟ್ ಮಾಡ್ಬಿಟ್ಟಿರ್ತೀವಿ. ಅಲ್ಲಿಂದ 1:2 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. 1:4 ನಾವು ಸೆಕೆಂಡ್ ಟಾರ್ಗೆಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ. ಇದಿಷ್ಟು ಕಂಪ್ಲೀಟ್ ಅಡ್ವಾನ್ಸ್ಡ್ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಆಗಿರುತ್ತೆ. ಇದಕ್ಕೆ ನೀವು ಸ್ಕ್ಯಾನರ್ ಸಹ ಬಿಲ್ಡ್ ಮಾಡಬಹುದು. ಸ್ಕ್ಯಾನರ್ ನ ಬಿಲ್ಡ್ ಮಾಡಿ ನೀವು ಫಾರ್ಮುಲಾನ ನಾವು ಹಿಂದ್ಗಡೆ ಡಾಟಾ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು, ಫಾರ್ಮುಲಾ ರಿವರ್ಸ್ ಮಾಡಬಹುದು. ಅದು ಹೇಗೆ ಅಂತಂದ್ರೆ ನೋಡಿ, ನಾನು ಅಗೈನ್ ಸೇಮ್ ಸ್ಕ್ಯಾನರ್ ನಾವು ಆಲ್ರೆಡಿ ಬಿಲ್ಡ್ ಮಾಡಿ ಇಟ್ಟಿರುವಂತ ಸ್ಕ್ಯಾನರ್. ಸ್ಕ್ಯಾನ್ಸ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ 6 ಅಲ್ಲಿ ಹೋದ್ರೆ ನಾನು ಎಲ್ಲ ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಇಚಿಮುಕು ಸ್ಟ್ರಾಟಜಿ ಸ್ಟಾಕ್ಸ್ ಎಕ್ಸಿಕ್ಯೂಟ್ ಆಗಿ ಯಾವ ಸ್ಟಾಕ್ ಅಲ್ಲಿ ಇವತ್ತು ಕ್ಲೌಡ್ ಬ್ರೇಕ್ಔಟ್ ಸಿಗ್ತಾ ಇದೆ ಅಂತ ಸಿಕ್ಬಿಡತ್ತೆ. ಈಗ ನನ್ಗೆ ಸರೆಗಮ, ONGC ಈ ಸ್ಟಾಕ್ಸ್ ಎಲ್ಲ ಹೇಗ್ ಸಿಕ್ತಿ, ಹಿಂದ್ಪೇಟೆ ಇವೆಲ್ಲ ಹೇಗ್ ಸಿಕ್ತ ಅಂದ್ಕೊಂಡಿದ್ದೀರಾ? ಸೊ ಸ್ಕ್ಯಾನರ್ ಮುಖಾಂತರ ನಾನು ಐಡೆಂಟಿಫೈ ಮಾಡೋದು. ಒಂದು ಸಿಂಗಲ್ ಕ್ಲಿಕ್ ಅಲ್ಲಿ ನನಗೆ ಈ ತರ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಸ್ಕ್ಯಾನರ್ಸ್ ಅಲ್ಲಿ ರಿಸಲ್ಟ್ಸ್ ಬರುತ್ತೆ. ಇದನ್ನ ಬ್ಯಾಕ್ ಟೆಸ್ಟ್ ಡಾಟಾನ ಡೌನ್ಲೋಡ್ ಮಾಡಿ ಫಾರ್ಮುಲಾ ರಿವರ್ಸ್ ಮಾಡಿದ್ರೆ ನಮಗೆ ಹಿಂದಿನ ಡಾಟಾನು ಸಹ ಸಿಗುತ್ತೆ. ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ನಾವು 100% ರಿಟ್ರೇಸ್ಮೆಂಟ್ ವಿತ್ ಫರ್ದರ್ ಎಕ್ಸ್ಟೆನ್ಷನ್ ಫಿಬೊನಾಕಿ SL ಇಟ್ಕೊಂಡು ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊಂತೀವಿ. ಸೊ ಇಷ್ಟು ಕಂಪ್ಲೀಟ್ ಇಚಿಮುಕು ಅಡ್ವಾನ್ಸ್ಡ್ ಟ್ರೇಡಿಂಗ್ ಸಿಸ್ಟಮ್. ನೀವೇನಾದ್ರೂ ಒಂದು ಕಂಪ್ಲೀಟ್ ಈ ತರ ಅಡ್ವಾನ್ಸ್ಡ್ ಹೈಲಿ ಅಡ್ವಾನ್ಸ್ಡ್ ಸ್ಟ್ರಾಟಜೀಸ್ ಬೇಸಿಕ್ ಇಂದ, ನೀವು ಕೆಲವರು ಹೇಳ್ಬೋದು ಸರ್ ನನಗೆ ಏನೂ ಗೊತ್ತಿಲ್ಲ ಮಾರ್ಕೆಟ್ ಬಗ್ಗೆ, ಅದನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಇನ್ ಕೆಲವರು ಸರ್ ನನಗೆ ಮಿಡ್ ಲೆವೆಲ್ ಅಲ್ಲಿ ಇರ್ತೀನಿ, ಜಸ್ಟ್ ನಾನೇನೋ ಒಂದಷ್ಟು ಇಂಡಿಕೇಟರ್ಸ್ ಒಂದಷ್ಟು ಕ್ಯಾಂಡಲ್ಸ್ ಕಲ್ತಿದ್ದೀನಿ, ಆದ್ರೆ ನಾನು ಡೆವಲಪ್ ಮಾಡ್ಕೋಬೇಕು, ಫರ್ದರ್ ಅಡ್ವಾನ್ಸ್ಮೆಂಟ್ ಹೋಗ್ಬೇಕು. ಸರ್ ನಂಗೆ ಆಲ್ರೆಡಿ ಅಡ್ವಾನ್ಸ್ಮೆಂಟ್ ಒಂದಷ್ಟು ನಾಲೆಜ್ ಇದೆ, ಆದ್ರೆ ಡಾಟ್ಸ್ ನ ಕನೆಕ್ಟ್ ಮಾಡೋದು ಹೇಗೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಅವ್ರು ಇರ್ಬೋದು, ಇಲ್ಲಾಂದ್ರೆ ಸರ್ ನನಗೆ ನಾಲೆಜ್ ಇದೆ ಆದ್ರೆ ಸ್ಕಿನ್ನರ್ಸ್ ಬಗ್ಗೆ ನಂಗೆ ಐಡಿಯಾ ಇಲ್ಲ, ಸ್ಕಿನ್ನರ್ಸ್ ಕಂಪ್ಲೀಟ್ ಟ್ರೈನಿಂಗ್ ಬೇಕು ನನಗೆ. ಸೊ ಅಂತವ್ರಾಗಿರ್ಬೋದು. ಸೊ ನೀವು ಯಾವುದೇ ಹಂತದಲ್ಲಿ ಇರಲಿ, ನೀವು ಒಂದು ಹೈಲಿ ಅಡ್ವಾನ್ಸ್ಡ್ ಕ್ವಾಲಿಫೈಡ್ ಒಬ್ಬ ಟೆಕ್ನಿಕಲ್ ಅನಾಲಿಸಿಸ್ ಪ್ರೊಫೆಷನಲ್ ಆಗಬೇಕು ಅಂತಂದ್ರೆ, ಒಳ್ಳೆ ಅನಾಲಿಸಿಸ್ ನ ಮಾಡಿ ಟೆಕ್ನಿಕಲ್ಸ್ ಡಾಟ್ ಮಾಡಿ ಬೇಸಿಕ್ ಇಂದ ಅಡ್ವಾನ್ಸ್ಡ್ ಲೆವೆಲ್ಗೆ ನಿಮ್ಮ ನಾಲೆಜ್ ನ ಡೆವಲಪ್ ಮಾಡ್ಕೋಬೇಕಂದ್ರೆ ಡಿಸ್ಕ್ರಿಪ್ಷನ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಗೆ ಡಿಟೇಲ್ಡ್ ಆನ್ಲೈನ್ ಮುಖಾಂತರ ಟ್ರೈನಿಂಗ್ ನ ಕೊಡ್ತೀವಿ. ಸೊ ಹಂತವಾಗಿ ನಿಮ್ಮ ಒಂದು ನಾಲೆಜ್ ನ ಬೆಳವಣಿಗೆ ಆಗೋ ತರ ನಾವು ಮಾಡ್ತೀವಿ. ಸೊ ಇದು ಒಂದು. ಸೊ ಈ ಒಂದು 4 ಪಾರ್ಟ್ಸ್ ನಾವೇನ್ ಮಾಡಿದ್ವಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಹಂತವಾಗಿ ನಾವೇನ್ 4 ಮಾಸ್ಟರ್ ಕ್ಲಾಸ್ ನ ಮಾಡಿದೀವಿ. ಈ ಒಂದು ವಿಡಿಯೋಸ್ ಬಗ್ಗೆ, ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ಏನೀಗ ಈ ಅಡ್ವಾನ್ಸ್ಡ್ ಸ್ಟ್ರಾಟಜಿ ಬಗ್ಗೆ ನಿಮ್ಗೆ ಏನೇ ಕ್ವರೀಸ್ ಇದ್ರು ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ಕಮೆಂಟ್ಸ್ ನ ತಿಳಿಸಿ, ನಿಮ್ಮೆಲ್ಲಾ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್ ಜರ್ನಿ. ಒಳ್ಳೇದಾಗ್ಲಿ.